ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾಸುತ ವಿಘ್ನರಾಜನ ಬೆರೆದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿ ಅಂಬುಜಾಸನವಾಣಿಯರಾಗ ಪಾದಾಂಬುಜಗೆ ಬಡಮಡುತ್ತ ವರ್ಣಿಪೆನಿ ಕಥಾಮೃತವ ಅಯೋಧ್ಯೆಗೆ ಯಾರೆಂದು ಕೇಳಿದ್ದೀರಿ? ಶತ್ರಜಿತ್ ಎಂದು. ನಾನೇ ಸರಿ. ಒಡ್ಡೋಲು ಕೊಟ್ಟಂತ ಆಲಿಸಿ. ಮುನಿಗುಮಾರನೆ ಗೇಳು ಪೂರ್ವದೊಳ್ ಇನಕುಲೋದ್ಭವ ನೃಪ ಶಿರೋಮಣಿ ನಕುಲೋದ್ಭವ ನೃಪ ಶಿರೋಮಣಿ ಘನ ಪರಾಕ್ರಮಿ ಶತ್ರಜಿತ್ವೋ ಘನ ಪರಾಕ್ರಮಿ ಶತ್ರಜಿತು ಭೂವರ ಅಯೋಧ್ಯೆಯಲಿ ಪದವಿ ಪೂರ್ವ ಪುಣ್ಯಾನಾಮ್ ಎಂದಿದ್ದಾರೆ ಜ್ಞಾನಿಗಳು. ಅಯೋಧ್ಯೆಯಲ್ಲಿ ಹುಟ್ಟಿ ಈ ಮಣ್ಣಿನಲ್ಲಿ ಅಧಿಕಾರವನ್ನು ಸ್ಥಾಪಿಸಬೇಕು ಅಂತ ಇದ್ದರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಸುಕೃತವೇ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಅಖಂಡ ಭೂಮಂಡಲದಲ್ಲಿ ಅಯೋಧ್ಯೆ ಇಂದು ಸೂರ್ಯವಂಶದಲ್ಲಿ ಹುಟ್ಟಿದವರಿಗೆ ಆಳ್ವಿಕೆ ಮಾಡುವಂತಹ ಯೋಗ ಭಾಗ್ಯ ಸಿಕ್ಕಿದೆ. ಸುತ್ತಲೂ ಶರಯು ನದಿ ಹರಿಯುವುದರಿಂದ ವಿರೋಧಿಗಳಿಗೆ ಸುಲಭವಾಗಿ ಇದನ್ನು ಭೇದಿಸಿ ಬರಿಸುವುದಕ್ಕೆ ಅಸಾಧ್ಯ. ಆದ್ದರಿಂದಲೇ ಅಯೋಧ್ಯೆ ಎನ್ನುವ ಹಾಗೆ ನಮ್ಮ ಊರನ್ನು ಕೊಂಡಾಡುತ್ತಾರೆ. ಬಾಲ್ಯದಲ್ಲಿ ತಂದೆ ತಾಯಿಯರ ಕೃಪಾಶೀರ್ವಾದ, ಗುರುಮಠವನ್ನು ಸೇರಿ ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹದಿಂದ ಪ್ರಾಯಪ್ರಬುದ್ಧನಾದಂತಹ ಸಂದರ್ಭದಲ್ಲಿ ಅಯೋಧ್ಯೆಯ ಅಧಿಕಾರವನ್ನು ನನಗೆ ನಿರ್ವಹಿಸುವುದಕ್ಕೆ ಕೊಟ್ಟರು. ಪ್ರಜೆಗಳಿಗೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಆಳ್ವಿಕೆಯನ್ನು ಬರುತ್ತಾ ಇದ್ದೇನೆ. ದುಂಬಿಯೊಂದು ಕಠಿಣವಾದ ಕಾಷ್ಟವನ್ನು ಕೊಡೆಯುತ್ತದೆ, ಅದೇ ರೀತಿ ಅದೇ ದುಂಬಿ ಮೃದುವಾದ ಹೂವಿನಲ್ಲಿರುವಂತಹ ಮಕರಂದವನ್ನು ಹೀರ್ತದೆ.
ಇದೇ ನನ್ನ ಧ್ಯೇಯ. ಪ್ರಜೆಗಳಿಗೆ ನೋವಾಗದ ರೀತಿಯಲ್ಲಿ ಪ್ರಜೆಗಳಿಂದ ಕರವನ್ನು ಸಂಗ್ರಹಿಸಿದ ಕರದ ಮೊತ್ತದಲ್ಲಿ ಪ್ರಜೆಗಳಿಗಾಗಿಯೇ ವಿನಿಯೋಗಿಸುತ್ತಾ ಬಂದವ ನಾನು. ಹಾಗೆಂತ ಪ್ರಜೆಗಳು ತಪ್ಪಿದಲ್ಲಿ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಸರಿದಾರಿಗೆ ತರುವಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದ್ದರಿಂದಲೇ ರಾಜನ ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಒಂದು ಸಮಯದಲ್ಲಿ ನಮ್ಮ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಕುಲೈಹೀನರು ಎನ್ನುವ ಹಾಗೆ ಕೊಂಡಾಡ್ತಾ ಇದ್ರಂತೆ. ಅದನ್ನೆಲ್ಲವನ್ನು ಮಿಟ್ಟಿ ಸರಿಯಾದ ಆಳ್ವಿಕೆಯನ್ನು ಕೊಡುವಲ್ಲಿ ಅಯೋಧ್ಯೆಯ ಶತ್ರುಜಿತು ಸಮರ್ಥನಾಗಿದ್ದಾನೆ ಎನ್ನುವ ಹಾಗೆ ಎಲ್ಲರೂ ಹೊಗಳ್ತಾ ಇದ್ದಾರೆ. ಪ್ರಾಯ ಪ್ರಬುದ್ಧನಾದಂತಹ ಸಂದರ್ಭದಲ್ಲಿ ಯೋಗ್ಯ ಕುಲವಧುವನ್ನು ನನಗೆ ಮದುವೆ ಮಾಡಿಸಿದರು. ತಂದೆ ತಾಯಿ ವಾನಪ್ರಸ್ಥವನ್ನು ಸೇರಿಕೊಂಡರು. ಅಯೋಧ್ಯೆಯನ್ನು ಆಳ್ತಾ ಬರ್ತಾ ಇದ್ದೇನೆ. ನನಗೊಬ್ಬ ಮಗ ಹುಟ್ಟಿದ್ದಾನೆ. ಅವನು ಪ್ರಾಯ ಪ್ರಬುದ್ಧನಾಗ್ತಾ ಇದ್ದಾನೆ. ಈ ಬಗ್ಗೆ ಮಂತ್ರಿಯಲ್ಲಿ ಮಂತ್ರಾಲೋಚನೆ ಮಾಡಬೇಕು. ಅಯ್ಯ ಮಂತ್ರಿ ಗಳಿಸಿ ಮತ್ತೊಂದಿನ ದಿಬಂದ್ರೀಶ್ವರರ ಕರೆ ಇಂತೆಂದ ಇಂಗಿತ ಭಾಗ ನಮ್ಮ ಜೀವನವು ನಿಂತ ನೀರಾಗಬಾರದು ಎನ್ನುವುದನ್ನು ಯೋಚಿಸಿ ಅನೇಕ ರಾಜ್ಯಗಳನ್ನು ದಿಗ್ವಿಜಯದ ಮೂಲಕ ಗೆದ್ದುಕೊಂಡೆ. ಬೇಕಾದಂತಹ ಸಂಪತ್ತನ್ನು ನಮ್ಮ ಅರಮನೆಯಲ್ಲಿ ತುಂಬಿಸಿಕೊಂಡೆ. ಇಷ್ಟೇ ಸಾಕಾಗ್ತದೆ ಹೇಳಿ? ಪುಣ್ಯ ಸಂಪಾದನೆ ಮಾಡಬೇಕು ಎನ್ನುವ ಯೋಚನೆಯಲ್ಲಿ ಯಾಗ ಯಜನಾದಿಗಳನ್ನು ಮಾಡಿ ಸತ್ಕೀರ್ತಿ ಸತ್ಪುಣ್ಯವನ್ನು ನಾನು ಸಂಪಾದಿಸಿಕೊಂಡೆ. ಆ ಮುಖೇನವಾಗಿ ಮಗನೋರ್ವ ಹುಟ್ಟಿಕೊಂಡಿದ್ದಾನೆ, ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಈ ಬಗ್ಗೆ ಮಂತ್ರಿಯಲ್ಲಿ ಯೋಚಿಸಿದಾಗ ಹೇಳಿದ್ದೇನು, ಪ್ರಾಯಕ್ಕೆ ಸಮರ್ಥನಾದಂತಹ ಮಗನಿರುವಾಗ ಆತನಿಗೆ ಪಟ್ಟವನ್ನು ಕಟ್ಟಬೇಕು. ನನ್ನ ತಂದೆ ತಾಯಿ ನನ್ನ ಪೂರ್ವಜರು ಸಮರ್ಥರಾದವರಿಗೆ ಪಟ್ಟವನ್ನು ಕಟ್ಟಿ ಯಾವ ರೀತಿ ವಾನಪ್ರಸ್ಥವನ್ನು ಸೇರಿದ್ದಾರೋ ಅದೇ ರೀತಿ ಇವನಿಗೂ ಬಾಲ್ಯದಲ್ಲೇ ಪಟ್ಟವನ್ನು ಕಟ್ಟಬೇಕು ಎನ್ನುವ ಯೋಚನೆಯನ್ನು ಮಾಡಿದ್ದೇನೆ. ಎಲ್ಲಿ ಮಗನನ್ನು ಇತ್ತ ಕಳುಹಿಸಿ
ಚಿತ್ತದ ಗಾದರವ ಬಿಡು ನಾನಿರಲು ರಿಪು ಹಿತೆಯೇಗೆ ಕಾದ ಕರೆದಿದೆ ಏಗೆ ಪ್ರಾತ ಗುಂಪಗಳ ಉಂಡೆ ಚಿತ್ತದ ಗಾದರವ ಬಿಡು ಚಿತ್ತದ ಗಾದರವ ಬಿಡು ನಾನಿರಲು ಅಪ್ಪಯ್ಯ ಮಗನೇ, ಪರಮ ಪವಿತ್ರವಾದಂತಹ ಪಾದಾರವಿಂದಗಳಿಗೆ ಮಗ ಋತಧ್ವಜನ ಪ್ರಣಾಮಗಳು. ಭಗವಂತನಾನುಗ್ರಹ ಇರಲಿ. ಧನ್ಯನಾದ ತಂದೆ, ಈ ಹೊತ್ತಿನಲ್ಲಿ ರಾಜ ಓಲಗ ಶಾಲೆಯಲ್ಲಿ ನೀವು ಹೌದು, ವಿರಾಜಮಾನರಾಗಿರುವಂತಹ ಹೊತ್ತು ನಮ್ಮ ರಾಜನೀತಿಯಲ್ಲಿ ನಮ್ಮ ವೈರಿಗಳಾದರು ವೈರುಧ್ಯವನ್ನು ಕೀಳನ್ನು ಕಾಣುವ ಹಾಗಿಲ್ಲ. ನಿಜ. ನಮ್ಮದಾದಂತಹ ಅಯೋಧ್ಯೆಯ ರಾಜವಂಶದ ಚರಿತೆಯೇ ಅದು. ಹೌದಯ್ಯ. ಅಪ್ಪ, ಓ, ಈ ಹೊತ್ತಿನಲ್ಲಿ ನನ್ನನ್ನು ಕರೆದಿದ್ದೀರಿ. ಹ? ಮನಸ್ಸಿನಲ್ಲೇನೋ ಕಾತರತೆ ಇದೆ, ಆತುರತೆ ಇದೆ. ಓಹೋ, ಅದನ್ನು ಮುಖಭಾವ ನೋಡುವಾಗ ನಾನು ಅರ್ಥ ಮಾಡಿಕೊಂಡೆ. ಸರಿ. ಅಪ್ಪಯ್ಯ, ಓ, ಶತ್ರು ಭೀತಿಯೇ, ಹ? ಶತ್ರುಗಳ ಉಪಟಳಕ್ಕೆ ಅಂಜುವಂತಹ ಅಗತ್ಯವೇ ಇಲ್ಲ. ನಾನು ಏನು ಮಾಡುವಲ್ಲೇ ಬಲ್ಲಿರ. ಈಗ ನಿನಗೆ ಬಿಡನು ತಂದೆಯವರೇ, ಗಂಧ. ರಣಾಂಗಣದಲ್ಲಿ ನಾನು ಸಾಮಾನ್ಯರೇ ಹ? ಅಲ್ಲವೇ ಅಲ್ಲ. ಸರಿ. ನಮ್ಮ ಭೂಲೋಕದಲ್ಲಿರುವಂತಹ ರಾಜ ಮಹಾರಾಜರೇನು, ಮಹಾಭಟರೇನು, ಹ? ಅವರೆಲ್ಲ ನನಗೆ ಲೆಕ್ಕವೇ ಅಲ್ಲ. ಅಮರೇಶನಾದಂತಹ ಪುರಂದರ ತಾನೇ ತನ್ನದಾದಂತಹ ಮುಕ್ಕೋಟಿ ದೇವತೆಗಳ ಸಂಘದಿಂದ ಬಂದರು. ಓ, ಅವನನ್ನು ರಣಾಂಗಣದಲ್ಲಿ ಏನು ಹ? ಬೇಡ. ಮೂರು ಲೋಕದ ಹಿರಿಯನಾದಂತಹ ಮೂರು ಲೋಕ ಪಾಲಕರೆಂದು ಪ್ರಪಂಚ ಒಪ್ಪಿಕೊಂಡಂತಹ ರುಂಡಮಾಲನೇ ಎದುರಾದರು ರಣಾಂಗಣದಲ್ಲಿ ಎದುರಿಸಿ ಆತನ ಸೊಲ್ಲಡಗಿಸಿಯೇನು ಅವನನ್ನು ಮೆಚ್ಚಿಸ್ತೇನೆ. ಭೀತಿ ಬಿಡಿ, ಆತುರ ಬೇಡ. ಏನಾಗಬೇಕು ಹೇಳಬೇಕಪ್ಪಯ್ಯ. ಮಗನ ಮಾತಿಗೆ ದೋಯಗೊಳ್ಳುತ್ತ ರಾಜನು ಬಿಗಿದಪ್ಪಿ ಬೇಡಿದನು. ರಾಯನು ಬಿಗಿದಪ್ಪಿ ಬೇಡಿದನು. ಮಗನ ಮಾತಿಗೆ ತೋಷಗೊಳ್ಳುದ ರಾಜನು ಬಿಗಿದಪ್ಪಿ ಬೇಡಿದನು. ರಾಯನು ಬಿಗಿದಪ್ಪಿ ಬೇಡಿದನು. ಬಗೆಗಳ ಭಯವಿಲ್ಲ ನಿನ್ನ ಸಾಮರ್ಥ್ಯದ, ಬಗೆಗಳ ಭಯವಿಲ್ಲ ನಿನ್ನ ಸಾಮರ್ಥ್ಯದ, ಬಗೆಗೆ ಮೆಚ್ಚಿದೆ ಮಗನಿಲ್ಲ. ಬಗೆಗಳ ಭಯವಿಲ್ಲ ನಿನ್ನ ಸಾಮರ್ಥ್ಯದ, ಬಗೆಗೆ ಮೆಚ್ಚಿದೆ ಮಗನೇ. ಮಗನ ಮಾತಿಗೆ ದೋಷಗೊಳ್ಳುತ್ತ ರಾಯನು ಬಿಗಿದಪ್ಪಿ ಬೇಡಿದನು.
ಹೇಗೆ? ಆತ್ಮಾನಾಂ ಪುತ್ರನಾಮಾಸಿ. ಆ, ಹೌದಾ? ಹೌದಪ್ಪ. ತಂದೆಯೇ ಮಗನಾಗಿ ಹುಟ್ಟುತ್ತಾನೆ. ಆ, ಹಾಗಾದರೆ ಆ. ಇದಕ್ಕಿಂತ ದೊಡ್ಡ ಸಂತೋಷ ಬೇರೇನುಂಟು? ಹ್ಮ್. ಸಭೆಗೆ ಕರೆದೆ ಆ, ಆ ಕ್ಷಣದಲ್ಲೇ ಓಡೋಡಿ ಬಂದಿ. ಹೌದಪ್ಪ. ಬಂದವನೇ ಹ್ಮ್. ವಿರೋಧಿಗಳ ದಾಳಿಯಾಯಿತೆ. ಹ್ಮ್. ಹಾಗಾದರೆ ನಮ್ಮ ನಾಡಿನ ರಕ್ಷಣೆಯ ಬಗ್ಗೆ ಹ್ಮ್. ನೀನು ಈ ಎಳೆಯ ಪ್ರಾಯದಲ್ಲಾದರೂ ಎಷ್ಟು ಚಿಂತಿತನಾಗಿದ್ದಿ ಎನ್ನುವುದು ಪೂರ್ವ ಸೂಚನೆ ಸಿಕ್ಕಿದ ಹಾಗಾಯಿತು ನೋಡು. ಆ, ಹೌದಪ್ಪ, ನಿನ್ನ ಪ್ರಾಯದಲ್ಲೂ ನನಗೂ ಅದೇ ರೀತಿಯ ಯೋಚನೆ ಇತ್ತು. ಓಹೋ. ಅಪ್ಪನಿಗೇನಾದ್ರೂ ಬೆಂಬಲವಾಗಿ ನಾನಿರಬೇಕು ಎನ್ನುವ ಚಿಂತೆ ಇತ್ತು. ಹ್ಮ್. ಅದೇ ಸಮಯಕ್ಕೆ ನನಗೆ ಇಲ್ಲಿಯ ಪಟ್ಟವನ್ನು ಕಟ್ಟಿ ಅಪ್ಪಯ್ಯ ವಿಶ್ರಾಂತ ಜೀವನವನ್ನು ಕೈಗೊಂಡ್ರು. ಓಹೋ. ನೀನು ಯುದ್ಧ ವಿದ್ಯೆಯನ್ನು, ಹ್ಮ್. ಬಿಲ್ವಿದ್ಯೆಯನ್ನು, ಬೇಕಾದ ಶಾಸ್ತ್ರಾದಿಗಳನ್ನು ಕಲಿತು ಹ್ಮ್. ಗುರುಮಠದಿಂದ ಹಿಂದಿರುಗಿ ದಿನ ಕೆಲವು ಕಳೆಯಿತು. ಹೌದಪ್ಪಯ್ಯ. ಪ್ರಾಯ ಪ್ರಬುದ್ಧನಾಗಿದ್ದಿ. ಹ್ಮ್. ನನ್ನ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಿ ಮಗನೇ. ಓಹೋ. ತಂದೆಗೆ ಬೆಂಬಲವಾಗಿ ರಾಜನೀತಿಯಲ್ಲಿ ಸಹಕರಿಸುವನಿದ್ದಿ ಎನ್ನುವುದು ಸಂತೋಷವಾಯಿತು ನಿನ್ನ ಮಾತುಗಳನ್ನು ಕೇಳಿ. ಧನ್ಯೋಸ್ಮಿ. ಮತ್ತೆ ಆ, ನಿನ್ನಂತಹ ಹೊಂತಕಾರಿ ಯುವಕರು ನಾಡಿನಲ್ಲಿ ಬೆಳೆದು ನಿಂತರು ಅಂತಾದ್ರೆ ವಿರೋಧಿಗಳು ಬಿಡು, ಈಚೆ ಕಡೆಗೆ ತಲೆ ಹಾಕಿ ಕೂಡ ಮಲಗಲಿಕ್ಕಿಲ್ಲ. ಓಹೋ. ರಾಜ ವೃದ್ಧಾಪ್ಯವನ್ನು ಆವರಿಸಿದರು, ಒಬ್ಬ ಹುಡುಗನಿದ್ದಾನೆ ಅಲ್ಲಿ. ಈ ಮಾತು ಎಲ್ಲರಿಗೂ ಗೊತ್ತಿರಬಹುದು. ಮತ್ತೆ ಅಖಂಡ ಆರ್ಯಾವರ್ತದಲ್ಲಿ ವಿರೋಧಿಗಳು ಅಯೋಧ್ಯೆಯ ಕಡೆಗೆ ಬರುವುದೇ ಇಲ್ಲ. ಅಂತಹ ಚಕ್ರಾಧಿಪತ್ಯ ಮನೆತನವನ್ನು ಈ ಹಿಂದೆಯೇ ಸ್ಥಾಪಿಸಲ್ಪಟ್ಟಿದೆ. ಹಾಗಾಗಿ ಆ ಯೋಚನೆಯಲ್ಲ. ಮತ್ತೇನಪ್ಪ? ಕೆಲವು ದಿವಸದಿಂದ ನಮ್ಮ ಮಂತ್ರಿಗಳಲ್ಲಿ ನಾನು ಮಾತಾಡುವುದು. ಓಹೋ. ಹೇಗೂ ವೃದ್ಧಾಪ್ಯ ಆವರಿಸ್ತಾ ಉಂಟು. ಆಹಾ. ನಾನು ಇರುವಾಗಲೇ ನನ್ನ ಮಗನಿಗೊಂದು ಪಟ್ಟ ಕಟ್ಟಬೇಕು ಎನ್ನುವ ಚಿಂತೆಯನ್ನು ಮಾಡ್ತಾ ಇದ್ದೆ. ಯಾಕೆ ಮಗನೇ, ಎಷ್ಟು ವರ್ಷದಿಂದ ಈ ಆಳ್ವಿಕೆಯನ್ನು ಮಾಡಿ ಬರ್ತಾ ಇದ್ದೇನೆ. ರಾಜಕೀಯದಲ್ಲಿ ಕಿರೀಟ ಹೊತ್ತ ತಲೆಗೆ ಕಿರುಕುಳ ಯಾವತ್ತೂ ತಪ್ಪುವುದಿಲ್ಲ. ಹಾಗೆಂತ ಬಿಸಿ ರಕ್ತದ ನೆತ್ತರು ಹರಿಯುತ್ತಿರುವಾಗ ಹಂತಕಾರಿ ಯುವಕರಿಗೆ ಪಟ್ಟವನ್ನು ಕಟ್ಟಿದೆವು ಅಂತಾದ್ರೆ ರಾಜಕೀಯ ಸುಸೂತ್ರ ಚುಕ್ಕಾಣಿಯನ್ನು ಸಮರ್ಥವಾದ ನೇತಾರ ಹಿಡಿದ ಹಾಗಾಗ್ತದೆ. ನಮಗೆ ಸ್ವಲ್ಪ ವಿಶ್ರಾಂತಿಯೂ ಸಿಕ್ಕಿದ ಹಾಗಾಗ್ತದೆ. ನಮ್ಮ ಕಣ್ಮುಂಭಾಗದಲ್ಲೇ ಮಗನ ಆಡಳಿತದ ಚಂದವನ್ನು ಕಾಣಬೇಕು. ಈ ಬಗ್ಗೆ ಮಂತ್ರಾಲೋಚನೆಯನ್ನು ಮಂತ್ರಿಯಲ್ಲಿ ಮಾಡುತ್ತಾ ಇದ್ದೆ. ಸಕಾಲಕ್ಕೆ ಒಳ್ಳೆಯ ಮುಹೂರ್ತವನ್ನು ಸೂಚಿಸಿದ್ದಾರೆ. ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಇಷ್ಟೆಲ್ಲ ತಳಿರು ತೋರಣಗಳಿಂದ ಶೃಂಗಾರ ಮಾಡಲ್ಪಟ್ಟದ್ದು ಯಾಕೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ. ಒಂದು ಸಂತೋಷದ ಕ್ಷಣವನ್ನು ನಾನು ಕಾಣಬೇಕು ಎನ್ನುವ ಯೋಚನೆಯನ್ನು ಮಾಡಿದ್ದೇನೆ. ಆ ಬಗ್ಗೆ ನಿನ್ನಲ್ಲಿ ಮಾತನಾಡಬೇಕು ಅಂತ ಇದೆ. ಅದರ ಬಗ್ಗೆ ವ್ಯವಸ್ಥೆಯಾಗಬೇಕು. ಹೀಗೆ ಬಾ ಮಗನೇ, ಹೀಗೆ ಬಾ. ಬಾಲಕಗೆ ಯುವರಾಜ ಪಟ್ಟವ ಭೂಲಲಾಮನು ಶುಭ ದಿನದಿ ಜನಜಾಲ ಮೆಚ್ಚುವ ದರದಿ ಕಂಡಿದ ಬಹಳ ಸಂಭ್ರಮದಿ ಯಾವ ಸಂಕಲ್ಪವನ್ನು ಶುಭ ಮುಹೂರ್ತದಲ್ಲಿ ಆಗಬೇಕು ಎನ್ನುವ ಹಾಗೆ ಚಿಂತೆಯನ್ನು ಮಾಡಿದ್ದೇನೋ ಅದೆಲ್ಲವೂ ಸುಸೂತ್ರವಾಗಿ ನಡೆದು ಹೋಯಿತು. ಅನೇಕ ಊರಿನ ರಾಜ ಮಹಾರಾಜರು ನಮ್ಮ ಓಲೆಯ ಒಕ್ಕನೆಯನ್ನು ಓದಿ ಸಕಾಲಕ್ಕೆ ಅಯೋಧ್ಯೆಯನ್ನು ಸೇರಿದರು. ಹೌದು, ಬೇಕಾದಂತಹ ವಿದ್ಯುಕ್ತ ಜನರ ಮುಂದೆ ನಿನಗೆ ಈ ಅಯೋಧ್ಯೆಯ ಯುವರಾಜ ಪಟ್ಟವನ್ನು ಕಟ್ಟಿದೆ. ಪೌರೋಹಿತರೆಲ್ಲರೂ ಬಂದು ಮಂತ್ರಾಕ್ಷತೆಯನ್ನು ನಿನ್ನ ಶಿರಕ್ಕೆ ಹಾಕಿದವರಿದ್ದಾರೆ. ಹೌದು, ಯುವರಾಜ ಅಭಿಷೇಕವನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಈ ಅಯೋಧ್ಯೆಯಲ್ಲಿ ನೀನು ಯುವರಾಜನಾಗಿದ್ದುಕೊಂಡು ಪಟ್ಟವನ್ನು ಏರಿ ಪ್ರಜೆಗಳನ್ನು ಪಾಲಿಸಬೇಕು ಅಂತ ಇದೋ ಮತ್ತೊಮ್ಮೆ ನಿನಗೆ ಆಶೀರ್ವದಿಸುತ್ತಾ ಇದ್ದೇನೆ. ಜನಗಣನೆಗೂ ನಾನಾ ಜನಪದಗಳ ಪರ್ಯಟನಗೈದು ಲೋಕಾನುಭವ
ಪರ್ಯಟನಗೈದು ಲೋಕಾನುಭವವಾಗ ಪರ್ಯಟನಗೈದು ಲೋಕಾನುಭವವಾಗ ಘನವಿಚಾರಂಗಳ ತಿಳಿಯುವ ಹಂಬಲ ಘನ ವಿಚಾರಂಗಳ ತಿಳಿಯುವ ಹಂಬಲ ಎನಗಿಂದು ಮನದಿ ಮೂಡಿಹುದು ಘನ ವಿಚಾರಂಗಳ ತಿಳಿಯುವ ಹಂಬಲ ಎನಗಿಂದು ಮನದಿ ಮೂಡಿಹುದು ಜನಕಾಲಾಲಿದು ನಾನಾ ಜನಪದಗಳ ಪರ್ಯಟನಗೈದು ಲೋಕಾನುಭವವ ಜನಕ ಅಪ್ಪಯ್ಯ ಒಂದು ರಾಜನೀತಿ ಎಂದರೆ ಸಾಮಾನ್ಯವಾದದ್ದಲ್ಲ. ಅಯೋಧ್ಯೆಯ ಅರಸನಾಗಿ ನಿಮ್ಮನ್ನು ಹತ್ತಿರದಿಂದ ಕಂಡವನೇ ಇದ್ದೇನೆ. ನಿಜ. ಹಾಗೆಂದು ಅದಷ್ಟೇ ನಮ್ಮ ಅನುಭವಕ್ಕೆ ಸಾಕಾಗುವುದಿಲ್ಲವಲ್ಲ. ಇಲ್ಲ ಮಗನೇ. ನಿಮ್ಮ ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲೇ ಯುವರಾಜನಾಗಿದ್ದುಕೊಂಡು ಮಹಾರಾಜನಾಗಿ ಸಹಕರಿಸುವರೇ ನನಗೆ ಅನುವು ನೀವು ಮಾಡಿಕೊಟ್ಟಿದ್ದೀರಿ. ಭವಿಷ್ಯತ್ತಿನಲ್ಲಿ ನೀನು ಇಲ್ಲಿಯ ರಾಜನಾಗುವವ, ಆ, ಇಂದು ಯುವರಾಜ ಪಟ್ಟವನ್ನೇ ಏರಿದವ. ಹೌದಪ್ಪಯ್ಯ. ನಿಜ. ರಾಜನಾದವನಿಗೆ ಎಲ್ಲ ವಿಧದಲ್ಲೂ ಯೋಚಿಸುವ ಸಾಮರ್ಥ್ಯ ಇರಬೇಕು. ಹಾ. ಪ್ರಪಂಚದ ಸಮಸ್ತ ಅನುಭವವನ್ನು ಹೊಂದಿದವನಾಗಿರಬೇಕು. ನಿಜ. ನಮ್ಮ ಅರಮನೆಯಲ್ಲೇ ಇದ್ದು ನಿಮ್ಮ ಎಡಬಲಗಳಲ್ಲೇ ಕಾಣಿಸಿಕೊಂಡರೆ ನನಗೆ ನಮ್ಮ ಅರಮನೆಯ ಸುತ್ತಲಿನ ಪರಿಚಯವಾದೀತೆ ಹೊರತು ಸರಿ. ಲೋಕಾನುಭವವನ್ನು ನಾನು ಮೈಗೂಡಿಸಿಕೊಂಡ ಹಾಗಾಗಲಿಕ್ಕಿಲ್ಲ. ಬೇಕಾಗ್ತದೆ ಒಮ್ಮೊಮ್ಮೆ ಲೋಕಾನುಭವ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದವನಿಗೆ. ಏನು ಮಗನೇ? ಅಪ್ಪಯ್ಯ, ಈ ಪ್ರಪಂಚ ವಿಶಾಲವಾದದ್ದು. ಜಗತ್ತಿನಲ್ಲಿ ಅನೇಕ ವಿಧದ ಜೀವ ಸಂಕುಲಗಳು. ಜೀವ ಸಂಕುಲದಲ್ಲಿ ಮಾನವರಲ್ಲಿ ವೈವಿಧ್ಯತೆಯನ್ನು ಪ್ರಪಂಚ ಕಾಣಬಹುದು. ಹೇಗೆ ಹಿರಿಯರು ಚಾತುರ್ವರ್ಣಗಳನ್ನು ಪ್ರಪಂಚಕ್ಕೆ ನೀಡಿದ್ದಾರು, ಆ ಚಾತುರ್ವರ್ಣಗಳಲ್ಲಿ ಹಲವು ವಿಭಾಗಗಳಿವೆ, ಪಂಗಡಗಳಿವೆ. ಹೌದೇ? ಅವರ ಮೂಲ ಕ್ರಮಗಳನ್ನು, ಅವರ ವಿದ್ಯಾಭ್ಯಾಸಗಳನ್ನು, ಅವರಲ್ಲಿರುವ ಶ್ರೇಷ್ಠತೆ ಜ್ಯೇಷ್ಠತೆಗಳನ್ನು ಅರಿತುಕೊಳ್ಳುವುದು ರಾಜನಾದವನಿಗೆ ಕರ್ತವ್ಯ. ನಿಜ. ಅವರ ಶಾಸ್ತ್ರ ಪರಂಪರೆಗಳ ಬಗ್ಗೆ ತಿಳಿದುಕೊಳ್ಳುವುದು ಯುವರಾಜನಾದವನಿಗೆ ಮಹಾರಾಜನಾಗುವುದಕ್ಕೆ ಬಲ ನೀಡುತ್ತದೆ. ಸರಿ ಮಗನೇ. ಪ್ರಪಂಚ ಪರ್ಯಟನೆಯನ್ನು ಗೈದು ಲೋಕಾನುಭವವನ್ನು ಸಂಪಾದಿಸಿಕೊಂಡು ಆ ಬಳಿಕ ಮರಳಿ ಅಯೋಧ್ಯೆಯನ್ನು ಸೇರಿ ನಿಮ್ಮ ಒಡನಾಡಿಯಾಗಬೇಕು, ನಿಮ್ಮ ಕೆಲಸಗಳಿಗೆ ಸಹಕರಿಸಬೇಕು ಅಂತ ನಿರ್ಧರಿಸಿದ್ದೇನೆ. ಸರಿ. ಅಪ್ಪಣೆಯನ್ನು ಕೊಡಬೇಕಪ್ಪ. ಮಗನೇ, ಅಪ್ಪಯ್ಯ, ನಿನ್ನ ಯಾವ ಆಶೆ ಆಕಾಂಕ್ಷೆಗಳುಂಟೋ ಅದಕ್ಕೆ ತಣ್ಣೀರೇ ರಚುವವ ಯಾವತ್ತೂ ಕೂಡ ಈ ತಂದೆಯಲ್ಲ. ಸರಿಯಪ್ಪ. ನೀನು ಯಾವ ರೀತಿಯಲ್ಲಿ ಮನಸ್ಸು ಮಾಡಿದ್ಯೋ ಅದನ್ನೆಲ್ಲವನ್ನು ಪೂರೈಸಿ ಮತ್ತೆ ಅರಮನೆಗೆ ಬಾ. ನಿನಗಾಗಿ ಕಾಯುತ್ತಾ ಇರುತ್ತೇನೆ. ಧನ್ಯೋಸ್ಮಿ ತಂದೆ. ಇದಾ ಶುಭಗಳಿಗೆ ಹೊರಟು
ಕಾಣಿಸಿಕೊಂಡಂತ ಹಾ. ಅಶ್ವತ್ಥರ ನಾಗ, ಅವನು ಕೂಡ ನಾಗಾದಿಗಳಲ್ಲಿ ಶ್ರೇಷ್ಠರಾಗಿ ಮೆರೆಯುವಂತ ವ್ಯಕ್ತಿ. ಹೌದು. ಪ್ರಪಂಚದಲ್ಲಿ ಮತ್ತೆ ಕಣ್ಣಿಗೆ ಕಾಣುವಂತ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣೋತ್ತಮರು ಮಾತ್ರ. ಅದನ್ನು ಬಿಟ್ರೆ ಅದನ್ನು ಬಿಟ್ಟೆ ನಾಗಾದಿಗಳು. ಹೌದು. ಅಲ್ಲಲ್ಲಿ ಕಲಿಯುಗದ ದೇವರು. ಕಲಿಯುಗದಲ್ಲಿ ಪೂಜೆ ಮಾಡಿದ್ರೆ, ಅರ್ಚನೆ ಮಾಡಿದ್ರೆ ಪ್ರಸಾದ ಸಿಗುವುದು ನಾಗನಿಂದ ಮಾತ್ರ. ಹೌದು. ಈಗ ಯಾವುದಕ್ಕಾದ್ರೂ ತೊಂದರೆ ಉಂಟಾ? ವಿಶೇಷವಾದಂತಹ ಗೌರವವನ್ನು ಹೊಂದಿದ್ದೇವೆ ನಾವು. ಪ್ರಪಂಚ ಮುಖದಲ್ಲಿ ಯಾವುದೇ ವ್ಯಕ್ತಿಗಳಿದ್ರೂ ಕೂಡ ಬೇರೆ ಯಾವುದೇ ವಿಚಾರಕ್ಕೆ ಹೆದರಿಕೊಳ್ಳುವುದಿಲ್ಲ. ಆದ್ರೆ ನಾಗ ಅಂತ ಹೇಳಿದ್ರೆ ಸಾಕು, ಮೊದಲು ಹೆದರಿಕೆ ಹುಟ್ಟುತ್ತದೆ ಅವರಿಗೆ. ಹೋಗೀಗ ಭೂಲೋಕದಲ್ಲಿ ಸಂಚಾರ ಮಾಡುವಂತ ವ್ಯಕ್ತಿಯಾದ್ರೂ ಕೂಡ ತಾನು ಸಂಚರಿಸುತ್ತಿರುವಂತಹ ದಾರಿಯಲ್ಲಿ ಒಂದು ಹಾವು ಸತ್ತಿದೆ ಅಂತ ಹೇಳಿ ಆದ್ರೆ ಅವ ನೋಡಿದವ ಮತ್ತೆ ತಿರುಗಿ ಬಂದು ನೋಡಿ ಹೋಗ್ತಾನೆ. ಇದು ನಮ್ಮ ನಾಗನ ಸಂತಾನದ ಹಾವೆಯೋ ಅಥವಾ ಬೇರೆ ಹಾವು ಅಂತ ನೋಡಿ ಹೋಗ್ತಾನೆ. ಯಾಕೆ? ನೋಡಿದ ಮೇಲೆ ಅವನಿಗೆ ದೋಷ ತಟ್ಟದೆ. ಹಾಗಾದ್ರೆ ನಾನು ನೋಡಿ ಅದಕ್ಕೆ ಏನಾದ್ರು ಉಪದೆ ಅಥವಾ ಈ ಹೊತ್ತಿನಲ್ಲಿ ಬೇಡಬೇಕಾದಂತ ಅತಿಥ್ಯವೇನಿದೆಯೋ ಅದನ್ನು ಮಾಡಿದೆ ಅಂತ ಆದ್ರೆ ಆ ಪಾಪ ಬರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ವಿಚಾರದಿಂದ ಅವನು ನೋಡಿ ಹೋಗ್ತಾನೆ. ಮತ್ತೆ ಯಾರನ್ನಾದ್ರೂ ಕೆಣಕಬಹುದು. ನಾಗಾದಿಗಳನ್ನು ಕೆಳಕೋದಕ್ಕೆ ಪ್ರಪಂಚ ಮುಖದಲ್ಲಿ ಯಾವ ವ್ಯಕ್ತಿಯೂ ಬಯಸುವುದಿಲ್ಲ. ಯಾರು ಕೂಡ ಮುಂದುವರಿಯುವುದಿಲ್ಲ. ಬಯಸಿದ ಅಂತ ಹೇಳಿ ಅಂದ್ರೆ ಅವನ ಅಂತಿಮ ದಿನ ಬಂತು ಅಂತ ಆಯ್ತು. ಅದು ಹೌದು. ಆ ಕುರಿತು ಯೋಚಿಸುವಾಗ ಆ ನಾಗನ ಶ್ರೇಷ್ಠ ಸ್ಥಾನದಲ್ಲಿ ಮೆರೆಯುತ್ತಿರುವಂತ ಅಶ್ವತ್ಥರ ನಾಗ ಯಾರಿದ್ದಾನೋ ಅವರ ಪ್ರೀತಿಯ ಮಕ್ಕಳಿದ್ದೇವೆ. ಹೌದು. ಅವರಿಬ್ಬರ ದಾಂಪತ್ಯದ ಪ್ರತೀಕ ಲೋಕಮುಖದಲ್ಲಿ ಕಾಣಿಸಿಕೊಂಡವರು ನಾವಿದ್ದೇವೆ. ನನ್ನನ್ನು ಕುಮುದ, ನಿನ್ನನ್ನು ಕುಮದಾಕ್ಷ ಎನ್ನುವ ಹಾಗೆ ಈ ಸಂದರ್ಭದಲ್ಲಿ ಕೇಳುತ್ತಾ ಇದ್ದಾರೆ. ನಾವು ಜೊತೆಯಾಗಿ ಜನಿಸಿದವರ ಕಾರಣ ಲೋಕಮುಖದಲ್ಲಿ ಹೇಳುವುದಕ್ಕೆ ಅವಳಿ ಮಕ್ಕಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಹೌದು. ಯಾವುದ್ರಲ್ಲಿ ನಮ್ಮಲ್ಲಿ ಭಿನ್ನತೆ ಕಾಣುವುದಕ್ಕೆ ಸಾಧ್ಯ, ಯಾವುದರಲ್ಲಿ ಭೇದವೂ ಇಲ್ಲ. ರೂಪದಲ್ಲಾಗಲಿ ಗುಣದಲ್ಲಾಗಲಿ ಉಡುಪಿನಲ್ಲಾಗಲಿ ಯಾವುದು ಪ್ರತ್ಯೇಕವಾಗಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಒಂದೇ ರೀತಿಯಾದ ಕಾರಣ. ಆದ್ರೆ ಈಗ ನಿನ್ನನ್ನು ಇಷ್ಟೊತ್ತಿಗೆ ಕರೆದದ್ದು ಯಾಕೆ ಗೊತ್ತಾ? ಯಾಕಣ್ಣ? ಎಂತದ್ದ ಇದು? ಏನ? ಎಷ್ಟು ಸಮಯ ಆಯ್ತು? ನಮ್ಮ ಗುರುಮಠದಲ್ಲಿ ನಮಗೆ ಕಲಿಸಬೇಕಾದ್ದು ನಾಗಾದಿಗಳಿಗೆ ಏನಲ್ಲ ಅದೆಲ್ಲ ಕಲಿಸಿದ್ದಾರೆ. ಎಲ್ಲವನ್ನು ಅಪ್ಪ ಮಾಡಬೇಕಾದ ಉಪದೇಶ ಎಲ್ಲ ಮಾಡಿದ್ದಾರೆ. ಆದ್ರೆ ಈಗ ನಾಗನಾದಂತ ನಮಗೆ ಈ ಪಾತಾಳದಲ್ಲಿ ಎಂತಾದ್ರೂ ಕೆಲಸ ಉಂಟಾ? ನಮಗೆ ಇರುವಂತಹ ಕೆಲಸ ಒಂದೇ, ಬರೇ ತಿರುಗಾಟ ಮಾಡೋದು ಬಿಟ್ಟು ನಾವು ಎಂತದ್ದಾದ್ರೂ ಮಾಡ್ತೇವ? ಅಲ್ಲ, ಇವತ್ತು ಮಾಡ್ತೇವ ಅಂತ ಹೇಳಿ ಅಲ್ಲ ವಿಷಯ ಹೇಳಿತು. ಕೆಲಸ ಅದು ಈಗ ಏನು ಗೊತ್ತುಂಟಾ ನನಗೆ? ಏನು? ನೋಡಿದ್ದನ್ನೇ ನೋಡಿ, ಕೇಳಿದ್ದನ್ನೇ ಕೇಳಿ, ಮತ್ತೆ ಈ ಪಾತಾಳ ಲೋಕದಲ್ಲೇ ತಿರುಗಿ 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 ಏನು ವಿಶೇಷ ಕಾಣುವುದಿಲ್ಲ. ಎಲ್ಲ ಕಂಡದ್ದನ್ನೇ ಕಂಡದ್ದು. ಯಾಕಂದ್ರೆ ಯಾವತ್ತು ನಾವು ಇರುವುದಿಲ್ಲ ಅಲ್ವಾ? ಕೇಳಿದ್ದನ್ನೇ ಕೇಳುದು, ನೋಡಿದ್ದನ್ನೇ ನೋಡುದು. ಈಗ ಮನಸ್ಸಿಗೆ ಏನಾಗ್ತದೆ? ಪ್ರತ್ಯೇಕವನ್ನು ಬಯಸ್ತದೆ. ಈಗ ಇದ್ದದ್ದನ್ನು ನೋಡಿದ್ರೆ ಈ ತಿಂದದ್ದನ್ನೇ ಆದ್ರೆ ತಿಂದದ್ದನ್ನ ಅದೇ ತಿನ್ನುದಲ್ಲ, ಅಂದ್ರೆ ತಿಂದ ವಸ್ತುವನ್ನೇ ಮತ್ತೊಮ್ಮೆ ಬಾರಿ ಅದನ್ನೇ ತಿಂದುವಂತಾದ್ರೆ ಅದು ರುಚಿ ಎಷ್ಟಾದ್ರೂ ಸ್ವಲ್ಪ ಬೇಸರ ಉಂಟಾಗುತ್ತದೆ. ಮತ್ತೆ ಪ್ರತ್ಯೇಕವಾದನ್ನು ಬಯಸ್ತದೆ. ಈಗ ನಮಗೆ ಒಮ್ಮೆ ಪರಿಸರವೆಲ್ಲ ಬದಲಾವಣೆ ಆಗ್ಬೇಕು. ನಾಗಗಳಿಗೇನು ಸಂಚಾರ ಮಾಡೋದಕ್ಕೆ ಎಲ್ಲಿ ಕಡಿವಾಣ ಅಂತಿಲ್ಲ, ಇಲ್ಲಿಯೂ ಕೂಡ ಆಕ್ಷೇಪ ಹೊಂದುವುದಿಲ್ಲ. ಹೌದೌದು. ಮತ್ತಿನ್ನು ಭೂಲೋಕದಲ್ಲಿ ನಾಗಬೀದಿ ಅಂತೇಳಿ ಪ್ರತ್ಯೇಕ, ಅಲ್ಲಿ ಯಾರು ಏನು ಮಾಡುವುದಿಲ್ಲ. ನಮಗೆ ಅಂತ ಒಂದು ದಾರಿ ನಿರ್ಮಿಸಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ ಹೇಗೆ? ಹೋಗ್ಲೇಬೇಕು ನೀವು ನಿಧಾನಗತಿಯಲ್ಲಿ ಹಾವು ಅಂತ ಹೇಳಿದ ಮೇಲೆ ಹೋಗ್ಲೇಬೇಕು. ಹಾಗಾಗಿ ಈಗ ಇದ್ದು ಮನಸ್ಸಿಗೆ ಬೇಸರ. ಅದು ಎಂತದ್ದು ಮಾಡುದು ಅಂತ ನಿನ್ನಲ್ಲೊಂದು ಅಭಿಪ್ರಾಯ ಇದ್ರೆ ಕೇಳುವ ಅಂತ. ಏನು? ಮನವರ ಮೇಲಗಳ ಕೌತುಕದ ವಿಜಯವ
ಮಾನಸದಿ ಸಂತೋಷ ನಾಗಸುತರು ಹೋಗುತ್ತಿರೆ ನಾಗಸುತರು ಹೋಗುತ್ತಿರೆ ದಾನಿಗಳ ನೋಡಿ ಜ್ಞಾನಿಗಳ ನೋಡಿ ಮನಸ್ಸು ಅದು ಒಂದೇ ಆಗಿರ್ತದೆ. ಆಗಿರ್ಬೇಕು. ಅದು ಯಾಕೆ ಹೇಳು? ಯಾಕೆ? ಅಣ್ಣ ತಮ್ಮಂದಿರಂತಹ ನಾವು ಸದಾ ಜೊತೆಯಲ್ಲಿ ಇರುವವರು ನಾವಾಗಿದ್ದೇವೆ. ಸರಿ. ಯಾವುದೋ ಒಂದು ರೀತಿಯ ಆಲೋಚನೆಯನ್ನು ಮಾಡಿದರೂ ಕೂಡ ಇಬ್ಬರು ಕೂಡ ಒಂದೇ ರೀತಿಯಾದಂತಹ ಆಲೋಚನೆಯಲ್ಲಿ, ಈಗ ಪ್ರತ್ಯೇಕವಾದಂತ ಇಬ್ಬರ ಆಲೋಚನೆ ಇದ್ರೂ ಕೂಡ ಇಬ್ಬರು ಜೊತೆಯಾಗಿದ್ದುಕೊಂಡು ಆ ವಿಚಾರದ ಕುರಿತು ತರ್ಕಿಸಿ ಕಡೆಗೆ ಯಾವುದು ಸರಿಯಾಗ್ತದೆ ಅಂತ ಒಂದು ತೀರ್ಮಾನಕ್ಕೆ ಬಂದು ಮುಂದುವರಿಯೋದು. ಅದು ಹೌದು. ಹಾಗಂತ ಬೇಕಾದಂತಹ ವಿದ್ಯೆಯನ್ನು ಕಲ್ತಿದ್ದೇವೆ, ಅದರ ಬಗ್ಗೆ ಯಾವುದೇ ಕೊರತೆ ಇಲ್ಲ. ಹಾಗಂತ ನಾಗಕುಮಾರ ಅಂತಹ ನಾವು ಸಂಚರಿಸುವುದೇ ನಮ್ಮ ಕೆಲಸ. ಹೌದು. ಆದ್ರೆ ಪಾತಾಳ ಲೋಕದಲ್ಲಿ ನಾವು ಹೋಗದೇ ಇರುವ ಜಾಗವೇ ಇಲ್ಲ. ನಾವಿಲ್ಲದ ಸಂಚಾರ ಎಲ್ಲಿ ಉಂಟು ಹೇಳು? ಮತ್ತೆ ಆದ್ರೆ ಈಗ ಬೇಸರ ಉಂಟಾಗುವುದು ಯಾಕೆ? ನಾವೀಗ ಒಂದು ಕಡೆ ಹೋದಲ್ಲಿಗೆ ಮತ್ತೊಮ್ಮೆ ಹೋಗುವಾಗ ಸ್ವಲ್ಪ ಬೇಸರ ಆಗುತ್ತದೆ. ಎಂತದ್ದು ದಿವಸ ಇಲ್ಲಿಗೆ ಬರುವುದು, ದಿವಸ ಇದನ್ನೇ ನೋಡುದು, ಅದು ಅನ್ನುವ ಹಾಗೆ ಇರ್ತದೆ ಮನಸ್ಸು. ಈಗ ಆ ಬೇಸರವನ್ನು ಹೋಗಲಾಡಿಸಬೇಕು ಅಂತ ಇದ್ರೆ ಒಂದು ಸರಿಯಾದಂತಹ ದಾರಿ ಉಂಟು. ಹೌದು. ನಾವೀಗ ಈಗ ಇರುವುದಿಲ್ಲಿ ಪಾತಾಳದಲ್ಲಿ, ಪಾತಾಳ ಲೋಕದಲ್ಲಿ. ಹೌದು. ಈಗ ಬೇಸರ ಹೋಗಲಾಡಿಸಬೇಕು ಅಂತ ಇದ್ರೆ ಒಂದು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ನಾವು ಸ್ವಲ್ಪ ಮೇಲೆ ಹೋಗ್ಬೇಕು. ಮೇಲಂದ್ರಲ್ಲಿ ಸ್ವರ್ಗಕ್ಕೆ? ಅದಕ್ಕಿಂತ ಸ್ವಲ್ಪ ಕೆಳಗೆ. ಸ್ವರ್ಗದಲ್ಲಿ ಏನು ವಿಶೇಷ? ಸ್ವರ್ಗದಲ್ಲಿ ಎಂತದ್ದು ನೋಡು ಸುಮ್ಮನೆ ಅಲ್ಲ. ಭೂಲೋಕದ ಮಾನವರಿಗೆ ಸ್ವರ್ಗಕ್ಕೆ ಹೋಗಬೇಕೆನ್ನುವ ಹಾಗೆ ಮನಸ್ಸಿರ್ತದೆ. ಆದ್ರೆ ನಾಗ ಸಂತತಿಗಳು ನಾವು, ನಮಗೆ ಸಂಚರಿಸುವುದೇ ಒಂದು ಸ್ವರ್ಗ. ಹಾಗಿರ್ಬೇಕು ಅಂತ ನಾವು ಹೋಗಬೇಕಾದದ್ದು ಎಲ್ಲಿಗೆ? ಭೂಲೋಕಕ್ಕೆ. ಈಗ ಭೂಲೋಕಕ್ಕೆ ಅನ್ನುವ ಹಾಗೆ ಆಯ್ಕೆ ಮಾಡಿಕೊಳ್ಬೇಕಿದ್ರೆ ಏನಾದ್ರೂ ಬೇಕಲ್ಲ, ಸುಮ್ಮನೆ ಎಲ್ಲ ಆಯ್ಕೆ ಮಾಡಿಕೊಳ್ಳೋದಕ್ಕಾಗುದಿಲ್ಲ. ಭೂಲೋಕದಲ್ಲಿ ಅನೇಕ ಮಂದಿ ಮಾನವರಿದ್ದಾರೆ, ಸಾಮಾನ್ಯರಲ್ಲ, ಜ್ಞಾನಿಗಳು ಹೌದು, ದಾನಿಗಳು ಹೌದು. ಬೇಕಾದಂತಹ ದಾನಗಳನ್ನು ಮಾಡುತ್ತಾರೆ. ಜ್ಞಾನವುಳ್ಳವರು ಭೂಲೋಕದವರಿದ್ದಾರೆ, ಬಹಳಷ್ಟು ಜ್ಞಾನವುಳ್ಳಂತಹ ಮೇಧಾವಿಗಳಿದ್ದಾರೆ. ಅದು ಹೌದು. ಈಗ ಯಾವ ರೀತಿ ಅವರಿದ್ದಾರೆ ಎಂಬುದನ್ನು ನೋಡಿದ ಹಾಗೂ ಆಗುತ್ತದೆ. ಮತ್ತೊಂದು ಹೆಸರುಂಟು ಭೂಲೋಕಕ್ಕೆ. ಹೇಗೆ? ನಿತ್ಯ ನೂತನ ಪ್ರಪಂಚ ಯಾವುದು ಅಂತ ಕೇಳಿದ್ರೆ ಅದು ಭೂಲೋಕ. ಹೌದಾ? ಈಗ ಅಲ್ಲಿಗೆ ಹೋದೆವು ಅಂತಾದ್ರೆ ನಮ್ಮ ಪಾಲಿಗೆ ಬಾಧಿಸಿದಂತಹ ಈ ಬೇಸರ ಎಲ್ಲವೂ ಕೂಡ ಹೋಗಲಾಡಿಸುವುದಕ್ಕೆ ಇದುವೇ ಸರಿಯಾದಂತಹ ದಾರಿ. ಭೂಲೋಕದಲ್ಲಿ ಅಂದ್ರೆ ಇವತ್ತು ನೋಡಿದ್ದು, ಹೌದು, ನಾಳೆ ಅದೇ ಸ್ಥಳದಲ್ಲಿ ಬಂದು ನೋಡಿದೆ ಅಂತ ಎಂತ ಕಾಣುದು?
ಕಾಣುವುದಕ್ಕೆ ಸ್ವಲ್ಪ ಸಾಧ್ಯ. ವ್ಯತ್ಯಾಸ ಕಾಣ್ತದೆ. ಪ್ರತ್ಯೇಕವಾಗಿ ಕಾಣುವುದಕ್ಕೆ ಸಾಧ್ಯ ಉಂಟು. ಅದು ಹೌದು. ಮತ್ತೆ ಜ್ಞಾನಿಗಳ ಜೊತೆಯಲ್ಲಿ ಇದ್ದೇವಂತಾದ್ರೆ ಹ. ನಾವು ಸ್ವಲ್ಪ ಅವರ ಸಹವಾಸವನ್ನು ಹೊಂದಿದ್ರೆ ಹ. ನಮ್ಮ ಜ್ಞಾನಕ್ಕೂ ಸ್ವಲ್ಪ ಹೆಚ್ಚಿಗೆ ಬರುವುದಕ್ಕೂ ಸಾಧ್ಯ ಉಂಟು. ಅದು ಹೌದು. ಯಾಕಂತ ಹೇಳಿದ್ರೆ ಯಾಕೆ? ನಾವು ನಮ್ಮ ಜಗತ್ತೇ ನಮ್ಮ ಊರೇ ನಮ್ಮದು ದೊಡ್ಡದು ಅಂತ ಯಾವಾಗ್ಲೂ ಹೇಳಿಕೊಳ್ಳುವುದಕ್ಕೆ ಆಗುವುದಿಲ್ಲ ಸಾಧ್ಯ. ತಿಳಿದುಕೊಳ್ಳುವುದು. ಇದು ಯಾಕೆಂತ ಹೇಳಿದ್ರೆ ಮಂಡೂಕದ ಕಥೆ ಆದೀತು. ಅದು ಹೇಗೆ? ಬಾವಿಯೊಳಗಿದ್ದುಕೊಂಡು ಹ. ಬಾವಿಯಲ್ಲಿರುವುದೇ ಶ್ರೇಷ್ಠ, ಇದಕ್ಕಿಂತ ಒಳಗೆ ಬೇರೆ ಏನು ಇಲ್ಲ ಅಂತ ಆಲೋಚನೆ ಮಾಡಿ ಹೊರಗಿನ ಪ್ರಪಂಚ ಅದಕ್ಕೆ ಗೊತ್ತಿರುವುದು. ಅದಕ್ಕೆ ಗೊತ್ತಿಲ್ಲ. ಹೌದು. ಈಗ ನಾಗಾದಿಗಳಾದಂತ ನಾವು ಕೇವಲ ಪಾತಾಳದಲ್ಲಿ ವಿಶೇಷ ಇಲ್ಲ, ಕೇವಲ ಪಾತಾಳಕ್ಕೆ ಸೀಮಿತ ಅಂತ ನಾವು ಆಗಬಾರ್ದು. ಇನ್ನು ವಿಶೇಷತೆಯನ್ನು ಕಾಣಬೇಕಿದ್ರೆ ಭೂಲೋಕದಲ್ಲಿ ಇರಬೇಕು, ಅದರ ಗಮನವನ್ನು ಸೆಳೆಬೇಕು, ಹೌದು. ಅಲ್ಲಿರುವಂತಹ ವಿಶೇಷತೆಯನ್ನು ಕಾಣಬೇಕು, ಜ್ಞಾನವನ್ನು ಸಂಪಾದಿಸಬೇಕು, ಕೆಲವು ಒಳ್ಳೆಯವರ ಕೆಟ್ಟವರ ಸಹವಾಸ ಯಾವ ರೀತಿ ಇರ್ತದೆ ಅಂತ ತಿಳಿಬೇಕು. ಅದು ಹೌದು. ಅದೆಲ್ಲ ಆಗಬೇಕಿದ್ರೆ ಭೂಲೋಕಕ್ಕೆ ಹೋಗಬೇಕು. ಹೌದಲ್ಲ? ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಹ. ನಮ್ಮ ಮನದ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ಹ. ಭೂಲೋಕಕ್ಕೆ ಹೋಗುವುದೇ ಸರಿಯಾದಂತಹ ದಾರಿ ಎನ್ನುವ ಹಾಗೆ ನಾನು ಕಂಡುಕೊಂಡಿದ್ದೇನೆ. ಹ. ನಿನ್ನ ಒಪ್ಪಿಗೆ ಉಂಟಾ? ತಮ್ಮ, ಹ. ಇಷ್ಟೊಂದು ಸಂತೋಷಕರವಾದಂತಹ ವಿಚಾರವನ್ನು ಹೇಳುವಾಗ ನಾನು ಯಾವತ್ತೂ ಇಲ್ಲ ಅಂತ ಹೇಳುದಿಲ್ಲ. ಆಹಾ. ಈಗ ಹಾಗೆ ನಾನು ಹೇಳಿದ್ಯಾಕೆ, ನಾವಿಬ್ಬರು ಜೊತೆಯಲ್ಲಿ ಮಾತಾಡಿಕೊಳ್ಳುವಾಗ ಯಾವುದೇ ಒಂದು ವಿಚಾರ ಬಂದಿರೋದು ಯಾಕೆ ಏನು ಅಂತ ಪ್ರಶ್ನೆ ಬರ್ತದೆ. ಹೌದು. ಆಗ ನೀನು ಹೇಳಿದಿ ಋಷಿಮುನಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಹ. ರಾಜಾದಿರಾಜರಿದ್ದಾರೆ, ಸತ್ಯವಂತರು ಇದ್ದಾರೆ, ಸುಳ್ಳುಗಾರರು ಇದ್ದಾರೆ, ಅವರದ್ದೆಲ್ಲ ಅನುಭವ ಯಾವ ರೀತಿ ಇದೆ, ಜ್ಞಾನಿಗಳ ಜ್ಞಾನ ಸಂಪಾದನೆ ಯಾವ ರೀತಿ ಇದೆ, ಹೌದು. ಅದೆಲ್ಲ ತಿಳಿದುಕೊಳ್ಳೋದಕ್ಕೆ ಯೋಗ್ಯವಾಗ್ತದೆ. ಹೌದಣ್ಣ. ಈಗ ತಿರುಗಾಟ ಮಾಡಿದ್ರೆ ಬರೇ ತಿರುಗಾಟ ಅಂತ ಆಗಬಾರ್ದು. ನಾವು ಏನನ್ನಾದ್ರೂ ಸಂಪಾದನೆ ಮಾಡಿದ್ದೇವೆ ಅನ್ನೋದು ಆ ತಿರುಗಾಟದಲ್ಲಿ ಆಗ್ಬೇಕು. ನಮ್ಮ ತಿರುಗಾಟದಲ್ಲಿ ಸ್ವಲ್ಪ ಆದ್ರೂ ಸಂಪಾದನೆ ಆಗಬೇಕು. ಹಾಗಿದ್ರೆ ತಡ ಮಾಡುದು ಸರಿಯಲ್ಲ. ಮತ್ತೆ? ಸಂತೋಷಕರವಾದಂತಹ ವಿಚಾರ, ಇಬ್ಬರು ಜೊತೆಯಾಗಿ ತೆರಳೋಣ. ಲೋಕಕ್ಕೆ ಬಂದು ನೋಡಿದರು ನನ್ನ ವಿಚಿತ್ರ ವಸ್ತುಗಳ ಪ್ರಾಣಿಗಳ, ನನ್ನ ವಿಚಿತ್ರ ವಸ್ತುಗಳ ಪ್ರಾಣಿಗಳ ಪ್ರತ್ಯಲೋಕಕ್ಕೆ ಬಂದು ನೋಡಿದರು, ಪ್ರತ್ಯಲೋಕಕ್ಕೆ ಬಂದು ನೋಡಿದರು ನಾನಾ ವಿಚಿತ್ರ ವಸ್ತುಗಳ ಪ್ರಾಣಿಗಳ, ನಾನಾ ವಿಚಿತ್ರ ವಸ್ತುಗಳ ಪ್ರಾಣಿಗಳ. ಮತ್ತೆ ವಿದ್ಯಾಡವಿಗೆ ಬಂದು ಬಳಲಿಗೆ, ಮತ್ತೆ ವಿದ್ಯಾಡಗೆ ಬಂದು ಬಳಲಿಕೆಯ ಕಳೆಯುತ್ತ ಮರದಡಿಯೊಳ್ ಹೊರಗಿರಲು
ಸರಿ ಪರನಡಿಯೊಂದು ಬಳಲಿಗೆಯ ಕಳೆಯುತ್ತ ಮರನಡಿಯ ಹೊರಗಿನ ಯುಗನಂದೋ ಲೋಕಕ್ಕೆ ಬಂದು ನೋಡಿದನು ಅಮ್ಮಯ್ಯ ನೇರವಾಗಿ ತೆವಳುತ್ತಾ ತೆವಳುತ್ತಾ ಭೂಲೋಕವನ್ನು ಸ್ಪರ್ಶ ಮಾಡಿದವರು ನಾವಿದ್ದೇವೆ. ಹೌದಣ್ಣ, ಏನು ಸಂತೋಷವ, ಹೌದಣ್ಣ, ಏನು ಸಂತಸವ, ಬಹಳ ಉಲ್ಲಾಸ. ಅಬ್ಬಬ್ಬ ಅಬ್ಬಬ್ಬ. ಹಾಗಂತ ಪಾತಾಳದಲ್ಲಿ ನಮಗೆ ಉಲ್ಲಾಸ ಇರ್ಲಿಲ್ಲ ಅಂತೇಳಿ ಅಲ್ಲ, ಆದ್ರೆ ಇಲ್ಲಿ ಅಧಿಕವಾದಂತಹ ಉಲ್ಲಾಸ 100 ಪಟ್ಟು ಹೆಚ್ಚಾಗಿ ನಮಗೆ ಆ, ಉಲ್ಲಾಸ ಸಂತೋಷ ಎಲ್ಲ ಒಮ್ಮೆಂದ ಮೇಲೆ ಉಂಟಾಗುತ್ತಾ ಇದೆ. ಅದ್ಯಾಕೆ ಹೇಳು? ಇಲ್ಲಿರುವಂತಹ ಪರಿಸರವನ್ನು ಕಂಡಾಗ ಹ. ಉದ್ಗಾರ ಸಂತೋಷ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಹೌದಣ್ಣ, ಈ ರೀತಿ ಸಂತೋಷ ಆದ ಯಾಕೆ ಯಾಕೆ? ನೋಡಿದ್ಯಾ? ಹಾ, ಕರ್ಮ ಪ್ರಪಂಚದತ್ತ ಸರಿಯಾಗಿ ಒಮ್ಮೆ ನೋಡಿದಂತಾದ್ರೆ ಹೇಗಣ್ಣ? ಹಚ್ಚ ಹಸಿರಿನಲ್ಲಿ ಪ್ರಕೃತಿ ಸೌಂದರ್ಯ ಮೆರೆದು ನಿಂತಿದೆ. ಹೌದಣ್ಣ, ಆ ಹಚ್ಚ ಹಸಿರಿನ ಸೌಂದರ್ಯವನ್ನು ಕಂಡಾಗ ಮೈ ಮನಗಳಿಗೆ ಒಂದು ರೀತಿಯ ಸಂತೋಷ ಉಂಟಾಗ್ತಾ ಇದೆ. ಹೌದಣ್ಣ. ಅದೆಲ್ಲ ಬಿಡು, ಮತ್ತೆ ಇನ್ನೊಂದು ಕಡೆಯಲ್ಲಿ ನೋಡು, ಹೇಗೆ? ಯಜ್ಞಕುಂಡವನ್ನೇ ನಿರ್ಮಾಣ ಮಾಡಿ ಬ್ರಾಹ್ಮಣೋತ್ತಮರೆಲ್ಲರೂ ಸೇರಿ ಹ. ಮಂತ್ರಘೋಷವನ್ನು ಗೈತಾ ಇದ್ದಾರೆ. ಹೌದಣ್ಣ, ಯಾಗಕ್ಕೆ ಬೇಕಾದಂತಹ ಹವಿಷ್ಯಗಳನ್ನು ಈ ಹೊತ್ತಿನಲ್ಲಿ ಹಾಕುವುದರ ಮೂಲಕ ಅದರಿಂದ ಉಂಟಾಗುವಂತಹ ಹೋಮದ ಧೂಮದಿಂದ ಆ ಹೊರಟಂತಹ ಪರಿಮಳ, ಹ. ಆ ಸುವಸ್ಸಿನ ಪರಿಮಳ ಎಷ್ಟು ಗಮ್ಯವಾಗಿ ಎಷ್ಟು ಆಕ್ರಮಿಸಲಿಕ್ಕೆ ಬರೀ ಸಂತೋಷ ಉಂಟಾಗ್ತಾ ಇದೆ. ಬಹಳ ಸಂತೋಷ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಮತ್ತೆ ಹೇಗೆ? ಗುರುಮಠ ನೋಡಿದ್ದೆ, ವಿದ್ಯಾರ್ಥಿಗಳೆಲ್ಲ ಹೇಗೆ ಕುಳಿತು ಹ. ಗುರುಗಳು ಆಡುವಂತಹ ಪಾಠವನ್ನು ಚೆನ್ನಾಗಿ ಕೇಳಿಸಿಕೊಳ್ತಾ ಇದ್ದಾರೆ. ಹೌದಣ್ಣ. ಮತ್ತೊಂದು ಕಡೆಯಲ್ಲಿ ಏನಿದು ಆಟ ನಡೀತಾ ಇದೆ, ಹಾ. ಸಂಭ್ರಮದಿಂದ ಎಲ್ಲರೂ ಆಟವಾಡಿಕೊಳ್ತಾ ಇದ್ದಾರೆ. ಸಂತೋಷದಿಂದ. ಇನ್ನೊಂದು ಕಡೆಯಲ್ಲಿ ಹೇಳಿಕೊಳ್ಳುವುದಕ್ಕಾಗಿ ವಿಶೇಷ ಬರೀತಾರೆ. ಭಾಗವತೋತ್ತಮರು ತಮ್ಮದ್ದಾದಂತಹ ಹರಿಕೀರ್ತನೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೌದು. ಎಲ್ಲ ಕಡೆಯಲ್ಲಿ ನೋಡಿದ್ರು ಕೂಡ ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವೇ. ಹೌದಣ್ಣ, ನಿನ್ನ ಮನಸ್ಸಿಗೆ ಹೇಗೆ? ಮೇಲೆ ನೋಡಿದ್ರೆ ನೀಲ ಗಗನ, ಹಾ. ಕೆಳಗೆ ಶಾಂತ ಭವನ, ಹಾ. ಸುಪ್ರಸನ್ನವಾದಂತಹ ವಾತಾವರಣ. ಹಾ. ಮಾತ್ರ ಅಲ್ಲ, ಹೂವ ಬಿಟ್ಟಿಹೆ, ಹೂವ ತೊಟ್ಟಿಹೆ, ಹೂವ ನುಟ್ಟಿವೆ ಮರಗಳು. ಸಹ ಚೈತ್ರ ಯಾತ್ರೆಗೆ ಬಂದು ನಿಂತಿಹ 100 ಚೆಲುವಿನ ರಥಗಳು. ರಥಗಳು. ಕಾಮರತಿಯರು ಬಂದು ಆಡುವ ರಾಸಲೀಲಾ ಪಥಗಳು. ಹಾ. ಭವನನ ಭವನವೋ ಹಾ. ವಸಂತನ ವಿಹಾರ ಕ್ಷೇತ್ರ. ಆಹಾ. ಏನು ತಿರುಪ ಈ ಪ್ರದೇಶವನ್ನು ಕಾಣುವಾಗ ಆಶ್ಚರ್ಯವಾಗುತ್ತದೆ. ಸರಿ, ಆದ್ರೆ ಈಗ ಬಂದಿದ್ದೇವೆ, ಹೌದು, ಹೌದು. ಆಗಿಂದ ತಿರುಗಾಟ ಮಾಡ್ತಾ ಇದ್ದೇವೆ, ಮಾಡ್ತಿದ್ದೇವೆ. ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದೇವೆ. ಹೌದಣ್ಣ. ಆದ್ರೆ ಆದ್ರೆ ಈಗ ಒಂದು ರೀತಿಯಂತ ಜಾಡ್ಯ ಉಂಟಾಗ್ತಾ ಇದೆ. ಹೌದಣ್ಣ. ಅಂದ್ರೆ ಯಾವುದು? ಅದು ಹೇಗೆ? ಈ ನಾವು ವೇಗವಾಗಿ ಸಂಚರಿಸಿದ ಕಾರಣ ಏನೋ ಒಂದು ರೀತಿಯಾದಂತ ಕುಣಿದು ಕುಣಿದು ಅಥವಾ ಇಲ್ಲಿ ತಿರುಗಾಟ ಮಾಡಿ ಒಂದು ಏನೋ ಮತ್ತೆ ಪಾತಾಳದಲ್ಲಿರುವಾಗ ಇಷ್ಟು ಬಿಸಿ ಅನುಭವ ಆಗ್ಲಿಲ್ಲ ನಮ್ಗೆ. ಹೌದೌದು. ಸ್ವಲ್ಪ ಮೇಲೆ ಬರುವಾಗ ಬಹಳ ಬಿಸಿ ಆಗ್ತಾ ಉಂಟು. ಅಂದ್ರೆ ನಾವು ಸ್ವಲ್ಪ ಕೆಳಭಾಗದಲ್ಲಿದ್ದೇವೆ. ಹೌದು. ಅಲ್ಲಿ ಯಾವಾಗಲೂ ತಂಪಿನ ತಂಪು ವಾತಾವರಣ. ಇರ್ತದೆ. ಇಲ್ಲಿಯ ಬಿಸಿ ಅಲ್ಲಿಗೆ ಮುಟ್ಟುವಾಗ ನಮಗೆ ತಂಪಾಗಿರ್ತದೆ, ಎಷ್ಟಾದ್ರೂ ಬಿಸಿ ತಾಗುದಿಲ್ಲ. ಹೌದು. ನೋಡುವ, ಆದರೂ ಕೂಡ ವಿಶ್ರಾಂತಿಯನ್ನು ಹೊಂದಬೇಕೆನ್ನುವಂತ ಆಸೆ ಉಂಟಾಗ್ತದೆ. ಹೌದು. ಆಗಲಿ, ಕಾಣುತ್ತಾ ಕಾಣುತ್ತಾ ಸ್ವಲ್ಪ ಪರಿಸರವನ್ನು ನೋಡಿ ಯಾವ ಎತ್ತರವಾದಂತಹ ವೃಕ್ಷ ಸಿಗ್ತದೆ ಹೌದು. ಅದರಲ್ಲೇ ಕುಳಿತು ಸ್ವಲ್ಪ ವಿಶ್ರಾಂತಿಯನ್ನು ಹೊಂದುವುದು ಯೋಗ್ಯ. ಇಬ್ಬರು ಮಾತಾಡಿಕೊಂಡು ಮುಂದೆ ಹೋಗುವ. ಮುಂದುವರಿ. ಅಣ್ಣಗುವುದನ ನಿದ್ರಿಸಲು ಬೇಳ್ ಹಣ್ಣು ಹಂಬಲ ನಾಯ್ದು ತರಲು, ಹಣ್ಣು ಹಂಬಲ ನಾಯ್ದು ತರಲು. ಅಣ್ಣಗುವುದನ ನಿದ್ರಿಸಲು
ಅರಣ್ಯದೊಳಗ್ ಓರ್ವನಿರುತ ಅರಣ್ಯದೊಳಗ್ ಓರ್ವನಿರುತ ಅರಣ್ಯದೊಳಗ್ ಓರ್ವನಿರುತ ಅಣ್ಣ ಗುಮದಲ ನಿದ್ರಿದುದ ಹಣ್ಣು ಹಂಬಲನಾಯ್ದುದ ಭಿನ್ನರಣ್ಯದ ಓರ್ವನಿರುತ ಅಣ್ಣ ಕುಮುದನ ನಿದ್ರಿಸಲು ಬೇಡು ಹಣ್ಣು ಹಂಬಲನಾಯ್ದು ತರಲು ನಿದ್ರಿಸಲು ಬೇಡು ಹಣ್ಣು ಹಂಬಲನಾಯ್ದು ತರಲು ಭಿನ್ನದೈದಿನ ಹೃದಯ ನೀಗಳಿಗೆ ಅರಣ್ಯದೊಳ ಓರ್ವನಿರಲಿದ್ದಾಗ ಭೂಲೋಕದಲ್ಲಿರುವಂತಹ ಪ್ರಕೃತಿಯನ್ನು ಆಸ್ವಾದಿಸುವಂತಹ ಈ ಕಾಲದಲ್ಲಿ ಅಣ್ಣನಿಗೆ ಪಾಲಿಸಿದಂತಹ ಆಯಾಸ, ಹಾಗಾಗಿ ಅಣ್ಣನು ಒಂದು ಮರದ ಬುಡದಲ್ಲಿ ನಿದ್ರಿಸುತ್ತಾ ಇದ್ದಾನೆ. ಹಾಗಂತ ಕೇವಲ ಆಯಾಸ ಆದದ್ದಲ್ಲ, ನಮ್ಮ ಪಾಲಿಗೆ ಬಾಧಿಸಿದಂತಹ ಬಾಯಾರಿಕೆ ಹಾಗೂ ಹಸಿವು ಅದನ್ನು ನೀಗಿಸಬೇಕು ಇರುವಂತಹ ಉದ್ದೇಶದಿಂದ ಅಣ್ಣನನ್ನು ಅಗಲಿ ಅರೆದೂರ ಬಂದದಷ್ಟೇ ತಡ ಬೇಕಾದಂತಹ ಹಣ್ಣು ಹಂಪಲೆಲ್ಲವೂ ಕೂಡ ಗೋಚರಿಸುತ್ತಾ ಉಂಟು. ಮಾತ್ರವಲ್ಲದೆ ಕುಡಿಯುವುದಕ್ಕೆ ಬೇಕಾದಂತಹ ನೀರುಗಳು ಉಂಟು. ಆ ನೀರನ್ನು ಸಂಗ್ರಹಿಸಿ ಅಣ್ಣನನ್ನು ಕಾಣುವುದಕ್ಕೆ ಆದಷ್ಟು ಬೇಗ ತೆರಳುತ್ತೇವೆ. ಪರಿಯ ಹೊಸದಾಯ್ತು
ರಾಕ್ಷಸಿಗಳೋದ್ಧಾರಕ್ಕೆ ಇರುವಂತ ಸ್ಥಳ ವಿಂಧ್ಯಾರಣ್ಯದ ವಜ್ರಲೇಖಿಯೋ ಎಂದುಕೊಂಡಿದ್ದೆ. ನಾನೇ ಸರಿ ಹೊರಟು ಬಂದಂತ ಕಾರ್ಯಕಾರಣ ಮಾತಾಡುವುದಕ್ಕುಂಟು. ವಿದ್ಯಾರಣ್ಯದ ಮಧ್ಯದಲ್ಲಿ ಕೆಲವರು ಹೊಸತಾಗಿ ಹೊರಟು ನಿಂತಾಗ ಕೆಲವರು ಈ
ರೀತಿಯಲ್ಲಿ ಕೆಲವರಿಗೆ ಹೆದರಿಕೆ ಆಗ್ತದೆ. ಯಾಕೆ? ಆದ್ರೆ ಈ ಪ್ರದೇಶದಲ್ಲಿ ಹ, ಹೆದರುವವರು ಯಾರಿಲ್ಲ ಅಂತಲ್ಲ, ಹ, ನಾನು ಹೆದರಿಸುವುದಕ್ಕಿದ್ದವಳು ಅಲ್ಲ. ಆಹಾ. ಇವತ್ತಿನ ಊಟ ಸ್ವಲ್ಪ ಹೆಚ್ಚಾಯ್ತು ಅಂತ. ಹೌದಾ? ಹೌದೌದು, ಯಾಕೆ? ನನಗೆ ಅದು ಗೊತ್ತೇ ಆಗ್ಲಿಲ್ಲ. ಓಹೋ. ನಾನೇ ಬೇಯಿಸುವುದು ನಾನೇ ತಿನ್ನುವುದಲ್ವಾ, ಹಾ, ಹಾಗಾಗಿ ಲೆಕ್ಕಕ್ಕೆ ತಗೊಳ್ಲಿಕ್ಕಿಲ್ಲ. ಹೌದು. ಅದು ಕೂಡ ಯಾವ ರೀತಿಯ ಔತಣ, ಯಾವುದು? ಹೊಟ್ಟೆ ಬಿರಿಯುವ ಹಾಗೆ. ಹ, ನಿನ್ನೆ ಎಷ್ಟು ತಂದಿರಿಸಿದ್ದೇನೋ ಹ, ಅದನ್ನೆಲ್ಲ ಇವತ್ತು ಮುಗಿಸಿದ ಹಾಗಾಯ್ತು. ಓಹೋ. ನನ್ನ ಪರಿಚಯ ಆಯ್ತಾ ನಿಮಗೆ? ಗೊತ್ತಾಗ್ಲಿಲ್ಲ. ಈ ಕಾಡು ಯಾವುದು ಗೊತ್ತಾ? ಹ. ವಿಂಧ್ಯಾರಣ್ಯ. ಓಹೋ. ಇದು ದೊಡ್ಡ ಕಾಡು. ಆಹಾ. ಈ ಕಾಡಿನಲ್ಲಿ ಎಷ್ಟು ದೂರ ನೀವು ಹೋದ್ರೂ ಕೂಡ ಹೋಗಿ ಮುಟ್ಲಿಕ್ಕಿಲ್ಲ, ಹೌದಾ? ಅಷ್ಟು ದೊಡ್ಡ ಕಾಡು ಇದು. ಹ್ಮ್ ಹ್ಮ್. ಈ ಕಾಡಿನಲ್ಲಿ ಹ, ಸ್ವಲ್ಪ ತುಸು ದೂರದಲ್ಲಿ ಹ, ಒಂದು ಪುರ, ಹ. ವಜ್ರಪುರ ಅಂತ. ಓಹೋ. ಅಲ್ಲಿ ಹ, ಅರಸ ಅಂತ ಹೇಳಲಿಕ್ಕಿಲ್ಲ, ಮತ್ತೆ? ರಾಣಿ. ಓ, ಯಾರು? ಯಾರು? ವಜ್ರಲೇಖಿ. ಓ. ನಿಮ್ಗೆ ಹೆಸರು ಕೇಳುವಾಗ ಹ, ಹೇಗೆ ಅನಿಸ್ತದೆ? ವಜ್ರ. ಅಲ್ಲಲ್ಲ, ಈ ಹೆಸರು ಕೇಳುವಾಗ ಹೇಗೆ ಅನಿಸ್ತದೆ? ಹೀಗೆ. ಒಂದು ರಕ್ಕಸಿಯ ಹೆಸರೀಗ ಉಂಟಾ? ಹೌದು. ದುಷ್ಟ. ಥು, ಎಂತ ಹೌದು. ಮತ್ತೆ? ನಿಮ್ಮಂತಹ ಒಬ್ಬ ಹ, ಸಾಧು ಸಂತರಿಗಿರುವ ಹೆಸರಿಲ್ವಾ? ಹೌದು. ಹಾಗಿಲ್ವಾ? ಹೌದಾ? ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಹಾಗೆ ಕರೆಯುವುದಿಲ್ವಾ? ಹಾ, ವಜ್ರಲೇಖ. ವಸಂತಿ, ಜಯಂತಿ, ವಜ್ರಲೇಖ ಹಾಗೀಗಂತ. ಹೌದು. ನನಗೆ ನನ್ನ ಅಪ್ಪ ಇರಿಸಿದ್ದೇನು ಹ, ವಜ್ರಲೇಖ. ಹ. ಆದ್ರೆ ಎಂತ ಏನು ಮಾಡುವುದು? ರೂಪ ಯಾಕೆ? ರೂಪವ ನಮ್ಮ ಹುಟ್ಟುಗುಣ ಬಿಡುವುದಕ್ಕಾಗುವುದಿಲ್ಲ. ಓಹೋ. ನಾನು ರಾಕ್ಷಸಿಯಾಗಿ ಹ, ಈ ಪ್ರದೇಶದಲ್ಲಿ ಹ. ತಿರುಗಾಡುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ನನಗೊಬ್ಬ ಅಣ್ಣ ಇದ್ದಾನೆ, ಓಹೋ. ದುಂದು ಅಂತ. ಹ, ಹೌದಪ್ಪ. ದುಡ್ಡು. ವಾ, ದುಡ್ಡು ಅಲ್ಲ, ನಿಮ್ಗೆ ದುಡ್ಡಿದ್ದು ಒಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ದುಂದು ಅಂತ. ಅವಳ ತಂಗಿಯಾಗಿ ಹ. ಈ ವಿದ್ಯಾರಣ್ಯದಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವಳು ನಾನು. ಓಹೋ. ಒಂದು ಮನೆಯಲ್ಲಿ ಒಂದು ಕಲಹ ನಡೆಯುವುದು ಏನು ಹೌದು. ನಿಮಗೆ ಹೇಳಿಕೊಡ್ಬೇಕಾಗಿಲ್ಲ, ಹ, ಯಾವ ರೀತಿಯಿಂದಲೂ ನಡೆಯುತ್ತದೆ. ಹ, ನನ್ನ ಅಣ್ಣನಿಗೂ ನನಗೂ ಹ. ಕಲಹ ನಡೆದದ್ದಲ್ಲ, ಹ್ಮ್. ಒಂದು ರೀತಿಯ ಪ್ರೀತಿಯೇ ಇತ್ತು. ಹ. ಏನು ಮಾಡುವ, ನಾನು ಪ್ರಾಯಕ್ಕೆ ಬಂದ ಹೆಣ್ಣಾದ್ರೂ ಕೂಡ ಹ. ನನಗೆ ಅಣ್ಣ ಮದುವೆ ಮಾಡಿಸ್ಲಿಲ್ಲ ಅಂತ. ಮದುವೆ ಮಾಡ್ಲಿಲ್ಲ? ಇಲ್ಲಪ್ಪ, ಮದುವೆ ಆಗ್ಲಿಲ್ಲ? ಅವ ಎಂತ ಹೇಳುದು ಗೊತ್ತುಂಟಾ? ನಿನಗೆ ಸರಿಯಾದ ಪುರುಷ ಇಲ್ಲ ಅಂತ. ಓಹೋ. ನೀವೊಂದು ಸರಿಯಾಗಿ ಯೋಚನೆ ಮಾಡಿ, ಹ, ಒಂದು ಹುಡುಗಿಗೆ ಒಬ್ಬ ಹುಡುಗ ಅಂತ ಇರ್ತಾನೆ ಇಲ್ವ ಊರಿನಲ್ಲಿ? ಹ, ನೀವು ಹುಡುಕಬೇಕು ಸರಿಯಾಗಿ, ಹೌದು. ಹುಡುಕಿದ್ರೆ ಜೊತೆ ಸಿಗ್ತದೆ. ಸಿಗ್ತದೆ. ನನಗೆ ಅಣ್ಣ ಮದುವೆ ಮಾಡಿಸದೇ ಇದ್ದ ಕಾರಣ ಹ್ಮ್. ನನಗೆ ಈಗ ದ್ವೇಷ ಹುಟ್ಟಿದ್ದು ಯಾರಲ್ಲಿ ಗೊತ್ತಾ? ಓ. ಪುರಯವಿರೋಧನ ಭವಾನಿ. ಸಂಭ್ರಮದಿ. ಓಹೋಯ್! ಓಯ್. ನನಗೆ ಈಗ ದ್ವೇಷ ಯಾರಲ್ಲಿ ಗೊತ್ತಾ? ಪುರುಷರಲ್ಲಿ. ಹೌದು, ಹ, ಪುರುಷ ವರ್ಗವನ್ನು ಕಂಡ್ರೆ ನನಗೆ ಆಗುವುದಿಲ್ಲ. ಹ. ಯಾಕೆ ಆಗುವುದಿಲ್ಲ? ಹ್ಮ್. ಹೆಣ್ಣಿಗೆ ಬೇಕಾದಂತಹ ಸೌಲಭ್ಯವನ್ನು ಯಾರು ಒದಗಿಸುವುದಿಲ್ವೋ ಹ, ಮತ್ತೆ ಅವರ ಮೇಲೆ ದ್ವೇಷವೇ ಹೌದು. ಹ. ಹಾಗಾಗಿ ನಾನು ನನ್ನತನವನ್ನು ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ, ಹ, ಗರ್ವದಿಂದ ನನ್ನ ಅಗ್ರಜನನ್ನು ತೊರೆದು ಹ. ತುಸು ದೂರ ಬಂದೆ. ಓಹೋ. ವಿಂಧ್ಯಾದ್ರಿ ನನಗೆ ಬೇಡ ಅಂತ ಹ, ವಿಂಧ್ಯಾಚಲವನ್ನು ತೊರೆದು ಹ. ದೂರದಲ್ಲಿ ಹ್ಮ್. ಒಂದು ಅರಣ್ಯದಲ್ಲಿ ಹ. ನನಗೆ ಬೇಕಾದಂತ ಒಂದು ಆಲಯವನ್ನು ಮಾಡಿ, ಓಹೋ. ನಾವು ಎನಿಸಿದಾಗಲೇ ಒಂದು ಮನೆ ಆಗ್ತದೆ, ಹೌದು. ಅರಮನೆಯನ್ನು ಕಟ್ಟಿದೆ. ಹ. ಅದಕ್ಕೆ ವಜ್ರಪ್ರಿಯ ಅಂತ ಹೆಸರಿಸಿದೆ. ಹ್ಮ್. ಅಲ್ಲಿಗೆ ರಾಣಿಯಾಗಿ ನಾನು ಮೆರೆದೆ. ಹ. ನೋಡಿದ್ದೀರಾ? ಹ. ರಾಣಿ ಆದ್ರೆ ಸಾಲದು, ಹ್ಮ್. ಜೊತೆಯಲ್ಲಿ ಸಖಿಯರು ಬೇಡುವ, ಹೌದು. ಸಖಿಯವರಿಂದ ಬೇಕು. ಹ.
ಅಲ್ಲಿಂದ ಬರುವಾಗ ಕೆಲವರನ್ನು ನಾನು ಕರ್ಕೊಂಡು ಬಂದಿದ್ದೇನೆ. ಓಹೋ, ಜೊತೆ ನನಗೆ ಸಹಾಯ ಮಾಡಬೇಕು, ಜೊತೆಗೆ ಬೇಕೆಂಬುದಾಗಿ ಅವರ ಸಹಾಯದಿಂದ ಹಾ ಇದುವರೆಗೂ ಜೀವನವನ್ನು ಸಾಗಿಸಿದ್ದೇನೆ. ಹಾ ಇವತ್ತು ಸ್ವಲ್ಪ ಈ ಕಾಡಿನಲ್ಲಿ ಸಂಚರಿಸಬೇಕು ಯಾಕೆ? ಅನ್ನೋ ಮನದಾಸೆ ನನಗೆ ಹೆಚ್ಚಾಗುತ್ತಾ ಇದೆ. ಹಾ ಯಾಕೆ ಗೊತ್ತಾ? ಕಾಡಿನಲ್ಲಿ ತಿರುಗಾಟ ಮಾಡಲಿಲ್ಲ ಅಂತಲ್ಲ, ಮತ್ತೆ ನಾನು ಇಲ್ಲಿ ಬಂದು ಹಾ ಪುರವನ್ನು ಕಟ್ಟಿದ ಮೇಲೆ ಹಾ ಅರಮನೆಯಿಂದ ಹೊರಗೆ ಹೋದದ್ದೇ ಇಲ್ಲ. ಓಹೋ, ಹಾಗಾಗಿ ಈ ಪ್ರದೇಶದಲ್ಲಿ ಸಂಚರಿಸುತ್ತಾ ಮುಂದೆ ಹೋಗ್ತೇನೆ ನೋಡಿ. ಕುಮಾರನನು ಕಾಣುತ್ತಾಗ ದೂರದಲ್ಲಿ ನಿದ್ರಿಸಿದ ನಾಗಕುಮಾರನನು ಕಾಣುತ್ತಾಗ ಮತ್ತರ ಬೇರಿ ಕಾಣುತ್ತ ಮತ್ತರ ಬೇರಿ ನಗದಿ ವಜ್ರಲೇಗೆಯೋ ಮನದಿಯೋಜಿಸುದ ಮತ್ಸರವೇ ನಗದಿ ವಜ್ರಲೇಗೆಯೋ ಮನದಿಯೋಜಿಸುದಾಗ ಆರಿವನು ಪುರುಷಾದಮನು ಆರಿವನು ಪುರುಷಾದಮನು ನಮ್ಮೂರೊಳಗೆ ನಿರ್ಭಯದುಳಿರ್ಬ ನಮ್ಮೂರೊಳಗೆ ನಿರ್ಭಯದುಳಿರ್ಬ ವಿಚಾರಿಬೆನು ನಾ ವಿಚಾರಿಬೆನು ಯೋಜಿಸುತ್ತಾಗ ಆಗಾಗ ಒಳ್ಳೆಯ ಅವಕಾಶ. ನಾನು ಸ್ವಲ್ಪ ಸಂಚರಿಸುವಂತ ಈ ಕಡೆಗೆ ಬಂದದ್ದು. ಬಂದು ಒಂದು ದೊಡ್ಡ ಮರ, ಆ ಮರದ ಬುಡದಲ್ಲಿ ಇಷ್ಟು ದೊಡ್ಡ ಬೇರೆ ಎಲ್ಲಿಂದ ಬಂತಪ್ಪ ನೋಡಿ. ನೋಡಿ
ಪುರುಷಾಕೃತಿ. ಇವನ ಮುಖವನ್ನು ಸರಿಯಾಗಿ ಅವಲೋಕಿಸಿದ್ರೆ ಈ ಮರ್ತ್ಯಲೋಕಕ್ಕೆ ಸಂಬಂಧಪಟ್ಟವನಲ್ಲವೇ ಅಂತ. ಇವನ ಹಣೆಯಲ್ಲಿ ಏನೋ ಕಾಣ್ತಾ ಉಂಟು. ಏನಪ್ಪ? ಓ, ಇವನಾಗ ಕುಮಾರ. ಇವನ ಹಣೆಯಲ್ಲಿ ಎಡೆ ಕಾಣುತ್ತಾ ಉಂಟು. ಹಾಗಾದ್ರೆ ಪಾತಾಳದವನಂತ ಏನು ಸಂಶಯ ಇಲ್ಲ. ಪಾತಾಳದವರಿಗೆಲ್ಲ ಬೇಕಾಯಿತು. ಸುಮ್ಮನಿಲ್ಲದ್ರೆ ಈ ಭೂಲೋಕದ ಕಡೆ ಬಂದು ಆಯಾಸ ಆಗಿ ಇವ ಮಲಗುವ ಸ್ಥಿತಿಯನ್ನು ನೋಡಿಲ್ಲ. ಯಾರಿಗಾದ್ರೂ ಒಮ್ಮೆ ಅಚ್ಚರಿಯಾಗಬೇಕು. ಹೌದು, ವಜ್ರಲೇಖಿಯಾದಂತಹ ನಾನು ನನ್ನ ಆಹಾರವನ್ನಾಗಿಸಿ ಇವನನ್ನು ತಿಂದು ಮುಗಿಸಿದ್ರೆ ಅದಲ್ಲ, ನಾನು ಇವನನ್ನು ನೋಡಿದಾಗ ಒಂದು ದೋಷ ಹೆಚ್ಚಾಗುವುದು. ಪುರುಷ ದ್ವೇಷಿ ನಾನು. ಇವರನ್ನೆಲ್ಲ ಕಂಡಾಗ ಮತ್ಸರ ನನಗೆ ಹೆಚ್ಚಾಗುವುದು. ಇಂಥ ಹುಡುಗರು ಈ ಭೂಮಿಯಲ್ಲಿ ಇದ್ದಾರೆ ಅಂತ. ಓಯ್, ಆದ್ರೆ ಇವನ ರೂಪವನ್ನು ನೋಡಿದಾಗ ಇವನಲ್ಲಿ ಸ್ವಲ್ಪ ಮಾತಾಡ್ಬೇಕಂತ ಇರ್ತದೆ. ಮಾತಾಡುವುದು ಹೇಗೆ? ನಾವು ರಾಕ್ಷಸರು. ನಾವು ಬಾಯಿ ಬಿಟ್ರೆ ಇಲ್ಲಿದ್ದದ್ದು ಎಲ್ಲ ಮುಗಿದು ಹೋದ ಹಾಗೆ. ಮೊದಲೇ ಏನಿಲ್ಲ ಈ ಕಾಡಿನಲ್ಲಿ. ಆದ್ರೆ ಇವನನ್ನ ರೂಪವನ್ನು ಕಂಡ್ರೆ ಎದೆ ಒಡೆದು ಸತ್ತೇ ಹೋದ. ಅಬ್ಬಾ, ಒಮ್ಮೆ ಹುಟ್ಟುವಂತ ಒಮ್ಮೆ ಇದೆಲ್ಲ ಆತುರ. ನೋಡುವಾಗ ಹಾಗೆ ಮಾಡುವಂತ ಅನಿಸ್ತದೆ. ಒಂದು ಭಯ ಮಾಡಿ, ಅವರ ಪರಿಚಯ ನೀವು ಕೇಳಿ ಬರ್ತೀರಾ? ಅಲ್ಲ, ನಿಮಗೆ ಹೆದರಿಕೆ. ಅವ ನಾಗ ಅಲ್ವಾ? ನಾಗಕುಮಾರ ಎಲ್ಲಿಯಾದ್ರೂ ಹೆಡೆ ಎತ್ತಿದ್ರೆ ಬಿಡಿ. ಇವನಲ್ಲಿ ಮಾತಾಡುವ ಸ್ವಭಾವದ ವಿಧಾನ ಉಂಟು. ಈ ಸಲ ಒಂದು ವೇಷ ಮಾಡಿದ್ರೆ ಹೇಗೆ? ವೇಷ? ಹೌದೌದು, ಒಳ್ಳೆ ಉಪಾಯ. ಅಲ್ಲ, ಇದು ನಮ್ಮ ವೇಷ. ಹೌದೌದು, ಇದಕ್ಕಿಂತ ಒಳ್ಳೆಯ ವೇಷ. ಹೋಗಿ ಹೋಗಿ ನಾನು ನಿಮ್ಮಲ್ಲಿ ದಾರಿ ಹೋಕರಲ್ಲಿ ಮಾತಾಡ್ತಾ ಇದ್ದೇನೆ ಅಲ್ಲ. ನಿಮ್ಮನ್ನು ಮೊದಲು ತಿಂದು ಮುಗಿಸಬೇಕು. ನಿಮ್ಮಂತ ಪುರುಷರಿದ್ರೆ ಊರ ಹಾರಾದು. ಮಾತಾಡಬೇಡಿ. ಮಲಗಿದವ ಎದ್ದು ನಿಲ್ಲುವಲ್ಲಿ ನಾನು ಸುಂದರ ಆಕೃತಿಯನ್ನು ತಾಳಬೇಕು. ನೋಡಿ, ಈ ಸಲ ನನ್ನ ವೇಷ ನೋಡಿ, ವೇಷ ನೋಡಿ. ನಿಮ್ಗೆ ಅಷ್ಟು ಆಗ್ತದ? ಹಾಗಲ್ವಾ? ಜೊಳ್ಳು ಸುರಿಸ್ತಾ ಇದ್ದೀನಿ ಬಾಯಲ್ಲಿ. ಪಾಪಿ, ನಿಮ್ಮನ್ನು ಬಿಟ್ಟದ್ದು ಯಾಕೆ ಗೊತ್ತಾ? ನಮ್ಮ ಪ್ರಚಾರ ಮಾಡ್ಲಿಕ್ಕೆ ನೀವು ಇದ್ದವರಂತ ನಿಮ್ಮನ್ನು ಬಿಟ್ಟದ್ದು. ಇಲ್ಲದಿದ್ದರೆ ನಿಮ್ಮ ಸೇನೆಯನ್ನೆಲ್ಲ ನುಂಗಿ ಬಿಡ್ತಿದ್ದೆ ನಾನು. ನಾನು ಒಳ್ಳೆಯ ಉಪದರ್ಶನ ನೋಡು. ಬಂದಳ ಮದಿರಾಕ್ಷಿ ನಲವಿನಲಿ, ಬಂದಳ ಮದಿರಾಕ್ಷಿ ನಲವಿನಲಿ, ಮನದಲ್ಲಿ ಕುತೂಹಲದಿಂದಲ, ಮನದಲ್ಲಿ ಕುತೂಹಲದಿಂದಲ ಮರದಡಿಯ ಸಾರುತ್ತಲೇ ಸುಂದರಾಂಗನು ಪವಡಿಸಿಗ ನಿರ್ಬಂಧದಲ್ಲಿ ತರುಚಾಯಿಯ
ಸರೋಜಾಯಿಯಲಿ ನಿರ್ಬಂಧದಲ್ಲಿ ತರುಚಾಯೆಯಲ್ಲಿ ಬಂದಳು ಮೊದಲು ನನ್ನಲ್ಲಿ ಮಾತಾಡಿದ್ದೀರಿ ನೀವು. ಆಗ ಮಾತಾಡಿದ್ದು ವಜ್ರಲಿಗೆ. ನೀವಿಷ್ಟು ಬೇಗ ಮರೆತು ಬಿಟ್ಟಿರ ಸ್ವಾಮಿ. ವಜ್ರಲೇಖೆಯಲ್ಲಿ ಮಾತಾಡಿದ್ದ.
ಆ ವಜ್ರಲೇಖಿಯೇ ನಾನಾಗಿದ್ದೇನೆ. ಹೌದಾ? ಹಾ, ಎಷ್ಟು ಚಂದ. ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಆ, ಯಾವ ಹೊತ್ತಿನಲ್ಲಿ ಯಾವ ರೂಪವನ್ನು ಧರಿಸುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ರೂಪಾಂತರಗೊಂಡವಳು ನಾನು. ಆ, ಸೌಂದರ್ಯವತಿ ಆದಂತ ಹೆಣ್ಣು. ಎಷ್ಟು ಚಂದ ಇದ್ದೇನಲ್ಲ. ನನ್ನ ಪ್ರಾಯ ಎಷ್ಟು ಗೊತ್ತಾಯ್ತಾ? ಎಷ್ಟು? ಗೊತ್ತಿಲ್ವಾ? ಅಂದಾಜೊಂದು ಹೇಳಿಬಿಡಿ ಅಂತೆ. ಒಂದು ಹ, 40 ಆಗ್ಬೋದಾ? 40? ಏನು ಸ್ವಾಮಿ, ಏನು ಯೋಚನೆ ಮಾಡ್ತಾ ಇದ್ದೀರಿ ನೀವು? 16 ವರ್ಷದಂದು. ಆ, ಹಾ, ಹೌದಾ? ಷೋಡಶ ಪ್ರಾಯ ಹೆಣ್ಣಾಗಿ ಕಾಣುತ್ತಾ ಇದ್ದೀನಿ. ಇಷ್ಟು ವರ್ಷದ ಹೆಣ್ಣಾಗಿ ರೂಪುಗೊಳ್ಳುವುದಕ್ಕೆ ಕಾರಣ ಹೇಳಿದ್ದೇನಲ್ಲ. ಆ, ಪಕ್ಕದಲ್ಲಿ ಒಬ್ಬ ಹುಡುಗ ಇದ್ದಾನೆ. ಆ, ಅವನನ್ನು ನೋಡಬೇಕು. ಅಲ್ಲ, ಹುಡುಗರು ಕಂಡು ನನಗೆ ಆಗುವುದಿಲ್ಲ, ನಾನು ಮಾತನಾಡುವುದೇ ಇಲ್ಲ. ಅದಕ್ಕೂ ಕಾರಣ ಉಂಟು. ನನ್ನ ಅಣ್ಣನ ಮೇಲಿದ್ದಂತಹ ದ್ವೇಷ. ಆ ನಂತರ ಹುಡುಗರನ್ನು ಕಂಡ್ರೆ ನನಗೆ ಆಗುವುದಿಲ್ಲ. ಆದ್ರೆ ಇವತ್ತು ದೂರದಲ್ಲಿದ್ದವನನ್ನು ನೋಡಿದ್ದೇನೆ. ಅವನನ್ನು ಹೊಂದಬೇಕೆನ್ನುವಂತ ಮನವನ್ನು ಮಾಡಿದ್ದೇನೆ. ಆದ್ದರಿಂದಲೇ ಈ ರೂಪವನ್ನು ತಳೆದಿದ್ದೇನೆ. ಹಾಗಾದ್ರೆ ಮಾತನಾಡುತ್ತಾ ಕಾಲವನ್ನು ಕಳೆಯುವುದು ಸರಿಯಲ್ಲ. ಅವನ ಹತ್ತಿರ ಹೋಗಬೇಕು, ಅವನನ್ನು ಮಾತಾಡಿಸಬೇಕೆನ್ನುವಂತಹ ಕುತೂಹಲ ಹೆಚ್ಚಾಗುತ್ತಾ ಇದೆ. ಹೇಗಿದ್ದಾನೋ ತಡ ಮಾಡುವುದು ಸರಿಯಲ್ಲ. ಅವನ ಹತ್ತಿರ ನಡೆಯುತ್ತೆ ನೋಡು. ಭುವನ ಮೋಹಕ ನಿವನ, ಭುವನ ಮೋಹಕ ನಿವನ, ಮೈ ಮಾಟ ಶೃಂಗಾರ ಕ್ರೀಡೆಯ ಸವಿಯುವ, ಶೃಂಗಾರ ಕ್ರೀಡೆಯ ಸವಿಯುವಾಗ ಸಾಕ್ಷಾತ್ಕಾರ ರಸದೋಟ, ಯುವಕನೀತನ ಮನವ ಪರಿಕಿಸಿ, ಯುವಕನೀತನ ಮನವ ಪರಿಕಿಸಿ, ಆ ಆ ಆ ಆಗದ ಯುವಕನೀತನ ಮನವ ಪರಕಿಸಿಯೇ ಅವನ ಅರಿಯಲು ಬೇಕೆನುತ, ಅವನ ಪರಿಚಿತಿ ಬೇಕೆನುತ, ಆ ಯುವತಿ ಹೆಣ್ಣುಂದೆಸೆದು ಕುಮೋದಗಿ, ಯುವತಿ ಹೆಣ್ಣುಂದೆಸೆದು ಕುಮೋದಗಿ, ಕವಲು ಮನದಲ್ಲಿ ನೋಡುತ್ತಿದ್ದಳು, ಕವಲು ಮನದಲ್ಲಿ ನೋಡುತ್ತಿದ್ದಳು, ಯುವತಿ ಹೆಣ್ಣುಂದೆಸೆದು ಕುಮುದಗಿ, ಕವಲು ಮನದಲ್ಲಿ ನೋಡುತ್ತಿದ್ದಳು.
ಇವನ ಮೂಗಕ ನಿವನ ಮೈಮಾಟ ಶೃಂಗಾರ ಕ್ರೀಡೆಯ ಸವಿವ ಸಾಕಾರ ಬಂದಳು ಮಾತಿರಾಶಿ ಬಂದಳು. ಆ ಹುಡುಗನನ್ನು ನೋಡಬೇಕೆನ್ನುವಂತ ಕುತೂಹಲದಿಂದ ಹತ್ತಿರ ಹತ್ತಿರ ಓಡೋಡಿಕೊಂಡು ಬಂದು ನೋಡಿದ್ರೆ ಆಹಾ, ಈ ಪ್ರಪಂಚವನ್ನೇ ಮೀರಿಸುವಂತ ರೂಪ ಇವನದ್ದಾಗಿದೆ. ಈ ಪ್ರಪಂಚದಲ್ಲಿ ಅತಿ ರೂಪವಂತ ಯಾರು ಅಂತ ಕೇಳಿದೆ, ಅದು ಮನ್ಮಥ. ಆ ಮನ್ಮಥನಿಗಿಂತಲೂ ಮಿಗಿಲಾದಂತಹ ರೂಪ ಈತನಲ್ಲಿ ಕಂಗೊಳಿಸ್ತಾ ಉಂಟು. ಯಾಕೋ ಏನೋ ಗೊತ್ತಿಲ್ಲ, ಬೇರೆ ಹುಡುಗರನ್ನು ನೋಡಿದ್ರೆ ನನಗೆ ಸಿಟ್ಟು ಬರ್ತಾ ಇತ್ತು. ಆದ್ರೆ ಇವನನ್ನು ನೋಡಿದ ಮೇಲೆ ನನ್ನ ಮನಸ್ಸು ಏನೋ ಏನೋ ಹೇಳುತ್ತಾ ಇದೆ. ಆತನನ್ನು ಹೊಂದಬೇಕೆನ್ನುವಂತಹ ನಿಲುಮೆಯಿಂದ ನನ್ನ ಮನಸ್ಸು ಹಪಾಪಿಸ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಎಬ್ಬಿಸುವುದು ಅವನಲ್ಲಿ ಮಾತಾಡಿಸಬೇಕು, ಅವನ ವಿಚಾರವನ್ನು ತಿಳಿದುಕೊಳ್ಬೇಕಂತಾದ್ರೆ ಸರಿ ಕೈ ಬಳೆಯ ಶಬ್ದಗಳನ್ನು ಮಾಡಿದ್ರೆ ಹೇಳುವುದಕ್ಕೆ ಸಾಧ್ಯ ಉಂಟು. ನೋಡೋಣ. ಇಲ್ಲ, ಕೈ ಬಳೆಯ ಶಬ್ದ ಕೇಳುವುದೇ ಇಲ್ಲ. ಗೆಜ್ಜೆ ಶಬ್ದ ಮಾಡ್ತೀನಿ ನೋಡಿ. ಗೆಜ್ಜೆ ಶಬ್ದವೂ ಕೇಳುವುದಿಲ್ಲ. ನಿದ್ರೆ ಬಿಟ್ಟು ಎಷ್ಟು ಸಮಯ ಆಯ್ತೋ ಏನು, ಗಾಢ ನಿದ್ರೆಯಲ್ಲಿದ್ದಾನೆ. ಏನು ಶಬ್ದ ಮಾಡಿದ್ರು ಕೇಳುವುದಿಲ್ಲ. ಹಾಗಾದ್ರೆ ಅವನನ್ನು ಎಬ್ಬಿಸ್ಬೇಕು. ಯಾವ ರೀತಿಯಲ್ಲಿ ಅಂತ ನೋಡಿದ್ರೆ, ಓಹೋ, ಮರದಲ್ಲಿ ಹಣ್ಣುಗಳು ಕಾಣಿಸ್ತಾ ಇದೆ. ಆ ಹಣ್ಣನ್ನೇ ಕೊಯ್ದು ಅವನ ಮೇಲೆ ಎಸೆಯುತ್ತೇನೆ ನೋಡು. ಇಲ್ಲೇ ಇದೆಯಲ್ಲ, ಇಲ್ಲೇ ಹಣ್ಣು. ಅವನ ಮೇಲೆ ಎಸೆದ್ರೆ ಖಂಡಿತ ಎತ್ತ. ನಿಧಿಯೊಳಿರ್ದಂತ ಕುಮುದನ ಮೈ ಮೇಲೆ ಬಿತ್ತರೆ ಫಲವು ಮೈ ತಿಳಿದು ಎದ್ದು ಕುಳಿತು ಸುತ್ತಮುತ್ತ ನೋಡಿದ ನಿಂತು ಬಿದ್ದಿದೆ ಹಣ್ಣೆಂದು ಬಗೆದು. ನಿದ್ರಾಸ್ಥಿತಿಯಲ್ಲಿದ್ದಂತಹ ನನಗೆ ಒಮ್ಮಿಂದ ಮೇಲೆ ಎಚ್ಚರಿಕೆ ಉಂಟಾಯಿತು. ಯಾರಾದ್ರೂ ನನ್ನನ್ನು ಎಚ್ಚರಿಸಿದ್ರೋ ಅನ್ನುವ ಹಾಗೆ ನಾನು ಕಣ್ಣು ತೆರೆದು ಒಮ್ಮೆ ಎದ್ದು ನೋಡಿದೆ ಅಂತಾದ್ರೆ ನನ್ನ ಎದೆಯ ಭಾಗಕ್ಕೆ ಬಂದು ಒಂದು ಹಣ್ಣು ಬಿದ್ದಿದೆಯಲ್ಲ, ಅದೃಷ್ಟ ನನ್ನದು. ಎಲ್ಲಿಯಾದ್ರೂ ನನ್ನ ಹೆಡೆ ಮೇಲೆ ಬಿದ್ದಿದ್ರೆ ಮತ್ತೆ ಹೆಡೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ನಾಗರಿಗೆ ಕಷ್ಟ ಆದೀತು. ಹಾಗಾದ್ರೆ ಹಣ್ಣಿನಲ್ಲಿಂದ ಬಿದ್ದಿತ್ತು. ಮರದ ಅಡಿಯಲ್ಲಿ ಮಲಗಿದ್ದಲ್ಲೋ ನಾನು, ಮರ ನೋಡಿ ಮಲಗಿದ್ದಲ್ಲ. ಯಾಕೆಂತಂದ್ರೆ ಮರದಲ್ಲಿ ಹಣ್ಣಿದ್ರೆ ನಾನು ಸ್ವಲ್ಪ ಆಚಾಚೆ ಮಲಗ್ತಾ ಇದ್ದೆ. ಹೌದು, ಸರಿಯಾಗಿ ಮರ ನೋಡಿದೆ ಅಂತ ಆದ್ರೆ ಓಯ್, ಇದು ನಾನು ಮಲಗಿದ ಮರದಲ್ಲಿ ಕಾಣುವ ಹಣ್ಣಲ್ಲ, ಇದರಲ್ಲಿ ಹಣ್ಣೇ ಇಲ್ಲ, ಬರೇ ಕಾಯಿ ಮಾತ್ರ ಇರುವುದು. ಬೇರೆ ಎಲ್ಲಿಂದ ಬಿದ್ದಿರ್ಬೋದು, ಎಲ್ಲಿ ಮರ ಕಾಣುವುದಿಲ್ಲ. ಹೌದು, ನೋಡುವ ಅಂತ ಎಲ್ಲಿದೆ ಮರ, ಇಂಥದ್ದು ಯಾವ ಕಡೆ, ಎಲ್ಲಿ? ದೂರದಿ ತನುಲತಿಯನು ವೃಕ್ಷ ಕಾಣಿಸಿಯೇ ನಾರಿಯೋರ್ವಳು ನಿಂದ ಪರಿಯ ನಾರಿಯೋರ್ವಳು ನಿಂದ ಪರಿಯ ನಾರಿಯೋರ್ವಳು ನಿಂದ ಪರಿಯ ಧೀರನು ಕಾಣುತ್ತ ಅಚ್ಚರಿಯಿಂದಲೇ ಧೀರ
ನೀರನ್ನು ಕಾಣುತ್ತ ಅಚ್ಚರಿಯಿಂದಲೇ ವಿಚಾರಿಸಲಾರರು ನೀನೆನುದ ದೂರದಿ ಹಾಗಾದ್ರೆ ಯಾವ ಮರದಿಂದ ಈ ಹಣ್ಣು ನನಗೆ ಬಿದ್ದಿದೆ ಎನ್ನುವ ಹಾಗೆ ಮರವನ್ನೇ ಅರಸುತ್ತಾ ಮುಂದುವರಿದು ನಾನು ಒಮ್ಮೆ ನೇರವಾಗಿ ದೃಷ್ಟಿಯನ್ನು ಹಾಯಿಸಿದೆ ಅಂತಾದ್ರೆ ಏನಿದು ಎತ್ತರವಾಗಿ ಬೆಳೆದಂತ ತರುಲತೆಗಳನ್ನು ಹೊಂದಿದಂತ ವೃಕ್ಷದ ಬದಿಯಲ್ಲಿ ಒಬ್ಬಳಾಕೆ ನಾರ್ವಿ ನಿಂತುಕೊಂಡಿದ್ದಾಳಲ್ಲ. ಸೌಂದರ್ಯವತಿಯಾದಂತ ಹೆಣ್ಣು ಸರಿ, ಆದ್ರೆ ಘೋರವಾದಂತ ಅರಣ್ಯ. ನಾನು ಒಬ್ಬನೇ ಇಲ್ಲಿ ಬಂದವನನ್ನ ತಮ್ಮನ ಜೊತೆಯಲ್ಲಿ. ಹಾಗಿದ್ರೆ ಇವಳೊಬ್ಬಳು ನಾರಿ ಈ ಹೊತ್ತಿನಲ್ಲಿ ಕಾಣಿಸ್ತಿರ್ತಾಳೆ ಅಂತೇಳಿ ಆದ್ರೆ ಎಲ್ಲಿಯಾದ್ರೂ ದಾರಿ ತಪ್ಪಿ ಬಂದಿರುವುದು. ಹೆಣ್ಣಿನ ಬಗ್ಗೆ ನಾಗಾದಿಗಳಂತ ನಮಗೆ ಗೌರವ ಇದೆ, ಹಾಗಾಗಿ ನನ್ನಲ್ಲೇ ನಾನು ಮಾತಾಡಿಕೊಳ್ಳುವುದಲ್ಲ. ಇವಳು ಇಲ್ಲಿ ಯಾಕೆ ಬಂದಿದ್ದಾಳೆ, ಯಾರಿದ್ದಾಳೆ, ಇವಳ ಸಂಪೂರ್ಣ ವಿಚಾರವನ್ನು ತಿಳಿದುಕೊಂಡು ಇಲ್ಲಿಗೆ ಸರಿಯಾದಂತ ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಹಾಗಾಗಿ ಅವಳನ್ನೇ ಮಾತಾಡ್ತೇನೆ. ಓ ನಾರಿ, ಓ ಓ ಓ ಎಂತದ್ದು? ನನ್ನದಲ್ವಾ ಕರೆದದ್ದು? ಹೌದು, ದೂರದಲ್ಲೇ ನಿಲ್ಲು, ಅವಸರವಾಗಿ ಬರಬೇಕಾದ ಅಗತ್ಯವಿಲ್ಲ. ಹಾ, ಹಾ. ಈಗ ನಿನ್ನನ್ನೇ ಕರೆಯುವುದಕ್ಕೆ ಕಾರಣ ಉಂಟು. ಏನು? ಈಗ ನಾನು ನಿದ್ರಾ ಸ್ಥಿತಿಯಲ್ಲಿದ್ದವ. ಹಾ. ದಟ್ಟನೆ ಎಚ್ಚರಿಕೆ ಆಯ್ತು. ಹಾ. ನನ್ನ ಮೈ ಮೇಲೆ ಯಾವುದು ಹಣ್ಣು ಬಿದ್ದ ಅನುಭವ ಎಲ್ಲ ಬಿದ್ದಿತ್ತು. ಹಾ. ಅದು ಯಾವ ಕಡೆಯಿಂದ ಬಿದ್ದೆ, ಯಾವ ಮರದಿಂದ ಬಿದ್ದಿದೆ ಅನ್ನೋದಕ್ಕಾಗಿ ಹಾ. ಮರವನ್ನರಸಿ ಬಂದಾಗ ಹಾ. ಮರ ಸಿಗಲಿಲ್ಲ. ಹಾ. ಮರದ ಮರೆಯಲ್ಲಿ ನಿಂತ ಹೆಣ್ಣಾದಂತ ನೀನು ನಿಂತಿದ್ದಿ. ಹಾ. ಇದು ಅರಣ್ಯ, ಹೌದು. ಹೆಣ್ಣಾದವಳು ಸಂಚಾರ ಮಾಡಬಾರದು. ಹಾ. ಈ ಸಂದರ್ಭದಲ್ಲಿ ಒಬ್ಬಳೇ ಇದೆಯಾ? ಹಾ. ಯಾರು ನೀನು? ಹಾ. ಇಲ್ಲಿ ಯಾಕೆ ಬಂದಿದ್ದಿ? ಹಾ. ನಿನ್ನ ಅಪ್ಪ ಅಮ್ಮ ಯಾರು? ಹಾ. ಈ ಕಾಡಿನಲ್ಲಿ ಏನು ಸಂಚಾರ? ಹಾ. ಎಲ್ಲಾ ವಿಚಾರ ತಿಳಿಸಬಹುದೇ ನನ್ನಲ್ಲಿ? ಓ ವೀರ. ಉಸುರಿದಳು ಮದಿರಾಕ್ಷಿ ತನ್ನಯ ಹೆಸರು ವಜ್ರ ವಿಭೂಷಿ ಎನ್ನುತ್ತ ಹೆಸರು ವಜ್ರ ವಿಭೂಷಿ ಎನ್ನುತ್ತ ವೀರ ಉಸುರಿದಳು ಮದಿರಾಕ್ಷಿ ತನ್ನಯ ಹೆಸರು ವಜ್ರ ವಿಭೂಷಿ ಎನ್ನುತ್ತ ಹೆಸರು ವಜ್ರ ವಿಭೂಷಿ ಎನ್ನುತ್ತ ಹಸಿರು ವನನು ಘೋಷಿಸುತ್ತ ಬಂದೆನೋ ಹಸಿರು ವನ ಘೋಷಿಸುತ್ತ ಬಂದೆನೋ ಬೆಸಸೋ ನೀ ಬೆಸಸೋ ಯಾರೆನುತ್ತ ಹಸಿರು ವನ ಕಾಶಿಸುತ್ತ ಬಂದೆನೋ ಬೆಸಸು ನೀ ಯಾರೆನುತ್ತ ಉಸುರಿದಳು ಮದಿರಾಕ್ಷಿ ತನ್ನಯ ಹೆಸರು ವಜ್ರ ವಿಭೂಷಿ ಎನ್ನುತ್ತ ವೀರ ವೀರ ಓ ವೀರ. ಓ ನಾರಿ. ಕಾಡಿನ ಮಧ್ಯದಲ್ಲಿದ್ದವಳು ಹಾ, ಇಲ್ಲಿ ಹೇಗೆ ಬಂದವಳು ಅನ್ನೋ ಹಾಗೆ ಆಶ್ಚರ್ಯವಾಗಿರಬಹುದು ಯಾರಿಗಾದ್ರೂ ಒಂದು ಆಶ್ಚರ್ಯ ಉಂಟಾದಿ ಅಲ್ವಾ? ಮತ್ತೆ ಈ ಪ್ರದೇಶವೇ ನಮ್ಮ ಪ್ರದೇಶ, ಅಂದ್ರೆ ನಮ್ಮದೇ ಇದು ಅಂತ ಹೇಳಿದೆ, ನಮ್ಮ ಅಧಿಕಾರಕ್ಕೆ ಒಳಪಟ್ಟದ್ದು. ಇಷ್ಟು ಚಂದವಾದಂತ ಹೆಣ್ಣೊಬ್ಳು ಕಾಡಿನಲ್ಲಿ ವಾಸ ಮಾಡ್ತಾಳ? ಹಾ. ಆಶ್ಚರ್ಯವೇ ಸರಿ. ಅಂದ್ರೆ ಹಾ. ಈ ಪ್ರಕೃತಿಯನ್ನೊಮ್ಮೆ ನೋಡಿಕೊಳ್ಳಬೇಕು. ಹಾ. ಹಾಗೆ ಹಾ. ಪ್ರಕೃತಿಯ ರಸ ಸ್ವಾದನೆ ಏನಿದೆಯೋ ಹಾ. ಅಲ್ಲ, ಹಾ. ಮಂದ ಗಾಳಿಯ ಹಾ. ತನುವಿಗೆ ಆಹ್ವಾನಿಸಿಕೊಳ್ಳಬೇಕೆನ್ನುವಂತ ನಿಲುಮೆಯಿಂದ ಹಾ. ತಿರುಗಾಡಿಕೊಂಡು ಬಂದವಳು ನಾನು. ಒಳ್ಳೇದಪ್ಪ. ಹಾಗೆ ಬರುತ್ತಿರುವಂತಹ ಸಂದರ್ಭ ಹಾ. ನಿನ್ನ ನಾನು ನೋಡಿದೆ. ಹಾ. ಗಾಢವಾದಂತಹ ನಿದ್ರೆ ಬಂದಿತ್ತು ನಿನಗೆ. ಹಾ. ಇಬ್ಬಿಸ್ಬೇಕು, ನಿನ್ನಲ್ಲಿ ಮಾತಾಡಬೇಕೆನ್ನುವಂತಹ ತವಕ ಹೆಚ್ಚಾಗುತ್ತಾ ಇತ್ತು. ಹೌದಾ? ಹಾಗಾಗಿ ಹಾ.
ಮರದಿಂದ ಹಣ್ಣನ್ನು ಕಿತ್ತು ನಿನಗೆ ಎಸೆದವಳು ನಾನೇ. ಓ, ಈಗ ಮರದಿಂದ ಬಿದ್ದದ್ದಲ್ಲ, ಆಹಾ. ನೀನು ಎಸೆದದ್ದು ನನ್ನ. ಹೌದೌದು. ಹೌದಾ? ನನ್ನ ಹೆಸರನ್ನು ಕೇಳಿದ್ಯಲ್ಲ ನೀನು? ಹೇಗೆ? ವಿಶೇಷವಾಗಿದೆ. ಕೇಳೋಣ. ವಜ್ರ ವಿಭೂಷೆ ಅಂತ ನನ್ನನ್ನು ಕರೀತಾರೆ. ವಜ್ರ ವಿಭೂಷೆ. ಹೌದೌದು. ಒಳ್ಳೆ ನಾಮ. ಹಾಗೆ ಹಾ, ನೀನಿಲ್ಲಿಗೆ ಬಂದದ್ದು ಹೇಗೆ? ಹಾ, ಹಾ. ನೀನು ಯಾರು? ಹಾ. ನಿನ್ನ ಪರಿಚಯವನ್ನು ಕೇಳಬೇಕೆನ್ನುವಂತ ಆಸೆ ನನಗಾಗುತ್ತಾ ಇದೆ. ಹೌದಾ? ಕೇಳಬೇಯ ವೀರ? ನಾನು ಕುಮುದನು ನಾಗ ಕುಲವರ ಸೂನುವನು ಜತವಿದರೆಯಲ್ಲಿ ಆಯ್ ಆಯ್ ಸಾನುರಾಗದಿ ಸಂಚರಿಸುವಿವೋ, ಸಾನುರಾಗದಿ ಸಂಚರಿಸುವೆವೋ ಮಾನಸದ ಸಂತೃಪ್ತಿಗೆ. ಓ ನಾರಿ, ಓ ಓ ಓ. ನಿನ್ನ ಸಂಪೂರ್ಣ ವಿಳಾಸವನ್ನು ಹಾ. ಈ ಹೊತ್ತಿನಲ್ಲಿ ಹೇಳಿಕೊಂಡವಳು ನಾನಿದ್ಯಾ? ಪರಿಚಿತರು ಹಾ. ಅಥವಾ ಅಪರಿಚಿತರು ಹಾ. ಪರಿಚಯ ಮಾಡಿಕೊಳ್ಳಬೇಕಾದ ಅಗತ್ಯ ಅಲ್ವಾ? ನಿನ್ನ ಪೂರ್ಣ ವಿಳಾಸವನ್ನು ಕೇಳುವಾಗ ಹಾ. ನನ್ನ ವಿಚಾರವನ್ನು ಹೇಳಿದಿ. ಹಾ. ನನ್ನ ವಿಚಾರವನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ. ಪರಿಚಯವನ್ನು ತಿಳಿದುಕೊಳ್ಳಬೇಕಿರುವ ನಾನು ಇಲ್ಲಿಯವಲ್ಲ, ಹಾ. ಕೆಳಗಿನ ಲೋಕ ಕೆಳಗಿನ ಅಂದ್ರೆ ಪಾತಾಳ ಲೋಕದಲ್ಲಿ ಪಾತಾಳದ ನಾಗ ಸಂತತಿಯಲ್ಲಿ ಹಾ. ಈ ಹೊತ್ತಿನಲ್ಲಿ ಮೆರೆಯುತ್ತಿರುವಂತಹ ಹಾ. ಯೋಗ್ಯವಾದಂತಹ ನಾಗ ಎನಿಸಿಕೊಂಡವ. ಹಾ. ಅವನ ಮಗನಾಗಿ ಹಾ. ಕುಮುದಾಕ್ಷರನಿರುವಂತಹ ಹಾ. ಅಶ್ವತರ ಹಾ. ಅಂತ ನನ್ನ ಅಪ್ಪನ ಹೆಸರು. ಹ್ಮ್. ನನ್ನ ಹೆಸರು ಕುಮುದ ಅಂತ. ಕುಮುದ ಅಂತ. ಇನ್ನು ನನಗೊಬ್ಬ ತಮ್ಮ ಇದ್ದಾನೆ ಕುಮುದಾಕ್ಷ ಅಂತ. ಹಾ. ನಾವಿಬ್ಬರು ಅವಳಿ ಮಕ್ಕಳಂತ ಹೇಳಿದ್ರು ಹಾ. ಯಾರು ಹೇಳಲಿಕ್ಕೆ ಊಹಿಸಿಕೊಳ್ಳಲು ಅಸಾಧ್ಯ. ಅಲ್ವಾ? ಹಾಗೆ ಒಂದೇ ರೀತಿ ಇದ್ದಾವೆ. ಹಾ. ಹಾ. ನಾಗಾದಿಗಳಾದಂತಹ ನಮಗೆ ಹಾ. ನಾಗಲೋಕದಲ್ಲಿ ಇದ್ದುಕೊಂಡು ಮನಸ್ಸಿಗೆ ಒಂದು ರೀತಿಯಾದ ಬೇಸರ ಉಂಟಾಯಿತು. ಹಾ. ಹಾಗಾಗಿ ಒಮ್ಮೆ ಭೂಲೋಕವನ್ನು ತಿರುಗಾಟ ಮಾಡಿ ಹಾ. ಮನಸ್ಸಿಗುಂಟಾದಂತಹ ಜಾಡ್ಯವನ್ನು ಕಳೆದುಕೊಳ್ಳೋಣ ಹಾ. ಅನ್ನುವ ಹಾಗೆ ಯೋಚನೆಯನ್ನು ಮಾಡಿ ಹಾ. ಬಂದವರು ನಾವಿದ್ದೇವೆ. ಹೌದಾ? ತಿರುಗಾಟ ಮಾಡಿ ಆಯಾಸ ಆಯ್ತು. ಹಾ. ಮರದಡಿಯಲ್ಲಿ ವಿಶ್ರಾಂತಿಯನ್ನು ಹೊಂದಿ ಹಾ. ತಮ್ಮನಾದಂತಹ ಕುಮುದಾಕ್ಷ ಹಾ. ನನಗೆ ಬೇಕಾದಂತಹ ಹಸಿ ಬೇಕಾದಂತಹ ಹಣ್ಣನ್ನು ತರ್ತೀನಂತ ಹೋಗಿದ್ದಾನೆ. ಹಾ, ಹಾ, ಹಾ. ಈಗ ನನ್ನ ವಿಳಾಸ ನಿನಗೆ ಗೊತ್ತಾಯ್ತು. ಹೌದು. ನಿನ್ನ ಪೂರ್ಣ ವಿಚಾರ ನನಗೋಯ್ತು. ಹಾ. ನನಗೆ ತಮ್ಮನ ನುಡಿಸ್ಬೇಕು. ಆ, ಇಲ್ಲಿ ಮಾತು ಮುಗಿಲಿಲ್ಲ. ನೀನು ಬಂದದ್ದು ಒಳ್ಳೆದಾಯ್ತು. ನಾನು ತಿರುಗಾಟಕ್ಕೊಂದು ಒಳ್ಳೆಯದು. ಹಾ. ಲಲನೆ ನುಡಿದಳೋ ನಾನರಿಯೇ ನೀ ಉಳಿವೆ ಕೃತಕವೇಗಿ ಹೌದು. ಆ ಆ ಆ ಲಲನೆ ನುಡಿದಳು ನಾನರಿಯೇ ನೀ ಉಳಿವೆ ಕೃತಕವದೇತಗೆ, ನೀ ಉಳಿವೆ ಕೃತಕವದೇತಗೆ. ಹಸಿರು ವನಕಾಶಿದುತ ಬಂದಿರು, ಹಸಿರು ವನಕಾಶಿದುತ ಬಂದಿರು, ನಾನು ಬೆಸೆದು ನೀಯಾಕಿಂದು ಬಂದಿಯೇ. ಲಲನೆ ನುಡಿದಳು ನಾನರಿಯೇ ನುಳಿವೆ ನೀಯೇ
ಈತಕ್ಕೆ ಅಯ್ಯ ವೀರ, ಏನು? ಕುಮುದ ಅಂತ ನಿನ್ನ ಹೆಸರು. ಹೌದು. ಹೆಸರು ಕೇಳುವಾಗಲೇ ಹಾ. ಹೊಟ್ಟೆ ತುಂಬಿ ಬರುತ್ತದೆ. ಹೌದಾ? ಹಾ. ಇಲ್ಲಿ ಹೆಸರಿನಲ್ಲೆಲ್ಲ ಹೊಟ್ಟೆ ತುಂಬ ಕ್ರಮ ಉಂಟಾ? ಅಲ್ಲ, ಹೆಸರು ಕೇಳಿದಾಗ ಅಷ್ಟು ಚಂದದ ಹೆಸರು ಅಂತ. ಹಾಗೆ. ಹಾಗೆ ಹಾ. ಅಷ್ಟೇ ಅಲ್ಲ, ಹಾ. ಪಾತಾಳೋಕದಿಂದ ಬಂದವನು, ಹಾ ಹಾ. ರೂಪವಂತನೂ ಹೌದು. ನಾವು ನಾಗಾದಿಗಳು. ಹಾ, ಹ್ಮ್. ಅದರಲ್ಲಿ ನೀನು ರೂಪವಂತನಿದ್ದಿ. ಹೌದಾ? ಹಾ, ಹಾ, ಹಾ. ನನಗೆ ಕಂಡಿದ್ದು ಹಾಗೆ. ಆಗ್ಲಪ್ಪ. ಆದ್ದರಿಂದ ಹಾ ನಿನ್ನ ರೂಪವನ್ನು ಕಂಡ ಮೇಲೆ ಹಾ ಯಾಕೋ ನನ್ನ ಮನಸ್ಸು ಹಾ. ಒಂದು ತರಹ ಆಗ್ತಾ ಇದೆ. ಹಾವನ್ನು ಕಂಡಾಗಲೂ ಹೀಗಾಗ್ತದ? ಹಾ, ಹಾ ಹಾ. ಅದಕ್ಕೆ ಹಾ ಮೋಹಗೊಂಡವಳಿದ್ದೇನೆ. ಹಾವನ್ನು ನೋಡಿ, ಹೌದಪ್ಪ, ನಾಗನ್ನು ನೋಡಿ. ನಾಗನಾದ್ರೂ ಹಾ. ಕಾಣುವವರ ಕಣ್ಣಿಗೆ ಚಂದ. ನಾಗನನ್ನು ನೋಡಿ ಹೆದರಿಕೊಳ್ಳುವವರೇ ಹೆಚ್ಚು. ನೀನೀಗ ನಾನು- ಮೋಹ ಉಂಟಾಗಿದೆ ಅಂತ ಹೇಳ್ತೀನಿ. ಹೌದೌದು, ಹಾ. ನನಗೆ ಹಾಗೆಲ್ಲ ಹೆದರಿಕೆ ಆಗುವುದಿಲ್ಲ. ಹಾ ಆದ್ರೆ ಹಾ. ನಿನ್ನಲ್ಲಿ ಪ್ರೀತಿ ಉಂಟಾಗುತ್ತಾ ಇದೆ. ಹೌದಾ? ನಿನ್ನನ್ನು ಹೊಂದಿಕೊಳ್ಳಬೇಕೆನ್ನುವಂತ ಬಯಕೆ ಹಾ. ಹೆಚ್ಚಾಗುತ್ತಾ ಇದೆ. ಹಾ. ಆದ್ದರಿಂದ ಹಾ. ಓ ವೀರ, ಹಾ. ಒಂದು ಮನಸ್ಸು ಮಾಡು. ಏನು ಮನಸ್ಸು? ನನ್ನ ಕೈ ಹಿಡಿದು ಹಾ. ನನ್ನನ್ನು ಮದುವೆಯಾಗಿ ಹಾ. ನನ್ನನ್ನು ಅಪ್ಪಿಕೊಂಡು ಹಾ. ಸುಖವನ್ನು ಕೊಡು. ಆಸೆ ಅಸುರ ನಿನ್ನೊಡ ನೋಟ ಕೊಪ್ಪದು ಮನವೆನ್ನ ಹುಚಿಯ ಮಾತುಗಳೆದಗೆ ಉಸುಳ್ತಳ ಕ್ಷಣವಾಗಿ ನಮ್ಮ ಸುಂದರಪುರ ಬೆಸೆಬುದು ಹತ್ತಿರದಿ ಆಸೆ ತಪ್ಪಲ್ಲ. ಹಾ. ಹೆಣ್ಣಾದಂತ ನೀನು ಹಾ. ಯೌವನವತಿ ಆಗಿದ್ಯಾ, ಸೌಂದರ್ಯವತಿ ಆಗಿದ್ಯಾ. ಹಾ. ಈಗ ನಿನಗೆ ಯಾಕೋ ಏನು ಹಾ. ನಾಗನನ್ನು ಕಂಡಾಗ ಪ್ರೀತಿ ಉಂಟಾಗಿದೆ. ಹೌದು. ಪ್ರಪಂಚದಲ್ಲಿ ನಾಗನನ್ನು ಕಂಡಾಗ ಹೆದರಿಕೊಳ್ಳುವವರೇ ಬಿಟ್ಟು ಹಾ. ಹೆಣ್ಮಕ್ಕಳ್ಯಾರು ಮದುವೆ ಆಗ್ತೇನೆ ಹಾ. ನಾನು ಎನ್ನುವಂತ ವಿಚಾರಕ್ಕೆ ಯಾರು ಇವರಿಗೆ ಬಂದದ್ದಿಲ್ಲ. ಯಾಕೋ ಏನು ನಿನಗೆ ಮನಸ್ಸಾಗಿದೆ. ಹಾ. ಆದ್ರೆ ನಿನಗೆ ಮನಸ್ಸಾಗಿದೆ ಅಂತ ನನಗೆ ಮನಸ್ಸಾಗಬೇಕೋ ಬೇಡವೋ? ಮಾಡಬೇಕು. ಈಗ ಹೆಣ್ಣು ಗಂಡು ಒಪ್ಪಿದ್ರೆ ಮಾತ್ರ ಪ್ರೀತಿ ಎನ್ನುವುದು ಹಾ. ಶಾಶ್ವತವಾಗಿ ಯಶಸ್ವಿಯಾಗಿ ಕಾಣುವುದಕ್ಕೆ ಸಾಧ್ಯ ಉಂಟು. ಹಾ. ಆ ದಾಂಪತ್ಯ ಎನ್ನುವುದು ಜೀವನದ ಕೊನೆಯವರೆಗೂ ಒಂದೇ ಆಗಿರ್ತದೆ. ಹಾ. ಇದು ಹೆಣ್ಣಿಗೆ ಪ್ರೀತಿ ಉಂಟು, ಹಾ. ಗಂಡಿಗೆ ಇಲ್ಲ ಅಂತ ಹೇಳಿದ್ರೆ ಸರಿ ಆಗ್ತದಾ? ಹಾ. ಆ ಪ್ರೀತಿ ಒತ್ತಾಯವಾಗಿ ಬಲಾತ್ಕಾರವಾಗಿ ಅರ್ಥದಲ್ಲೇ ಮುಡಿಯುವುದಕ್ಕೆ ಸಾಧ್ಯ ಉಂಟು. ಹಾ. ಹಾ. ಮತ್ತೊಂದು ವಿಚಾರ ಹೇಳ್ಬೇಕು. ಏನು? ನಾನು ನಾಗ, ಹಾ. ನಾನು ಹಾವಿನ ಜಾತಿಯವ. ಹಾ. ನೀನು ಮಾನವಳು ಅಂದ್ರೆ ಈ ಭೂಲೋಕದಲ್ಲಿದ್ಯಾ, ಹೌದು. ಮಾನವ ಹೆಣ್ಣಿದ್ಯಾ. ಹಾ. ಸಂಬಂಧ ಸರಿಯಾಗ್ತದೆ ಹೇಳು? ಆಗುದಿಲ್ವಾ? ಈಗ ಸರಸಕ್ಕೆ, ಸಂಭಾಷಣೆಗೆ, ಸಂಬಂಧಕ್ಕೆ ಹಾ. ಒಂದು ಸಮಾನತೆ, ಸರಿಯಾದಂತ ಯೋಗ್ಯತೆ ಇರಬೇಕಾಗ್ತದೆ. ಹಾ. ಹಾ. ನಮಗೂ ನಿಮಗೂ ಇವರಿಗೆ ಸಂಬಂಧ ನಡೆದದುಂಟಾ? ಇಲ್ಲ. ಇಲ್ಲ. ಹಾವುಗಳಿಗೂ ಹೆಣ್ಣಿಗೂ ಸಂಬಂಧ ನಡೆದ ಕ್ರಮವೇ ಇಲ್ಲ. ಒಂದು ಹೊಸ ಪ್ರಯೋಗ ಮಾಡೋಣ. ಹೊಸ ಪ್ರಯೋಗ ಎಲ್ಲ ನಾವು ಮಾಡಿಕೊಂಡ್ರೆ ಆಗ್ಲಿಕ್ಕಿಲ್ಲ. ಯಾಕೆ? ಆದ್ರೆ ನೀನು ಹೇಳಿದಂತೇಳಿ ನಾನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾ. ನನಗೆ ಈಗ ನಿನ್ನ ಮೇಲೆ ಯಾವುದೇ ರೀತಿಯ ಮನಸ್ಸು ಇಲ್ಲ, ಹಾ. ಮದುವೆ ಆಗಬೇಕೆನ್ನುವಂತ ಆಸೆ ಇಲ್ಲ. ಹಾ. ಹಾಗಾಗಿ ಈ ಒಂದು ಯೋಚನೆ ಬಿಟ್ಟು ಹಾ. ನೀನಿಲ್ಲೇ ಇರು, ನಾನು ಹಾ, ಬರ್ತೀನಿ. ನೀನು- ಅತಿಥಿಗಳನ್ನು ಬರಮಾಡಿ ಸತ್ಕರಿಸಲು ಉನ್ನತ ಹರ್ಷವಾಪುದೇ ಸರಿ. ಹಿತದಿಂದ ನಿನ್ನ ನಲ್ಲಿಗೆ ನಾನು ಕರೆದೊಯ್ದು ಹಿತದಿಂದ ನಿನ್ನ ನಲ್ಲಿಗೆ ನಾನು ಕರೆದೊಯ್ದು ಅತಿ ಜಗದಿಯು ಬರ್ಪುದು. ಅಯ್ಯ ವೀರ, ಹಾ. ಮದುವೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಿ. ಹೌದೌದು. ಇಲ್ಲ ಇಲ್ಲ. ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಯಾಕಲ್ಲ, ಈಗ ಆಗ್ಬಾರ್ದು ಅಂತ ಹೇಳಿ ಅಲ್ಲ. ಹಾ. ಆದ್ರೆ ನಾಗಕ್ಕೂ ಮತ್ತು ಮಾನವರಿಗೆ ಇವರಿಗೆ ಸಂಬಂಧ ಇದ್ದದ್ದೇ ಇಲ್ಲ. ಹಾ. ಉಂಟೇಶ್ವರಿಗೆ ಇಲ್ಲ, ಇಲ್ಲ. ಹಾಗೆ ಅದು ಸಂಬಂಧ ಸರಿಯಾಗಿ ನಡೆಯುವುದಕ್ಕೂ ಸಾಧ್ಯವಿಲ್ಲ. ಹಾ. ಲೋಕಮುಖದಲ್ಲಿ ವಿರೋಧವಾಗಿ ಕಾಣ್ತದೆ ಹೊರತು ಹಾ. ಯಾವುದೇ ಒಳ್ಳೆತನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗೆ. ಹಾಗಾಗಿ ಈ ಹುಚ್ಚು ವಿಚಾರ ಎಲ್ಲ ಬಿಟ್ಟುಬಿಡು. ಮದುವೆದೆಲ್ಲ ಬೇಡ ಯೋಚನೆ. ಸರಿ ಇರಲಿ. ಹಾ. ಆದ್ರೆ ಯಾರೇ ಆಗಲಿ ಹಾ. ಬಂದವರನ್ನು ಹಾ. ಅತಿಥಿಯೋಪಾದಿಯಲ್ಲಿ ಸ್ವೀಕಾರ ಮಾಡಬೇಕಾದ್ದು ಅವರವರ ಧರ್ಮವಂತೆ. ಅವರೂರಿಗೆ ಬಂದಾಗ ಈಗ ನಮ್ಮೂರಿಗೆ ನೀನು ಬಂದಿದ್ದಿ, ಹಾ. ನಮಗೆ ನೀನು ಅತಿಥಿ ಆಗಿದ್ದಿ. ಹೌದು, ಎಲ್ಲರೂ ಹಾಗೆ ಹೇಳ್ತಾರೆ. ಅತಿಥಿ ದೇವೋ ಭಾವ, ಆ ಅತಿಥಿ ದೇವೋ ಭವಂತ. ದೇವರ ಹಾಗೆ ಕಾಣುದು ಅತಿಥಿ. ಹೌದು. ಹಾ, ಹಾ. ಹೇಗೂ ಇಲ್ಲಿ ತನಕ ಬಂದಿದ್ದಿ, ಹಾ. ನನ್ನ ಮನೆಗೆ ಬಾ. ಹಾ.
ಆತಿಥ್ಯವನ್ನು ನಿನಗೆ ನೀಡುತ್ತೇನೆ. ಇದು ಒಬ್ಬಳೇ ಇದ್ದೇ ಮನೆಯಲ್ಲೆಲ್ಲ ಇದ್ದಾರಲ್ಲ, ಒಬ್ಬಳೇ ಇದ್ದೇನೆ. ಸ್ವಲ್ಪ ಹೋಗುವಾಗ ಹೆದರಿಕೆ ಆಗ್ತೇನೆ. ಹಾಗೆ ಈಗ ನೀನು ಇಷ್ಟು ಇಲ್ಲಿ ಕರೆದವಳು ಹಾ. ಮತ್ತೆ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಮನೇಲಿ ಇದ್ದಾರೋ ಇಲ್ವೋ ಹಾ. ನೋಡ್ಕೊಳ್ಬೇಕಾಗ್ತದಲ್ಲ. ಹಾಗೆ ಹಾಗೆ ಹಾ ಹಾ ಅಂತ ಹಾ. ಬುದ್ಧಿಯವಳು ನಾನಲ್ಲ. ಹಾ. ಅಂತ ನಿನ್ನನ್ನು ಅತಿಥಿಯೋಪಾದಿಯಲ್ಲಿ ನೋಡಿಕೊಳ್ಳಬೇಕೆನಂತ ಆಸೆ. ಈಗ ನಿನ್ನ ಊರಿಗೆ ಬಂದಿದ್ದೇವೆ, ಹಾ. ಮದುವೆಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಹಾ. ಇಲ್ಲಿವರೆಗೆ ಬಂದಂತಹ ನೀವು ಅತಿಥಿಯಾಗಿ ನಮ್ಮ ಮನೆಗೆ ಬರಬೇಕು. ಹೌದು. ಅನುಜ ಹಿಂಬಾಲಿಸಿ ಬರುವಂತೆ ತಿಳಿಸುವೆ ವನ ಬಾಲಕಿಯ ನಾನಟ್ಟಿ ಮನದ ಸಂದೇಹವ ತೊರೆದು ಬರೆನುತ್ತ ವನ ಸಾಕ್ಷಿ ಬೀಳಿದಳು. ಈಗ ಹೋಗುವುದೇನು ಸರಿ, ನಿನ್ನ ಮಾತಿಗೆ ವಲ್ಲ ಸಲ್ಲ ಅಂತ ಹೇಳುವ ನಾನಲ್ಲ. ಆದ್ರೆ ಈಗ ನನ್ನ ಜೊತೆಲಿ ನನ್ನ ತಮ್ಮನೂ ಬಂದವನಿದ್ದಾನೆ. ಅವ ಈಗ ನನಗೆ ಬೇಕಾದಂತ ಆಹಾರವನ್ನು ತರುವುದಕ್ಕಾಗಿ ಫಲಗಳನ್ನು ಕೊಯ್ಯುವುದಕ್ಕಾಗಿ ಹೋದವ. ಅವನಿಗೆ ಈಗ ಗೊತ್ತಾಗಬೇಕೋ ಬೇಡವೋ, ನಾನು ಎಲ್ಲಿದ್ದೇನೆ, ಮಲಗಿದ್ದ ಅಣ್ಣ ಎಲ್ಲಿಯದ್ದು ಹೋಗಿದ್ದಾನೋ. ಅವ ಮತ್ತೆ ಚಿಂತೆಯಲ್ಲಿ ಹುಡುಕಾಡೋದಕ್ಕೆ ಪ್ರಾರಂಭ ಮಾಡಿ ಏನೋ ಕಣ್ಣೀರ್ ಹಾಕ್ಯಾನ. ಅವನಿಗೊಂದು ವ್ಯವಸ್ಥೆ ಆಗ್ಬೇಕಲ್ಲ. ಈಗ ನಿನ್ನಲ್ಲಿಗೆ ನಾನು ಬಂದಿದ್ದೆ ಅಂತ ಗೊತ್ತಾದ್ರೆ ಅವ ಅಲ್ಲಿವರೆಗೆ ಬರಬೇಕೋ ಬೇಡವೋ. ಏನಾದ್ರೂ ಒಂದು ವ್ಯವಸ್ಥೆ ಇದ್ರೆ ನಾವು ಅಲ್ಲಿವರೆಗೆ ಬಂದ್ರೆ ಮತ್ತೆ ಈಗ ಏನಾದ್ರೂ ಒಂದು ವ್ಯವಸ್ಥೆ ಉಂಟು ಅಲ್ಲಿಗೆ ಯಾರಾದ್ರೂ ಅಲ್ಲಿಗೆ ಬರ್ಲಿಕ್ಕೆ? ಹೌದು ಹೌದು, ನಾನು ಜನವನ್ನು ಕಳಿಸ್ತೇನೆ. ಹಾ 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 ಸಿಕ್ಕಿದಾಗ ಜನ ನನ್ನ ಇದ್ದಾರೆ. ಮನೆಗೆ ಕರೆದುಕೊಂಡು ಬರ್ಲಿಕ್ಕೆ ಹೇಳ್ತೇನೆ. ಅದು ಒಳ್ಳೇದು. ನಿಮ್ಮ ಅಣ್ಣ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ಅವರ ಪರಿಚಯ ಹೇಳಿ ಅವರನ್ನು ಇಲ್ಲಿ ಕರ್ಕೊಂಡು ಹೌದು, ಹೌದು. ಹೌದಲ್ಲ. ಆದಿತ್ತು ಹಾಗಾದ್ರೆ. ಹಾಗಾದ್ರೆ ಬರ್ಬೇಕು. ಸರಿ, ಮುಂದಿನಿಂದ ಹೇಳಿ, ನಾನು ಹಿಂದಿನಿಂದ ಈಗ ಇದ್ದೇನೆ. ಬಾ, ಹೀಗೆ ಬಾ. ಎಲ್ಲವೋ ಪುರುಷೋತ್ತಮನೇ, ಎಲ್ಲಿಗೆ ತಗೆ ಬಂದೆ? ಎಲ್ಲವೋ ಎಲ್ಲವೋ ಪುರುಷೋತ್ತಮನೇ, ಎಲ್ಲಿಗೆ ತಗೆ ಬಂದೆ? ನನ್ನದೆಯರ ರಾಜ್ಯವಿದು ನೀನು, ಇಲ್ಲಿಗೆ ತಗೆ ಬಂದೆ. ಇದೆಂತದ್ದು, ಅಲ್ಲಿ ಬರುವಾಗ ಬೇರೆ ಇಲ್ಲಿ ಬರುವಾಗ ಬೇರೆ. ಅದು ಕಾಡಿನಲ್ಲೆಲ್ಲ ಹಾಗೆ, ಹಾ, ಅಲ್ಲಿ ನಾಡಿನಲ್ಲಿ ಆದ್ರೆ ಇದ್ದದೇ ಇರ್ತದೆ. ಈಗ ಆಗ ನನ್ನನ್ನು ಕರ್ಕೊಂಡು ಬಂದದ್ದು ನೀನೆಯಾ? ಮತ್ತೆ ಯಾರು? ನಾವು ಆಗ ಅಷ್ಟು ಚಂದ ಇದ್ದಿ. ಚಂದ ಯಾವಾಗ್ಲೂ ಕಣ್ಣಿಗೆ ಮಾತ್ರ. ಅದಕ್ಕೆ ನಾನು ಆಗ ಆಲೋಚನೆ ಮಾಡಿದ್ದೆ, ಏನು? ಇದು ಚಂದ ಇದ್ರೆ ಏನೋ ತೊಂದರೆ ಉಂಟು ಅಂತೇಳಿ. ಹಾ. ಆಗ ಮದುವೆ ಆಗುವಂತ ಕೇಳುವಾಗ ನನ್ನ ಹತ್ರದಲ್ಲಿ ಆಗ್ಲಿಕ್ಕಿಲ್ಲ ಅಂತ ಹೇಳಿಕೆ ನಾನು. ಹಾ. ಆದ್ರೆ ನೀನು ಇಲ್ಲಿವರೆಗೆ ಕರ್ಕೊಂಡು ಬಂದಿಯಲ್ಲ ನನ್ನನ್ನು. ನಿನ್ನಂತ ಒಬ್ಬ ಗಂಡಸರ ಮದುವೆ ಆಗಿ ನಾನೇನ್ ಮಾಡ್ಲಿಕ್ಕುಂಟು ಸುಮ್ಮನೆ? ಅದೆಂತದ್ದು ಹಾಗೆ? ನನಗೆ ಗಂಡು ಜಾತಿಯನ್ನು ನೋಡಿದ್ರೆ ಆಗುದಿಲ್ಲ. ಆದ್ರೆ ಹಾ. ನಿನ್ನಲ್ಲಿ ನಾನು ಕೇಳುದು ಏನು? ಎಲ್ಲವೋ ಪುರುಷಾಧಮಣೆ, ಅದಮ್ಮ ಹಾ, ನಾನೀಗ ನಿನ್ನನ್ನು ಹಾ ಹಾ ನೀನು ಬಂದು ಹಾ. ನಿಂತ ಈ ಜಾಗ ಯಾವ್ದು ಗೊತ್ತ? ಪರಿಸರ ಆಗ ನನ್ನದ್ದೇ ಅಂತ ಹೇಳಿದ್ವಿ, ಯಾವುದಂತೂ ಊರಳ್ಳಿಲ್ಲ. ಲಲನೆಯರು ಹಾ, ವಾಸಿಸುವಂತಹ ಈ ಕಾಡಿನಲ್ಲಿ ಇಲ್ಲಿ ಹೆಣ್ಮಕ್ಳು ಮಾತ್ರವಾ? ಹೌದು. ಗಂಡತ್ರ ಇಲ್ವಾ? ಅಂದ್ರೆ ಕಾಡಿನಲ್ಲೆಲ್ಲ ಇದೊಂದು ಪುರ. ಇಲ್ಲಿ ಮಾತ್ರ? ಹೌದು. ಹಾ, ಹಾ. ಇಲ್ಲಿ ಹಾ. ನಾವೆಲ್ಲ ಇರುತ್ತ ಹಾ. ಪುರುಷನಾದಂತಹ ನೀನು ಹಾ. ಈ ಕಡೆಗೆ ಸಾಗಿ ಬಂದದ್ದು ಯಾಕೆ? ಹಾ. ನಿನಗೆ ಬದುಕುವಂತಹ ಯೋಚನೆ ಇದ್ರೆ ಹಾ. ನೀನು ಆವಾಗಲೇ ಅಲ್ಲಿಂದ ಓಡಿ ಹೋಗ್ತಿದ್ದೆ. ಹಾ, ಹಾ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಏನು? ಯಾರು ನೀನು ಹೇಳುವಾಗ ಯಾರು? ಸುರಗೆ ನಿನ್ನ ಮಾತನ್ನು ನಂಬಿ ಅದಾಮಿ, ಪಾಪಿ, ಕಳ್ಳಿ, ಕುಲಕ್ಕೆ. ನಿನ್ನ ಶಬ್ದ ಭಂಡಾರದಲ್ಲಿ ಯಾವುದುಂಟು ಎಲ್ಲ ಹಾಕು. ಇದು ಕಡಿಮೆ ಅಲ್ಲ, ಇನ್ನು ಮಾತಾಡ್ಲಿಕ್ಕೆ ಅದಕ್ಕೆ ಅಲ್ಲ, ಹೇಳಿದ್ರು. ಬೇಡ ಅಂತ ಹೇಳಿ. ಏನು ಮೋಸ ಮಾಡಿದ್ಯಲ್ಲ, ಯಾರಿಗೆ? ಮಾಯ ಮಾಡಿದ್ಯಲ್ಲ, ಯಾರನ್ನು? ನಾಟಕ ಮಾಡಿದ್ಯಲ್ಲ. ಯಾವಾಗ? ಆಗ ಏನು? ಈಗ ನೀನು ಪುರುಷ ವಿರೋಧಿ ಆಗಿರ್ಬೋದು, ಹ, ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಹ. ಆದ್ರೆ
ಮೋಸ ಮಾಡಬಾರ್ದು. ಯಾರಿಗೆ ಮೋಸ ಮಾಡಿ? ಈಗ ನಿನ್ನಲ್ಲಿಗೆ ಬಂದವರನ್ನು ಈಗ ನೇರವಾಗಿ ರಕ್ಕಸಿಯಾಗೆ ಕಾಣಿಸಿಕೊಂಡು ನಿನ್ನ ವಿರೋಧವನ್ನು ತೋರಿಸುವುದಿತ್ತು. ಅದು ಮಾಡಲಿಲ್ಲ. ಸೌಂದರ್ಯವತಿ ಅಂತ ಹೆಣ್ಣಾಗಿ ಬಂದೆ, ನನ್ನನ್ನು ವಂಚಿಸಿದೆ, ನಿನ್ನ ಈ ಅರಮನೆಯೊಳಗೆ ಕರ್ಕೊಂಡು ಬಂದೆ. ನಮ್ಮ ಕೆಲಸ ಬೇಕಾದ್ರೆ ನಾವು ಅದೇ ದಾರಿ ಹಿಡಿಯುವುದು. ಅದಾಗಿ ಕೆಲವರಿಗೆ ಹೊರಗಡೆ ಎಲ್ಲ ಅವರ ಪರಾಕ್ರಮ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆಗ ತಮ್ಮ ಮನವೊಳಗೆ ತಂದ್ರೆ ಎಲ್ಲ ನಮ್ಮ ಜನ ಇರುದೆ ಅಲ್ವಾ? ಹೌದು. ಆಚೆ ಈಚೆ ಎಲ್ಲ ನಮ್ಮವರೇ ಇರುದು. ಏನು ಮಾಡಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬಂಟಿಗನಾಗಿದ್ದಾನೆ. ನೀನು ಈ ಮಾಯಾಕತನದಲ್ಲಿ ನನ್ನನ್ನು ಸೆಳೆದುಕೊಂಡು ಬಂದಂತಾದ್ರೆ ನಿನ್ನಂತ ಯಾವುದೇ ಆದಂತಹ ಮಾತುಗಳಿಗೆ ಹೆದರಿಕೊಳ್ಳುವ ನಾನಲ್ಲ. ಹೌದಾ? ನಾನು ಮಾತ್ರ ಬಂದದ್ದಲ್ಲ, ಮತ್ತೆ ನನ್ನ ತಮ್ಮನಾದಂತಹ ಕುಮುದಾಕ್ಷನಿದ್ದೆ. ಈಗ ಯೋಚನೆ ಮಾಡು, ನಾನಾದ್ರೂ ಸ್ವಲ್ಪ ವೇಗ ಕಡಿಮೆ. ನಾನು ವೇಗ 2ರಲ್ಲಿ ಹೋದ್ರೆ ಅವ 4ರಲ್ಲಿ ಹೋಗ್ತಾನೆ. ಅವ ಹಾಗೆಲ್ಲ ಬಿಡ್ಲಿಕ್ಕಿಲ್ಲ. ಗಾಳಿಯಲ್ಲಿ ಬಂದ್ರೆ ನಿನ್ನ ರುಂಡ ಮುಂಡ ಬೇರೆ ಆಗಿತ್ತು. ಎಚ್ಚರಿಕೆ ಪುರುಷರ ಮಾತಾಡ್ದೇನು? ಒಳ್ಳೆಯವಳಾದ್ರೆ ಮಾತಾಡ್ಲಿಕ್ಕೆ ಬಿಟ್ಟದೇ ತಪ್ಪ. ಕಪಟ ನಿಲ್ಲು. ಯಾಕೆ? ನೀನು ಪುರುಷ ಹೌದು ಅಲ್ವಾ? ಪುರುಷ ಹೌದು. ನಾವ್ಯಾರು? ನೀನು ರಕ್ಕಸಿ ಅಲ್ವಾ? ನೀನು ರಕ್ಕಸಿ. ರಾಕ್ಷಸರ ಗುಣ ಏನು ಗೊತ್ತಾ? ಏನು? ನಿಮ್ಮಂತಹ ಮಾನವರು ಸಿಕ್ಕಿದ್ರೆ ಹಾ ಮಾತಾಡ್ಲಿಕ್ಕಿಲ್ಲ. ಹಾ ಇನ್ನಿಂದ ಹೋಗಿ ಕತ್ತನ್ನು ಹಿಡಿದು ಕತ್ತನ್ನು ಕತ್ತರಿಸಿ ನಮಗೆ ಬೇಕಾದ ರೀತಿಯಲ್ಲಿ ಭೋಜನ ಮಾಡುವುದು. ಅಸುರರಾದಂತ ನೀವು ಮಾಡಬೇಕಾದ್ದು ಮಾಡಿಯಪ್ಪ ಅಲ್ವಾ? ನಾನೀಗ ಎಂತ ತಿಳಿದು ಏನು ಮೋಸ ಮಾಡಿದ್ಯಾ ಅಂತ? ಮೋಸ ಮಾಡಿಯೇ ನೇರ ರಕ್ಕಸಿಯಾಗಿ ಕಾಣಿಸಿಕೊಂಡು ಕೊಲ್ಬೋದಿತ್ತ? ನಾವು ಮೋಸ ಮಾಡಿಯೇ ಕೆಲಸ ಮಾಡುದು, ಗೊತ್ತಾಯ್ತಲ್ಲ? ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಈಗ ಬದುಕುವುದಕ್ಕೆ ಬಿಟ್ಟಿದ್ದೇನೆ. ಯಾಕೆ? ಇಲ್ಲದೇ ಇದ್ರೆ ನನ್ನ ಜೊತೆಯಲ್ಲಿದ್ದಂತಹ ರಾಕ್ಷಸರು ಇದುವರೆಗೂ ನಿನ್ನನ್ನು ಮುಕ್ಕಿ ಬಿಟ್ಟಿದ್ರು. ಅದಕ್ಕಾಗಿ ನನ್ನ ದಾರಿಗೆ ನೀನು ಬಾಬಾಗ ನನ್ನಲ್ಲಿ ತೋರ್ಪಡಿಸುತ್ತೆ ಮುಂದಾಗಿದ್ದಿ. ಏನು ನಾಗಾದಿಗಳು ಎಷ್ಟರ ಮಟ್ಟಿಗೆ ಇರ್ತಾರೆ ಅಂತ ನಿನಗೆ ವಿಚಾರ? ಏನು ಸಮಾಧಾನದಿಂದ ಇದ್ದಾರೆ. ಆದ್ರೆ ಬಾಲ ಬೆಟ್ಟುವುದಕ್ಕೆ ಮುಂದಾದ್ರೆ ಬುಸುಗುಟ್ಟಿ ನಿನ್ನನ್ನು ಕೊಂದೆವು. ನಿನ್ನದು ವಿಷ ಇಷ್ಟೇ ಅಲ್ವಾ? ನಾವು ಎಷ್ಟು ವಿಷ ಕುಡಿದು ಬದುಕಿದವರು ಗೊತ್ತುಂಟ? ಈ ವಿಷ ಏನಾಗುದಿಲ್ಲ. ಈ ವಿಷದಾಗಿದ್ರೆ ಬದುಕಲಿಕ್ಕೆ ಯಾರೇ ಹೇಳಿದ್ದು? ಇದು ನಿನ್ನಂತ ಕಪ್ಪು ಹಾವುಗಳನ್ನು ಎಷ್ಟು ಜನ ಕಂಡಿದ್ದೇನೆ ನಾನು. ಹೌದಾ? ನೋಡ್ತೀಯಾ? ಮತ್ತೆ ಬದುಕುತ್ತೀಯಾ? ಬದುಕಿದ್ದಾರೆ. ಬಂಧಿಸುತ್ತ ಹಿಂಸೆಯ ನಿಂದಲೆನ್ನನು ತನ್ನ ತಮ್ಮನಿಗರುಹಿ ವಾರ್ತೆಯನು. ನಿನ್ನ ಶೂ ಎಲ್ಲ ತೆಗಿತೇನೀಗ. ಮುಚ್ಚು. ಆಗ ಬೇಡ ಅಂತ ಕಡಿಮೆ ಮಾಡಿದ್ದು. ಇಷ್ಟು ಸಣ್ಣದು ಉಂಟವನ ಹಣೆಯಲ್ಲಿ ಬುಸ್ಸು ಅಂತೇವ ನೋಡು. ಪುರುಷ ವರ್ಗಕ್ಕೆ ಸೇರಿದವ. ಯೋಚನೆ ಮಾಡು. ನಾನು ಬರುವಾಗ ಆಯುಧ ಬಿಟ್ಟು ಬಂದೆ, ತಪ್ಪಾಯ್ತು. ನಾಗಕುಮಾರ, ಏನು ಹೆಸರು ಬದಲಾಯಿಸಬೇಡ. ಇಲ್ಲ ಇಲ್ಲ, ನೀನೆಂತ ಕುಮುದ. ಹಾ ಯಾರೇ ಆಗಲಿ ಹಾ ನಮ್ಮಲ್ಲಿ ಬಳ್ಳಿಯಲ್ಲಿ ಆಗ್ತದೆ ಇಷ್ಟು ದೊಡ್ಡದು. ಅದೆಂತದ್ದು?
ಕತ್ತಿಯಲ್ಲಿ ಕತ್ತರಿಸಿದ್ರೆ ತುಂಡಾಗ್ತದೆ. ಹೌದು, ನೀನೀಗ ನಿರಾಯುಧನಾಗಿದ್ದ, ಅದೇ ನಿನಗೆ ಸ್ವಲ್ಪ ಆಯುಧ ಇಲ್ಲದ ಜಾತಿ. ನಿನಗೆ ಸುಲಭ ಆದ ಹಾಗೆ. ಅಲ್ಲ, ನನ್ನಲ್ಲಿ ಆಯುಧ ಇದ್ದತೆ ನಿನಗೆ ಆಯುಧ ಇಲ್ಲದವರಲ್ಲಿ ಯುದ್ಧ ಮಾಡ್ಲಿಕ್ಕಿಲ್ಲ. ಹಾ, ಏನ್ ಮಾಡ್ತೇನೆ ಗೊತ್ತಾ? ಏನು ಮಾಡ್ತೀನಿ? ಈ ಸಲ ನಿನ್ನನ್ನೊಂದು ಎಂತದ್ದು? ಅಲ್ಲ, ಗಟ್ಟಿ ಇದೆಯಾ ನೋಡಿ. ನನಗೆ ಗಟ್ಟಿ ಇದ್ದವರು ಗಟ್ಟಿ ಇದ್ದವ್ರೆ ಗಟ್ಟಿದ್ದು ಪುರುಷರ ವಿರೋಧಿ ನೀನು. ಇವಳು ಹೆಣ್ಣು ಗಂಡು ಮಕ್ಕಳು ನೋಡಿದ್ರೆ ಅದಲ್ವೋ. ಗಟ್ಟಿ ಇದ್ದವ್ರೆ. ನೀನು ಹೇಗಿದ್ದೀಯ ಅಂತ ನಿನ್ನನ್ನು ಸ್ವಲ್ಪ ಪರೀಕ್ಷೆ ಮಾಡ್ಲಿಕ್ಕೆ ಉಂಟು. ಹೌದು, ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಮುಟ್ಟಿ ನೋಡಿ. ಇದು ನೀನು ರಕ್ಕಸಿ ಮಾತ್ರ ಅಲ್ಲ, ಮತ್ತೆ? ವೈದ್ಯ. ಹಾ, ವೈದ್ಯರಿಗೆ ವೈದ್ಯರಾಗಿದ್ದೇನೆ. ಇಲ್ಲ, ಪರೀಕ್ಷೆ ಯಾರಿಗೆ? ಎಷ್ಟು ದಿವಸ ಇದೆ? ಸುಮ್ಮನೆ ನಿಲ್ಲು. ನೀನು ಯಾರಿಗೆ ದೂರು ಕೊಡ್ತೇನೆ ಅಂತ ಹೇಳಿದ್ರು? ನಾನು ತಮ್ಮ ಇದ್ದಾನೆ. ಯಾರು ನೀನು ತಮ್ಮ? ಕುಮುದಾಕ್ಷ. ಅಬ್ಬಾ, ನಿಮ್ಮದು ಹೆಸರಿಟ್ಟದ್ದೇ. ಯಾಕೆ? ಕುಮುದಾಕ್ಷ. ಹೌದಾ? ಅಪ್ರತಿಮ ಅವ ವೀರರು, ನಿನ್ನಕ್ಕಿಂತ ಹೆಚ್ಚಿದ್ದಾನ? ಅಪ್ರತಿಮ ನಾಗಗಳು. ಹೌದಾ? ನಾಗ. ಇನ್ನು ನಾಗ ಸಂತತಿ ಇಲ್ಲಿಗೆ ಬರಬಾರ್ದು ಈ ಕಾಡಿಗೆ. ಬಂದ್ರೆ ಆ ರೀತಿ ಮಾಡ್ತೇನೆ. ಬಂದ್ರೆ ನೀನು ಉಳಿಲಿಕ್ಕಿಲ್ಲ. ನೋಡು, ಏನು ನಿನ್ನನ್ನು ಸ್ವಲ್ಪ ಏಕೋ ನಾಗನಿಗೆ ಸಿಲುಕಬೇಡ. ನಿನ್ನನ್ನು ಸಂಸ್ಕಾರ ಮಾಡಬೇಕಾಗಿತ್ತು ಕಷ್ಟ. ನಿನ್ನನ್ನು ಸ್ವಲ್ಪ ಆಟ ಆಡಿಸುವುದಕ್ಕೆ. ನೆಗಾಡ್ತೀಯನು ನಿನ್ನ ಹಲ್ಲು ವಿಷಯ ಇದ್ರೆಲ್ಲ ಹೊಟ್ಟೆ ಒಳಗೆ ಹೋಗ್ಬೇಕು. ಪಾಪಿ, ಇಂಥದ್ದು ಪುರುಷ ವರ್ಗ ಅಂತೆ. ಅಧಮ, ನೀಚ, ನಿನ್ನಂತಹ ಒಬ್ಬ ಗಂಡಸು. ನಿನಗೆ ಮೀಸೆ ಉಂಟಾ? ಎಲ್ಲಿ ಮೀಸೆ ಬರುವ ಜಾಗವೇ ಇಲ್ಲ. ಮತ್ತೆ ಮೀಸೆ ಏಯ್, ನಾಗ ನಾಗ ಅಂತ ಮತ್ತೊಮ್ಮೆ ಹೇಳಿದ್ರೆ ಜಾಗ್ರತೆ. ನಿನ್ನನ್ನು ಈ ಸಲ ಬಂಧನದಲ್ಲಿ ಹಾಕು. ಅಯ್ಯೋ, ಕೊಲ್ಲುವುದೆಲ್ಲ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಿನ್ನನ್ನು ಕೊದ್ದು ನನಗೇನಾಗಬೇಕು? ಮತ್ತೆ ಪುರುಷ ಇದರಲ್ಲಿ ಏನಿಲ್ಲ ಕೊಂದ್ರು ಕೂಡ ತಿನ್ಲಿಕ್ಕೆ. ಸಾಕಾಗ್ತದೆ. ನಿನ್ನನ್ನು ಬಂಧನದಲ್ಲಿ ಹಾಕಿ ಹಾ. ಸ್ವಲ್ಪ ಹಾ. ಬೇರೆ ಬೇರೆ ರೀತಿಯ ಶಿಕ್ಷೆ ಕೊಡುವುದು. ಹೌದಾ? ಅದು ಬೇರೆ ಯಾರಲ್ಲ, ಹಾ. ನಾನೇ ಬರುವುದು ಅಲ್ಲಿಗೆ. ಹಾ. ಜನ ಇಲ್ಲ ನಿನಗೆ? ಇಲ್ಲ ಇಲ್ಲ, ಅಲ್ಲ ಜನ ಬೇಕಂತಿಲ್ವೋ, ಹಾ, ಹಾ. ಶಿಕ್ಷೆ ನಾನೇ ಕೊಡುದು. ಕೆಲವೊಮ್ಮೆ ಅವರೇ ಹೋಗ್ಬೇಕಾಗ್ತದೆ. ಒಂದೊಂದು ದಿವಸದಲ್ಲಿ ಒಂದೊಂದು ರೀತಿಯ ಶಿಕ್ಷೆ. ನಾವು ಎಲ್ಲದಕ್ಕೂ ಸಿದ್ಧ. ನಿನ್ನನ್ನು ಮಲಗಿಸಿ ಹಾ. ನಿನ್ನ ಎದೆಯ ಮೇಲೆ ಕಾಲಿಟ್ಟು ನರ್ತನ ಮಾಡುವುದು. ಈಗ ನನ್ನನ್ನು ಮಲಗಿಸಿ ಇದು ಹೇಗೆ ಮಲಗಿಸುವುದು? ಇದು ನಾನು ತೋರಿಸ್ಬೇಕಾ ನೀನು? ಅಂಗತಾಗಿ ತೋರಿಸ್ಬೇಕಾ? ನೀನು ಈಗ ಕಾಲೆತ್ತಬೇಡ, ಹೀಗೆ ಮಾಡಿ ಕಾಲೆತ್ತ. ಕೈ ಕೊಡು. ನನಗೆ ಕೈ ಕೊಡು. ನನಗೆ ಅಭ್ಯಾಸ ಇಲ್ಲ. ಕೈ ಕೊಟ್ಟು ನಾನು ಕರೆದುಕೊಂಡು ಹೋಗುವ ದಾರಿಯಲ್ಲಿ ನನ್ನ ಹಿಂಬದಿಯಿಂದ ಬರಬೇಕು. ಖಂಡಿತ. ಬಾಗಿಲು ಹಾಕಿದ ಮೇಲೆ ಸುದ್ದಿ ತೆಗಿಲಿಕ್ಕಿಲ್ಲ. ನನ್ನ ತಮ್ಮ ಬಂದನು. ನೀನು ಬೊಬ್ಬೆ ಹಾಕ್ಲಿಕ್ಕೆಲ್ಲ ಇಲ್ಲ. ಹಾಕ್ಬೇಕತ್ತವ ಗುರುಕಿಷ್ಟನ ಬಾಯಿಗೆ ಬಾ. ಅದೇ ಇತರುತ ಧ್ವಜ ದಿಶ ಸಂಚಾರ ಮಾಡುತ್ತ ವಿಂಧ್ಯಾರಣ್ಯದ ಒತ್ತಿನೊಳಿಯ ಸರಸಿನಲ್ಲಿ ನಿರಳಿಗೆಯ ಒತ್ತಿನೊಳಿಯ ಸರಸಿನಲ್ಲಿ ನಿರಳಿಗೆಯ ಮಿತ್ರನೊಡನೆ ತಣಿಸಿ ವಿಂಧ್ಯಾರಣ್ಯದ ದೇಶಾಂತರಕ್ಕೆ ದೇಶ ಪರ್ಯಟನೆಗೆ ತಂದೆಯವರಿಂದ ಅನುಮತಿಯನ್ನು ನಾನು ಪಡೆದವನೇನೋ ಹೌದು. ದೇಶಗಳನ್ನು ಸುತ್ತುತ್ತ ಕೋಶದ ಓದುವ ಅನುಭವಕ್ಕಿಂತ ಹೆಚ್ಚಿನದಾದಂತಹ ಲೋಕಾನುಭವವನ್ನು ಹೊಂದುವುದಕ್ಕಾಗುತ್ತದೆ ಅಂತ ಹಿರಿಯರಾಡಿದ ಮಾತು. ಒಂದೊಂದೇ ರಾಜ್ಯಗಳನ್ನು ಸುತ್ತುತ್ತಾ ಬಂದು ಸೇರಿದ್ದು ವಿಂಧ್ಯಾರಣ್ಯ. ಈ ವಿಂಧ್ಯಾರಣ್ಯದ ತಪ್ಪಲಲ್ಲೇ ಸ್ವಲ್ಪ ಹೊತ್ತು ವಿಶ್ರಮಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿದ್ದೇನೆ. ತಿರುಗಾಟ ಇತ್ತೀಚಿನ ದಿವಸಗಳಲ್ಲಿ ಬಹಳ ದೀರ್ಘವಾಗಿದೆ. ಅದರಿಂದಾಗಿ ಸ್ವಲ್ಪ ಆಯಾಸಗೊಂಡಿದ್ದೇನೆ. ಕಾಡ ಬಳಿಯಲ್ಲಿ ಒಂದು ಸರಸಿ ಕಾಣುತ್ತಾ ಇದೆ. ನಡು ಮಧ್ಯಾಹ್ನದ ಹೊತ್ತು ಮಿತ್ರನು ಮೇಲೇರಿದ್ದಾನೆ. ಸೂರ್ಯನ ತಾಪದಿಂದ ಮೈಯೆಲ್ಲ ಬೆವರಳಿಯುತ್ತಾ ಇದೆ. ಆಯಾಸಗೊಂಡವನಿದ್ದೇನೆ. ನಮ್ಮವನೇ ಆಗುವುದಕ್ಕೆ ನಮ್ಮ ವಂಶದ ಹಿರಿಯ, ನಮ್ಮ ವಂಶದ ಆರಂಭಿ. ಹಾಗಾಗಿಯೋ ಏನು ನಾನು ಓರ್ವನಿದ್ದೇನೆ ಎನ್ನುವುದನ್ನು ಎಚ್ಚರಿಸುವುದಕ್ಕಾಗಿ ತನ್ನ ತಾಪದಿಂದ ನನ್ನನ್ನು ಘಾತಿಸುವುದಕ್ಕೆ ಮುಂದಾಗುತ್ತಾನೆ. ಇದು ಪರೀಕ್ಷೆಯೇ ಇರಬೇಕು. ಸರಿ, ಅದನ್ನು ಉತ್ತರಿಸುವುದಕ್ಕಾಗಿ ಸರಸಿಯಲ್ಲಿ ಇಳಿದೆ, ನೀರನ್ನು ಕುಡಿದೆ. ಸ್ವಲ್ಪ ಹೊತ್ತು ಬಳಿಯಲ್ಲಿರುವಂತಹ ಬಂಡೆಯ ಬಳಿಯಲ್ಲಿ ಕುಳಿತು ವಿಶ್ರಮಿಸುತ್ತೇನಂತೆ ನೋಡೋಣ. ದೂರದಿಂದಲೇ ಕುಮುದಾಕ್ಷ ಕಾಣುತ್ತ ಬಳಿ ಸೇರಿದ ವಿಚಾರಿಸಿದ ವೀರ ಪುರುಷನಂತೆ ತೋರುವಿ ನೀನಾರು ಸಾರುವುದೆತ್ತ ಬೀಳೋ ಅಯ್ಯ,
ಕಾಡಿನಲ್ಲೇ ಮುಂದುವರಿಯುತ್ತಾ ಬರುತ್ತಿರುವಂತಹ ಹೊತ್ತು ನೀನು ನನ್ನೆಡೆಗೆ ಬಂದೆ. ಸರಸಿಯ ಬಳಿಯಲ್ಲೇ ಇರುವಂತಹ ನನ್ನನ್ನು ಕಂಡು ಮಾತನಾಡಿಸುವ ಮನಸ್ಸು ನಿನಗುಂಟು ಅಂತ ನನಗೆ ಅರ್ಥ ಆಯಿತು. ಆದರೆ ಯಾಕೋ ನಿನ್ನ ಸಂಕೋಚ ನನಗೆ ವಿಶೇಷವಾಗಿಯೇ ಕಾಣುತ್ತಾ ಇದೆ. ಯಾರು ನೀನು? ಯಾಕಿಲ್ಲಿ ಬಂದೆ? ದೂರದಲ್ಲಿ ಯಾಕೆ ನಿಂದೆ? ಹೇಳಬಹುದೇ? ಇಂತೆನು ತಗುಮುದಾಶನ ಭೂಕಾಂತ ಜಾತ ಸಮೇತ ವಿಶ್ರಮವಾಂತು ಮಲಗಿರ್ದ ಅಣ್ಣನಿಡಿ ಬರಲವನ ಕಾಣದಿರಿ. ಅಯ್ಯೋ, ಏನು ನಿನ್ನನ್ನು ಕಾಣುವಾಗ ಒಂದು ನಾಡಿನ ಅರಸನ ಮಗನ ಹಾಗೆ ನೀನು ಗೋಚರಿಸುತ್ತಾ ಇದ್ದೀಯ. ಹಾಗಂತ ಈ ದಾರಿಯಿಂದ ನಾನು ಮುಂದೆ ಸಾಗುವಲ್ಲಿ ಬಲವಾದಂತಹ ಕಾರಣ ಉಂಟಯ್ಯ. ಏನದು? ಯಾಕೆಂದರೆ ನಾಗ ಸಂತತಿಗೆ ಒಳಪಟ್ಟವರು ನಾವಾಗಿದ್ದೇವೆ. ನಿನ್ನನ್ನು ನೋಡುವಾಗ ಹಾಗನ್ನಿಸು. ನಾಗ ಕುವರರು ಇರುವ ಹಾಗೆ ನಮ್ಮನ್ನು ಕರೆಯುತ್ತಾರೆ. ಓಹೋ, ಹಾಗಂತ ಪಾತಾಳ ಲೋಕಕ್ಕೆ ಸಂಬಂಧಪಟ್ಟವರು ನಾವು. ಅಶ್ವತ್ಥರನ ಮಕ್ಕಳು, ಕುಮುದಾಕ್ಷ ಎನ್ನುವ ಹಾಗೆ ಇಬ್ಬರಿದ್ದೀರಿ. ಹೌದು. ಮನದ ಬೇಸರವನ್ನು ಕಳೆಯಬೇಕಿರುವಂತಹ ಉದ್ದೇಶದಿಂದ ಪಾತಾಳದಿಂದ ಈ ಭೂಲೋಕಕ್ಕೆ ಬಂದವರು ನಾವಾಗಿದ್ದೇವೆ. ಓಹೋ, ಆ ಕಾಲದಲ್ಲಿ ನಾನು ಹಾಗೂ ನನ್ನ ಅಣ್ಣ ಜೊತೆಯಲ್ಲಿ ಬಂದವರು. ಇಲ್ಲೆಲ್ಲಿಯೂ ಕಾಣುವುದಿಲ್ಲ. ಹಾಗಂತ ಅಣ್ಣ ಕಾಣುವುದಿಲ್ಲ. ಯಾಕೆ? ಈ ಪ್ರದೇಶದಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಂತಹ ಸಂದರ್ಭ ನಮ್ಮ ಪಾಲಿಗೆ ಆಯಾಸ, ಹಸಿವು, ಬಾಯಾರಿಕೆ ಎಲ್ಲವೂ ಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ನಮ್ಮ ಪಾಲಿಗೆ ಬಾಧಿಸಿದಂತಹ ಹಸಿವನ್ನು ಪರಿಹರಿಸುವ ಉದ್ದೇಶದಿಂದ ಹಣ್ಣು ಹಂಪಲನ್ನು ತರಬೇಕು ಎನ್ನುವಂತ ಉದ್ದೇಶದಿಂದ ಅತಿ ದೂರವಾಗಿ ಸಂಚರಿಸಿದೆ. ಎಲ್ಲವನ್ನು ಪಡೆದುಕೊಂಡು ಮರಳಿ ಹಿಂತಿರುಗಿ ಬರುವಂತಹ ಕಾಲಕ್ಕೆ ಅಣ್ಣ ಎಲ್ಲಿ ಹೋಗಿದ್ದಾನೆ ಎಂಬುದನ್ನು ಅರಿಯದಾಗಿ ಹೋದೆ. ಓಹೋ, ಹಾಗಾಗಿ ಅಣ್ಣ ಎಲ್ಲಿದ್ದಾನೆ ಎನ್ನುವ ಹಾಗೆ ಅರಸುತ್ತಾ ಇಲ್ಲಿಯವರೆಗೆ ಬಂದವರು ನಾನು. ಅಣ್ಣನೆಲ್ಲಿಗೆ ಹೋದನು ತುರಿದೆನ್ನನು ಬಣ್ಣಗೊಂದೆಸೆ ಬಿಟ್ಟನೋ. ಅಣ್ಣ ಎನ್ನ ಕಾಣದೆ ಕೋಪವನ್ನು ತಾಳುತ್ತ ಶಿಕ್ಷೆಯನೋ ನೀಡುವ ತಿರದಿಯೇ ಇಂಥ ಅರಣ್ಯದೀಯೇ ಅಣ್ಣ ಇಲ್ಲಿ ಹೋದನು. ಅಣ್ಣ ಎಲ್ಲಿ ಹೋಗಿದ್ದಾನೆ ಎನ್ನುವಂತಹ ಉದ್ದೇಶದಿಂದ ಬಂದು ನೋಡಿದ್ರೆ ಅಣ್ಣನು ಕಾಣುವುದಿಲ್ಲ. ಒಂದು ವೇಳೆ ನನ್ನ ಮೇಲೆ ಕೋಪವನ್ನು ಕೊಂಡಂತಹ ಆತ ನನ್ನನ್ನು ಶಿಕ್ಷೆ ಕೊಡಬೇಕೆನ್ನುವಂತಹ ಉದ್ದೇಶದಿಂದ ನನ್ನನ್ನು ಆಗಲಿ ಮುಂದೆ ಹೋಗಿದ್ದಾನೋ ಆತ ಅವನು ನನ್ನನ್ನು ಅರಸುತ್ತಾ ಮುಂದುವರಿದು ಬಂದಿದ್ದಾನೋ ಎನ್ನುವಂತಹ ವಿಚಾರವನ್ನು ಅರಿಯದಾಗಿ ಹೋಗಿದ್ದೇನೆ. ಹಾಗಾಗಿ ಅಣ್ಣ ಎಲ್ಲಿದ್ದಾನೆ ಎನ್ನುವಂತಹ ತವಕ ಮನದಲ್ಲಿ ಅಡಿಗಡಿಗೆ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮನ್ನು ಮಾತಾಡಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲ, ಮುಂದುವರಿಯಲೇ ಶತ್ರುಜಿತನಂದನನಿದ್ದೇನೆ. ಋತುಧ್ವಜನೆಂಬುದಾಗಿ ನನ್ನ ಹೆಸರು. ಈ ಹೊತ್ತಿನಲ್ಲಿ ಮಾತನಾಡುತ್ತಾ ನಮ್ಮಲ್ಲೊಂದು ಮಿತ್ರ ಎಂಬಂತಹ ಭಾವನೆ ನಿನ್ನ ಬಗ್ಗೆ ನನಗೂ ಬಂದಿದೆ. ನನ್ನನ್ನು ಕಂಡ ಬಗ್ಗೆ ನೀನು ಸಂತೋಷ ಮಾನಸನಾಗಿದ್ದೀಯ. ಅಣ್ಣನ ಬಗ್ಗೆ, ಅವನನ್ನು ಹುಡುಕುವ ಬಗ್ಗೆ ಚಿಂತೆಯನ್ನು ಬಿಡು. ಸೂರ್ಯ ವಂಶದಲ್ಲಿ ಹುಟ್ಟಿದಂತ ಅರಗುವರ ನಾನಿರುವ ಹಾಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಬೆಂಬಲಕ್ಕೆ ನಾನಿದ್ದೇನೆ. ಅವನನ್ನು ಹುಡುಕೋತಾ ಮುಂದುವರಿಯೋಣ.
ಯತಿ ಕುಶ ಸಮಿತ ಸಂಗ್ರಕ ಕೋಸುಕ ಬಟು ವೃಂದವ ಕೂಡೆ ತೋಷದಿ ಬಂದರು ಋಷಿವರರ ಪರಮೇಶನ ನಾಮ ಸ್ಮರಣೆಯಲಿಯೇ ಅಸಮಯದಿ ಕುಶ ಸಮಿತ ಸಂಗ್ರಕ ಕೋಸುಕ ಬಟು ವೃಂದವ ಕೂಡೆ ಬಂದರ ಹರಶಂಭೋ ಮಹಾದೇವ ನೀನೇ ಕಾಪಾಡು ಸ್ವಾಮಿ ಕಾಪಾಡು. ಶಿಷ್ಯರೇ, ಲೋಕ ಕಲ್ಯಾಣಕ್ಕಾಗಿ ಅವಿರತ ಶ್ರಮ ನಮ್ಮದು. ಈ ಭೂಮಿಯಲ್ಲಿ ಯಾಗವೊಂದನ್ನು ಮಾಡಿದೆವು ಹೌದು ಅಂತ ಆದ್ರೆ ಆ ಯಾಗದಿಂದ ನಾವು ಕೊಟ್ಟಂತ ಹವಿಸನ್ನು ದೇವತೆಗಳು ಸ್ವೀಕಾರ ಮಾಡಿ ಕಾಲ ಕಾಲಕ್ಕೆ ಬೇಕಾದಂತ ಮಳೆಯನ್ನ ಈ ಇಳೆಗೆ ಸುರಿಸ್ತಾರೆ. ಇಳೆ ತಂಪಾಗಿ ಈ ಇಳೆಯಲ್ಲಿ ಬೆಳೆ ಬೆಳೆಯುವುದಕ್ಕೆ ಸಾಧ್ಯತೆ ಇದೆ. ಮನುಷ್ಯರಿಗೂ ಸಸ್ಯ ಸಂಕುಲಕ್ಕೂ ಬೆಳೆಯುವುದಕ್ಕೆ ಇದೊಂದು ಸಾಧನವಾಗಿದೆ. ಹಾಗಾದ್ರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತ ಯಾಗಕ್ಕೆ ಕುಶ ಸಮಿತಿಗಳ ಸಂಗ್ರಹ ನಮ್ಮಲ್ಲಿ ಕಡಿಮೆ ಆಗಿದೆ. ಅದನ್ನು ಅರಸುತ್ತಾ ನಾವು ಹೊರಟವರು ಹುಡುಕಾಡ್ತಾ ಹೋಗೋಣ ಬಾ. ಮುನಿಪೋತ್ತಮರನು ಕಾಣುತ್ತ ಲಾಕ್ಷಣ ಮನದೊಳು ಭಕ್ತಿಯ ಪುಳಕದಲ್ಲಿ ಜನಪತಿ ತನಯರು ವಂದಿಸುತ್ತಲೇ ಕಾನನ ವಿಚಾರವ ಬೆಸಗುಂಡ ಮುನಿಯೇ ನಿನ್ನನ್ನು ಕಂಡಾವಾಗ್ಯೆ ಮನಸ್ಸು ಆನಂದ ತುಂದಿಲವಾಗಿಯದೆ. ಆಗಲಿ. ಈ ಕಾನಡದಲ್ಲಿ ಸುತ್ತಾಡುತ್ತಾ ನಾವು ವಿಶೇಷವಾಗಿ ಒಬ್ಬನನ್ನು ಹುಡುಕುತ್ತಾ ಮುಂದುವರಿದವರು. ಅಯ್ಯ, ಇದು ಕಾನನ ಆಗುವುದಕ್ಕೆ ನಾನು ರಾಜಗುವ, ರಘುವರನಾದ ನಾನು ಕ್ಷತ್ರಿಯನಾಗಿ ಬ್ರಾಹ್ಮಣೋತ್ತಮರೆನಿಸಿಕೊಂಡಂತಹ ನಿನಗೆ ಕಾಡಿನಲ್ಲಿ ಕಂಡರೂ ಷೋಡಶೋಪಚಾರದಿಂದ ಸತ್ಕರಿಸಬೇಕಾಗಿತ್ತು. ಹೌದು. ಅದಕ್ಕೆ ಬೇಕಾದಂತಹ ಲಭ್ಯತೆಗಳಿಲ್ಲ. ಹಾಗಾಗಿ ಎಲ್ಲವನ್ನೂ ನಮಸ್ಕಾರದಿಂದಲೇ ತಮ್ಮ ಪಾದಂಗಳಿಗೆ ಅರ್ಪಿಸಿದವನಿದ್ದೇನೆ. ಸಂತೋಷವಾಯಿತು ಸ್ವಾಮಿನ್. ನೀವು ಇದೇ ಪರಿಸರದವರು ಇರಬೇಕು. ಇಲ್ಲೇ ಆಶ್ರಮವಾಸಿಗಳಾಗಿದ್ದುಕೊಂಡು ನಿಮ್ಮ ದೈನಂದಿನ ಕರ್ತವ್ಯಗಳನ್ನು ತಾವು ನಿರ್ವಹಿಸುವವರು. ಋಷಿಗಳೆಂದರೆ ತಮ್ಮ ತನುವಿಗಾಗಿ ಏನು ಮಾಡುವವರಲ್ಲ, ಎಲ್ಲವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡುವವರು. ನಿಜ. ಹಾಗಾಗಿ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಇದ್ದಂತಹ ಈ ಹೊತ್ತಿನಲ್ಲಿ ಕೂಡ ತಮ್ಮನ್ನು ಕಂಡವಾಗೆ ಒಂದು ಆಶಾಕಿರಣ ನಮಗೆ ಗೋಚರಿಸುತ್ತಾ ಇದೆ. ಇವನನ್ನೊಮ್ಮೆ ನೋಡಿಯಂತೆ. ನನ್ನ ಕಂದೆ ಹೋಗಿದೆ, ಏನೋ ಕಳ್ಕೊಂಡಂತ ಭಾವ ಈತನ ಮುಖದಲ್ಲಿ ವ್ಯಕ್ತವಾಗುತ್ತಾ ಇದೆ. ಸ್ವಾಮಿ, ಅವ ಇಲ್ಲಿ ಅವನಲ್ಲ, ಮತ್ತೆ ಅವ ಪಾತಾಳದಿಂದ ಬಂದವ. ಪಾತಾಳದಿಂದ ಭೂತಾಳಕ್ಕೆ ನೋಡುವಾಗಲೇ ಗೊತ್ತಾಗ್ತದೆ ದೇಹ. ಹೌದು. ಸ್ವಲ್ಪ ಸಣ್ಣ ಮಟ್ಟಿಗಾದ್ರೂ ಬುಸುಬಿಡ್ತಾ ಇದ್ದಾನೆ. ನಾಗ ಸಂತತಿಯವನು, ನಾಗರಾಜನ ಮಗ. ಈ ಹೊತ್ತಿನಲ್ಲಿ ಅವನ ಅಣ್ಣನಾದಂತಹ ಕುಮುದನೆಂಬವನು ಇಲ್ಲೇ ಬಳಿಯಲ್ಲಿ ನಿದ್ರಿಸುತ್ತಿದ್ದವ ನಮಗೆ ಕಾಣಿಸುತ್ತಿಲ್ಲ ಅಂತ ನಾವು ಬೇಸರದಿಂದಿದ್ದೇವೆ. ಸ್ವಾಮಿ, ಅವನನ್ನು ಹುಡುಕುತ್ತಾ ಮುಂದುವರಿಯಬೇಕು. ತಮಗೆ ವಂದಿಸಿ ನಾವು ಅವನನ್ನು ಹುಡುಕುತ್ತಾ ಮುಂದುವರಿಯುತ್ತೇವೆ. ತಡೀರಿ. ಗಂಡುಗಳಿಗೆ ಬಗಿ ವಜ್ರಲೇಖಿ ಬಲು ಗಂಡು ಬೀರಿಯೇ ವನದರಸಿ ಕಂಡರೆ ಸೆರೆಯಲ್ಲಿಡುವಳು ಆದುರು ದುಂಡಿಯ ಪುರವಿದು ವಜ್ರಪುರಿ. ಗಂಡುಗಳಿಗೆ ಬಗೆ ವಜ್ರಲೇಖಿ ಬಲು ಗಂಡು ಬಿರಿಯ ವನದರಸಿಯೇ. ನಿಮಗೆ ಬಂದಂತ ಸಂಕಷ್ಟ ಏನೆನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಒಬ್ಬನನ್ನು ಕಳ್ಕೊಂಡು ಆತನನ್ನು ಹುಡುಕಾಟದಲ್ಲಿ ನೀವು ತೊಡಗಿದ್ದೀರಿ ಎನ್ನುವ ಹಾಗೆ. ಹೌದು ಸ್ವಾಮಿ. ಇಲ್ಲಿ ಈ ರೀತಿಯ ವಿದ್ಯಮಾನ ನಡೆಯುವುದಕ್ಕೆ ಒಂದು ಬಲವಾದ ಒಂದು ಕಾರಣ ಇದೆ. ಅದನ್ನು ನೀವು ಅರಿತಿದ್ದೀರಿ? ಖಂಡಿತ. ಹೇಗೆ ಸ್ವಾಮಿ? ಇಲ್ಲಿ ವಜ್ರಲೇಖೆ ಒಬ್ಬಳಿದ್ದಾಳೆ, ದುಂದು ದಾನವನ ಸಂತತಿಯವಳು. ಹಾಗೆಂದು ಆಕೆ ಬಹು ಗಂಡು ಬೀರಿ ದುರ್ದುಂಡಿಯ ಸಂತಾನ ಅಂತ ಹೇಳಿದ್ರು ಅಪರಾಧ ಆಗ್ಲಿಕ್ಕಿಲ್ಲ. ಗಂಡಸರನ್ನು ಕಂಡರೆ ಅವಳಿಗೆ ಆಗುವುದೇ ಇಲ್ಲ. ಹಾಗೆಂದು ಒಂದು ವೇಳೆ ನಮ್ಮಂತವರು ಕಾಣ ಸಿಕ್ಕಿದ್ರೆ ಎಲ್ಲಿಗೆಲ್ಲ ಕೈ ಹಾಕುತ್ತಾಳಂತಲೇ ಹೇಳಲಿಕ್ಕೆ ಆಗುವುದಿಲ್ಲ. ಒಮ್ಮೊಮ್ಮೆ ಜುಟ್ಟಿನಲ್ಲಿ ಹಿಡಿದು, ಮತ್ತೊಮ್ಮೆ ಗಡ್ಡ ಹಿಡಿದು ಎಳೆಯುವುದು. ಇಂಥವರನ್ನೆಲ್ಲ ಕಂಡರೆ ದೂರ ಕರ್ಕೊಂಡು ಹೋಗಿ ಬಟ್ಟೆಯನ್ನೆಲ್ಲ ಕಳಚಿ ಕೈಯಲ್ಲಿ ಕಾಲಲ್ಲಿ ಹಿಡಿದು ಜೋಕಾಲಿ ಆಡಿಸಿ ದೂರಕ್ಕೆ ಬಿಸಾಡಿ ಬಿಡುವುದು. ಓಹೋ,
ಅಂತೂ ಧರ್ಮವನ್ನು ಮೀರಿದವಳಿದ್ದಾಳೆ. ಆ ವಜ್ರಲೇಖೆಯೇ ಹಾ. ಬಹುಶಃ ಈತನ ಅಣ್ಣನನ್ನು ಅಪಹರಿಸಿ ಸೆರೆಯಲ್ಲಿಟ್ಟಿರಬೇಕು. ಇದು ಅವಳದೇ ಕೃತ್ಯ. ಅಗ್ರಜನನು ಬಿಡಿಸುತ್ತ ಬಂದಬುದೆಂದು ವ್ಯಗ್ರರ ಕಥೆಯ ಮಾಯೆ, ವ್ಯಗ್ರ ರಕ್ಕಸಿಯ ಮಾಯೆಗೆ ನಿಗ್ರಹಿಸುವುದೆಂದು ನೀರಜಾಕ್ಷಣ ಕೃಪಾನುಗ್ರಹ ಮುಂದೆ ದಾರಿ, ನಿಗ್ರಹಿಸುವುದೆಂದು ನೀರಜಾಕ್ಷಣ ಕೃಪಾನುಗ್ರಹ ಮುಂದೆ ದಾರೆ, ಮುನಿಯೇ ಮುನಿಯೇ. ಅಯ್ಯೋ ಮುನಿಪೋತ್ತಮರೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಚಿಂತೆ ಇನ್ನೂ ಹೆಚ್ಚಾಗುತ್ತಾ ಇದೆ. ಹೌದೇ? ಯಾಕೆಂದರೆ ಅಣ್ಣ ಎಲ್ಲಿದ್ದಾನೆ ಎನ್ನುವ ಹುಡುಕಾಟದಿಂದ ಮುಂದುವರಿದು ಬಂದವನು ನಾನು. ಆದ್ರೆ ನೀವು ಮಾಡುವಂತಹ ಮಾತುಗಳನ್ನು ಕೇಳುವಾಗ ಹೆದರಿಕೆಯೂ ಹೆಚ್ಚಾಗುತ್ತಾ ಇದೆ. ಯಾಕೆಂದ್ರೆ ನನ್ನ ಅಣ್ಣನಾದಂತಹ ಕುಮುದನನ್ನು ಯಾರೋ ಒಬ್ಬಳು ದುಷ್ಟ ರಾಕ್ಷಸಿ ಅಪಹರಿಸಿಕೊಂಡು ಹೋಗಿದ್ದಾಳೆ ಎನ್ನುವ ಹಾಗೆ. ಇನ್ನು ಅಣ್ಣನನ್ನು ಪಡೆದುಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೋ ಇಲ್ಲವೋ ಎನ್ನುವ ಹಾಗೆ ಹೆದರಿಕೆ ಆಗುತ್ತಾ ಇದೆ. ಇನ್ನು ನಮ್ಮ ಪಾಲಿಗೆ ದಾರಿ ತೋರಿಸುವವರು ಯಾರಿದ್ದಾರೆ? ಆ ನೀರಜಾಕ್ಷನ ಬಿಟ್ರೆ ನಮ್ಮನ್ನು ದಾರಿ ತೋರಿಸುವವರು ಬೇರೆ ಯಾರೂ ಇಲ್ಲ. ಮುಂದೆ ಏನು ಮಾಡುವುದೆನ್ನುವ ಹಾಗೆ ಚಿಂತಿಸದಿರು ಜಗದಂತಾರಾತ್ಮಕ ಕಾಮ ಪಂಥ ಪೌರುಷಗಳಿಂದ ಹೊಂತಕಾರಿಣಿ ಜೀವ ಹಂತಕರಾಗೋಣ ಮುಂತೊದಾಗುವ ದೀಗಳೇ. ಮಕ್ಕಳೇ, ಲೋಕಕಂಟಕರಾಗಿ ಯಾರು ವ್ಯವಹಾರವನ್ನು ಮಾಡ್ತಾ ಇದ್ದಾರೋ ಅವರು ಅದಾಢರೇ ನಿಜ. ಹಾಗಾದ್ರೆ ಏನು ಅನ್ಯಾಯ ಮಾಡದಂತ ಈತನ ಅಣ್ಣನನ್ನು ಕೊಂಡು ಹೋಗಿ ಸೆರೆಯಲ್ಲಿಟ್ಟಿದ್ದಾಳಂತ ಆದ್ರೆ ಇದಕ್ಕೆ ತಕ್ಕ ಶಾಸ್ತಿ ವಿಧಿಸಲೇಬೇಕು. ಆ ಪರಮೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಆಕೆ ಇರುವಂತ ಪುರವನ್ನು ನಾನು ತೋರಿಸ್ತೇನೆ, ಬನ್ನಿ. ಸರಿ, ಹೋಗೋಣ ಬನ್ನಿರಿ. ರಾಕ್ಷಸಿ, ಏನು ನಿನ್ನ ದೇಹ ನಿನ್ನ ಬುದ್ಧಿಯನ್ನು ತೋರಿಸುತ್ತದೆ. ಯಾಕೆ ನಿನ್ನ ನಡೆ ನೀನೇನು ಎನ್ನುವುದನ್ನು ಪ್ರಪಂಚಕ್ಕೆ ವಿಷದಪಡಿಸುತ್ತದೆ. ಓಹೋ, ಈ ಹೊತ್ತಿನಲ್ಲಿ ಎದುರು ಬಂದವನ್ಯಾರು ಎಂಬುದು ನಿನಗೆ ಪ್ರಶ್ನೆಯಾಗಿರಬಹುದು. ಆಗ ಬಂದವ ನಾಗಕುಮಾರ, ಈಗ ಬಂದವ ಯಾವ ಕುಮಾರ? ಈಗ ಬಂದವ ರಾಜಕುಮಾರ. ರಾಜಕುಮಾರ, ನಿನ್ನ ಊರು ಯಾವ? ನಮ್ಮದಾದಂತಹ ಅಯೋಧ್ಯೆ. ಅಯೋಧ್ಯೆ? ಅಲ್ಲಿಯ ಶತ್ರುಜಿತನ ಮಗನಿದ್ದೇನೆ. ಹೌದಾ? ಋತುಧ್ವಜನೆಂದು ಹೆಸರು. ಅಯೋಧ್ಯೆಯ ಅರಗುವರರಿಗೆ ಎಲ್ಲೇ ಅನ್ಯಾಯವಾಗಲಿ ಅದನ್ನು ಪ್ರಶ್ನಿಸುವ ಅಧಿಕಾರವಿದೆ. ಹೌದಾ? ಹಾಗಾಗಿ ಹೇಳ್ತಾ ಇದ್ದೇನೆ. ಇವನು ಯಾರು? ನಾಗಕುಮಾರನಾದಂತಹ ಕುಮುದಾಕ್ಷನ ಜೊತೆಯಲ್ಲಿದ್ದಾನೆ. ಯಾಕೆ ಬಂದದ್ದು? ಅವನ ಅಣ್ಣನಾದಂತಹ ಕುಮುದನನ್ನು ನೀನು ಬಂಧಿಸಿರುವ ವಿಚಾರವನ್ನು ತಿಳಿದವರಿದ್ದೇನೆ. ಅದಕ್ಕೆ ಬಿಟ್ಟು ಕೊಟ್ಟರೆ ಬದುಕುಳಿಯುವೆ, ಇಲ್ಲದಿದ್ರೆ ತಲೆ ಹೊದಿತು ಬಂದನದು ಕೆಟ್ಟವರ ಬಿಡದು ನಿನಗೆ ಬೇಕೆ.
ಮರ್ತ್ಯಲೋಕದ ಆ, ಒಬ್ಬ ರಾಜಕುಮಾರ. ಆ, ಇಲ್ಲಿ ನಾನು ಬಂಧಿಸಲ್ಪಟ್ಟಿದ್ದೇನೆ. ಆ, ಅವನು ಆ, ಬಂಧನದ ಬಿಡುಗಡೆಗಾಗಿ ಆ. ಬಂದವ ನೀನಂತ ಹೇಳ್ತಾ ಇದ್ದೀಯ. ಹ್ಮ್. ಏನು ಏನು? ಬಂಧನದೊಳಗಿರುವವರ ಆ, ಬಿಡಿಸುವುದಕ್ಕೆ ಆ, ನಿಮ್ಮ ಆಜ್ಞೆಯಲ್ಲಿ ನಾನು ಬಂಧಿಸಿದ್ದ ಅಲ್ಲ. ಅಲ್ಲ, ನಿಮ್ಮ ಆಜ್ಞೆ ಅಂತ ನಾನು ಬಿಡಿಸಬೇಕು. ಆ, ಒಂದು ತಿಳಿದುಕೋ, ಆ, ಬಂಧನದಲ್ಲಿದ್ದವರನ್ನು ಬಿಡಿಸುವುದಕ್ಕೆ ಬಂದಾಗ ಹ್ಮ್, ಬಿಡಿಸುವುದಕ್ಕೆ ಬಂದವರನ್ನು ಹ್ಮ್. ನಾನು ಸುಮ್ಮನೆ ಬಿಡುವವಳಲ್ಲ. ಏನು ಮಾಡುವಲ್ಲಿ? ಆತನ ಜೊತೆಯಲ್ಲಿ ಆ. ನಿನ್ನನ್ನು ಬಂಧಿಸುವಾಗ ಆ. ಯಾರು ಗೆಲ್ತಾರೆ ನೋಡೋಣ. ನಿನಗೆ ಯಾರಿಪುರದ ಅಧಿಕಾರವಿದ್ದರೂ ನನಗೆ ಗರ್ವವಿಷ್ಟೇ ನೀನು ಬಡವಗಿಂದಿಯ ಶರೀರವಿದ್ದದ್ದು ಕಾಮೆನು ನನಗಾಗಬೇಕಂತ ಕೆಟ್ಟ ರಾಕ್ಷಸಿಯೇ, ಏನು ಮಾನವ? ಅಣ್ಣನಾದಂತಹ ಕುಮುದನನ್ನು ನಿನ್ನ ಸೆರೆಯಲ್ಲಿ ಇಟ್ಟಿದ್ದೆ ಎನ್ನುವಂತಹ ವಿಚಾರವನ್ನು ಅರಿತಂತಹ ನಾವು. ಓ, ನೀನು ಅವನ ತಮ್ಮ. ಹಾ, ಆಹಾ, ನೀನು ಹೇಗಾಯ್ತು ಬಲ್ಲೆಯ? ಹೇಗೆ? ನೀನು ನಿನ್ನ ಸಾವಿಗೆ ನೀನೇ ದಾರಿ ತಂದುಕೊಂಡ ಹಾಗಾಗಿದೆ. ಅದು ಯಾವ ರೀತಿ? ಈ ಪುರದ ಅಧಿಕಾರವನ್ನು ನಿನ್ನ ಪಾಲಿಗೆ ಇತ್ತವರು ಯಾರು? ಹಾ. ನಿನ್ನಲ್ಲಿ ಹೇಳುವುದಿಷ್ಟೇ, ಏನು? ಅಣ್ಣನನ್ನು ಬಿಟ್ಟು ಕೊಡ್ತೀಯೋ ಹಾ. ಬದುಕುವುದಕ್ಕೆ ಒಂದು ಅವಕಾಶ. ಹಾ. ಇಲ್ಲದೆ ಹೋದ್ರೆ ನಿನ್ನ ಶಿರವನ್ನು ತರಿದು ನಿನಗಗ್ರಜನು ಮಧುಸುತ ತಂದು ನಿನಗಗ್ರಜ ಮಧುಸುತ ತಂದು ನಿಮ್ಮಂತ ಮನುಜರ ತೆರೆಗೆಯುವೆ ಗಂಧರ್ವನೆನಿಪ ಮಾಯ ವಿದ್ಯೆಗಳು ನಮ್ಮಲ್ಲಿದೆ. ಕುಣಿಗೈಯುವೆ ಈಗಲೇ. ನೀನು ಒಬ್ಬ ನಾಗಕುಮಾರ. ಕುಮುದಾಕ್ಷ ನೀನು. ಹೌದು. ಒಳ್ಳೆಯದಾಯ್ತು. ಯಾಕೆ ಒಳ್ಳೆಯದು? ನನ್ನ ವಿಚಾರ ನೀನು ತಿಳಿಯಲಿಲ್ಲ. ಯಾಕೆ? ಎನ್ನಗ್ರಜ, ಅವನ ಬಗ್ಗೆ ನೀವು ವಿಶೇಷತೆ ಉಂಟು. ಹೇಗೆ? ಮಧುದಾನವ ನಮ್ಮ ಅಪ್ಪ ನನ್ನನ್ನು ದುಂದುದಾನವ. ಆಹಾ. ಅವನು ಆಳ್ವಿಕೆಯಲ್ಲಿ ಇರುವಂತಹ ಈ ವಿಂಜಾರಣ್ಯದ ಒಂದು ಬದಿಯಲ್ಲಿರುವಂತಹ ವಜ್ರಪುರದಲ್ಲಿ ನಾನು ತಂಗಿ ರಾಣಿಯಾಗಿ ಮೆರೆಯುತ್ತಾ ಇದ್ದೇನೆ. ಮತ್ತೆ ನೀನು ಹೇಳಿದ ಹಾಗೆ ನಮ್ಮಲ್ಲಿ ನೀವು ಗೆಲ್ಲಬೇಕೆಂಬ ಉದ್ದೇಶದಿಂದ ಯಾವ ವಿದ್ಯೆಯನ್ನು ಪ್ರಕಟಿಸುತ್ತಾ ಮುಂದೆ ಬರ್ತೀರೋ ಆ ಮಾಯಾ ವಿದ್ಯೆಯನ್ನೆಲ್ಲ ಯಾರು ಎಂಬುದು ಮುಖ್ಯವಲ್ಲ, ಅಣ್ಣನನ್ನು ಬಿಡಿಸುವುದು ಒಂದೇ ಒಂದು ಉದ್ದೇಶ ನನ್ನದು. ಹೌದಾ? ನೋಡುವ ನೋಡುವ. ಮಾಟ ಮಂತ್ರವ ಮಾಡಿ ಮುಗಿಸುತ್ತ ಮಾಟ ಮಂತ್ರವ ಮಾಡಿ ಮುರುಗರ ಸೋಲಿನ ಬಂದಿದ್ದು ಕಾಟದ ನನ್ನಗೆ ಎಂತ ಮಿತ್ರಗೆ ಕಾಟವನಿ ಹೇಳ ರಕ್ಕಸಿ, ಏನು? ದೀರ್ಘಕಾಲದ ಯುದ್ಧ ನಿನ್ನದ್ದು. ಸುಮ್ಮನೆ ಬಿಡುತ್ತೇನೆಂತ ಭಾವಿಸಬೇಡ. ನಿನ್ನ ಯುದ್ಧ ವೈಖರಿಯನ್ನು ಅರ್ಥ ಮಾಡಿಕೊಂಡವರಿದ್ದೇನೆ. ಕೊನೆಗಾಲ ಸಮೀಪಿಸಿದೆ. ಬದುಕಬೇಕೆಂಬ ಆಸೆ ಇದ್ದರೆ ಬಿಡು. ತಲೆ ತೆಗೆದು ಕರುಣರ ನಿಮ್ಮ ಕರುಪದ ಕೋಣ
ಶ್ರೀಭಟರನ್ನು ಬರಬೇಡಲು ಕೆರಳಿ ಧ್ವಜನು ನನ್ನ ಹೆಗಲಷ್ಟಕ್ಕೂ ನೀವು ಬೆಳೆದು ನಿಲ್ಲಿಲ್ಲ. ಓಹೋ ತರಲಾದಂತಹ ನೀವು ಆ, ನಿಮ್ಮ ಗರ್ವದ ನುಡಿಯನ್ನು ನನ್ನ ಮುಂದೆ ಆಡ್ತಾ ಇದ್ದೀರಾ. ಆ, ಆಡದಿರಿ ಆಡದಿರಿ. ಏನು ನಾವು ರಾಕ್ಷಸರು ಆ, ಯಾವ ವಿದ್ಯೆಯನ್ನು ಪ್ರಕಟಗೊಳಿಸಿ ಆ, ಮಾನವೋ ಮಾಡಿ ನಿಮ್ಮನ್ನು ಮುಗಿಸುವುದಕ್ಕೆ ಸಾಧ್ಯ ಉಂಟು. ಆ. ಇಲ್ಲಿಂದ ನಿಮ್ಮ ಪ್ರಾಣವನ್ನು ಉಳಿಸುವುದಕ್ಕಾಗಿ ಹಿಂದೆ ತೆರಳಿದ್ರೆ ಆಯ್ತು, ಆ. ಇಲ್ಲದಿದ್ರೆ ನಾನು ನಿಮ್ಮನ್ನು ಮುಕ್ಕಿಯನು. ಮಾಟಗಳಿಗೆ ಉತ್ತರ ನನ್ನಲ್ಲಿದೆ. ಅಯೋಧ್ಯೆಯ ರಾಜಕುಮಾರನ ಸಾಮ್ರಾಜ್ಯ ನೋಡು. ಮಿತ್ರ, ಅಣ್ಣನಿಲ್ಲೇ ಬಂಧಿಸಲ್ಪಟ್ಟಿದ್ದಾನೆ, ಬಿಡಿಸಿತ. ಗಣನವ ಸಾಂತ್ವನಗೊಳಿಸಿದ್ರು ಬನ್ನುದ ಸಿರಿಯುಳು ತಿಳುಕಿ ಬಳಲು ತಿಡ್ದ ಕುಮುದನ ಬಂಧನವ ಬೆಳೆತೆ ಬಿಡಿಸಿದ್ದೇನೆ. ಬಳಿಕ ವೈದ್ಯರ ಕರೆಸಿ ನೋವನ್ನು ಕಳೆಯುತ್ತ ಬಳಿಕ ವೈದ್ಯರ ಕರೆಸಿ ನೋವನ್ನು ಕಳೆಯುತ್ತ ಅನುಜನನು ಉಪಚರಿಸಿ ತಾಪೆಗಳಿನೊಳು ಶಾಂತಿಯನ್ನು ನೆಲೆಗೊಳಿಸುತ್ತ ಮುಂಬರಿ ಕುಮುದ, ರಾಜಕುಮಾರ ಋಷಿ ಪುಂಗವರ ಆಣತಿ ಆಶೀರ್ವಾದದಂತೆ ಹಾ ವಜ್ರಲೇಖೆಯ ಪುರವನ್ನರಿತು ಹಾ. ನಿನ್ನ ತಮ್ಮನೊಂದಿಗೆ ಸೇರಿ ಅವಳನ್ನು ಮುಗಿಸಿದ್ದಾಯಿತು. ಸರಿ ಅಯ್ಯ, ಓ ನಿನ್ನನ್ನು ಅಣ್ಣ ತಮ್ಮಂದಿರನ್ನು ಜೊತೆ ಮಾಡಿದ್ದೇವೆ. ಹಾ ನಿನಗೆ ಬೇಕಾದಂತಹ ಉಪಚಾರ ಹಾ ವೈದ್ಯ ಪದ್ಧತಿಯಲ್ಲಿ ಆಗಬೇಕು ಅಂತ ಅರ್ಥ ಆಗಿದೆ. ಹೌದೌದು ವೈದ್ಯರನ್ನು ಕರೆಸಿ ಹಾ ನಿನಗೆ ಬೇಕಾದಂತಹ ಔಷಧ ಉಪಚಾರಗಳನ್ನು ನಾವು ಮಾಡಿಸಿದ್ದಾಗಿ ಸಂತೋಷ ತಮ್ಮನು ಸಂತೋಷ ಮಾನಸನಾಗಿದ್ದಾನೆ. ಹಾ ಇನ್ನು ಇಲ್ಲೇ ಇರುವುದಲ್ಲ, ಹಾ ಮುಂದುವರಿಯುತ್ತಾ ಹಾ ನನ್ನ ಜೊತೆಯಲ್ಲಿ ನೀವು ಬರಬೇಕು. ನನ್ನ ಒಂದು ಮಾತನ್ನು ಕೇಳುವುದೇ ಏನಯ್ಯ? ಕುಮುದನೆಂದನು ನಗಲೋಕಕ್ಕೆ ನೇನೋ ಆಗಮಿಸಿ ನಮ್ಮೋಪಚಾರಕ್ಕೆ ಆ ಆ ಆ ಆಗ ಕುಮುದನಿಂದನು ನಗಲೋಕಕ್ಕೆ ನೀನು ಆಗಮಿಸಿ ನಮ್ಮುಪಚಾರಕ್ಕೆ ಕ್ರಮದಿಂದ ಸ್ವೀಕರಿಸು ಋಣ ಭಾರವ ಕ್ರಮದಿಂದ ಸ್ವೀಕರಿಸು ಋಣ ಭಾರವ ಸಮೀರಿಸು ಬಾರೆಂದನು ಬಾರುತ್ತನೋ ರಾಜಕುಮಾರ ನಾಗಕುಮಾರ, ಋತುಧ್ವಜ ಅಯ್ಯ ನೀನು ಮಾಡಿದಂತ ಕಾರ್ಯವನ್ನು ಕಂಡಾಗ ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಯಿತು. ಸರಿ. ಲೋಕವೇ ಮೆಚ್ಚುವ ತೆರನಂತೆ ನಿನ್ನ ಕಾರ್ಯವನ್ನು ನೀನು ಕೈಗೊಂಡವನಿದ್ದೀಯ. ಅರಸನಾದಂತ ನೀನು ಮಾಡಿದಂತ ಕರ್ತವ್ಯವನ್ನು ಈ ಕಾಲಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸಿದವನು ನೀನಿದ್ಯಾ. ಆ, ಆದ್ರೆ ನಿನ್ನ ಕರ್ತವ್ಯ ನೀನು ಮುಗಿಸಿದ್ದಿ ಸರಿ. ಆದ್ರೆ ಈ ಕರ್ತವ್ಯಕ್ಕೆ ಯಾರು ಒಳಗಾಗಿದ್ದಾರೆ, ಈ ಹೊತ್ತಿನಲ್ಲಿ ನಿನ್ನಿಂದ ಯಾರು ಸೆರೆಯಿಂದ ಒಳಗಾದ ಬಿಡುಗಡೆ ಹೊಂದಿದ್ದಾರೆ, ನೀ ಬಿಡಿಸಿದಂತ ನಿನ್ನ ಮೇಲೆ ನಮ್ಮ ಋಣಭಾರ ಎನ್ನುವುದು ಹಾಗೆ ಉಳಿದುಕೊಂಡಿದೆ. ಹಾಗಂತ ಅದನ್ನು ತೀರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನ್ನಲ್ಲಿ ಒಂದು ಬೇಡಿಕೆಯನ್ನು ಮುಂದಿಡ್ತಾ ಇದ್ದೇನೆ. ಏನದು? ಈಗಲೇ ನೀವು ಮುಂದುವರಿಯುವುದಲ್ಲ, ಮತ್ತೆ ನೇರವಾಗಿ ನಮ್ಮ ಜೊತೆಯಲ್ಲಿ ನಮ್ಮತ್ತಾದಂತ ನಾಗಲೋಕಕ್ಕೆ ಆಗಮಿಸಬೇಕು. ನಮ್ಮ ತಂದೆಯವರ ಪರಿಚಯ ಮಾಡ್ತೇನೆ. ಮಕ್ಕಳ ಪ್ರಾಣವನ್ನು ಮಾನವನ್ನು ಉಳಿಸಿದಂತ ನಿಮ್ಮ ಕುರಿತಾದಂತ ವಿಚಾರವನ್ನು ಅವರಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲದೆ ನಾವು ಮಾಡುವಂತ ಉಪಚಾರವನ್ನೆಲ್ಲ ಕೈಗೊಂಡು ಮತ್ತೊಮ್ಮೆ ನಿಮ್ಮ ಪುರದತ್ತ ಸೇರ್ಬೋದು. ನನ್ನ ಸಣ್ಣ ಒಂದು ಆಸೆ ನೆರವೇರಿಸಬಹುದೇ? ಕುಮುದಾಕ್ಷರೇ, ವಾ. ಮಾತು ಕೇಳಿ ಸಂತೋಷವೇ ಆಗುತ್ತದೆ. ಹಾ
ಓರ್ವನ ಉಪಕಾರ ಸ್ಮರಣೆಯನ್ನು ಇವತ್ತು ಪ್ರಪಂಚ ಹೊಂದಿರುವುದೇ ಬಹಳ ಅಪರೂಪ. ಕಷ್ಟ. ಅದರಲ್ಲೂ ನಿನ್ನ ಮಾತುಗಳನ್ನು ಕೇಳಿ ಮತ್ತೊಂದು ವಿಧದಲ್ಲೂ ನನಗೆ ಸಂತೋಷವಾಗಿದೆ. ಇದು ತೀರಿಸಲಾರದಂತ ಉಪಕಾರ ಆದ್ರೂ ಒಂದು ಸಣ್ಣ ಆಸೆ ಇರಲಂತೆ. ನಾನು ಭೂಲೋಕದ ಸಂಚಾರಕ್ಕಾಗಿ ಹೊರಟಬಲ್ಲ. ಹೌದು. ಸುಮಾರು ತಿರುಗಾಟ ಮುಗಿಸಿದೆ. ಹಾಗೇನು ನೀನು ನಾಗಲೋಕಕ್ಕೆ ಕರೆಯುತ್ತಿ ಅಂತ ಆಗುವಾಗ ಮನಸ್ಸು ಸಂತೋಷವಾಗಿ ಸ್ವಲ್ಪ ವಿಶ್ರಾಂತಿಯ ಅಗತ್ಯ ನಿಮಗೆ ಅಗತ್ಯ ಇದೆ. ಸರಿ. ನಾಗಲೋಕದ ಅನುಭವವನ್ನು ಪಡೆಯುವುದಕ್ಕೆ ಸಿದ್ಧನಿದ್ದೇನೆ. ಇರುವಂತ ಸ್ಥಳ ನಾಗಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ಅಶ್ವತ್ಥರ ಎಂದು ಕೇಳಿದ್ದೇವೆ. ನಾನೇ ಸರಿ. ಬಂದಂತ ಕಾರ್ಯ ಅನೇಕ ವಿಧ ಅಲಿಸಬೇಕಯ್ಯ. ನಾಗಲೋಕದೊಳ ಅಶ್ವತ್ಥರ ದುದ್ದರಾಗಮನವನು ಕಾಯುವುದು. ಹೋಗಿ ಭೂತವು ಧರಿಸುತ್ತದೆ. ಯಾವಾಗ ಬರುವರು ಎನ್ನುತ್ತ ಚಿಂತಿಸಿದನು. ಅಶ್ವತ್ಥರನು ನಾನು ಬೇರೆ ಯಾರೂ ಅಲ್ಲ, ನಾಗಲೋಕದ ಅಶ್ವತ್ಥರ ನಾಗರಾಜನಿದ್ದೇನೆ. ವೈಭವೋಪೇತವಾದಂತಹ ಈ ನಾಗಲೋಕಕ್ಕೆ ಅರಸನಾಗಿ ನಾನು ಮೆರೆಯುತ್ತಾ ಇರುವವನು. ನನ್ನ ಜೊತೆಗೆ ಅನೇಕರು ನಾಗ ಸಂಕುಲಕ್ಕೆ ಸೇರಿದವರು, ನನ್ನೊಡನೆ ಸಂತೋಷದಿಂದ ಜೀವನವನ್ನು ಮಾಡುತ್ತಾ ಇರುವವರು. ನನ್ನದಾದಂತಹ ದಾಂಪತ್ಯ ಜೀವನದ ಫಲವಾಗಿ 2 ಮಕ್ಕಳು ನನಗೆ ಕುಮುದಾಕ್ಷ ಎಂಬಂತಹ ಹೆಸರುಗಳನ್ನು ಹೊಂದಿದವರು. ಈ ಹಿಂದಕ್ಕಾದರೂ ಕೂಡ ನನ್ನಲ್ಲಿ ಅನುಮತಿಯನ್ನು ಪಡೆದು ಸಂಚಾರಕ್ಕೆ ಹೋಗಿ ಬರುತ್ತೇವೆ. ಎತ್ತ ಕಡೆಗೆ ಭೂ ಸಂಚಾರಕ್ಕೆ ಹೀಗೆ ಎಂಬುದಾಗಿ ನನ್ನಲ್ಲಿ ಅನುಗ್ರಹವನ್ನು ಆಜ್ಞೆಯನ್ನು ಪಡೆದುಕೊಂಡು ಮುಂದೆ ಹೋದವರು. ಇಲ್ಲಿಯ ತನಕ ಕಾದದ್ದೇ ಬಂತು. ಮಕ್ಕಳ ಸುಳಿವೇ ಇಲ್ಲ. ನನಗೆ ನೋಡಿ ಮಕ್ಕಳ ಮೇಲೆ ವಾತ್ಸಲ್ಯ ಉಕ್ಕುವಂತಹ ಪ್ರೇಮ. ಮಕ್ಕಳಿಲ್ಲದೆ ಹೋದರೆ ನನಗೆ ಆಗುವುದೇ ಇಲ್ಲ. ಮಕ್ಕಳ ಕಣ್ಣೆದುರಿಗಿದ್ದರೆ ನನಗೆ ಸಂತೋಷ ಹೆಚ್ಚಾಗುವುದು. ಈ ಹೊತ್ತಿನಲ್ಲಿ ಬೇಸರವಾಗುವುದು, ನಾನು ಕಾಯುವುದು. ಮಕ್ಕಳೆಲ್ಲಿಗೆ ಹೋದ್ರು? ಯಾಕೆ ಬರಲಿಲ್ಲ? ಎಷ್ಟು ಹೊತ್ತಾಯ್ತಲ್ಲ, ಎಷ್ಟು ಕಾಲವಾಯ್ತಲ್ಲ, ಎಲ್ಲಿದ್ದಾರೆ ನನ್ನ ಮಕ್ಕಳು? ಅನಿತರುಳು ಕುಮುದಾಕ್ಷ ಕುಮುದರು ಗಣಪತನಯ ಬೀಳದೆ ಮನದ ಹರ್ಷದೆ ಬಂದರಲ್ಲಿಗೆ ಮಣಿದು ನಿಂದು ಸಮೀಪದಿ ಅಪ್ಪಯ್ಯ ಪವಿತ್ರವಾದಂತಹ ಜನರೊಂದಿಗೆ ಮತ್ತೊಮ್ಮೆ ಮಕ್ಕಳರಿಗೆ ಕೊಡ್ತಾ ಇದ್ದಾರೆ. ಶುಭವ
ಶುಭವಾಗಲಿ. ಏನೋ ಹುಡುಕಾಟದಲ್ಲಿ ಇದ್ದಾಗೆ ಕಾಣ್ತಾ ಉಂಟು. ನಾನು ನಿಮ್ಮನ್ನ ಕಾಯ್ತಾ ಇದ್ದದ್ದು. ಹೌದಾ? ನನ್ನಿಂದ ಹೋದವರಲ್ಲ, ಇಲ್ಲಿಂದ ಹೋದವರಲ್ಲ. ಆಜ್ಞೆ ಹೊಡೆದು ಆವಾಗಲೇ ಬಂದಿದ್ದೇವಲ್ಲ. ನಾನು ಯಾಕೆ ಇವರಿಷ್ಟು ತಡ ಮಾಡ್ತಾ ಇದ್ದಾರೆ, ಯಾಕೆ ಬರಲಿಲ್ಲ ಅಂತ ಕಾದದ್ದು. ಈ ಹೊತ್ತಿಗೆ ಬಂದ್ರಲ್ಲ. ಬಂದಿದ್ದೇವೆ. ನೀವು ಬಂದದ್ದು ಮಾತ್ರ ಅಲ್ಲ, ಹಾ. ಹೋಗುವಾಗ ಇಬ್ಬರು, ಬರುವಾಗ ಮೂವರಿದ್ದೇವೆ. ಯಾರಿದು? ಯಾರು ಈ ನವ ಧೀರನೆಂದು ವಿಚಾರಿಸಿದ ಅಹಿರಾಜನು. ಇವನು ಯಾರು ಈ ನವಧೀರ? ಧೀರನೆಂದು ವಿಚಾರಿಸಿದ ನಹಿ ರಾಜನು. ಪುರ ಪರಿಚಯ ಬೀಳಲಾಕ್ಷಣ, ಪುರ ಪರಿಚಯ ಬೀಳಲಾಕ್ಷಣ ಭೂರಿ ಸಂಭ್ರಮಗೊಂಡನೋ. ಯಾರು ಈ ನವಧೀರನೆಂದು ವಿಚಾರಿಸಿದ ಹಿನಾಗಿ ರಾಜನೋ. ಯಾರೋ ಧೀರನೋ. ಯಾರು ಈವನು? ಮಕ್ಕಳೇ, ಅಪ್ಪಯ್ಯ, ಹೋಗುವಾಗ ನೀವಿಬ್ಬರು, ಬರುವಾಗ ಮೂವರಿದ್ದೀರಿ. ಹೇಗೆ? ವಿಶೇಷವಾದಂತಹ ರೀತಿಯಲ್ಲಿ ಕಾಣಿಸುತ್ತಾ ಇದ್ದಾನೆ. ಹೇಗೆ? ಮಾನವ ಕುಲಕ್ಕೆ ಸೇರಿದವ ಎಂಬುದು ಸ್ಪಷ್ಟವಾಗುತ್ತದೆ. ಸರಿ. ಹೌದು. ಇವನ ಮುಖವನ್ನೇ ಗಮನಿಸಿದಾಗ, ದೇಹ ಪ್ರಕೃತಿಯನ್ನೇ ಗಮನಿಸಿದಾಗ ಸಾಮಾನ್ಯನಲ್ಲ, ರಾಜಕುಲಕ್ಕೆ ಸೇರಿದವ, ಮುಖದ ವರ್ಚಸ್ಸೇ ಬೇರೆ ನೋಡಿಯಪ್ಪ ಎನ್ನುವಂತಹ ವಿಚಾರ ನನ್ನ ಮನಸ್ಸಿಗೆ ಹೊಳೆಯಿತು. ಈತ ಧರಿಸಿದಂತಹ ಆಭರಣಗಳಿರಲಿ, ಹಿಡಿದಂತಹ ಶಸ್ತ್ರವನ್ನು ಹಿಡಿದಂತಹ ಕ್ರಮವಿರಲಿ, ನಿಂತಹ ಧೀವಿ ಇರಲಿ, ರಾಜಮನೆತನಕ್ಕೆ ಸೇರಿದವ ಎಂಬುದು ಸ್ಪಷ್ಟ. ಸತ್ಯ. ಯಾರೀತ? ಯಾವ ಪುರದವ? ಗಂಭೀರ ನಿಲುವನ್ನು ಹೊಂದಿದವನು ಯಾರಿವನು? ಅಪ್ಪಯ್ಯ, ಪರಮ ಪೌರುಷವಂತ ನೀತ. ಪರಮ ಪೌರುಷವಂತ ನೀತ. ನೀತ. ವಜ್ರಪುರಿಯೋಳು ನಮ್ಮ ರಕ್ಷಿಸಿದ ಸಂಪ್ರೀತ. ಯಾರು? ವಜ್ರಪುರಿಯೋಳು ನಮ್ಮ ರಕ್ಷಿಸಿದ ಸಂಪ್ರೀತ. ಪೌರುಷವಂತ ನೀತ. ಕರೆದೊಯ್ದು ನಮ್ಮ ಉಪಚರಿಸಿ ಸತ್ಯ ಬೆರಸಿ ಭಕ್ತಿಯ ನಿಲ್ಲಿ ಬಹಳ ಬದಲಿಸಿ. ಪರಮ ಪೌರುಷವಂತ ನೀತ. ಇನ್ನೋರ್ವ ವ್ಯಕ್ತಿಯನ್ನು ಕಂಡಾಗ, ಅವನ ಮುಖದಲ್ಲಿರುವಂತಹ ವರ್ಚಸ್ಸು, ಓಜಸ್ಸು, ತೇಜಸ್ಸನ್ನು ಕಂಡಾಗ, ರಾಜಕಳೆ ಅವರ ಮುಖಭಾವದಲ್ಲಿ ಕಂಡು ಬಂದಾಗ ಅರಸನಿರ್ತಾನೆ ಎನ್ನುವುದಾಗಿ ನೀವು ಅರ್ಥವಿಸಿಕೊಂಡವರಿದ್ದೀರಿ. ಅರಸು ಕುಲಕ್ಕೆ ಸೇರಿದವನಂತೂ ಹೌದು. ಅರಸು ಕುಲಕ್ಕೆ ಸೇರಿದವರು ಹೌದು, ಅರಸರೇ ಹೌದು. ಯಾವ ಪುರದವನಂತೆ? ಈ ಹೊತ್ತಿನಲ್ಲಿ ಋತುಧ್ವಜ ಎನ್ನುವ ಹಾಗೆ ನಾಮಾಂಕಿತನಿದ್ದಾನೆ. ವಜ್ರಪುರಿಯ ಅಧಿಪನಿದ್ದಾನೆ.
ಈ ಸಂದರ್ಭದಲ್ಲಿ ಅಯೋಧ್ಯೆ ವಜ್ರಪುರಿಗೆ ಹತ್ತಿರವಾಗಿ ಅಯೋಧ್ಯೆ ಕಾಣಿಸ್ತದಲ್ಲ, ಹೌದು. ಆ ಅಯೋಧ್ಯೆಪುರವನ್ನು ಆಳುತ್ತಿರುವಂತಹ ಋತುಧ್ವಜ ಎನ್ನುವ ಹಾಗೆ ಅವನನ್ನು ಋತುಧ್ವಜ. ಹೌದೌದು. ಸರಿ. ಇದು ಅಪ್ಪಯ್ಯ. ಏನು? ಅದಕ್ಕಿಂತ ಸೂಕ್ಷ್ಮವಾಗಿ ಒಂದು ವಿಚಾರ ನಿಮಗೆ ಹೇಳಬೇಕಂದ್ರೆ, ಅಂತಹದ್ದೇನು? ನಿಮ್ಮ ಮಕ್ಕಳನ್ನು ಅಂದ್ರೆ ಅದರಲ್ಲೂ ಹಿರಿಯ ಮಗರಾದಂತಹ ಕುಮದನನ್ನು ನೀವು ಜೀವಂತ ಕಾಣಬೇಕಿದ್ರೆ ಅದಕ್ಕೆಲ್ಲ ಕಾರಣೀಕರ್ತ ಅವನಿದ್ದಾನೆ. ಅಂದ್ರೆ ನಡೆದಂತಹ ಪ್ರಸಂಗವೇ ಬೇರೆ ಆಗಿತ್ತು. ಹೌದಾ? ತಿರುಗಾಟಕ್ಕೆ ಹೋದವೋ ಅಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ಕಾಣುತ್ತಾ ಕಾಣುತ್ತಾ ದೇಹಕ್ಕೆ ಆಯಾಸ ಪ್ರಾರಂಭ ಆಯಿತು, ನಿದ್ರೆ ಬರುವುದಕ್ಕೆ ಪ್ರಾರಂಭ ಆಯಿತು. ಆಗ ಕಾಣುತ್ತಿರುವಂತಹ ಮರದ ಅಡಿಯಲ್ಲಿ ನಾನು ವಿಶ್ರಾಂತಿಯನ್ನು ಹೊಂದುತ್ತಿರುವಾಗ ಅಲ್ಲೇ ಆಯಾಸಗೊಂಡಂತಹ ನಾನು ನಿದ್ರೆಗೆ ಹೋದೆ. ಆಗಲಿ. ಹಸಿವನ್ನು ನೀಗಿಸಬೇಕಾಗಿ ತಮ್ಮನಾದಂತಹ ಕುಮದಾಕ್ಷ ಕಾಡಿನಲ್ಲಿ ಅರಸಿ ಹಣ್ಣುಗಳನ್ನು ಕೊಯ್ಯುವುದಕ್ಕಾಗಿ ಹೋದ. ಆಗಲಿ. ಆ ಸಂದರ್ಭದಲ್ಲಿ ವಜ್ರಪುರಿಯ ರಕ್ಕಸಿಯನ್ನು ಅವಳು ವಜ್ರಲೇಖೆಯನ್ನು ಅವಳ ಆಗಮನವಾಯಿತು. ನಾಗಕುಮಾರನಾದಂತಹ ನನ್ನ ಸೌಂದರ್ಯವನ್ನು ನೋಡಿ ನೇರವಾಗಿ ನನ್ನ ಬಳಿಗೆ ಬಂದು ನಿನ್ನ ಸೌಂದರ್ಯಕ್ಕೆ ಮರುಳಾದ ಮದುವೆ ಆಗ್ಬೇಕಂತ ಕೇಳಿಕೊಂಡು, ಆಗುದಿಲ್ಲ ಅಂತ ಹೇಳಾಗ ಮಾಯಕತನದಿಂದ ಅವಳಕ್ಕೆ ಪುರಕ್ಕೆ ಕೊಂಡೊಯ್ದು ನನ್ನನ್ನು ಸೆರೆಯಲ್ಲಿ ಇರಿಸಿದವಳಿದ್ದಾಳೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಂದ ಋಷಿಮುನಿಗಳಿಂದ ವಿಚಾರವನ್ನು ತಿಳಿದಂತ ತಮ್ಮ ಮತ್ತು ಈ ಅರಸ ನೇರವಾಗಿ ವಜ್ರಪುರಿಗೆ ಆಗಮಿಸಿ ಅವಳನ್ನು ಸದೆ ಮಾಡಿದು. ಸೆರೆಯಲ್ಲಿರುವಂತಹ ನನ್ನನ್ನು ಉಳಿಸಿದವರಿದ್ದೇನೆ. ಈ ಹೊತ್ತಿನಲ್ಲಿ ನಿಮ್ಮ ಮಕ್ಕಳ ಮಾನ ಪ್ರಾಣವನ್ನು ಕಾಪಾಡಿದವರು ಅವರಿದ್ದಾರೆ. ನಾಗಗಳ ಸಖ್ಯವನ್ನು ಹೊಂದಬೇಕೆನ್ನುವ ಉದ್ದೇಶದಿಂದ, ನಾವು ಸ್ನೇಹಿತರಾಗಬೇಕೆನ್ನುವ ಉದ್ದೇಶದಿಂದ ನಮ್ಮ ಇಲ್ಲಿಯೇ ಕರೆತಂದಿದ್ದೇನೆ. ಅವರಿಗೆ ಯೋಗ್ಯವಾದಂತಹ ಉಪಚಾರವನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅಯ್ಯ, ಅವರ ಸಖ್ಯವನ್ನು ಭೂಕಾಂತ ತನುಜನ ಪೌರುಷದ ವೃತ್ತಾಂತಗಳ ತಿಳಿದ ಬಳಿಕವನ ಸಂತತದಿಂದ ಸತ್ಕರಿಸಿ ದ್ವಾಂತ ಹರಿಸುವ ಪದ್ಮದಿಧಿಯು ಕಾಂತಿಯುತವ ಪದ್ಮರತ್ನವ ದ್ವಾಂತ ಹರಿಸುವ ಪದ್ಮನಿಧಿಯು ಕಾಂತಿಯುತವ ಪದ್ಮರತ್ನವನಾಂತು ಬಹುಮಾನಿಸುತ್ತ ಕೊಟ್ಟನು ವಿಜಯ ಮಣಿಯನುತ ಸಂತೋಷವನ್ನು ತಡೆಯುವುದಕ್ಕಾಗುವುದಿಲ್ಲ, ಸಂತೋಷವನ್ನು ತಡೆಯುವುದಕ್ಕಾಗುವುದಿಲ್ಲ. ರಾಜಕಳೆಯನ್ನು ನೋಡುವಾಗಲೇ ಮನಸ್ಸಿಗೊಮ್ಮೆ ಆನಂದವಾಗಿತ್ತು. ಸಂತೋಷ. ನನ್ನ ಪುತ್ರರಿರುವರು ಕೂಡ ಹೇಳಿದಂತಹ ವಾರ್ತೆಯನ್ನು ಕೇಳಿದ ಮೇಲೆ ಮತ್ತೆ ಕೇಳುವುದೇ ಬೇಡ, ಸಂತೋಷ ಎಲ್ಲ ಮೀರಿ ಹೋಯಿತು. ನನ್ನ ಮಕ್ಕಳನ್ನು ಮತ್ತೆ ಪುನಃ ಯಾವಾಗ ಕಾಣುತ್ತೇನೆ ಎಂಬಂತಹ ಹಂಬಲದಲ್ಲಿದ್ದವನಿಗೆ ಜೀವಂತವಾಗಿಯೇ ನನ್ನ ಮಕ್ಕಳು ಸಿಗುವ ಹಾಗೆ ಮಾಡಿದ್ದು ನನ್ನ ಪುಣ್ಯ, ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳಬೇಕು. ಅರಸುಕುಲದವನು ಋತುಧ್ವಜ ನಮ್ಮಲ್ಲಿಗೆ ಬಂದು ನಮ್ಮ ಮಕ್ಕಳು ನನ್ನನ್ನು ಸೇರುವ ಹಾಗೆ ಮಾಡಿದವನು. ನಾನು ಏನು ಕೊಟ್ಟರೂ ಕಡಿಮೆಯೇ. ನನ್ನ ಭಂಡಾರದಲ್ಲಿ ವಿಶೇಷವಾದಂತಹ ಒಂದು ರತ್ನ ಉಂಟು, ಪದ್ಮರತ್ನ. ಅದು ಪದ್ಮನಿಧಿ, ಸಾಮಾನ್ಯದ್ದಲ್ಲ. ಈ ರತ್ನವನ್ನು ಹಿಡಿದುಕೊಂಡು ಯುದ್ಧಕ್ಕಾಗಲಿ ಮುಂದುವರಿದು ಹೋದೆ ಅಂತಾಗಿದ್ರೆ ಯಾವ ಕಾಲಕ್ಕೂ ಕೂಡ ಸೋಲನ್ನು ಉಣ್ಣುವಂತಹ ಪರಿಸ್ಥಿತಿ ನಿನ್ನ ಬಳಿಗೆ ಬರುವುದಿಲ್ಲ. ವಿಜಯ ರತ್ನ ಇದು. ಹಾಗಾಗಿ ಅಂತಹ ಅಮೂಲ್ಯವಾದಂತಹ ರತ್ನವನ್ನು ತಮಗಿತ್ತು ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ನಾಗರಾಜ, ಐಗಳ ರಸ ನಿಂದ ಹೃದಯ ಬಹಳ ದೊಡ್ಡದು. ಮಹಿಮೆಯುಳ್ಳ ಮಣಿಯ ನಿತ್ಯ ವಿಧವಾದುದು, ಮಹಿಮೆಯುಳ್ಳ ಮಣಿಯ ನಿತ್ಯ ವಿಹಿತವಾದುದು. ಅದು ನಿಮ್ಮಲ್ಲಿ ಇರಲಿ, ಒಳ್ಳೆಯದು. ನಿನ್ನ ಸಹವಾಸ ಪಡೆದು ಪುಣ್ಯ ಲಭಿಸಿತು. ನಿನ್ನ ಸುಂದರ ಸಂಖ್ಯದಿಂದ ಧನ್ಯನಾದೆನು. ಐಗಳ ರಸದಿಂದ ಹೃದಯ ಬಹಳ ದೊಡ್ಡದು.
ನಿನ್ನ ಸಖ್ಯದಿಂದ ನಿನ್ನ ಆತಿಥ್ಯದಿಂದ ಬಹಳ ಸಂತೋಷ ಮಾನಸನಾಗಿದ್ದೇನೆ. ಆಗಲಿ. ಅಯ್ಯ, ಏನು ನಿನ್ನ ಹೃದಯ ವೈಶಾಲ್ಯತೆಯನ್ನು ಕಂಡು ನಾನು ಆನಂದ ತುಂಬಿಲನಾಗಿದ್ದೇನೆ. ಅಯ್ಯ, ಏನು ಪದ್ಮರತ್ನವನ್ನು ನನಗಿತ್ತು ನನಗೆ ಶುಭ ಹಾರೈಕೆಗಳನ್ನು ನೀಡುತ್ತಾ ಅಲ್ಲ, ಇದ್ದ. ನಾನು ಕೊಟ್ಟದ್ದು ಬರೀ ಚಿಕ್ಕದು, ಅದು ಎಷ್ಟಾದ್ರೂ ನೀವು ಕೊಟ್ಟಂತಹ ಒಂದು ಕೊಡುಗೆಯನ್ನು ಉಂಟು. ಸಂತೋಷ ಆದದ್ದಕ್ಕೆ ನಾನು ಕೊಟ್ಟಿದ್ದೇನೆ, ಚಿಕ್ಕದು ಕೊಡುಗೆ ಅದು. ನಿಮ್ಮ ಈ ಕೊಡುಗೆಯಿಂದ ನಮ್ಮ ಬಾಂಧವ್ಯ ಹೆಚ್ಚಾಗುತ್ತದೆ, ಸಖ್ಯ ಮುಂದುವರಿಯುತ್ತದೆ ಅಂತ ನಾನು ಆನಂದಿತನಾದೆ. ಅಯ್ಯ, ನಿನ್ನ ಈ ಆತಿಥ್ಯದಿಂದ ನಿನ್ನ ಸಖ್ಯದಿಂದ ನಾವು ಆನಂದ ತುಂಬಿಲರಾಗಿದ್ದೇವೆ. ಆಗಲಿ. ಅಯೋಧ್ಯೆಯ ಬಗ್ಗೆ ತಿಳಿಯದವನೇನು ನೀನಲ್ಲ. ಈಗ ಸತ್ಕಾರದಲ್ಲಿ ಏನಾದ್ರೂ ಸರ್ಕಾರದಲ್ಲಿ ಲೋಪಗಳು ಆತಿಥ್ಯದಲ್ಲಿ ಬರುವುದು ಹೆಚ್ಚಲ್ಲ, ಅದನ್ನು ಹೆಚ್ಚನ್ನು ನಾವು ಒಟ್ಟು ಮಾಡಿ ತೋರಿಸುವುದಕ್ಕೂ ಇಲ್ಲ. ನಿನ್ನವರಾದಂತಹ ನಿನ್ನ ಕುವರರನ್ನು ಆ ಸಖ್ಯದಿಂದ ನನಗೂ ಆನಂದವಾಗಿದೆ. ಆ ಸಖ್ಯವನ್ನು ಮುಂದುವರಿಸುವರೆ ನಾನು ಅಯೋಧ್ಯೆಗೆ ತೆರಳಿದ ಬಳಿಕವೂ ಮುಂದುವರಿಯುತ್ತದೆ. ಇನ್ನೊಮ್ಮೆ ಕಾಣುವಾಗ ನಿನ್ನ ಸಹಾಯವನ್ನು ಅಪೇಕ್ಷಿಸಿದಾಗ ಒದಗಿ ಬರಬೇಕು. ಅಯೋಧ್ಯೆಗೆ ಹೋಗುವಾಗ ನನ್ನ ಮಾತೊಂದನ್ನು ಆಲಿಸಬೇಕು ನೀವು, ಬೇರೆ ಏನು ವಿಚಾರ ಅಲ್ಲ. ರತ್ನವೊಂದನ್ನು ಕೊಟ್ಟು ನಾನು ಹಾರೈಸಿದೆ, ಅದು ಮಾತ್ರ ಅಲ್ಲ, ಮತ್ತೆ ಹೇಗೆ 4 ದಿನ ಇಲ್ಲಿದ್ದು ನಮ್ಮ ಉಪಚಾರ ಸತ್ಕಾರಗಳನ್ನೆಲ್ಲ ಸ್ವೀಕರಿಸಿ ಸಂತೋಷಿತರಾಗಿ ಇಲ್ಲಿಂದ ತೆರಳಬೇಕು ಎಂಬುದಾಗಿ ಪ್ರಾರ್ಥನೆ. ನಾಗರಾಜ, ಸಂತೋಷ ನನ್ನ ಮನಸ್ಸಿನಲ್ಲಿ ಈಗಲೇ ಇದೆ. ನನ್ನ ಕೋರಿಕೆಗಳನ್ನು ನಾನು ಅಲ್ಲಗಳೆಯುವುದಿಲ್ಲ. ಆಗಲಿ. 4 ಕಿರು ಅವಧಿಯಲ್ಲಿ ನಿಮ್ಮ ಜೊತೆಯಲ್ಲಿ ಆ ಬಳಿಕ ಅಯೋಧ್ಯೆಯನ್ನು ಸೇರಿಕೊಳ್ಳುತ್ತೇನೆ. ವಿಶ್ರಾಂತಿ. ಯಾವುದೇ ಸಹಾಯ ಬೇಕು ಅಂತ ಹೇಳಿ ಆಗುವಾಗ ನನ್ನನ್ನು ನೆನೆಸಿಕೊಂಡರೆ ಖಂಡಿತವಾಗಿಯೂ ಕೂಡ ನಾನು ಮುಂದಾಗಿ ಬರ್ತೇನೆ. ಸರಿ, ಧನ್ಯೋಸ್ಮಿ. ಮುಂದುವರಿ. ಉಳಿದುಕೊಂಡು ಕೆಲವು ದಿವಸ ಗೆಳೆಯರೊಂದಿಗೆ ಬಳಿಕ ಮರಣ ನೃಪತನುಜ ಒಲಿದನ ಅಯೋಧ್ಯೆಗೆ. ಉಳಿದುಕೊಂಡು ಕೆಲವು ದಿವಸ ಗೆಳೆಯರೊಂದಿಗೆ ಗೆಳೆಯರಾದಂತಹ ಕುಮುದಾಕ್ಷರೊಂದಿಗೆ ಕೆಲವು ದಿವಸಗಳನ್ನು ಕಳೆದದ್ದಾಯಿತು. ಅವರ ಆತಿಥ್ಯದಲ್ಲಿ ಇಷ್ಟು ದಿವಸ ಸಂದು ಹೋದದ್ದೇ ಗೊತ್ತಾಗಲಿಲ್ಲ. ಏನೋ ದೀರ್ಘಾವಧಿಯ ಈ ಆತಿಥ್ಯದಿಂದ ಸಂತೋಷ ಮಾನಸನಾಗಿದ್ದೇನೆ. ಕೆಲವು ದಿವಸಗಳು ಉಳಿದಿದ್ದಾಯಿತು. ಇನ್ನು ನನ್ನ ರಾಜನೀತಿಯತ್ತ ಮನಸ್ಸು ಮಾಡಬೇಕು. ಅದಕ್ಕಾಗಿ ಅವರಿಂದ ಬೀಳುಕೊಂಡು ಅಯೋಧ್ಯೆಯತ್ತ ನಡೆಯುತ್ತೇನೆ. ಹುಲ್ಲನ್ನು ಮೇಯುವಂತಹ ಸ್ವಭಾವದ್ದಲ್ಲ. ಹಾಗೆಯೇ ಧನುಜರಾದಂತಹ ನಾವುಗಳು ಯಾವ ಕಾಲಕ್ಕೂ ಆಶಯವನ್ನು ಹೊಂದಿದ್ದು ಏನು ಅಂತ ಕೇಳಿದ್ರೆ, ಪ್ರಕೃತಿಯಲ್ಲಿರುವಂತಹ ಯಾವುದೇ ನಮ್ಮ ವಿರೋಧಾತ್ಮಕವಾದಂತಹ ಯಾವ ನರ ಗುರಿಗಳಿದ್ದಾರೋ ಅವರೇ ನಮಗೆ ಆಹಾರವಾಗಿ ಹೋಗುತ್ತಾರೆ. ಹೇಳಿ ಕೇಳಿ,
ಪಾತಾಳದಲ್ಲಿಯೇ ಬೆಳೆದು ಬಂದವರಾರು. ಒಂದು ಕಾಲಕ್ಕೆ ಬಹಳಷ್ಟು ನೆಗಳ್ತೆಗೆ ಪಾತ್ರರಾದವರಮ್ಮಪ್ಪಯ್ಯ. ಪಾತಾಳ ಕೇತುವೆಂದೇ ಹೆಸರನ್ನು ನಾನು ಪಡೆಯಬೇಕು ಅಂತಾದ್ರೆ ಅದಂತಹ ಪೂರ್ಣವಾದ ಅನುಗ್ರಹವೂ ಬೇಕಾಗಿತ್ತು. ಅಂದಿನಿಂದ ಬದಲ್ಕೊಂಡು ನನ್ನ ಸ್ಥಿತಿಗತಿಯನ್ನು ಕಂಡಾಗ ಪ್ರತಿಯೊಬ್ಬರೂ ಭಯಭೀತರಾದವರಿದ್ದಾರೆ. ಹಾಗಾಗಿ ಯೋಚನೆ ಮಾಡುವುದು ಬೇರೆ ಯಾವುದನ್ನು ಅಲ್ಲ, ಈ ಹೊತ್ತು ನಾನು ಮಾಡಬೇಕಾದಂತಹ ಕರ್ತವ್ಯ ಎಂದಿರಬಹುದು. ನಮ್ಮ ಉತ್ಕರ್ಷಕ್ಕೆ ಬೇಕಾಗಿ ಯಾರೆಲ್ಲ ಇದ್ದಾರೋ ಅವರನ್ನೆಲ್ಲರನ್ನು ರಕ್ಷಿಸಬೇಕು ಅಂತಾದ್ರೆ ನಮ್ಮದಂತಹ ಕಾಯಕವೇ ಅದಕ್ಕೆ ಸಹಾಯವಾಗುತ್ತದೆ. ಒಂದು ವೇಳೆ ನಮ್ಮನ್ನು ವಿರೋಧಿಸುವವರು ಯಾರಾದ್ರೂ ಇದ್ದಾರೆ ಅಂತಾದ್ರೆ ಅವರ ನಾಶ ಮಾಡಬೇಕಾದದ್ದು ಹೇಗೆ ಅಂತ ಕೇಳಿದ್ರೆ, ಮೂಲದಲ್ಲಿಯೇ ಮರವೊಂದು ಬೆಳೆದು ನಿಂತಿತು ಅಂತಾದ್ರೆ ಮರವನ್ನು ಕತ್ತರಿಸುವುದು ಹೇಗೆ ಅಂತ ಕೇಳಿದ್ರೆ ಅದರ ಬೇರನ್ನೇ ಕತ್ತರಿಸಬೇಕು. ಆವಾಗಲೇ ಬೃಹದಾಕಾರವಾಗಿ ಬೆಳೆದಂತಹ ಮರ ಅದು ತನ್ನಿಂದ ತಾನಾಗಿಯೇ ಬಿದ್ದು ಹೋಗುತ್ತದೆ, ಸತ್ತು ಹೋಗ್ತದೆ. ಹಾಗಾಗಿ ನಾನು ಮಾಡಬೇಕಾದದ್ದು ಯಾರದ್ದು ಇವಾಗ ರಾಕ್ಷಸ ವೀರರಾದಂತಹ ನಾವುಗಳು ಮಾಡಿದಂತಹ ಸಾಧನೆ ಏನಿರಬಹುದು, ನಮಗೆ ಬೇಕಂತೆ ಬೇಕಾದ್ದನ್ನು ಹೊಂದಿಸಿಕೊಂಡು ಹೋಗಬೇಕು ಅಂತಾದ್ರೆ ಬೇರೆ ಯಾವುದೂ ಅಲ್ಲ, ರೂಪವನ್ನು ಬದಲಾವಣೆ ಮಾಡಿಕೊಳ್ಳುವುದು. ಅಣಿಮ ಇರಬಹುದು, ಗರಿಮ ಇರಬಹುದು, ಈಶಕ್ತ ಇರಬಹುದು, ಆಪ್ತಿ ಇರಬಹುದು, ಇದನ್ನೆಲ್ಲವನ್ನು ಮೈಗೂಡಿಸಿಕೊಂಡವರು ನಾವು. ಪ್ರತ್ಯಕ್ಷವಾಗಿ ಯಾರನ್ನು ನಾವು ಕಾಡುವುದಿಲ್ಲ, ಪರೋಕ್ಷವಾಗಿದ್ದುಕೊಂಡು ಯಾರ ಅರಿವಿಗೂ ಬಾರದಂತೆ ವ್ಯವಹರಿಸುವಲ್ಲಿ ಬಹಳ ಸಮರ್ಥರಿದ್ದೇವೆ. ಹಾಗಾಗಿ ನಮ್ಮ ಬಲವನ್ನು ಇಂಗಿಸುವುದಕ್ಕೆ ನೋಡಿದಂತಹ ಯಾವ ಋಷಿಮುನಿಗಳಿದ್ದಾರೆ, ಯಾವ ಬ್ರಾಹ್ಮಣರು ಇದ್ದಾರೆ, ಅವರನ್ನೆಲ್ಲರನ್ನು ದಮನಿಸಬೇಕು ಅಂತಾದರೆ ಬಹಳ ಸುಲಭ ಉಂಟು. ಮಾಯಾ ರೂಪವೇ ಆಗಬೇಕು, ನಾನೊಬ್ಬರೇ ಹೋಗಬೇಕಾದದ್ದಲ್ಲ. ಏನಿದ್ದರೂ ಕೂಡ ಬರಬೇಕಲ್ಲ ನಮ್ಮ ಸೇನಾ ಪ್ರಮುಖರು.
ಮಾಡಲೆಂದು ಗಾಲವ ಮುನಿ ಇಷ್ಟಿಯೊಂದನು ಮಾಡಲೆಂದು ಗಾಲವ ಮುನಿ ನಿಷ್ಠೆಯೂ ಸಕಲ ವಸ್ತುಗಳ ಕಷ್ಟವ ನೆನೆಸದೆ ಸಿದ್ಧತೆ ಗೈದು ಸಂತುಷ್ಟಿ ಎಂಬಗಲಿ ಲೋಕಗೆನುತ ಸಂಸಾರವನ್ನು ತೊರೆದು ಕಾನೂನು ಸೇರಿ ಎಷ್ಟೋ ಕಾಲ ತಪಸ್ಸನ್ನು ಆಚರಿಸ್ತಾ ಇದ್ದೇವೆ. ಯಾಗ ಯಜನಾದಿ ತಪಗಳನ್ನು ಮಾಡುತ್ತಿದ್ದೆವು. ನಾವು ಯಾಗ ಯಜನಾದಿಗಳು ಮಾಡಿದರೆ ಇಂದ್ರಾದಿ ದೇವತೆಗಳೆಲ್ಲ ಸಂತೋಷ ಪಡುವುದಕ್ಕೆ ಸಾಧ್ಯ. ಸಂತೋಷ ಅವರು ಪಟ್ಟರೆ ಸರಿಯಾಗಿ ಮಳೆ ಸುರಿತಾರೆ, ಬೆಳೆ ಬೆಳೆಯುತ್ತಾರೆ, ಎಲ್ಲ ಪ್ರಜೆಗಳು ಸುಖಿಯಾಗಿ ಮಾಡುವುದಕ್ಕೆ ಸಾಧ್ಯ. ಆದುದರಿಂದ ಯಾಗವನ್ನು ಮಾಡಬೇಕೆಂದು ಇಚ್ಛೆಪಟ್ಟಿದ್ದೇವೆ. ಎಲ್ಲ ಸ್ತೋತ್ರ ನೋಡಿಕೊಂಡು ಯಾಗ ಮಾಡೋಣವೇ. ರಕ್ಕದ ಬರಲಿ ಪೊಕ್ಕ ಶ್ರಮವನ್ನು ಇವರಿಗೆ ಮನಸ್ಸು ಬರ್ತಾ ಇಲ್ಲ. ಅಂತೂ ನಮ್ಮ ವಿರೋಧಿಗಳ ಬಲವನ್ನು ವರ್ತಿಸುವುದಕ್ಕೆ ಬೇಕಾಗಿ ಯಾಗವನ್ನು ಮಾಡ್ತಾ ಇದ್ದಾರೆ. ಯಾರು ಹಿಂದೆ ಮುಂದೆ ನೋಡಬೇಡಿ, ನೇರವಾಗಿ ಹೋಗಬೇಕು. ಹೋಗುವುದು ಮಾತ್ರವಲ್ಲ, ಬಿಕ್ಕಳಿಸಿಗೋಳಿದ ಬಳಿಕ ಆಗಾಲವನು ಮನದಿ
ನಮಗೆ ಸಜ್ಜನರ ಬದುಕು ರಕ್ಷಿಸುವರ ರಕಟ ದುಷ್ಟರ ಸೊಕ್ಕು ಹೆಚ್ಚಿತು ಶಕ್ತಿ ಹೆಚ್ಚಿತು ಶಾಪವಿದ್ದರೆ ಶಕುತಿ ಕುಂದುವರು ನಮಗೆ ಉಳಿದಾಳ ಇವರಪ್ಪ ಹುಡುಗ ಯಾಗವನ್ನು ಮಾಡುವುದಕ್ಕೆ ಈ ದುಷ್ಟರು ಬಿಡುವುದಿಲ್ಲ ಬಡಿದು ದಂಡಿಸ್ತಾ ಇದ್ದಾನೆ ಯಾಗ ಗುಡ್ಡವನ್ನು ಹಾಳುಗಳಿದ್ದಾರೆ ನಾವು ತಂದ ಸರಕರಲ್ಲಿ ಹತ್ತಾ ಇದ್ದಾರೆ ವಿಧ ವಿಧವಾಗಿ ಕಷ್ಟವನ್ನು ಕೊಡ್ತಾ ಇದ್ದಾರೆ ಈ ಕಷ್ಟವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡೋದು ಕೊಟ್ಟುಗಳೆಲ್ಲ ಆ ಕಡೆಗೆ ಓಡುವುದಕ್ಕೆ ಪ್ರಾರಂಭಿಸಿದ್ರು ಆದರೆ ಇವರನ್ನು ಕೊಲ್ಲಬಹುದಿತ್ತು ಆದರೆ ನಾನು ಶಾಪ ಕೊಡಬಹುದು ಶಾಪ ಪ್ರತಿಷ್ಠಿತ ತಪಸ್ಸು ಮಾಡಿದಂಥ ಶಕ್ತಿಯು ಅದು ನಿರ್ಜೀವವಾಗುವುದಕ್ಕೆ ಸಾಧ್ಯ ಇಲ್ಲ ಫಲಕ್ಕೆ ಬಾರದೆ ಹೋಯಿತು ಆದುದರಿಂದ ಈ ಬಗ್ಗೆ ಯೋಚಿಸುವ ಕಳುಹುತ್ತ ಮುನಿಗಳ ತಪದಿಂದ ಶಕ್ತಿಯ ಗಳಿಸುವೆನೆಂದೆನುತ್ತಾ ಛಲಬಿಡಿದೈದ ಜಾಲವನ ಇದ್ದ ಜಲದೆಡೆ ದೃಢಮನದಿ ಏನಾದ್ರೂ ಉಪಾಯ ಮಾಡಿ ಯಾಕೆ ಇದು ಮಾಡಬೇಕಲ್ಲ ಮಾಡೋದಕ್ಕೆ ಇವಾಗ ಬಿಡಬೇಕಲ್ಲ ಖಂಡಿತ ಬಿಡಲಾರ ಏನು ಉಪಾಯವನ್ನು ಯೋಚನೆ ಮಾಡಿದ್ರೆ ಇಲ್ಲಿ ನಾವು ಹಿಡಿದ್ರೆ ಇನ್ನೂ ನಮ್ಮನ್ನು ಖಂಡಿತ ಪೀಡಿಸ್ತಾರೆ ಆದುದರಿಂದ ಓಹೋ ಎಲ್ಲಿಗೆ ಹೋಗೋಣ ವಿದ್ಯಾರಣ್ಯಕ್ಕೆ ಹೋಗಿ ಪರಮೇಶ್ವರನ್ನೇ ತಪಸ್ಸನ್ನು ಮೆಚ್ಚಿಸಿ ಅವರಿಂದಲೇ ಏನಾದ್ರೂ ಸಹಾಯವಾಗುವುದಾಗ್ತದೆ ನೇರವಾಗಿ ಅಲ್ಲಿಗೆ ಹೋಗ್ತೇವೆ ಮತ್ತೆ ಕಾಲವ ಮುನಿವರೇಣ್ಯ ಕಡುತಪದಿ ಭಕ್ತಿ ಭಾವದಿವನ ಬೇಡುತ್ತಿದೆ ಮುದದಿ ಪರಮೇಶ್ವರನು ತಪಸ್ಸನ್ನು ಮೆಚ್ಚಿಸುವಂತೆ ಈ ತರಗ ಇಲ್ಲಿಗೆ ಬಂದೆ ಅವರನ್ನು ಪ್ರಾರ್ಥಿಸಿಕೊಳ್ಳಬೇಕಾಗಿದೆ ಜಯ 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 ಶಿವನೇ ಗಂಗೋ ಆದರ ಪಾಹಿ ಗೌರಿ ಧವನೆ ವಿರೂಪಾಕ್ಷ ಮಾಂ ತ್ರಾಹಿ ಅವನ ಕಾರ್ಯಗಳೆಲ್ಲ ಹಾಳಾಯ್ತು ಲೋಕದಿ ಕವಿಯ ಕತ್ತಲೆ ನೀಗು ಭವತಿ ಭಿಕ್ಷಾಂತೇಯಿ ಶಿವನೇ ಗಂಗಾಧರ ತ್ರಾಯಿ ಶಂಭೋ ಶಂಕರ ಮಹಾದೇವ ರುಂಡಮಾಲ ಪಶುಪತೆ ಪಾರ್ವತಿಪತೆ ಮೃತ್ಯುಂಜಯ ತಗಾತಕ ಓ ಜಟಾಧಾರಿಯೇ ಚಂದ್ರಶೇಖರನೇ ಪಾಲಲೋಚನೆ ತ್ರಿಶೂಲಧಾರಿ ಪಾರ್ವತಿ ರಮಣೇ ಜಯ ಜಯ ರಕ್ಷಿಸು ಯಾಕನ್ನು ಸಿದ್ಧರಾದೆವು ನಾವು ಏನು ಮಾಡೋಣ ದುರುಳನಾಗಿರುವ ಕಸಲು ಪಾತಾಳಕ್ಕೆ ತನನು ನಮ್ಮ ಮುನಿಗಳನ್ನೆಲ್ಲ ಬಾಧಿಪನು ಜನತರ ಯಜ್ಞ ಸಾಧನಕ್ಕೆ ಹಿಂಸೆಯ ದೈವ ಮನದು ರಾಕ್ಷಸನನ್ನು ಬಡಿದು ಸಲಹು ತ್ರಾಹಿ ಶಿವಗಂಗಾಧರನೇ ಪಾಹಿ ಗಂಗಾಧರನೇ ಪಾಲಿಸು ಸ್ವಾಮಿ ಪಾಲಿಸು ಕೈಲಾಸ ವಾಸನೆ ಪಾರ್ವತಿ ಪತೆಯೇ. ಏನು ಮಾಡೋಣ ಯಾಗವನ್ನು ಮಾಡುವುದಕ್ಕೆ ಈ ದುರುಳರು ಬಿಡುವುದಿಲ್ಲ ವಿಧ ವಿಧವಾಗಿ ಕಷ್ಟವನ್ನು ಕೊಡುತ್ತಿದ್ದಾರೆ ಇದೇ ರೀತಿ ಮುಂದೆ ಖಂಡಿತ ನಮ್ಮಂತಹ ಸಾಧು ಸಜ್ಜನರಿಗೆ ಬದುಕುವುದಕ್ಕೆ ಅಸಾಧ್ಯವಾಗಿ ಹೋಯಿತು
ಆದುದರಿಂದ ಅವರನ್ನು ಕೊಂದು ನಮ್ಮನ್ನು ರಕ್ಷಿಸಬೇಕು. ಲಾಲಿಸು ಮುನಿಮಾನ್ಯ ಭುವನದ ಮೇಲಿದೆ ಕಾರುಣ್ಯ. ಕುಳದನುಜ ಪಾತಾಳದೇನನು ಸಿಳುವುದಕ್ಕೆ ಪದ ಬೇಳುವೆನಿಗಲೇ. ಲಾಲಿಸು ಮುನಿಮಾನ್ಯ ಭುವನದ ಮೇಲಿದೆ ಕಾರುಣ್ಯ. ಯಾಗ ಯಜ್ಞ ಮಾಡಲು ಮುಖೇನವಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಬರುವುದಕ್ಕೆ ಸಾಧ್ಯ ಉಂಟು. ಆದರೆ ಈ ಕಾಲಕ್ಕೆ ಯಾಗಕ್ಕೆ ಯಜ್ಞಕ್ಕೆ ತೊಡಕನುಂಟು ಮಾಡಿದ್ದೇನೆ. ಚಿಂತಿಸಬೇಡ, ಆತನ್ನು ವಧಿಸುವುದು ಬಗೆಯನ್ನು ಹೇಳುತ್ತೇನೆ. ಕುವಲಯಾಶ್ವವಂದ ಕುವಲಯಾಶ್ವವಂದ ನೀಡುವೆ ಭುವಿಯೊಳಗಾನಂದ. ಕುವಲನು ಧ್ವಜನಿದ ಮೇರುತ್ತಲ ಹವಗಳು ದೈತ್ಯನ ಸವರುವ ನಿಶ್ಚಯ. ಲಾಲಿಸು ಮುನಿಮಾನ್ಯ ಲೋಕದಲ್ಲಿ ಅಧರ್ಮ ತಾಂಡವಾಡುತ್ತಾ ಉಂಟು. ಧರ್ಮ ಉದ್ಧಾರವಾಗಬೇಕು. ಅದಕ್ಕಾಗಿ ಒಂದು ಅಶ್ವ ತಂದುಕೊಂಡಿದ್ದೇನೆ. ನೀನು ಮಾಡಬೇಕಾದ ಕಾರ್ಯ ಏನು ಗೊತ್ತು? ಏನು ಮಾಡಬೇಕು? ಆದಷ್ಟು ಬೇಗ ಋತುಧ್ವಜನ ಬಳಿಗೆ ಹೋಗಬೇಕು. ಈ ಅಶ್ವನ ಆತನಿಗೆ ಕೊಡಬೇಕು. ಯುದ್ಧವನ್ನು ಮಾಡುವುದರ ಮುಖೇನವಾಗಿ ದುಷ್ಟನ ಸಂಹಾರವಾಗುತ್ತದೆ. ನಿಮಗೆಲ್ಲರಿಗೂ ಶುಭವಾಗಿ. ಜಯ 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 ಮೃಣನು ಕಾರಣ್ಯದಳಿತ ಹಯವವು ಪಡೆದು ಗಾಲವ ಮುನಿ ಮಹೋದಯ. ಪಡವಿಪತಿ ಎಡೆಗೈದಿದ್ದಾನೈದಿರಲು ಬಳಿಕಿದ್ದ. ಮೃಣನು ಕಾರಣ್ಯದಳಿತ ಹಯವವು ಪರಮೇಶ್ವರನು ಪ್ರತ್ಯಕ್ಷವಾಗಿ ನಮಗೊಂದು ಮಾತನ್ನು ಕೊಟ್ಟಿದ್ದಾನೆ. ಈ ಕುದುರೆಯನ್ನು ಕೊಂಡು ಹೋಗಿ ರಾಜನಿಗೆ ಒಪ್ಪಿಸಿ ಅಯೋಧ್ಯೆಗೆ ಹೋಗು, ನಿನ್ನ ಕಷ್ಟಗಳೆಲ್ಲ ದೂರವಾಗುವುದಕ್ಕೆ ಸಾಧ್ಯ ಅಂತ ಹೇಳಿದ ಮಾತು. ಆದುದರಿಂದ ನೇರವಾಗಿ ಅಯೋಧ್ಯೆಗೆ ಹೋಗ್ತೇನೆ. ಗಂಧರ್ವ ಕುಲ ಶಿರೋಮಣಿ ವಿಶ್ವಾವಸು ಸುಂದರ ಸುಪ್ರಭಾತದೊಳು ಗಂಧರ್ವ ಕುಲ ಶಿರೋಮಣಿ ವಿಶ್ವಾವಸು ಸುಂದರ ಸುಪ್ರಭಾತದೊಳು ನಂದನೆಯಾದ ಮದಾಲ ಸೇಯಳನು ಬಾರನ್ನು ಕರೆದ ನಾಗ ಪುದರಿ. ಗಂಧರ್ವ ಕುಲ ಶಿರೋಮಣಿ ವಿಶ್ವಾವಸು ಶ್ರೀಹರಿ ನೀನೇ ರಕ್ಷಣೆ ಮಾಡು ಸ್ವಾಮಿ. ಮೂರು ಲೋಕಗಳಲ್ಲಿಯೂ ಶ್ರೇಷ್ಠವಾದುದು ದೇವಲೋಕ. ಅದಕ್ಕೆ ಸಂಬಂಧಪಟ್ಟದ್ದು ನಮ್ಮ ಗಂಧರ್ವ ಲೋಕ. ಈ ಗಂಧರ್ವ ಲೋಕದ ಅಧಿಕಾರಿಯಾಗಿ ವಿಶ್ವವಸು ಅನ್ನುವಂಥ ನಾಮಧೇಯದಿಂದ ಈ ಗಂಧರ್ವ ಲೋಕವನ್ನು ಆಳುತ್ತಾ ಬರುತ್ತಾ ಇದ್ದೇನೆ. ಇಂದಿನ ದಿವಸ ದೇವಲೋಕದ ಸಭೆಯನ್ನು ಪ್ರವೇಶಿಸಿ ಅಲ್ಲಿ ಬೇಕಾದಂತಹ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಗಂಧರ್ವ ಲೋಕವನ್ನು ಪ್ರವೇಶ ಮಾಡಿದವನು ನಾನು. ಹಾಗೆ ನನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನನಗೊಬ್ಬಳು ಮಗಳು ಮದಾಲಸ ಅನ್ನುವ ಹಾಗೆ. ಯಾವತ್ತು ಅವಳನ್ನು ಕರೆದು ಮಾತಾಡಿಸದಿದ್ದರೆ ನನಗೆ ದಿನವೇ ಹೋಗುವುದಿಲ್ಲ. ಕರೆಯುತ್ತೇನೆ, ಮಗಳೇ ಮದಾಲಸ. ತಂದೆ ಲಾಲಿಸು ಮಗಳೇ ಕರೆದಂದ ನಾನು ಹಾಲು
ನಾರು ಹಾಲು ನಂದವಾಗುವುದು ಮನ್ನನಗೆ ಆನಂದವಾಗುವುದು ಮನ್ನನಗೆ ಲಾಲಿಸುತ್ತದೆ ನಂದವನಾರು ಹಾಲು ಆನಂದವಾಗುವುದು ಮನ್ಮನಗೆ ಚಂದ್ರಮನುದಯಕ್ಕೆ ಸಿಂಧು ತರಂಗ ಚಂದ್ರಮನುದಯಕ್ಕೆ ಸಿಂಧು ತರಂಗ ವಸುಂಧರೆಯೊಡನೋಡುವಂತೆ ಚಂದ್ರಮನುದಯಕ್ಕೆ ಸಿಂಧು ತರಂಗ ವಸುಂಧರೆಯೊಡನೋಡುವಂತೆ ಚಂದ್ರಮನುದಯಕ್ಕೆ ಸಿಂಧು ತರಂಗ ವಸುಂಧರೆಯೊಡನಾಡುವಂತೆ ನಂದೆ ಲಾಲಿಸುತ್ತದೆ ನಂದವನರು ಹರು ಆನಂದವಾಗುವುದು ಮನ್ಮನಗೆ ಅಪ್ಪಯ್ಯ ಮೊದಲಾಗಿ ನಿಮ್ಮ
ಮಗಳು ಶುಭವಾಗ್ಲಿ ಕಂದ ಎದ್ದೇಳು. ಅಪ್ಪ ಹಾ. ಮಗಳೇ ಮತಾಲಸ ಹಾ. ಬಾ ಮಗಳೇ ಎಂದು ಕರೆದಾಗ ಹಾ. ಒಯ್ಯನಯ್ಯನ ನಿಮ್ಮ ಬಳಿಗೆ ಹಾ. ಬಂದವಳಿದ್ದೇನೆ. ಯಾಕೆ ಬಲ್ಲಿರ ಹಾ. ತಂದೆಯ ಮೇಲೆ ಹಾ. ಮಗಳಾದವರಿಗೆ ಹಾ. ಅತೀವವಾದ ಮಮಕಾರ ಪ್ರೀತಿ ಇರ್ತದಂತೆ. ಅಲ್ವೇ? ತಂದೆಯ ಕರೆಯ ನಿರೀಕ್ಷೆಯಲ್ಲಿ ಮಗಳಿರ್ತದೆ ಹಾ. ಎನ್ನುವುದರಲ್ಲಿ ಅನುಮಾನವಿಲ್ಲ. ಹೌದು ಮಗಳೇ. ಅಯ್ಯ ಹಾ. ಈ ಸಮಯದಲ್ಲಿ ಹಾ. ನಿಮಗೆ ಕರೆದಾಗ ಹಾ. ಆದಂತ ಆನಂದ ಹಾ. ಆತ್ಮಾನಂದ ಹಾ. ಅಷ್ಟಿಷ್ಟಲ್ಲ, ಹೌದೇ ಮಗಳೇ? ವರ್ಣಿಸುವುದಕ್ಕೆ ಪದಗಳೇ ಸಿಗುತ್ತಾ ಇಲ್ಲ. ನನಗೆ ಅರ್ಥವಾಯಿತು. ಏನಿದು? ಬರುವಾಗ ಕುಳಿದು ಕುಪ್ಪಳಿಸಿಕೊಂಡು ಬಂದೇ ಅಲ್ಲ. ಬಂಧದ ಅಪ್ಪನ ಬಳಿಗೆ ತಾನೆ ಹೌದಲ್ಲ? ತನ್ನದಾದಂತ ಆನಂದವನ್ನು ಯಾರ ಬಳಿಯಲ್ಲಿ ವ್ಯಕ್ತಪಡಿಸಬೇಕು? ಅಲ್ವೇ? ನಮ್ಮಲ್ಲಿ ಯಾವ ಕ್ಷೇತ್ರದಲ್ಲಿ ನಮ್ಮದು ಇದೆಯೋ ಹಾ. ಅಲ್ಲಿ ತಾನೆ. ಹೌದಲ್ಲ? ನಾನು ಇಲ್ಲಿ ತೃಪ್ತಿ ಇರುವುದರಿಂದ ಹಾ. ನನ್ನ ಆನಂದವನ್ನು ವ್ಯಕ್ತಪಡಿಸಿದ್ದೇನೆ. ಸರಿ. ಯಾವ ರೀತಿ ಗೊತ್ತಾ? ಯಾವ ರೀತಿ? ಚಂದ್ರನ ಬೆಳದಂಗಳಿಗೆ ಹಾ. ಈ ವಸುಂಧರೆಯಲ್ಲಿರುವಂತಹ ಸಾಗರದ ಅಲೆಗಳು ಹಾ. ಯಾವ ರೀತಿಯಾಗಿ ನರ್ತಿಸುತ್ತದೋ ಹಾ. ಅದೇ ತೆರನಾದಂತಹ ಭಾವನೆ ನನ್ನಲ್ಲಿ ಅನುಭವಿಸಿತ್ತು. ಹಾ. ಅಪ್ಪಯ್ಯ ಮಗಳು. ಏನ ಹೇಳುವುದಕ್ಕಾಗಿದ್ದೀರಿ ಎಂಬುದಾಗಿ ಹಾ. ನಿಮ್ಮ ಮುಖವನ್ನು ಕಂಡಾಗ ಅರ್ಥವಿಸಿಕೊಂಡೆ. ಹಾ. ಅನುಮಾನ ಬೇಡ. ಹಾ. ಮಗಳಲ್ಲಿ ಸಂಕೋಚವಿಲ್ಲದೆ ಹಾ. ನೇರವಾಗಿ ಹೇಳಬಹುದಲ್ಲ. ನಿನ್ನಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳು? ಹೇಳಿ ಅಪ್ಪ. ಮಗಳೇ. ಅಪ್ಪ. ಮಗಳೇ ಕೇಳ್ಮಲ್ಲಿಗೆ ಮುಗುಳೆ ನನ್ನೊಂದಿಗೆ ಮಗಳೇ ಕೇಳ್ಮಲ್ಲಿಗೆ ಮುಗುಳೆ ನನ್ನೊಂದಿಗೆ ನೀವು ಮಕ್ಕಳು ಸಾಧ್ಯ ಆಗಿಲ್ಲ ಮಗಳೇ. ಜಗದೀಶ್ವರನ ಪೂಜೆಗಾಗಿ ಸ್ವಗತ ಕೈಲಾಸಗೆ ಹೋಗೋಣ ಬಾರೆಂದು ಸ್ವಗತ ಕೈಲಾಸಗೆ ಹೋಗೋಣ ಬಾರೆಂದು ನಗುತ್ತಾ ನುಡಿದು ಹೊರಮಡಲು ಅಪ್ಪ ಹೀಗೆ ಬಾ ಮಗಳೇ. ಬಂದಿದ್ದೀರಪ್ಪ. ಹೀಗೆ ಬಾ. ನೀವು ಕರೆಯಬೇಕು ಅಂತಿಲ್ಲ. ಹಾ. ನೀವು ನನ್ನ ಹೆಸರೆತ್ತಿದ್ರೆ ಸಾಕು. ಹಾ. ಎಲ್ಲಿದ್ದರೂ ನಾನು ಓಡೋಡಿಕೊಂಡು ಬರುವಾಕೆ ನಾನು. ಹೌದಲ್ಲ? ಯಾಕೆ? ಹಾ. ನಿಮ್ಮ ಯೌವನವನ್ನು ಕುಗ್ಗಿಸುವುದಕ್ಕೆ ಜನಿಸಿದಾಕೆಯ ನಾನಲ್ವಲ್ಲ. ಹೌದಲ್ಲ? ನಿಮ್ಮದಾದಂತ ಗೌರವದ ಪ್ರತಿಷ್ಠೆಯನ್ನು ಹಾ. ಮೆರೆಸುವುದಕ್ಕೆ ಹುಟ್ಟಿದವಳಿದ್ದೇನೆ. ಹೌದು. ತಾನೆ. ಎಲ್ಲಿ ಹೋದ್ರು ಆ, ಮಗಳ ಮುಖವನ್ನೊಮ್ಮೆ ನೋಡಬೇಕನ್ನುವ ಹಾಗೆ ಆ. ಓಡೋಡಿಕೊಂಡು ಬರ್ತೇನೆ. ಪ್ರಪಂಚದ ಪ್ರತಿಯೊಬ್ಬ ತಂದೆಯ ಮನಸ್ಸು ಇದೇ ರೀತಿಯಾಗಿರ್ತದೆ ಅಪ್ಪ. ಅಲ್ವಾ? ಯಾರೇ ಆಗಿರಲಿ ಹಾ. ತನ್ನ ಮಗಳ ಮುಖವನ್ನು ನೋಡಬೇಕು. ಅಲ್ವಾ? ತನ್ನ ಮಗಳೇ ನನ್ನ ಮನದ ನೋವನ್ನು ಅರ್ಥವಿಸಿಕೊಂಡಿದೆ ಅಂತ ಭಾವವಿರ್ತದೆ ಅಪ್ಪ. ಒಂದು ಕ್ಷಣ ನಿನ್ನ ಮುಖವನ್ನು ನೋಡದೇ ಇದ್ರೆ ಆ. ನನಗೆ ನೆಮ್ಮದಿಯೇ ಇಲ್ಲ ಮಗಳೇ. ಸತ್ಯ 100% ಸತ್ಯ. ಹುಣ್ಣಿಮೆಯ ಚಂದ್ರನಂತೆ ನಿನ್ನ ಮುಖ ಕದ್ದುಕೊಂಡಿಸ್ತಾ ಉಂಟು. ಬೆಳಿಗ್ಗೆ ಪ್ರಾರಂಭ ಮಾಡಿದ್ರ ಹೌದು ಮಗಳೇ. ಮಲ್ಲಿಗೆ ಮೊಗ್ಗು. ಮಲ್ಲಿಗೆಯ ಮೊಗ್ಗಿನಂತೆ ಹೌದಾ? ಆ ಮುಖದ ಹಾ, ಆ ತೇಜಸ್ಸು ಓಜಸ್ಸು ಸರಿ. ಹಾಗೆ ಆ. ನಿನ್ನಲ್ಲೊಮ್ಮೆ ಮಾತಾಡಬೇಕನ್ನುವ ಹಾಗೆ ಆಸೆ ಅನ್ನಿಸಿತ್ತು. ಸರಿಯಪ್ಪ. ಬೇರೇನು ಅಲ್ಲ ಯಾವ ಮಗಳೇ, ವಿಚಾರ ಅಂತ ನಿನ್ನನ್ನು ಗೊತ್ತಾಗಿ ಪಡೆದದ್ದೇ ನಾನು ಆ ಶಿವನ ಅನುಗ್ರಹದಿಂದ. ಪರಶಿವನ ಅನುಗ್ರಹ ಅಲ್ವಾ? ನಮ್ಮ ದೇವರು ತಾನೆ. ಅಲ್ವಾ? ಕಡೆಯ ದಿಕ್ಕಿನ ಒಡೆಯಾದಂತ ಪರಮೇಶ್ವರನ ಅನುಗ್ರಹ ದೃಷ್ಟಿಯಿಂದ ಹಾ. ಜನಿಸಿದವನು ನಾನೆಂಬುದಾಗಿ ತಿಳಿದುಕೊಂಡಿದ್ದೆ. ಹೌದು. ಸರಿ. ಭಕ್ತಿಯಿಂದ ಆತನನ್ನು ಧ್ಯಾನಿಸಿದಾಗ ಹಾ. ಅನುಗ್ರಹಿಸಿದವನು ಆತ. ನಂಬಿದ ದೇವವನ್ನು ಯಾವತ್ತು ನಾವು ಮರೆಯಬಾರದಂತೆ ಅಲ್ವಾ? ಸದಾ ನಾವು ಪೂಜಿಸಬೇಕಂತೆ. ಅಲ್ವಾ? ನೀವು ಕೈಗೊಂಡಂತ ತೀರ್ಮಾನ ತಪ್ಪು ಅಂತ ನಾನು ಹೇಳುವುದಿಲ್ವಲ್ಲ. ಇಷ್ಟರವರೆಗೆ ಪೂಜೆ ಮಾಡಿಕೊಂಡು ಬಂದಿದ್ದೇವೆ. ನಿಜ. ಅದೇ ರೀತಿ ಆ. ಇವತ್ತು ಕೂಡ ಹಾಗೆ. ಹೌದು. ಆ, ಆದ್ದರಿಂದ ಶುಭ ಸುಪ್ರಭಾತದ ಈ ಶುಭ ದಿನ ಆ. ಆ ಶಿವನನ್ನು ಪೂಜಿಸ್ಬೇಕಂತ ಅರ್ಚಿಸಬೇಕು, ಮೆಚ್ಚಿಸಬೇಕಾದ ನಮ್ಮದಾದಂತ ಕರ್ತವ್ಯ ಅಲ್ವಾ? ಹೌದು. ಆದ್ದರಿಂದ ಆ. ಆ ಶಿವನ ಬಳಿಗೆ ಹೋಗೋಣವೇ. ಅಪ್ಪ ಹಾ. ಹೋಗೋಣವೇ ಎನ್ನುವುದಾಗಿ ಪ್ರಶ್ನಾರ್ಥಕವಾಗಿ ತಾವು ಕೇಳಬಾರ್ದು. ಹಾ. ಮಕ್ಕಳಲ್ಲಿ ಆ ರೀತಿಯಾಗಿ ಹೇಳುವುದಾ? ಹಾ. ಹೋಗಲೇಬೇಕು ಎನ್ನುವಂತ ಸಂಸ್ಕಾರವನ್ನು ಹೇಳಬೇಕಪ್ಪ. ಅಲ್ವಾ? ಅದಕ್ಕಾಗಿ ಹಾ. ನಾನು ಸಿದ್ಧಳಾಗಿದ್ದೇನೆ. ಸಿದ್ಧಳಾಗಿದ್ಯಾ? ಹೌದು. ಮತ್ತೆ ಯಾಕೆ ತಡ? ಆ. ಹೀಗೆ ಬಾ ಹೋಗೋಣ. ಸಕಲ ಮದಳತೆಯೊಡನೆ ವಿಶ್ವಾವದು ಬುದ್ಧಿ ವಾಸನ ಪೂಜೆಗೆ ಅಪ್ಪ, ನಾವು ಬಂದಿದ್ದೇವಲ್ಲ. ಬುದ್ಧಿಯೆಡೆಗೆ ದಾರಿ ಸುತ್ತಿದೆ ಕಣನಾಗೆ ಅಂದಾವೃತ್ತಿಯ ತೀರಿದವೋ. ಮಗಳೇ,
ಸಕಲ ಸಲಕರಣೆಗಳನ್ನು ಹಿಡಿದುಕೊಂಡು ಉತ್ಸಾಹಿಗಳಾಗಿ ಬಂದಿದ್ದೇವೆ ಹೊರಟು ನಿಂತಿದ್ದೇವೆ ಅಲ್ವಾ? ದಾರಿ ಸಾಗಬೇಕು. ಗಂಧರ್ವದಿಂದ ಇಳಿದು ಬಂದದ್ದು ನೇರವಾಗಿ ಭೂಲೋಕಕ್ಕೆ. ಹೌದು. ಆದ್ರೆ ಆ. ಬದಲಾವಣೆಯನ್ನು ಕಾಣುತ್ತಾ ಇದ್ದೇನೆ ಬದಲಾವಣೆ ಇದ್ದದ್ದೇ ಅಲ್ವಾ? ನಿತ್ಯ ನೂತನವಾದುದು ಬದಲಾವಣೆ ತಾನೆ. Yes, sir. ಕಾರಣ ಕಮ್ಮಟ ಭೂಮಿ ತಾನೆ. ಹೌದು. ಅಯ್ಯೋ, ಭಗವಂತನ ದರ್ಶನಕ್ಕೆ ಹೋಗುವಾಗ ಹಾ. ಆಯಾಸ ಆಗುವುದಕ್ಕುಂಟೆ, ಇಲ್ವಾ? ಆದ್ರೂ ಹೇಳಬಾರದಲ್ಲ. ಹೌದಲ್ಲ ಹೌದು. ಆಸಕ್ತಿಯಿಂದ ಹೋಗ್ತಾ ನಿಜ. ಇದ್ದೇವೆ ಶಿವನನ್ನು ಕಾಣುವಂತ ಆಸಕ್ತಿಯು ಭಕ್ತಿಯು ಎರಡು ಇರಬೇಕು. ಅಲ್ವಾ? ಮಾರ್ಗ ಆಯಾಸ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ಲ. ಆದ್ದರಿಂದ ಇನ್ನೂ ಮುಂದೆ ಸ್ವಲ್ಪ ಸಾಗಬೇಕಲ್ಲ. ದಾರಿ ಉಂಟು. ನೀವು ಮುಂದಾಗಿ ಸಾಗಿ. ಮುಗಿ ನಮ್ಮ ಬಳಗದ ಬೇಕೆಂದು ಇವಳು ನನ್ನವಳಾಗಬೇಕು. ಮಾಯಾಂತ ಕಾಲವಗೈದು ಅಂಧಕಾರವನ್ನು ಏರೈದೆ. ಕಾಯವ ಮರದಿ ಬಂದಾಕೆಯ ಸೆಳೆಯುತ್ತ ವಾಯು ಮರವನೆಂದನು. ಯಾರಿಗೂ ಗೊತ್ತಾಗಬಾರದು ನನ್ನ ನಡೆ. ಬಹಳಷ್ಟು ಮುಂದುವರೆದು ಬಂದು ನೋಡಿದ್ರೆ ದೂರದಲ್ಲಿ ವಿಶೇಷವಾದಂತಹ ಮಿಂಚೊಂದು ಕಣ್ಣಿಗೆ ಮಿಂಚಿದ ಹಾಗಾಗಿ ಹೋಯಿತು. ಕುತೂಹಲದಿಂದ ನೋಡಿದ್ರೆ ಅಬ್ಬಬ್ಬ, ಸೌಂದರ್ಯದ ಘನಿ ಆನಂದದಾಯಿನಿ. ಇದನ್ನು ಇಲ್ಲಿ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ. ಇವಳನ್ನು ಹೇಗಾದರೂ ಮಾಡಿ ನನ್ನ ವಶಪಡಿಸಿಕೊಳ್ಳಬೇಕು ಎನ್ನುವ ಯೋಚನೆ ಮಾತ್ರವಲ್ಲ. ಆದ್ರೆ ಹೀಗೆ ಅಲ್ಲ, ನೇರವಾಗಿ ಹೋದ್ರೆ ಏನೂ ಆಗಿ ಹೋಗಿತ್ತು. ಮಾಯಕರಲ್ಲಿಯೇ ಇದ್ದಾರೆ, ಯಾರಿಗೂ ನಾನು ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಇನ್ನಷ್ಟು ಉಳಿದವರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಇವಳನ್ನು ವಶಪಡಿಸಿಕೊಂಡು ವಾಯು ತೆರನಲ್ಲಿ ಅತ್ತ ಸಂಚರಿಸುತ್ತಾರೆ. ಮಗನು ಹದಿಯಿಂದ ನೊಂದೇ ಮದನ ಹದಿಯಿಂದ ನೊಂದೇ ಸುಖ ನೀಡಿ ಹೃದಯ ಅತಿಯಾದು ಮುಂದೆ ಇದು ನಿನ್ನ ಬೇಡಿ ಕೊಂಬೆ, ಇದು ನಿನ್ನ ಬೇಡಿ ಕೊಂಬೆ, ಸೌಂದರ್ಯ ಸುಗತಿ ನೀ ನನಗೆ ರಂಬೆ, ಸೌಂದರ್ಯ ಸುಗತಿ ನೀ ನನಗೆ ರಂಬೆ, ಮದನ ಹತ್ತಿಯಿಂದ ಮುಂದೆ ಸುಮ್ಮನೆ ಇಲ್ಲದ ಎಂತದ ಕೈ ನಾಟಕ ಎಲ್ಲ ಅಂದ್ರೆ ಹೌದೇನ? ಏನು ನಿನ್ನ ಸ್ಥಿತಿಗತಿಗಳ ಬಗ್ಗೆ ಅವಲೋಕನವನ್ನು ಮಾಡಿಲ್ಲ ನಾನು. ನಿನ್ನ ಸೌಂದರ್ಯದ ಬಗ್ಗೆ ಆ ರಸಾಸ್ವಾದನೆಯನ್ನು ಈಟಬೇಕು ಎನ್ನುವಂತಹ ಒಂದೇ ಒಂದು ಲಕ್ಷ್ಯ ಹೊಂದಿರಿಸಿ ನಿನ್ನ ಬಳಿಯಲ್ಲಿ ಬಂದು ನಿಂತವ ನಾನು. ಹೌದು, ಕಾಮ ನಂಬಿಗೆ ನನ್ನ ಶರೀರವೆಲ್ಲವೂ ಕೂಡ ಬೇಕು ಬೇಕು ಬೇಕು, ಒಮ್ಮೆ ಬಿಗಿರಪ್ಪಿಕೊಳ್ಳಬೇಕು, ಅದೇ ಆನಂದವನ್ನು ಹೊಂದಬೇಕು. ಪ್ರಪಂಚದಲ್ಲಿ ನಿನ್ನಂತಹ ಸೌಂದರ್ಯದ ಗರಿಯನ್ನಿರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ನನ್ನವಳಾಗಬೇಕು ಎನ್ನುವಂತಹ ಉದ್ದೇಶದಿಂದ ಇಲ್ಲಿಯವರೆಗೆ ನಾನು ಸೆಳೆದು ತಂದವನಿದ್ದೇನೆ. ಗೊತ್ತಿಲ್ಲದಂತ ತಂದವನು ಗಡಿಬಿಡಿ ಬೇಡ. ಅಂದ್ರೆ
ಪ್ರಯತ್ನ ಮಾಡಿದೆ ಅಂತಾದ್ರೆ ಫಲ ಖಂಡಿತವಾಗಿ ಸಿಗ್ತದೆ. ಹೆದರಬೇಕಾದ ಅವಶ್ಯಕತೆ ಇಲ್ಲ. ಎನ್ನ ಮನದನ್ನೆಯಾಗೂ ಬಾ. ಇಷ್ಟಿಗೋಸ್ಕರಕ್ಕೆ ದಾನವನಾದರೂ ಕೂಡ ನೀನು ಗೈದಂತ ಕೃತಿಯಿಂದ ನಾನು ಸಂಬೋಧಿಸಬೇಕಾದಂತ ಪದವಿ ಬೇರೆ ಉಂಟಲ್ಲ. ದುಷ್ಟದಾನವ ಕುರೂಪಿ ಯಾವ ಭಾವನೆಗಳು? ದುಷ್ಟದಾನವ ಕುರೂಪಿ ಎನ್ನ ಮೈ ಮುಟ್ಟದಿರು ನಿಜ, ಬೇಡ ಎನ್ನ ಮೈ ಮುಟ್ಟದಿರು ನಿಜ ಭಾವಿ. ಕಟ್ಟಾಳುವೆನ್ನ ತಂದೆ ಅಣ್ಣಪ್ಪ. ಗಂಧರ್ವ ಜಟ್ಟಿಗರು ಕೊಲ್ಲುವ ಹಿಂದೆ. ಅಯ್ಯ ದುಷ್ಟ ದಾನವ, ಹೇಳಿಗೂ ಆಕ್ಷೇಪ ಇಲ್ಲ. ನಿನಗೆ ಆ ನನ್ನ ದಾನ ಸ್ವಭಾವವೇ ಅದು. ಹೌದಪ್ಪ. ಹಾಗೆಂತ ದೌಷ್ಟ್ಯತನವನ್ನು ನಿನ್ನಲ್ಲಿ ತೋರ್ಪಡಿಸಿದ್ದಿಲ್ಲವಲ್ಲ. ಆ ದೌಷ್ಟ್ಯತನವನ್ನು ತೋರ್ಪಡಿಸದಿದ್ದದು ಉನ್ನತಾದಂತ ಮೋಸದ ಮೂಲಕವಾಗಿ ನನ್ನನ್ನು ಕರೆತಂದವನಲ್ವ ನೀನು. ನನಗೆ ನೀನು ಬೇಕು. ಬೇಕು. ನಿನ್ನನ್ನು ಪಡೆಯುವಲ್ಲಿ ಮೋಸವಾದ್ರೇನು ಇನ್ನೇನಾದ್ರೇನು ಯಾವ ವಿಧದಿಂದಲಾದ್ರೂ ಪಡೆಯಬೇಕೆನ್ನುವಂಥದ್ದು ಉದ್ದೇಶ. ವಶಪಡಿಸಿಕೊಳ್ಳಬೇಕಾದದ್ದು ನನಗದು. ಹೌದು. ಅಷ್ಟೇ ಇದ್ದದ್ದು. ದುಷ್ಟ ದಾನವನ ಪ್ರವೃತ್ತಿ ನಿನ್ನದಾಗಿ ಹೋಯಿತು. ನಾನು ನಿವೃತ್ತನಾಗಬಾರದು ಅಂತಾದ್ರೆ ನೀನು ನನ್ನನ್ನು ಸೇರ್ಬೇಕು. ಕಾಯದ ಅಲ್ಪ ಸುಖಕ್ಕೆ ಮನಸೋತು ಕಾಮಿನಿ ಆದಂತ ನನ್ನ ಕಾಯದ ಆಸೆಗೆ ಮುಂದಾಗುತ್ತಾ ಇದೆಯಲ್ಲ. ನನ್ನನ್ನು ಮುಟ್ಟುವುದಕ್ಕೆ ನಿನ್ನಿಂದ ಕೂಡಿದ್ದೇನು? ಹಸಿವಾದಾಗಲೇ ಉಣ್ಣಬೇಕು. ಅದು ನನಗೆ ಗೊತ್ತಿದೆ ಅಲ್ಲ. ಹಸಿವಿಲ್ಲ ಅಂತ ಅದು ಉಣ್ಣುವಾಗ ನಾವು ಯಾವುದನ್ನು ಉಣ್ಣಬೇಕೆನ್ನುವುದಾಗಿ ಯೋಚನೆಯೂ ಮಾಡಬೇಕು. ಈಗ ಮೃಷ್ಟಾನ್ನ ನನ್ನ ಎದುರುಂಟು, ಆ, ನನಗೆ ಹಸಿವಾಗಿದೆ, ಆ. ಆವಾಗಲೇ ಉಣ್ಬೇಕು. ನಿನ್ನ ಕಣ್ಣಿಗೆ ಅದು ಮೃಷ್ಟನ್ನವಾಗಿ ತೋರಿದರೂ ಕೂಡ ಅದರೊಳಗೆ ವಿಷ ತುಂಬಿದ್ರೆ ನಿನಗೆ ಗೊತ್ತಿರ್ತದೆ. ಅದನ್ನು ಕರಗಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಹೇಗೆ ಆಗ್ತದೆ? ಆ ರೀತಿಯಂತ ಕಟ್ಟಿನ ಕರುಳು ನಿನ್ನ ಉದರದಲ್ಲಿ ಉಂಟೆಂಬುದಾಗಿ ಭಾವಿಸಿಕೊಂಡೆ. ನಾನು ರಾಕ್ಷಸ ಅಂತ ಅದು ನಿನ್ನ ಭ್ರಮೆ ಎಂಬುದಾಗಿ ಭಾವಿಸಿಕೊ. ಈ ವಿಚಾರ ನನ್ನ ಅಯ್ಯನಿಗೆ ಗೊತ್ತಾಯ್ತು ಅಂತ ಆದ್ರೆ ಸುಮ್ಮನೆ ಬಿಟ್ಟರೆ ಎಂಬುದಾಗಿ ಭಾವಿಸಿಕೊಂಡೆ. ಕಟ್ಟಾಳು ಅವರಿದ್ದಾರೆ, ಅವರಿಗೆ ಗೊತ್ತಾಯ್ತು ಅಂತಾರೆ ತನ್ನವರನ್ನು ಜೊತೆ ಸೇರಿಸಿಕೊಂಡು ಒಂದೊಮ್ಮೆಗೆ ನಿನ್ನನ್ನು ಕೊಂದು ಕಳೆಯಲಿಕ್ಕೂ ಹಿಂಜರಿಯುವುದಿಲ್ಲ. ಆದ್ದರಿಂದ ಮಿನುಗುತ್ತಾನೆ ಬಾಳಲೆ ಮಿನುಗುತ್ತಾನೆ ಭಾಗ್ಯದಿರಿ ಬಾರಿ ಜಾಂಬತಿಯೇ ನಾಳೆ ಮಣಿ ಜಂಗಿ ರಾತ್ರಿ ನಾನು ಸೇರಬೇಕೆನ್ನುವಾದೆ. ಪಾಪಿ, ಯಾರು ಮೈ ಮುಟ್ಟುತ್ತಾ ಇದೆ ಎಂಬುದಾಗಿ ನಿನಗೆ ಸ್ವಲ್ಪ ಆದ್ರೂ ಜ್ಞಾನ ಉಂಟೇನು? ನನ್ನ ಕೈ ಕೇಳುವುದಿಲ್ಲ, ಹೌದು. ನನ್ನ ಮನಸ್ಸು ಕೇಳುವುದಿಲ್ಲ, ಹೌದು. ನನ್ನ ದೇಹ ಒಪ್ಪುವುದಿಲ್ಲ. ಸಂಸ್ಕಾರ ಇದ್ದವರಿಗೆ ಅಲ್ಲ, ಸಂಸ್ಕಾರ. ಸಂಸ್ಕಾರ ಇಲ್ಲದವರಿಗೆ ಈ ರೀತಿಯಾಗಿ. ಅಲ್ಲ, ಸಂಸ್ಕಾರ ಇಲ್ಲ ಅಂತಾದ್ರೆ ಅವ ಯಾಕೆ ನನಗೆ ಬಾಣ ಬಿಟ್ಟ? ಯಾರು ಅನಂಗ. ಅವನು ಬಾಣ ಬಿಟ್ಟದಕ್ಕೆ ನಾನು ಹೊಣೆಯ? ಅಲ್ಲ, ಅವನಲ್ಲಿ ಕೇಳಬೇಕು. ನೀನು ಇದ್ದಾಗಲೇ ಬಾಣ ಬಿಟ್ಟದ್ದು. ಹೌದು. ಹಾಗಿರುವಾಗ ಆ. ನಿನ್ನನ್ನೇ ಸೇರಬೇಕೇ ಹೊರತು ಇನ್ನು ಯಾವುದನ್ನು ಸೇರುವುದಕ್ಕಾಗುವುದಿಲ್ಲ. ಆ. ಮತ್ತೆ ನಿನ್ನ ಅಪ್ಪನ ಬಗ್ಗೆ ಬಹಳ ಅವನೇನು ಕಟ್ಟಾಳುವ? ಕಟ್ಟಾಳು. ಕಟ್ಟಾಳು ಹೌದು ಅಂತಾಗಿದ್ರೆ ಹ್ಮ್. ನನ್ನ ಮಾಯಾಜಾಲವನ್ನು ಭೇದಿಸಬಹುದಾಗಿತ್ತು. ಅವನಿಂದ ಆಗ್ಲಿಲ್ಲ ಅಂತಾದ್ರೆ ಆ. ಅವ ಕಟ್ಟಿದ ಆಳು, ಕಟ್ಟುವ ಆಳು ಅಷ್ಟೇ. ಅದು ನೀನು ತಿಳಿದುಕೊಂಡದ್ದು. ಅದು ಬಿಡು. ಹ್ಮ್. ಇವಾಗ ಆ. ಓ ಮಿನುಗುತ್ತಾರೆ. ಮಿನುಗುತ್ತಾರೆ ಹೌದಾ? ಅದು ನಾನಲ್ಲವಲ್ಲ. ಅಲ್ಲ, ನನ್ನ ದೃಷ್ಟಿಯಲ್ಲಿ ನೀನು ಮಿನುಗುತ್ತಾರೆ. ಅದು ಆ. ಎಂತದು? ಮಿನುಗುತ್ತಾರೆ ಅಂತ ಹೇಳಿದಲ್ಲ ಎಂತದು? ಎಂತದು? ನೀನು ಹೇಳಿದ್ದು. ನಿನ್ನನ್ನು ಹೇಳಿದ್ದು ನಾನು. ನಿನಗೆ ವ್ಯಕ್ತಿ ಬದಲಾವಣೆ ಆಗಿರ್ಬೇಕು. ಯಾವ ಬದಲಾವಣೆ? ಯಾರನ್ನು ನೋಡಿ ಯಾರನ್ನು ಬಯಸಿದಾಗ ಯಾರನ್ನು ನೋಡಿ ನಾನು ಎಲ್ಲಿಗೂ ಹೊರತಲ್ಲ. ಮತ್ತೆ? ನಿನ್ನನ್ನೇ ನೋಡಿ ನಿನ್ನನ್ನೇ ಬಯಸಿ ನಿನ್ನ ಸ್ವರೂಪವನ್ನೇ ಮನಸ್ಸು ತುಂಬಿಕೊಂಡು ಆ. ಇಲ್ಲಿವರೆಗೆ ಬಂದದ್ದು. ಅದಕ್ಕೆ ಹೇಳಿದ್ದು ಏನು ಹಿಂದೆ ಮುಂದೆ ನೋಡಬೇಡ, ನೋಡದೆ ಆದಷ್ಟು ಬೇಗ. ಆ? ಹಲ್ಲುಗಳ ಮಿತಿಯಲ್ಲಿ ಕಾಮಾಂಧಾರ ಬಲ್ಲ ಹಲವು ನಿವೇದನು ಬಲ್ಲೆ ದಂಡನೆಯ ದಾರಿ ನಡೆಯಾಕೆ ಕುಲ್ಲರ ಕದವಿ ಕಾರಿ. ನನ್ನ ಪಾಲಿಗೆ ಇದು ದಕ್ಕಬಹುದು ಎನ್ನುವ ಆಸೆಯನ್ನು ಮುಂದಿರಿಸಿಕೊಂಡು ಹಲ್ಲಕ್ಕಿಸುತ್ತಾ ಇದೆಯಾ? ದಕ್ಕುದಲ್ಲ, ದಕ್ಕಿಸಿಕೊಳ್ಳುವೆ. ನಿನ್ನ ಕನಸಿನಲ್ಲಿಯೂ ನಾನು ಸಿಗುವುದಕ್ಕೆ ನಾನು ಅಸಾಧ್ಯ. ಮನಸ್ಸು ಮಾಡಿಕೊಂಬೆ. ಇದು ಕನಸಿನ ಗಂಟೆಂದು ಭಾವಿಸಿಕು ಎಂಬುದಕ್ಕೆ ಎಚ್ಚರವಾಗಿ ನೀಡುತ್ತಾ ಇದ್ದೇನೆ ನಾನು. ನೀನು ನನ್ನನ್ನು ಸೇರುವುದಿಲ್ಲ ಎನ್ನುವುದು ನಿನಗೆ ಕನಸಿನ ಗಂಟು. ಹೌದು. ಹಾ. ಹಾ. ಯಥಾರ್ಥ ಏನು ಅಂತ ಕೇಳಿದ್ರೆ ನೀನು ನನ್ನನ್ನು ಸೇರುವುದೇ ಯಥಾರ್ಥ. ಓಹೋ, ನೀಗೈದಂತ ಈ ರಾಕ್ಷಸ ಪ್ರವೃತ್ತಿಗೆ ಸರಿಯಾದ ಮದ್ದನ್ನರಿಯುವುದಕ್ಕೆ ನಾನು ಅಲ್ಲ, ತಿಳಿದುಕೊಂಡಿದ್ದೇನೆ. ನನ್ನ ರಾಕ್ಷಸ ಪ್ರವೃತ್ತಿಯ ಇನ್ನೊಂದು ಮುಖವನ್ನು ನಿನಗೆ ತೋರಿಸಲಿಲ್ಲ ಆ ನಾನು. ಮುಖ ನನಗೆ ಅಗತ್ಯ ಇಲ್ವೇನೋ? ಮತ್ತೇನು? ನೀನು ಮಾಡಿದಂತ ಕಾರ್ಯಕ್ಕೆ ಯಾವ ರೀತಿಯಂತ ಶಿಕ್ಷೆ ಕೊಡಬೇಕೆನ್ನುವುದಕ್ಕೆ ಅರ್ಥವಿಸಿಕೊಂಡೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡ. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ, ನನ್ನಷ್ಟಕ್ಕೆ ನನ್ನನ್ನು ಬಿಡು, ನಿನ್ನ ದಾರಿಯಲ್ಲಿ ಆಲೋಚಿಸುತ್ತ ಗಂಧರ್ವೇಶನ
ಯಾಕೆ? ಇವತ್ತಿಗೆ ಇಷ್ಟೇ ಸಾಕು. ಹಾಗೆ ಅಂತ ನೀನು ಇಲ್ಲಿಗೆ ಸಾಕು ಅಂತಲ್ಲ, ನೀನು ಏನಿದ್ದರೂ ನನ್ನಲ್ಲಿಗೆ ಬೇಕು. ಅದಕ್ಕೆ ಬೇಕಾಗಿ ಹೇಳೋದು, ನೀನು ಬಾಣ ಹೋಗುತ್ತಿರುವಾಗ ನನ್ನ ಪ್ರಾಣದ ಹಂಗನ್ನು ತೊರೆದು ಹೋರಾಡೋದಕ್ಕೆ ನಾನು ಮಾತಾಡ್ತಾ ಇರುವುದು. ಹೌದಾ? ನಿನ್ನ ಪ್ರಾಣವನ್ನು ಉಳಿಸಿ ನನ್ನ ಪ್ರಾಣ ನೀನಾಗಿ ಇರುವಂತೆ ನಾನು ಮಾಡ್ತೇನೆ. ಏನು ಒಳ್ಳೆ ಮಾತ್ರ ಬಣ್ಣವ ನಿನ್ನದು? ಒಳ್ಳೆ ಮಾತ್ರ ಅಯ್ಯಾಕೆ ಕೈ ಮುಗಿದ್ದೀನಿ? ನಿನ್ನಲ್ಲಿ ಉಂಟಲ್ಲ ಬೇಕಾದ್ದು. ಪುಣ್ಯಾತ್ಮ, ಈಗ ಪುಣ್ಯಾತ್ಮ. ಓ ಅಗ್ರಜ, ಅಗ್ರಜ, ಓ ದೇವರೇ, ಅಲ್ಲಿದ್ದಾರೆ ನಿನ್ನ ಅಗ್ರಜ. ಅವರೆಲ್ಲ ಹೇಳುತ್ತಾ ಇದ್ದಾರೆ ದೇವರಲ್ಲಿ ಏನು ಬೇಕು ಅದನ್ನು ನಾನು ನಿನ್ನ ದೇವರು. ಸರಿ, ಕೊಟ್ಟ ಕೈ ಕೊಟ್ಟ ಕೈ ಅಂತ ಹೇಳುತ್ತಾ ಇದ್ದಾರೆ. ಹೌದಪ್ಪ, ಇವತ್ತು ನಾನು ನಿನಗೆ ಕೊಡಬೇಕು. ಅದಕ್ಕಾಗಿ ನಾನು ಬೇಡುದು ಒಂದೇ, ನನ್ನ ಮಾನ ಪ್ರಾಣವನ್ನು ಉಳಿಸಬೇಕೆಂಬುದಾಗಿ ಎಲ್ಲವನ್ನು ಉಳಿಸ್ತಾರೆ. ನನಗೆ ಬೇಕಾದ ಹಾಗೆ ಬಾ. ಅಯ್ಯೋ, ಒದಗಿ ಬರುವುದಿಲ್ಲ. ನನ್ನ ಪ್ರಾಣ ಹೋದರೆ ಬರುವುದಿಲ್ಲ. ಬರುವುದಿಲ್ಲ. ಬರುವುದಿದ್ರೆ ಬರುವುದಿಲ್ಲ. ಹಸಿದ ಹೆಪ್ಪುಲಿಯ ಮುಂದೆ ಹುಲ್ಲೆಯೊಂದು ಸಿಕ್ಕಿತು ಅಂತಾದ್ರೆ ಬೇಕಂತೆ ಉಪಯೋಗಿಸಿಕೊಡ್ತದೆ. ನನಗದಲ್ಲ, ಬಲಾತ್ಕಾರದ ಸ್ಥಿತಿಗತಿಗಳು ಬೇಕಾಗಿಲ್ಲ. ಅವಳು ನನ್ನನ್ನು ಒಲಿದು ಸೇರಬೇಕು ಅಂತಾದ್ರೆ ಅವಳನ್ನು ಬಂಧಿಸಿದ್ದೇನೆ, ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಭವಿಷ್ಯತ್ತಿನಲ್ಲಿ ಯಾವಾಗ ಅವಳು ಒಪ್ಪುತ್ತಾಳೋ, ಯಾವಾಗ ಸಂತೋಷದಿಂದ ನನ್ನನ್ನು ಅಪ್ಪಿಕೊಳ್ತಾಳೋ ಅಲ್ಲಿಯವರೆಗೂ ಕಾಯ್ತೇನೆ. ಜಡಜನೇತ್ರ ಮದಾಲಸೆಯೂ ನಡುಗಿ ಬಂದನ ಗೃಹದಿ ಮದಾಲಸೆಯು ನಡುಗಿ ಬಂದನ ಗೃಹದಿ ನಿಟ್ಟುಸಿರಿಡು ತಗಿರಿದಾಂಬಿಕೆಯ ನೆನೆದಳು ಕಂಬನಿಯ ಸುರಿಸಿ ಗಿರಿಜಾಂಬಿಕೆಯ ನೆನೆದಳು ಕಂಬನಿಯ ಸುರಿಸಿ ಪಾಲಿಸು ಪರಮೇಶ್ವರಿ ಪಾರ್ವತಿ ದೇವಿ ಶೂಲಧಾರಿಣಿ ಶಂಕರಿ ಪಾಲಿಸು ಪರಮೇಶ್ವರಿ ಪಾರ್ವತಿ ದೇವಿ ಶೂಲಧಾರಿಣಿ ಶಂಕರಿ ಕಾಲ ಕಾಲನ ರಾಣಿ ಕಾಳಿ ಕಾತ್ಯಾಯಿನಿ ಕಾಲ ಕಾಲನ ರಾಣಿ ಕಾಳಿ ಕಾತ್ಯಾಯಿನಿ ಬಾಲೆ ತ್ರಿಪುರ ಸುಂದರಿ ಶಾಕಾಂಬರಿ ಪಾಲಿಸು ಪರಮೇಶ್ವರಿ ಕಣ್ತೆರೆದು ನೋಡಿದೆ ಅಂತಾದ್ರೆ ದುಷ್ಟನ ಸರಿಯಾಗಿ ನಾನಿದ್ದೇನೆ. ಕತ್ತಲೆ ಕೋಣೆಯನ್ನು ಸೇರಿದುಕೊಳ್ಳಿದ್ದೇನೆ. ಎಲ್ಲಿ ನೋಡಿದರೂ ಕತ್ತಲೆ ಆವರಿಸಿ ಬಿಟ್ಟಿದೆ. ಆದ್ರೆ ಈ ಕತ್ತಲೆಯಿಂದ ದೂರವಾಗುವುದಕ್ಕೆ ಏನು ಮಾಡಲಿ ಎಂಬುದಾಗಿ ಯೋಚಿಸಿದ. ಆದ್ರೆ ನನ್ನ ದೃಷ್ಟಿಯೊಂದು ಹೊಳೆಯಿತು. ಈ ಜಗತ್ತನ್ನೇ ಪಾಲಿಸುವಂತ ಜಗದಾದಿ ಮಾಯೆ ಶಂಕರಿ, ಆಕೆಯನ್ನೇ ಸ್ತುತಿಸಬೇಕು. ಅದಕ್ಕೆ ಬೇಕಾಗಿ ಆಕೆಯನ್ನೇ ಸ್ತುತಿಸುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ಅಮ್ಮ ಪರಮೇಶ್ವರಿ, ಶಂಕರಿ, ಶೂಲಧಾರಿ, ಸುದೇಶ್ವರಿ, ಓ ತ್ರಿಪುರಾಂಬ, ಹಣದ ಬಾಧೆಗೆ ಸಿಲುಕಿ ನಾನಮ್ಮ ಕತ್ತಲೆಯಲ್ಲಿ ಬೆಳಕಿಗೋಸುಗ ಹುಡುಕಿ ಕಳವಳಗೊಂಡಿರ್ಬೆ ಕಮಲೇಶ ಸೋದರಿ ಸಲಹಮ್ಮ ಮಹಿಷಾಂತಕಿ ಶ್ರೀ ಕೌಶಿಕಿ ಪಾಲಿಸು ಪರಮೇಶ್ವರಿ. ಪರಮೇಶ್ವರಿ, ನಿನ್ನ ಮಗಳಾದಂತ ನಾನು ಈ ಕತ್ತಲೆ ಕೋಣೆಯನ್ನು ಸೇರಿದ್ದೇನು ಸತ್ಯ. ಆದ್ರೆ ನಿನ್ನ ಬಿಡುಗಡೆ ಕೊಡುವುದಕ್ಕೆ ನನಗೆ ದಾರಿ ಇಲ್ಲದೆ ನಾನು ವಿಲವಿಲನೆ ಒದ್ದಾಡುತ್ತಾ ಇದ್ದೇನೆ. ಬೆಳಕನ್ನು
ಕಷ್ಟದಿಂದ ದೂರ ಮಾಡಮ್ಮ, ದೂರ ಮಾಡಮ್ಮ. ಅಯ್ಯೋ, ಸುರದೇನು? ಸುರದೇನು ದಯದೋಳು ಇಂದು ಶನಿದಾನ ನೋರದಿ ಕಳುಹಲು ನೊಂದ ಹೃದಯಕ್ಕೆ ಸಂತವಿಡಲೈ ತಂದೆಯೇನು ಜನನಿಯೇ ಬಂದೇನಮ್ಮ. ಬಂದೆಯ ಸುರದೇನು ಜಯ 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 ಸುರದೇನು. ಕಷ್ಟ ಕಾಲದಲ್ಲಿ ಜಗನ್ಮಾತೆಯನ್ನು ಮೊರೆಯಿಟ್ಟಾಗ ನನ್ನ ಈ ಭಕ್ತಿಯನ್ನು ಆಲಿಸಿ ಬಂದಾಕೆ ಸುರದೇನು. ನೀನಾದರೂ ಬಂದೆಯಲ್ಲಮ್ಮ. ಈ ಸಮಯದಲ್ಲಿ ನಾನು ಯೋಚಿಸುವುದನ್ನಲ್ಲ, ಭಕ್ತರ ಕಷ್ಟವನ್ನು ದೂರ ಮಾಡಿ ಅವರ ಇಷ್ಟಾರ್ಥವನ್ನು ನೆರವೇರಿಸುವವಳಿದ್ದಾಳೆ. ಈ ಸಮಯದಲ್ಲಿ ನೀನು ಬರುವುದಕ್ಕೆ ಕಾರಣ ಏನೆಂಬುದಾಗಿ ಗೊತ್ತಾಗಲಿಲ್ಲ. ಆಗ ನನ್ನ ಕಷ್ಟವನ್ನು ನಿನ್ನ ಮುಂಭಾಗದಲ್ಲಿ ಹೇಳಿಕೊಳ್ಳುವುದಕ್ಕೆ ಮುಂದಾಗಿ ದುರುಳನ ಪಾತಾಳಕ್ಕೆ ತನು ಬರಿದೆ ಕಾಡುವ ಕಾಮಕೀಟನು ಹೌದಮ್ಮ. ಮನೆಯ ಹೊತ್ತೆನು ಮಗಳ ಮಾನವ ಕರುಣದಿಂದಲೇ ಕಾವುದು ಪರಮೇಶ್ವರನು ಅರ್ಪಿಸುವುದಕ್ಕೆ ಹೋಗುವಂತ ಸಮಯದಲ್ಲಿ ಪಾತಾಳಕ್ಕೆ ತನು ನನ್ನನ್ನು ಸೆರೆಯಿರಿಸಿದ್ದಾನೆ. ಅಮ್ಮ, ಬದುಕಬೇಕೆನ್ನುವಂತ ಮಹಾದಾಸಿ ಇರಿಸಿಕೊಂಡು ನಿನ್ನನ್ನು ಭಕ್ತಿಯಿಂದ ನಾನು ಸಂಪ್ರೀತಿಸುತ್ತಾ ಇದ್ದೇನೆ. ನನ್ನ ಕಷ್ಟವನ್ನು ದೂರ ಮಾಡಿ ನನ್ನನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸ. ತಾಯಿ ದಾಕ್ಷಾಯಿಣಿಯ ನೇಮದಿ ಕಾಯುವೆನು ಕಳವಳಿದ ಬೇಡರೆ ಆಯ್ತಮ್ಮ. ಶ್ರೇಯ ಸಂಪಾದಬಹುದು ಮುಂದಕ್ಕೆ ನೋಯಾದಿರು ಮಾನದಲ್ಲಿ ಮಗಳೇ, ಅಮ್ಮ, ಸಲಸ, ತಾಯೇ, ಇಸಬೇಡ ಅಮ್ಮ. ಆ, ತಾಯಿಯಾದ ಪರಮೇಶ್ವರಿ ಅಂತ ನಾನು ಆ, ಸಂಪದಂತೆ ಹೇಗೆ ಉಂಟು ಮಾಡುತ್ತೇನೆ. ಆ. ಶುಭವಾಗಲಿ. ಓ ಜಯ 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 ಜಯ. ಅಮ್ಮ ಕಾಮದೇವಿಯ ಅನುಗ್ರಹವಾಯಿತು. ಆಕೆಯನ್ನು ಪ್ರಾರ್ಥಿಸಿದಾಗ ಆಕೆ ಇತ್ತಂತ ಅಭಯದ ವಚನವನ್ನು ನನಗೆ ಧೈರ್ಯ ತುಂಬಿ ಬಂದಿದೆ. ಅಮ್ಮ ಹೇಳಿದಂತ ಮಾತು, ಶ್ರೇಯ ಸಂಪದವು ನಿನಗೆ ಮುಂದಕ್ಕೆ ಒದಗಿ ಬರುತ್ತದೆ, ನಿನ್ನ ಭವಿತವ್ಯದ ಬದುಕು ಸುಂದರವಾಗುತ್ತದೆ. ಯೋಚಿಸಬೇಡ ಅಮ್ಮ, ನೀನು ಯಾಕೆ ಬಂದಿದ್ದೀ ಎಂದಾದಾಗ ಪಾರ್ವತಿ ದೇವಿಯ ಸಂಕಲ್ಪದಂತೆ ಬಂದವಳಿದ್ದಾಳಂತೆ. ಇದಕ್ಕಿಂತ ದೊಡ್ಡ ಸುಯೋಗ ನನ್ನ ಪಾಲಿಗೆ ಏನೆಂಬುದಾಗಿ ಸಂತೋಷ ಪಡುತ್ತಿರುವಾಗ ಮುಂದಿನ ದಿನಗಳ ಬಗ್ಗೆ ನಾನು ಯೋಚಿಸುತ್ತಾ ಇದ್ದೇನೆ. ಕುಂಡಲಿ, ಇಲ್ಲಿಗೆ ಯಾಕೆ ಬಂದಿರಮ್ಮ? ಯಾಕೆ ಹೋಗು ಕುಂಡಲಿ, ಯಾಕೆ ಬಂದಿರಮ್ಮ? ಬೇಡ ಗೆಳತಿ ಕುಂಡಲಿಯಂತೆ ಸುರಪತಿ ಕಳುವೆ ಬಂದಿಹೆನು ಸೆರೆಮಳೆಯೊಳಗೆ ನಾನಿರುವೆ ನಿನ್ನಯ ಜೊತೆ ದುರುಳಗೆ ತಿಳಿಯದಂತದಳು ಕುಂಡಲಿ, ಕುಂಡಲಿ, ನನ್ನ ಕಣ್ಣುಗಳನ್ನು ನಂಬುವುದಕ್ಕೆ ಅಸಾಧ್ಯವಾಗುತ್ತಾ ಇಲ್ಲ. ನನ್ನ ಚರ್ಮವನ್ನು ಸ್ಮರಿಸುತ್ತಾ ಇದ್ದೇನೆ. ಇದು ಕನಸು ನನಸು ಎಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ನನಸೆ? ನೀನು ದೇವಲೋಕದಿಂದ ಇಲ್ಲಿವರೆಗೆ ಬಂದಿದ್ದೆಲ್ಲ. ಒಂದು ವೇಳೆ ಅದೃಷ್ಟ ನಿನ್ನನ್ನು ನೋಡಿದಂತಾದ್ರೆ ಅಪಾಯ ಖಂಡಿತ ಮಗಳೇ. ಆದ್ದರಿಂದ ನೀನು ಹೇಗೆ ಬಂದೆ, ಯಾಕೆ ಬಂದೆ, ಸಕಲ ವಿಚಾರವನ್ನು ಹೇಳುವೆ ನಮ್ಮ ಗೆಳತಿ, ಏನು ನಾನು ನಾನಾಗಿ ಬಂದದ್ದಲ್ಲ, ಅದನ್ನಾಗಿ ಸುರಪತಿ ಕಳುಹಿಸಿಕೊಟ್ಟಿದ್ದಾನೆ. ಸುರಪತಿ ಕಳುಹಿಸಿಕೊಟ್ಟದ್ದು. ಅಯ್ಯೋ, ನಿನಗೆ ಕಷ್ಟ ಬಂದಿದೆ ಎನ್ನುವುದು ಆತನಿಗೆ ಸರಿಯಾಗಿ ಅರ್ಥವಾಗಿದೆ. ಅದನ್ನು ಯೋಚಿಸುತ್ತಾ ಇದ್ದೇನೆ. ಈ ಕಷ್ಟದಿಂದ ನನ್ನ ಪಾಲಿಗೆ ಮುಕ್ತಿ ಇಲ್ಲವಲ್ಲ ಎನ್ನುವುದಾಗಿ ಚಿಂತಿಸು. ಚಿಂತಿಸಬೇಡ. ಕಣ್ಣನ್ನು ಹೇಗೆ ರೆಪ್ಪೆ ರಕ್ಷಿಸುತ್ತದೋ ಅದೇ ರೀತಿಯಾಗಿ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಖಂಡಿತವಾಗಿ ನಿನ್ನ ಆತ್ಮೀಯವಾದ ಅಭಯದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಕ್ಕಿತು. ಅದು ಮಾಡೋದು ಸರಿಯಲ್ಲ. ಇದನ್ನು ಯೋಚಿಸುತ್ತಿದ್ದಂತೆ ವಿಶ್ರಾಂತಿ ಪಡೆಯೋನಾಗಲಿ. ಹೀಗೆ ಬಾ, ಹೀಗೆ ಬಾ.
ಪಾವನವಾದಂತಹ ಚರಣದ್ವೀಗಳಿಗೆ ಸಾಕೇತದ ಅಧೀಶನಾದಂತಹ ಋತುಧ್ವಜನ ಪ್ರಣಾಮಗಳು. ಸ್ವಾಮಿ, ಮಹತ್ತರವಾದಂತಹ ಯೋಗ್ಯತೆಯನ್ನು ಹೊಂದಿದವರು ನಮ್ಮ ಈ ನೆಲಕ್ಕೆ ಆಗಮಿಸಿದ್ದೀರಿ ಎಂದಾದರೆ ನಾನು ಆಶ್ಚರ್ಯಕ್ಕೆ ಒಳಗಾದೆ. ಹೌದೇ, ಜೊತೆಯಲ್ಲಿ ಒಂದು ಅಶ್ವ ಉಂಟು. ಏನು ಬಂದಿರಿ ಸ್ವಾಮಿ? ಬರುತ್ತ ಕಾಲವನಂದು ಕುವಲಯ ತುರಗದ ಸಾಕೇತ ತೇರುತ್ತ ಧರಣಿ ಪಾಲನೆ ಸಕಲ ಸುಖವನ್ನು ಬರದು ತಂದ ಶಿವನ ಬಲದಿಂದ ದೊರೆತಿಹ ಕುವಲಯ ಶೋಭೇರಿ ನೀನ ಹವದೊಳ ಪಾತಾಳ ಚೇತನ ಜವಗಡಿಪುದು. ಮಹಾರಾಜರೇ, ಪೂಜ್ಯರೇ, ವಿಂಧ್ಯಾಚಲವನ್ನು ಸೇರಿದೆ. ಪರಮೇಶ್ವರನು ಭಕ್ತಿಯಿಂದ ಪೂಜಿಸಿದೆ, ತಪಸ್ಸನ್ನು ಆಚರಿಸಿ ಸಂತೋಷ. ಒಲಿದಂತ ಪರಮೇಶ್ವರ ಎಲಗೊಂದು ಕೋಲಾಶ್ವವನ್ನು ಕೊಟ್ಟಿದ್ದಾರೆ. ಹೌದು, ಹಾಗನ್ನು ಕೊಟ್ಟು ಇಲ್ಲಿ ಬಂದಿದ್ದೇನೆ. ಇಲ್ಲಿಗೆ ಬಂದಿದ್ದೀರಿ. ಹೌದು, ಆದ್ರೆ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಪಾತಾಳ ಲೋಕದ ಆ ದುಷ್ಟ ರಕ್ಕಸ ನಮ್ಮನ್ನು ವಿಧ ವಿಧವಾಗಿ ಕಷ್ಟಪಡಿಸಿದ ಲೋಕವನ್ನೇ ಹಾಳುಗಳೆಂದರು. ಇದ್ರೆ ಇಲ್ಲಿಗೆ ನೇರವಾಗಿ ಬಂದು ಆ ಕುದುರೆ ಅವನಿಗೆ ಕೊಡು, ಕುದುರೆಯನ್ನು ಏರಿ ಅವರನ್ನು ಕೊಡುವುದಕ್ಕೆ ಸಾಮರ್ಥ್ಯ ಇದೆ ಎಂದು ಹೇಳಿದ ಮಾತು. ಆದರೆ ಸ್ವೀಕರಿಸಬೇಕು. ಪರಮೇಶ್ವರನು ಲೋಕದ ಸಮಸ್ತರ ಏಳಿಗೆಯನ್ನು ಸದಾಕಾಲ ಬಯಸುತ್ತಾ ಇದ್ದವು. ಯಾವುದೇ ಸ್ವಾರ್ಥವನ್ನು ಇರಿಸಿಕೊಂಡವರಲ್ಲ. ಸರ್ವೇ ಜನಃ ಸುಖಿನೋ ಭವಂತು. ಲೋಕದಲ್ಲಿ ಎಲ್ಲರೂ ಸುಸ್ಥಿರವಾದಂತಹ ಜೀವನವನ್ನು ಸಾಗಿಸ್ತಾ ಇರಬೇಕು ಅನ್ನುವಂತ ಅಪೇಕ್ಷೆಯನ್ನು ಹೊಂದಿ ನೀವು ಕಾಲವನ್ನು ಕಳೆಯುತ್ತಾ ಇದ್ದೀರಿ. ಅರ್ಥವಾಯಿತು ಸ್ವಾಮಿ. ಏನು ಪಾತಾಳ ಲೋಕವಾಸಿಯ ಈ ಕಾಲಕ್ಕೆ ಹದಟಿನಿಂದಲೇ ಬೆರೆಯುತ್ತಾ ಇದ್ದಾನೆ. ಜಗತ್ತಿನಲ್ಲಿ ಅವನನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ, ಯಾರೊಬ್ಬರಿಗೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಪರಮೇಶ್ವರನನ್ನು ಮೆಚ್ಚಿಸಿ ಬೇಕಾದಂತಹ ಅಶ್ವವನ್ನು ಪಡೆದು ಆ ಮೂಲಕವಾಗಿ ಅಶ್ವವನ್ನು ಏರಿ ಹೋರಾಟವನ್ನು ಎಸಗಿದೆ ಎಂದಾದರೆ ಅವನನ್ನು ವಧಿಸುವುದಕ್ಕೆ ಮಾತ್ರ ಸಾಧ್ಯ. ಇದು ಈಶ್ವರನು ನುಡಿಯಲ್ವೇ? ವಿಳಂಬ ಸಲ್ಲದು. ಇದೋ ಈಗಿಂದೀಗಲೇ ಕುದುರೆಯನ್ನು ಏರಿದ್ರೆ ಹೋರಾಟ. ಶೇಷನಿಗೂ ಸಾಧ್ಯವಿಲ್ಲ. ಏನು ವೈಭವ, ಏನು ವೈಭವ! ಒಡ್ಡೋಲಕವನ್ನು ಪ್ರವೇಶವಾದಾಗಲೇ ಜಯಘೋಷದ ಉದ್ಗಾರ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಯಾರದು? ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಕಷ್ಟ ಬಂದಾಯ್ತಲ್ಲ, ಈ ರೀತಿ ಮಾಡ
ಬಾರಿಸಿದಲ್ಲ ನೋವಾಯ್ತು ಅಂತ ಬಗ್ಗಿದ್ದಕ್ಕೆ ನಾಗರ ರಕ್ತದಿಂದ ಹೊಡೆದಿದ್ದಾನೆ. ಅವನನ್ನು ತಡೆಯುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೋವು ತಡೆಯುವುದಕ್ಕೆ ಆಗುವುದಿಲ್ಲ. ನೋಡಿ ಮೂಗಿಗೆಲ್ಲ ಸುಣ್ಣ ಬಳಿದದ್ದು. ಅವನಿಗೆ ಗೋಡೆ ಸಿಗಲಿಲ್ವಾ? ಅವನನ್ನು ನಾನು ವಿಚಾರಿಸ್ತೇನೆ, ನೀನು ವಿಶ್ರಾಂತಿಯಲ್ಲಿರು. ಮಗಳು ಮಗಳ ಮಾಡಿದ್ದು ಬೇಗ ಅಂತ ಮೂಲಗಳನ್ನು ತಿನ್ನುವಂತ ಅವನಿಗೆ ಅಷ್ಟು ಅಹಂಕಾರ ಬರಬೇಕಾದ್ರೆ ಪಾತಾಳದ ವೈಭವವನ್ನು ಮಾಡುವಂತಹ ರವಿಗೆ ಏನಿರಬೇಡ. ಅವನನ್ನು ಪ್ರಶ್ನಿಸಬೇಕಲ್ಲ. ಮುಖಾಮುಖಿಯಾದವ ಸಾಮಾನ್ಯನನ್ನು ಹಾಗೆ ಭಾವಿಸಬೇಡ. ಸಾಕೇತದ ಅಧೀಶನಿದ್ದೇನೆ. ಅನ್ಯಾಯ ಧರ್ಮದಿಂದ ಮುಂದುವರಿಯುತ್ತಿದ್ದಂತ ನಿನ್ನ ಪರಾಕ್ರಮವಾಗಿ ನನ್ನನ್ನು ಯಾರನ್ನು ಹಾಗೆ ತಿಳಿದುಕೊಂಡಿದ್ದೀಯ? ರಾಕ್ಷಸನಿದ್ದೇನೆ. ನಿನ್ನ ಬೆನ್ನಿಗೆ ಎರಡು ಬೀಗುವಾಗ ಯಾರು ಬರ್ತಾರೆ?
ಬಾಲಿಶವಾದಂತಹ ಹುಡುಗಾಟಿಕೆಯನ್ನು ಬಿಡು, ಕಾಲಿಗೆ ಎರಗಿ ನಡೆಯು. ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ಲೋಕದಲ್ಲಿ ಮಾಡಬಾರದಂತ ಅನ್ಯಾಯವನ್ನು ಎಸಗುತ್ತಾ ಇದ್ದಿ ಅನ್ನುವಂತಹ ವಿಚಾರ ನಮ್ಮ ಗಮನಕ್ಕೂ ಬಂದಿದೆ. ಸಾಕೇತದವರು ಯಾವತ್ತು ಲೋಕದಲ್ಲಿ ಅಧರ್ಮವೇ ತಾಂಡವಾಡುತ್ತಿರುವಂತಹ ಕಾಲಕ್ಕೆ ಪ್ರಶ್ನಿಸುವಂತಹ ಅಧಿಕಾರವನ್ನು ಹೊಂದಿದವರು. ಬಹುದೇನೋ ಋಷಿಮುನಿಗಳನ್ನು ಪೀಡಿಸಿದೆಯಾ, ಅವರ ಯಜ್ಞ ಹಾಳು ಮಾಡಿದೆಯಾ, ಲೋಕ ಕಲ್ಯಾಣಾರ್ಥವಾಗಿ ಕೈಗೊಂಡಂತಹ ಯಾಗ ಇಷ್ಟು ಮಳೆ ಬರ್ತಾ ಉಂಟಲ್ಲ, ಅದು ಹೇಗೆ ಬರುವುದು? ಅವರು ಮಾಡಿದಂತಹ ಯಾಗದಿಂದಾಗಿ ಅದರ ಹವಿಸ್ಸನ್ನು ದೇವಾನು ದೇವತೆಗಳು ಉಂಡು ಸಂತೋಷಗೊಂಡು ಇಳೆಗೆ ಮಳೆಯನ್ನು ಸುರಿಸ್ತಾರೆ. ಮಳೆಯನ್ನು ನಿಲ್ಲಿಸ್ತೀಯ ನೀನು? ನಾವು ಪುಣ್ಯ ಮಾಡಿದ ಕಾರಣ ಮಳೆ ಬರ್ತಾವು. ನಿಮಗೆ ಪುಣ್ಯ, ನಮಗೆ ಅದು ಧರ್ಮ. ಅಕಾಲದಲ್ಲಿ ಮಳೆ ಬರಬಾರ್ದು. ನಿನ್ನಂತಹ ಪಾಪಿ ಪಾಪ ಮಾಡಿದರೆ ಅಲ್ಲಿ ಮಳೆ. ಹೌದಾ? ಬಿಡುವುದಿಲ್ಲ ನಿನ್ನ. ಎಷ್ಟು ಸಮಯದವರೆಗೆ ಇವನಲ್ಲಿ ಹೊಡಾದ್ರು ಜಯ ಅನ್ನುವಂಥದ್ದು ಸಿಕ್ಕಿದ್ದಿಲ್ಲ. ಆದ್ದರಿಂದ ಮಾಯಕದ ರೂಪದಲ್ಲಿ ಮಾಯಾ ವಿದ್ಯೆಯನ್ನು
ಬಂದಿದ್ದೇನೆ. ನನ್ನ ದೋಣಿಯನ್ನು ಕಲ್ಲುಗಳಿಗೆ ತಿಕ್ಕಿ ಕಲ್ಲುಗಳೇ ಕೊಚ್ಚುನೂರಾಗಿದೆ. ಅವ ಬರುತ್ತಾನ, ಬರಲಿ, ಹೇಗೆ ಮುಗ್ತೇನೆ. 4 ದೇಶಗಳಲ್ಲಿ ಅವನು ಹಿಡಿದು ಏನು ಮಾಡ್ತಾನೆ? ಬೀಗರ ಹಳ್ಳಿಯ ರೂಪದಿ ಸಾಕೇತ ಪುರನಿಗೆ ಎಣಿಸಬೇಕು. ಇವನೊಂದಿಗೆ ಬಹಳ ಸಾಧ್ಯವಿಲ್ಲ, ನನ್ನಿಂದ ಯುದ್ಧ ಸಾಕಾಗುವುದಿಲ್ಲ ಎಂದು ಹೇಳಬೇಕು. ಹಾಗೆ ಮಾಡುತ್ತೇನೆ, ತಡ ಮಾಡುವುದಿಲ್ಲ. ಒಂದೊಮ್ಮೆ ಮೈಗೆ ಹಾರಿದಂತೆ ಇನ್ನು ಪ್ರೌಢ ಮುಕ್ಷಿ ಹಾರಿ ಹೋಗಿತ್ತು. ಪ್ರಳಯ ರುದ್ರನ ಕೆಳಗೆ ಬಂದಿದ್ದ ಸ್ಪಷ್ಟವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಒಂದು ಶರ ಪ್ರಯೋಗಿಸಿದ್ರೆ ನಿನ್ನ ಮಧ್ಯೆ ಮಾಂಸ ಎಲ್ಲ
ವಿಕ್ರಮನ ಆಟೋಪವನ್ನು ಮೆರೆಸಿದ ಪಾತಾಳಕೇತು. ಆದರೆ ಈ ಕಾಲಕ್ಕೆ ಸಂಧ್ಯ ರೂಪವನ್ನು ಧಾರಣ ಮಾಡಿದಂತಹ ವೇಳೆಯಲ್ಲಿ ಮದನ ಹರ ಕೊಟ್ಟಂತಹ ಶರವನ್ನೇ ಪ್ರಯೋಗಿಸಿದ್ದೇನೆ. ಮಣ್ಣಲ್ಲಿ ಮಣ್ಣಾಗಿ ಹೋದ. ದುಷ್ಟರ ಹಾವಳಿ ಯಾವತ್ತೂ ತಪ್ಪಿದ್ದಿಲ್ಲ. ಯಾವತ್ತೂ ನಮಗೆ ಅಪಯಶಸ್ಸು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ಸುಖ ಶಾಂತಿ ನೆಮ್ಮದಿ ಸ್ವಲ್ಪ ಸೌಂದರ್ಯವನ್ನು ವೀಕ್ಷಿಸಬೇಕು ಎನ್ನುವ ಹಾಗೆ ಮನ ಹಾತೊರೆಯುತ್ತಾ ಉಂಟು. ಆ ಕಡೆ ಗಮನಿಸ್ತೇನೆ. ನಸ್ತ್ರದಿ ಗಾರುಗೆಡೆ ಮಾರ ನಸ್ತ್ರದಿ ಗಾರುಗೆಡೆ ತೋರು ಕರುಣಾ ದೃಷ್ಟಿಯ ಅತಿಶಯವಾದಂತಹ ಸೌಂದರ್ಯವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಮುಂದುವರಿದಾಗ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ಬೀಸುತ್ತಿರುವಂತಹ ತಂಗಾಳಿಗೆ ಮೈಯನ್ನು ಒಡ್ಡಿ ಪ್ರಶಾಂತವಾದಂತಹ ವಾತಾವರಣವನ್ನೇ ನೋಡುತ್ತಾ ಕಾಣುತ್ತಾ ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ಏನಾಯಿತು? ಏನು ಅಂದ, ಏನು ಚಂದ. ಯಾವುದು ಅರಮನೆಯೋ? ಅರಮನೆ ಅಲ್ಲ, ಬದಲಾಗಿ ಅರಮನೆ ಇದಕ್ಕಿಂತ ಹೆಚ್ಚು ಚಂದ ನಮ್ಮದ್ದುಂಟು ಸಾಕೇತಪುರ. ಆದ್ರೆ ನಿನ್ನ ಕುರಿತಾಗಿ ಹೇಳಿದೆ, ಬ್ರಹ್ಮದೇವನ ವಿನೂತನವಾದಂತಹ ಸೃಷ್ಟಿಯನ್ನು ಮೆಚ್ಚಲೇಬೇಕು. ಅಂದದ ಚಂದವಾದಂತಹ ಸೃಷ್ಟಿಯನ್ನು ಮಾಡಿದ್ದಾನೆ. ಯಾವಳಲ್ಲಿ ಆಗ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಕೊರತೆ ಇದ್ದೇ ಇದೆ. ಸಹಜ. ಪರಿಪೂರ್ಣರು ಯಾರು ಇಲ್ಲವಲ್ಲ. ಉಂಗುರ ಹಾಕಿ ಉಂಗುರ ತೆಗೆಯಬಹುದು ಅಂತ ಒಂದು ರೂಪ. ದೊಡ್ಡ ಮಾತು. ಆ ಘಟದ ಹಾಗೆ ನಡೆ, ಹಂಸ ಗಮನೆ, ಚಂದಿರ ವದನೆ, ಯಾರು ನೀನು ನೋಡು ನನ್ನನ್ನೊಮ್ಮೆ ಸರಿಯಾಗಿ. ಆ ಮನ್ಮಥ 5 ಶರವನ್ನು ನನ್ನೊಳಗೆ ಪ್ರಯೋಗಿಸಿದ್ದಾನೆ. ಆದ್ದರಿಂದಲೇ ದೇಹದ ಒಳಗೆ ಒಂದು ರೀತಿಯಾದಂತಹ ಬದಲಾವಣೆಯನ್ನು ಕಾಣುತ್ತಾ ಇದ್ದೇನೆ. ನನಗೆ ಬೇಕು ಬೇಕು ಅನಿಸುತ್ತಾ ಇದೆ. ಯಾರು ನೀನು ಹೇಳೆ, ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಗಂಧರ್ವ ಸುದ್ದೆ ನಾನು ಹೆಸರು ಮದಾಲಸೆಯು ಹೆಸರು ಮದಾಲಸೆಯು ಬೆಸರು ಮದಾಲಸೆಯು ಗಂಧರ್ವ ಸುದ್ದೆ ನಾನು ಬೆಸರು ಮದಾಲಸೆಯು ವೃಷಭ ವಾಹನ ಪೂಜೆಗಾಗಿ ಹೋಗುವ ವೇಳೆ ವೃಷಭ ವಾಹನ ಪೂಜೆಗಾಗಿ ಹೋಗುವ ವೇಳೆ ಆಲೋಚನೆ ಕೇಳು ಗಂಧರ್ವ ಸುತೆ ನಾನು
ಸರು ಮದಮಾಲಸೆಯೂ ಓ ಮಿಸ ಜಲೋಚನ, ಬಂಗಾರಿ, ನಿಮ್ಮ ಕಣ್ಣುಗಳನ್ನು ಕಂಡಾಗ ನನ್ನ ಬಾಯಿಯಿಂದ ಬಂದಂತ ಉದ್ಗಾರ. ನೀನು ಕುಡಿಯುವಾಗ 2 ಚಿಗರೆ ಮರಿಗಳು ಕುಡಿಯುತ್ತಾ ಉಂಟು. ಹೌದಲ್ಲ, ದೈವ ಭಾಗ್ಯ, ನಿನ್ನ ಹತ್ತಿರವೇ ಸುಳಿದಾಡುತ್ತಾ ಉಂಟು. ಸಂತೋಷ. ಏನು ಅಂದ, ಏನು ಚಂದ. ಹೌದಪ್ಪ. ಇದನ್ನು ನೋಡುವ ಅವಕಾಶ ಅಲ್ವಾ? ಹೌದು. ಇಂಥ ಅವಕಾಶವನ್ನು ಕಳೆದುಕೊಂಡ್ರೆ ಆ, ಏನು ಪ್ರಯೋಜನ ಇಲ್ಲ, ಇಲ್ಲ. ನಮ್ಮ ಪಾಲಿಗೆ ಒದಗಿ ಬಂದಂತ ಒಂದೇ ರೀತಿಯ 2 ಚಿಗರೆ ಮರಿ. ಸುಯೋಗ ಅಂತ ಭಾವಿಸಿಕೊಂಡಿದ್ದೇವೆ ಹೌದೌದು. ಅಲ್ವಾ? ಕಮಲದ ಎಸಲಿನಂತಿರುವಂತ ಕಣ್ಣುಗಳು, ಮುಖದ ವರ್ಚಸ್ಸಿನಿಂದ ಒಂದು ನಾಡಿನ ದೊರೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಇಂಥ ಗಂಭೀರತೆ, ಹೌದಪ್ಪ. ನಿಲುಮೆ, ಸತ್ಯ. ಉಟ್ಟ ಉಡುಗೆ, ತೊಟ್ಟ ತೊಡುಗೆ, ಅದರಲ್ಲಿರುವಂತ ಶ್ರೀಮಂತಿಕೆ, ಧೀಮಂತಿಕೆ ಇವೆಲ್ಲವನ್ನು ಕಂಡಾಗ ನಿಮ್ಮದಾದಂತ ಸಂಸ್ಕಾರ ಏನೆಂಬುದಾಗಿ ತೋರಿಸುತ್ತಾ ಇದೆ. ಒಬ್ಬನ ಸಂಸ್ಕಾರ ಏನು ಅಂತ ಮಾತಿನಿಂದ ಅರ್ಥ ಆಗುವುದಲ್ಲ, ಆಹಾ. ಅವನ ನಡೆ ನುಡಿಯಿಂದ ಮಾತ್ರ ಅರ್ಥ ಹೌದಪ್ಪ. ಆಗುವುದು. ಹೌದಲ್ಲ? ಮಾತಿನಲ್ಲಿ ಅಡಗಿದೆ ಸಭ್ಯತೆ. ಸರಿ. ಆದ್ದರಿಂದ ನಾವು ಸಂಸ್ಕಾರ ಎಂಬುದಾಗಿ ಮನದಟ್ಟಾಗಿದೆ. ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀರಲ್ಲ, ಯಾರೇ ನೀನು? ನಾನು ಈ ಲೋಕದ ಕೆಲ್ಲ. ಈ ಲೋಕದವಳಲ್ಲೇ. ಆಹಾ, ಮತ್ತೆ ಗಂಧರ್ವ ಕುಹರಿ ನಾನಿದ್ದೇನೆ. ಗಂಧರ್ವ ಲೋಕದವಳು. ಅವರ ಮಗಳು ನಾನು. ಯಾರು? ನನ್ನ ಹೆಸರು ಮದಾಲಸ. ನಿನ್ನ ಹೆಸರು? ಮದಾಲಸ. ಇನ್ನೊಮ್ಮೆ ಹೇಳು ಚಿನ್ನ. ಮದಾಲಸ. ಆಹಾ, ಎಂತಹ ಒಂದು ಅಪ್ಯಾಯಮಾನವಾದಂತಹ ಹೆಸರು. ಹಾ. ಅದನ್ನು ಕೇಳುವಾಗ ಇನ್ನೂ ಕೇಳುವ ಮತ್ತು ಕೇಳುವ, ಕೇಳುತ್ತಾ ಕೇಳುತ್ತಾ ಇರುವ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಆ ಆನಂದವನ್ನು ಅನುಭವಿಸುತ್ತಾ ಇದ್ದೀರಿ ಎಂಬುದಾಗಿ ಅರ್ಥವಿಸಿಕೊಂಡೆ. ಈ ಅರಣ್ಯ ಪ್ರದೇಶದಲ್ಲಿ ನೀನು ತಿರುಗಾಟ ಮಾಡಬೇಕಿದ್ರೆ ಕಾರಣ ಉಂಟು. ಒಬ್ಬಳೇ ಇದ್ದು ಹಿಂದೆ ಮುಂದೆ ಯಾರು ಕಾಣಿಸುವುದಿಲ್ಲ. ಪರಮೇಶ್ವರನು ಅರ್ಚಿಸುವುದಕ್ಕೆ ಬೇಕಾಗಿ ತಂದೆ ಮಕ್ಕಳು ಜೊತೆ ಸೇರಿ ಹೋದಂತ ಸಮಯದಲ್ಲಿ ಪಾತಾಳಕೇತನೆನ್ನುವಂತ ದುಷ್ಟ ನನ್ನನ್ನು ಅಪಹರಿಸಿ ತಂದು ಈ ಬಂಧನದಲ್ಲಿ ಇರಿಸಿದ್ದಾನೆ. ಹೌದೇ? ಹೌದಪ್ಪ. ಆ ತುರುಳನ ಕೈ ಸೆರೆಯಲ್ಲಿ ನಾನಿದ್ದೇನೆ. ಈ ಸಮಯದಲ್ಲಿ ಈ ಬಂಧನದಲ್ಲಿ ನಾನಿರುವಾಗ ನೀವು ಬಂದವರಿದ್ದೀರಿ. ನಿಮ್ಮನ್ನು ಕಂಡಾಗ ನೀವು ಈ ಸೆರೆಮನೆಯೊಳಗೆ ಹೇಗೆ ಬಂದಿರಿ ಎನ್ನುವಂತಹ ಅನುಮಾನ. ಜೊತೆಯಲ್ಲಿ ನಿಮ್ಮ ಪರಿಚಯ ಹೇಳುವಿರಾ? ಬಾಬುರೇ ಜತ್ತು ಜಿತನ ಕುವಾರ ನಾನು ಬಳಿರೇ ಬಾಬುರೇ ಶತ್ರುಜಿತನ ಕುವಾರ ನಾನು ಇಳೆಯ ಸಾಕೇತ ಮದಿ ಕೊಳುಗಲೋದಳು ಕೊಳುಗುಳದಳು ಪಾರ್ವತೀಶನ ಕೃಪೆಯಿಂದ ಕಳನ ಸಂಹರಿಸಿ ಬಂದೆ ಶತ್ರುಜಿತನ ಕುವರ ನಾನು ಸಾಕೇತದ ಅಧೀಶನಾದಂತಹ ಶತ್ರುಜಿತನ ಕುವರ ನಾನು. ನೀವು ಋತುಧ್ವಜ ಎನ್ನುವ ಹಾಗೆ ನನ್ನ ಹೆಸರು. ದೊರೆಗಳು ಎನ್ನುವುದರಲ್ಲಿ ಅನುಮಾನವಿಲ್ಲ. ಆದ್ರೆ ಆ, ಯಾವತ್ತೂ ಪರಿಚಯ ಕೇಳುವುದರಲ್ಲಿ ಅಪರಾಧ ಇಲ್ಲ. ಇಲ್ವಲ್ಲ? ನಾವು ಈ ಮೊದಲು ಒಂದಾದದ್ದಿಲ್ಲ. ಆಹಾ. ನನ್ನನ್ನು ನೀನು ನೋಡಿದವಳಲ್ಲ, ಅಲ್ಲ. ನಿನ್ನನ್ನು ಕಣ್ಣಾರೆ ಕಂಡವಳಲ್ಲ. ಅಲ್ಲ. ಗಂಧರ್ವ ಲೋಕದಲ್ಲಿ ಇದ್ದುಕೊಂಡು ಸದಾ ಕಾಲ ಸಂತೋಷವನ್ನು ಅನುಭವಿಸುತ್ತಾ ಇದ್ದವು. ನಿಮ್ಮ ಭೇಟಿ ಇದು ಪ್ರಥಮ. ಆದ್ರೆ ಅಲ್ಲಿ ನಿತ್ಯ ನೂತನ. ಹೌದು. ನೋಡಿದ್ದನ್ನೇ ನೋಡು, ಆ. ಕೇಳಿದ್ದನ್ನೇ ಕೇಳು, ಬದಲಾವಣೆ ಇಲ್ಲ. ಗಾಯನ ಬಿಟ್ರೆ ಬೇರೆ ಎಂತ ಯಾವುದೂ ಇಲ್ಲ. ಆದ್ರೆ ಇಲ್ಲಿ ಹಾಗಲ್ಲ. ಆಹಾ. ವಿಧ ವಿಧವಾದಂತಹ ವಿಭಿನ್ನವಾದಂತಹ ಆ. ವ್ಯವಸ್ಥೆಗಳನ್ನು ಕಾಣುವುದಕ್ಕೆ ಇಲ್ಲಿಗೆ ಸಾಧ್ಯ. ಬಂದ ಬಳಿಕ ಅದೆಲ್ಲವೂ ಅರ್ಥವಾಯಿತು. ನಿನ್ನ ದಾರಿಯಲ್ಲೇ ನಾನಿದ್ದೇನೆ. ಹೌದಾ? ನಿನ್ನನ್ನು ಬಂಧನದಲ್ಲಿ ಇರಿಸಿದವ ಪಾತಾಳಕ್ಕೆ. ಪಾತಾಳಕೇತ ದುಷ್ಟ. ಪರಮೇಶ್ವರನಿಂದ ಬೇಕಾದಂತಹ ವರಬಲವನ್ನು ಹೊಂದಿದವು ನಾನು. ಅವುಗಳು ಗೋಯಲಾಶ್ವವನ್ನು ಪಡೆದಿದ್ದೆ. ಸರಿ. ಆ ಮೂಲಕವಾಗಿ ಅದನ್ನು ಏರಿ ಹೋಗಿ ಆ. ಆ ಕ್ರೂಳನ ವಧೆಯನ್ನು ಮಾಡಿದ್ದೇನೆ. ವಧಿಯಾಯಿತೆ. ನಿಜ. ಸಂತೋಷ. ಈಗ ನಿನ್ನನ್ನು ನೋಡಿದೆ, ಆ. ನಿನ್ನ ಬಂಧನವನ್ನು ಬಿಡಿಸಿದೆ. ಅರಕ್ಷಣ. ಮನ್ಮಥರೂಪನೆ ನಿನ್ನ ಕೃಪೆ ಎನ್ನಿದೆ ಮೇಲಿದೆ ಧನ್ಯ
ಮನ್ಮಥ ರೂಪನೆ ನಿನ್ನ ಕೃಪೆ ಎನ್ನಯ ಮೇಲಿರೆ ಧನ್ಯ. ಆ ನಂಬಿಕೆ ನನಗುಂಟು. ಪುಣ್ಯಾತ್ಮನೆ ಬಲು ಬಂದವ ಕಳೆದೈ, ಪುಣ್ಯಾತ್ಮನೆ ಬಲು ಬಂದವ ಕಳೆದೈ, ಇನ್ನೀಗರ ಬಿಡಿದನ್ನು ಬರಿದೈ. ಮನ್ಮಥ ರೂಪನೆ ನಿನ್ನ ಕೃಪೆ ಎನ್ನಯ ಮೇಲಿರೆ ಧನ್ಯ. ಅಬಲೆಯಾದಂತ ನನ್ನನ್ನು ನಿಮ್ಮದಾದಂತ ಕೃಪಾದೃಷ್ಟಿಯಿಂದ ಬಂಧನದಿಂದ ಬಿಡುಗಡೆಗೊಳಿಸಿದ್ದೀರಿ. ಸಹಿಸುವುದಕ್ಕೆ ಸಾಧ್ಯ ಉಂಟೆ? ಹೌದಪ್ಪ. ಮುಂದಿನ ಬದುಕು ಏನು ಹೇಗೆ ಎಂಬುದಾಗಿ ಅರ್ಥವಿಸದೆ ಗೊಂದಲದ ಬದುಕನ್ನು ಸಾಗಿಸುತ್ತಾಕೆ ನಾನು. ಕತ್ತಲೆಯಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದವಳು. ಬೆಳಕು ನನ್ನ ಪಾಲಿಗೆ ಇಲ್ವಲ್ಲ ಎನ್ನುವುದಾಗಿ ಜಗದೀಶ್ವರನನ್ನು ಸದಾ ಪ್ರಾರ್ಥಿಸುತ್ತಾ ಇದ್ದೆ. ಸರಿ. ಆ ಕಾಲದಲ್ಲಿ ನಿಮ್ಮ ಬರೋಣವಾಯಿತು. ಒಳ್ಳೆಯದು. ನನ್ನ ಬಂಧನವನ್ನು ಬಿಡಿಸಿದ್ದೀರಿ. ನಿಜ ಬದುಕಿನಲ್ಲಿ ನಿಮ್ಮ ಭಕ್ತಿಯಾಗಿ ನಾನಿರಬೇಕೆನ್ನುವಂತ ಆಸೆ ನಿಲ್ಲಿಸಿಕೊಂಡಿದ್ದೆ. ಹೌದೇ? ಆದ್ದರಿಂದ ಧನ್ಯ ಧನ್ಯ ಧನ್ಯ. ಸಂತೋಷ. ಧನ್ಯನಾದೆನು ನಾನು. ನಿಮಗೂ ಒಪ್ಪಿಗೆ ಆಯಿತು. ಇದು ಪೂರ್ವ ಜನ್ಮದ ಪುಣ್ಯ ವಿಶೇಷ. ಸರಿ. ಯಾಕೆ ವಲ್ಲಯ್ಯ? ಯಾಕೆ ಸ್ವಾಮಿ? ಆ ಖೂಳ ಖಳ ನಿನ್ನನ್ನು ಯಾಕೆ ಸೆರೆಮನೆಯಲ್ಲಿ ಇರಿಸಿದ್ದಾನೆ ಅನ್ನುವುದು ನನಗೆ ಗೊತ್ತಿರಲಿಲ್ಲ. ಹೌದು. ನಾನು ಈ ದಾರಿಯಾಗಿ ಯಾಕೆ ಬಂದೆನೋ ನನಗೆ ಅರ್ಥವಾಗುವುದಿಲ್ಲ. ಇಲ್ಲ. ಮುನಿಗಳ ಪ್ರೇರಣೆ ಅಧಿಕವಾಗುವುದಕ್ಕೆ ತೊಡಗಿದೆ. ಸತ್ಯ. ನಿನ್ನನ್ನು ನೋಡಿದೆ, ಆ ಮೂಲಕವಾಗಿ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಉದ್ದೇಶದಿಂದ ನನ್ನ ಕೈ ಹಿಡಿದು ಹೊರಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೆ. ಬದುಕನ್ನು ಬಂದಂತೆ ಸ್ವೀಕರಿಸಿದರೆ ಆ ಬದುಕು ನಮ್ಮನ್ನು ಮುಂದೆ ಸಾಗಿಸ್ತದೆ. ಹೌದಲ್ಲ? ಆ ಧನ್ಯನಾದೆನು ನಾನು. ಸರಿ. ಆದರೆ ಯಾರು ಈಗ ಮದುವೆ- ಕುಂಡಲಿ ಬಂದು. ಕುಂಡಲಿ. ಹೌದು. ಯಾವ ಕುಂಡಲಿ? ಇದು ನನ್ನ ಆಪ್ತ ಸಖಿ. ಇವಳು ಸೆರೆಮನೆಯಲ್ಲಿದ್ದ. ನನ್ನ ಜೊತೆಯಲ್ಲಿದ್ದಾಕೆ. ಇವಳು ಕತ್ತಲೆಯಲ್ಲಿ ಎದ್ದು ಕಪ್ಪಾಗಿ ಹೋಗಿದ್ದ. ಯಾರು? ಅಲ್ಲಪ್ಪ, ಯೋಚಿಸಿದ್ದು ನನ್ನ ಬಗ್ಗೆ ನಿನ್ನ ಯೋಚನೆ. ಜೊತೆಯಲ್ಲಿ ಇರುವುದು. ಹೌದಪ್ಪ, ನೀವು ಇದ್ದ ಕಾರಣದಿಂದ ಇದ್ದದ್ದು ನಾನು ಒಳ್ಳೆದೇ ಆಯ್ತು. ಇದ್ದೇನೆ. ಈಗ ನಾವು ಇರುವರು ಮದುವೆ ಆಗಬೇಕಾದ್ರು. ಹೌದು. ಇವಳು ಇದ್ದಾಳಲ್ಲ, ಆದ್ರೆ ಮತ್ತೊಬ್ಬ ಯಾರದು? ಆ, ತುಂಬುರನ. ಆ, ತುಂಬ್ರ ಮದುವೆ ಮಾಡಿಸ್ಲಿಕ್ಕೆ. ತುಂಬುರ ಬಂದನಲ್ಲ. ಅಪ್ಪ, ಇವರಿಗೆಲ್ಲ ಹೇಗೆ ಗೊತ್ತಾಗ್ತದಂತ ನನಗೆ ಅರ್ಥ ಆಗುದಿಲ್ಲ. ಕುಂಡಲಿ ಬಂದಿದ್ದಾಳೆ, ಕುಂಡಲಿ ತುಂಬುರ ಬಂದಿದ್ದಾನೆ. ಒಟ್ಟಿನಲ್ಲಿ ಇವರ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಮದುವೆ ಇಲ್ಲಿ. ಆಮೇಲೆ ಮನೆ ಮದುವೆ ಸಾಕಾಗಿದೆ. ಏನಾಗಬೇಕು? ಆಯ್ತಲ್ಲ, ಬರ್ಲಿ, ಬರ್ಲಿ. ಸಮಯ ಸ್ವಲ್ಪ ಕಡಿಮೆ ಹೌದು, ಉಂಟು. ಸರಿ, ಆಯ್ತಲ್ಲ. ಮೊದಲ ನೀನು ಸ್ವಲ್ಪ ಹೇಳಿ ಕೊಡ್ಬೇಕೆ ಎಂತದ್ದು ನೋವು? ವರನ ಕೊರಳಿಗೆ ಒಂದು ಒಂದು ಮದುವೆ ಅಲ್ಲ, ಆಗಲಿಲ್ಲಲ್ಲ. ಮದುವೆ ಮದುವೆ ಆಗಲಿ- ಮಾಡಿಸುವುದಕ್ಕೆ ಮದುವೆ ಆಗಬೇಕಾ ಗುರುಗಳೇ? ಇಲ್ಲಪ್ಪ. ಮದುವೆ ಆದವರಿಗೆ ಮಾತ್ರ ಮದುವೆ ಮಾಡಿಸುವುದಕ್ಕೆ ಗೊತ್ತಿಲ್ಲ. ನಮ್ಮಲ್ಲಿ ಸಾಕೇತದಲ್ಲಿ ಸಣ್ಣ ಸಣ್ಣ ಪುರೋಹಿತರಿದ್ದಾರೆ, ಎಲ್ಲ ಗೊತ್ತುಂಟು ಅವರಿಗೆ. ಮುಹೂರ್ತ ದೂರ ಆಗುತ್ತಾ ಉಂಟು. ಆಯ್ತು. ಅದಕ್ಕೆ ತಲೆ ಅದೇ ಎತ್ತಬೇಕು. ನಾನು ಹಾರ ಹಾಕುದು ಬೇಡವಾ? ಅಲ್ಲ, ಒಂದು ದಿವಸ ಆಯ್ತಾಯ್ತು. ಹಾರ ಗೌರವ. ಸಾಕಲ್ಲ. ಮಂಗಳಾರತಿ ಶೋಭಾನೆ ಸಾಕೇತದಲ್ಲಿ ಬರುವ ವರ್ಷ ಆದಿತ್ತು. ಹೀಗೆ ಬಾ, ಹೀಗೆ ಬಾ, ಹೀಗೆ. ಪಾಲಿಸುವುದಕ್ಕೆ ಮದುವೆಯನ್ನು ವಿಜೃಂಭಣೆಯಿಂದ ನಡೆದು ಹೋಯಿತು. ಈ ಸಮಯದಲ್ಲಿ ಸುಖವಾಗಿ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಆದರೆ ಮೊದಲೊಂದು ಬಾರಿ ಗಾಲವು ಮುನಿಗಳು ನನ್ನಲ್ಲಿಗೆ ಬಂದಿದ್ದು. ಮಹತ್ತರವಾದಂತಹ ಕೃತುವೊಂದನ್ನು ಕೈಗೊಂಡಿದ್ದೇನೆ, ಅದರಲ್ಲಿ ಭಾಗಿಯಾಗಬೇಕು ಎನ್ನುವ ಹಾಗೆ ಮೊದಲೇ ಕೇಳಿಕೊಂಡಿದ್ದಾರೆ. ಹಾಗಾಗಿ ಯಜ್ಞದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಅಪ್ಪನ ನಿನ್ನಲೇ
ಅನುಜನಂತ ನಾನೇ ತಾಲಕೇತು. ಹಾಗಂತ ಎಲ್ಲ ವೀರರನ್ನೆಲ್ಲ ಒಗ್ಗೂಡಿಸಿಕೊಂಡು ಈ ಪಾತಾಳ ಲೋಕದಲ್ಲಿ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ. ಯಾರು ಸಂತೋಷದಲ್ಲಿದ್ರು ಕೂಡ ನನ್ನ ಮನದ ಚಿಂತೆ ಎಂಬುದು ಕಾಡುತ್ತಾ ಉಂಟು. ಆದ್ರೆ ಮನದ ಚಿಂತೆ ಏನು? ಒಂದು ವರ್ತಮಾನ ಕೇಳಿದ್ದೇನೆ. ಕೂಡಿಸಲೊಂದು ಪಾಯವ ಕನ್ನಡಗೆ ಯೋಚಿಸಿದಗೊಂಡ ರಂಗದೊಳಗೆ ಅವರ ಸಾಮರ್ಥ್ಯವೇ ನನ್ನ ಅನ್ನ ಪಾತಾಳ ಕೇತುವಿನ ಸಾಮರ್ಥ್ಯ ಏನು? ಆ ಸಾಮರ್ಥ್ಯದ ಮುಂದೆ ಏನಾಯ್ತು? ಅವನಾತನಾದನಂತೆ. ಆದ್ರೆ ಈ ಮಾನವ ಕೊಂದವನ ಯಾರು? ಬಿಡುವುದೇ? ಅವರನ್ನು ಕೊಂದ ಬಳಿಕ ನಾನು ಮುಂದುವರೆದರೆ ನನ್ನ ಅಣ್ಣನ ಪರಾಕ್ರಮ ಏನು, ನನ್ನ ಪರಾಕ್ರಮ ಏನು? ನಾನು ಸ್ವಲ್ಪ ಆಲೋಚನೆ ಮಾಡಬೇಕಲ್ವಾ? ಹಾಗಾಗಿ ನಾವು ಯಾರು? ಅಷ್ಟಸಿದ್ಧಿವಲ್ಲವರು. ಯಾವ ಸಂದರ್ಭದಲ್ಲಿ ಕೂಡ ನಾವು ಯಾರನ್ನು ಕೂಡ ಸಾಧಿಸಬಲ್ಲೆವು. ಹಾಗಾಗಿ ನಾವು ಸ್ವಲ್ಪ ಪ್ರಯೋಗಿಸಬೇಕು. ಇದನ್ನು ಹೇಗೆ? ಈ ರೂಪದಲ್ಲಿ ಹೋದ್ರೆ ಆಗುದಿಲ್ಲ. ಈ ರೂಪದಲ್ಲಿ ಹೋದ್ರೆ ಅಣ್ಣನೇ ಮರಣ ಹೊಂದಿದ್ದಾನೆ, ತಮ್ಮನಿಗೆ ಉಳಿದೀತ. ಹಾಗಾಗಿ ಈ ರೂಪ ಅಲ್ಲ, ಯಾವ ರೂಪವೆಂದು ಹೇಗೆ ವೇಷ ಮಾಡ್ಲಿಕ್ಕೆ ನಮ್ಮಲ್ಲಿ ಕಲಿಯಬೇಕು ಸ್ವಾಮಿ. ಇಷ್ಟು ಬೇಗ? ಮತ್ತೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಯಾವ ತರದ ವೇಷ ಬೇಕು ಅದರಲ್ಲಿ ನಾವೆಲ್ಲ ನಿಶ್ಚೀಮರು ಅಂತ ಹೇಳಿದ್ರೆ ಅಪರಾಧ ಆಗ್ಲಿಕ್ಕಿಲ್ಲ. ಆದ್ರೆ ಈ ರೀತಿಯ ವೇಷ ಮಾಡಿದ್ದು ಯಾಕೆ? ನನ್ನ ಅಣ್ಣ ಸತ್ತಂತ ಆ ಸೇಡನ್ನು ತೀರಿಸುವ ಸಲುವಾಗಿ. ನನ್ನ ಅಣ್ಣ ಸತ್ತಿದ್ದಾನಂತೆ, ಅವರ ಕೂಟದಲ್ಲಿ ಒಬ್ಬರು ಯಾಕೆ ಸಾಯಬಾರದು? ಸೇಡಿಗೆ ಸೇಡು, ಮೈಯಿಗೆ ಮೈ ತೀರಿಸಬೇಕೆನ್ನುವಂತ ಉದ್ದೇಶದಿಂದ ಹೊರಟದ್ದು. ಗೊತ್ತಾಗ್ಲಿಕ್ಕಿಲ್ಲ. ನಾನೇ ತಾಲಕೇತು ಸ್ವಾಮಿ ಅಂತ ಹೇಳಿದ್ರೆ ನಂಬ್ಯಾರ? ನಂಬಲಿಕ್ಕಿಲ್ಲ. ಅದಕ್ಕೆ ಹೆಸರನ್ನೇ ಬದಲಾವಣೆ ಮಾಡಿಕೊಂಡೆ. ಏನಂತ? ಮರ್ಕಟಲಿಂಗ ಸಂಭೂತ ಚಪಲಾನಂದ ಸ್ವಾಮೀಜಿ ಮುನಿವರೇಣ್ಯ. ಇದೇ ಹೆಸರನ್ನು ಇರಿಸಿಕೊಂಡು ಸಾಗುತ್ತೇನೆ ನೋಡಿ. ಆಸನವನ್ನು ಕೊಟ್ಟಿದ್ದೇನೆ. ಸ್ವಾಮಿ ಸ್ವಲ್ಪ ಲೋಪ ಆಗಿರಬಹುದು, ಪಾವನವಾಯ್ತು ನೆಲ. ಆದ್ರೆ ಯಾಕೆ ಬಂದಿರಿ ಒಂದು ಅರ್ಥವಾಗಿ. ಅಯ್ಯೋ ಸಮಸ್ಯೆಯಲ್ಲಿ ಗೈವೇನೆನ್ನುವುದ ಬಿರಿದು ಸಂಕಲ್ಪಿಸಿದೇನಾದರೂ ಹರಿದ ಸಂಪದ ಮೀರದೆ ಒಂದಿಯೇ ಅನಾಥ ಕೇಳು. ಪುಣ್ಯಾತ್ಮ, ನೀನೇನೋ ನನ್ನನ್ನು ಕಂಡು ವಿಚಾರಿಸಿದ್ದಿ. ಆದ್ರೆ ನನ್ನ ಕಷ್ಟ, ನನ್ನ ಸಮಸ್ಯೆಯನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಏನಾಯ್ತು ನಿಮಗೆ? ನಾವು ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಲೋಕದ ಒಳಿತಿಗಾಗಿ ವರುಣಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡವ ನಾನು. ಪುಣ್ಯಾತ್ಮರು, ಎಂತ ಪುಣ್ಯಾತ್ಮರು! ಏನು ಪುಣ್ಯಾತ್ಮನು ಸಂಕಲ್ಪ ಮಾಡಿದ್ದೀರಿ? ಯಾವ ಭಂಡಾರದಲ್ಲಿ ಏನು ಕೊರತೆ ಇಲ್ಲ, ಬೇಕಾದಷ್ಟು. ಅದೇ ನನ್ನಲ್ಲಿ ಸಮಸ್ಯೆ ಅದು. ಅದೇ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದವ ನಾನು. ಆದ್ರೆ ಬೇಕಾದಷ್ಟು ಮೊತ್ತ ಇಲ್ಲದ ಕಾರಣಕ್ಕೆ ಹಂಗೆಟ್ಟಿದ್ದೇನೆ. ಈ ಯಾಗ ಅರ್ಧದಲ್ಲಿ ನಿಲ್ತದಲ್ಲ, ಏನು ಮಾಡ್ಲಿ ಎಂಬುದು. ಮುನಿವರೆಣ್ಯನ ಘನ ಮಹಾಯಾಗಕ್ಕೆ ಧನ ರೂಪವಿಧಾನ ಪದಕ ಎನ್ನುತ್ತ ಜಾತಿಗೆ ನಿಂತು ಮುನಿ ಪಾಗಾಲವನೇ ಜನಪದಿ ಪೊರಾಟನೆ ನಿಂತೆ. ಈ ಕಾಲಕ್ಕೆ
ಅದಕ್ಕೆ ನಿಮ್ಮ ಕಷ್ಟದ ವಿಚಾರ ಏನು ಅನ್ನೋದನ್ನು ಅರ್ಥವಹಿಸಿಕೊಂಡವ ನಾನು. ಸಾಕೇತದವರು ಯಾವತ್ತು ಮತ್ತೊಬ್ಬರ ಕಷ್ಟವನ್ನು ಸಹಿಸುವವರಲ್ಲ ಸ್ವಾಮಿ, ದಯಾಳು ಬುದ್ಧಿಯುಳ್ಳವರು. ಹಾಗಾಗಿ ಇದೋ ಪದಕವೊಂದನ್ನು ಇರುತ್ತಾ ಇದ್ದೇನೆ. ಈ ಪದಕವನ್ನು ಕೊಂಡು ಹೋಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ನಿಮ್ಮ ಯಾಗ ಸುಭದ್ರವಾಗಿ ನಡೆಯಲಿ. ಬನ್ನಿ ಹೀಗೆ. ಈ ಆಶ್ರಮದಲ್ಲಿ ಯಜ್ಞ ಸಮಾಪನವನು ಉತ್ತಮನದಿ ಈ ಆಶ್ರಮದಲ್ಲಿ ಯಜ್ಞ ಸಮಾಪನವನು ಉತ್ತಮನದಿ ಜನಪ ಕುಮಾರನು ನಿಲಯಕ್ಕೆ ಹೊರಬಂದನು ತಾನು ದಾಹದಲ್ಲಿ. ಯಾವುದೇ ಕಡೆಯಿಂದ ಒಳ್ಳೆಯ ಕಾರ್ಯ ನಡೆಯಿತು ಎಂದಾದರೆ ಅದಕ್ಕೆ ಸದಾಕಾಲ ಸಲಹೆ, ಸಹಕಾರ, ಪ್ರೋತ್ಸಾಹ, ಧನ ಕನಕಗಳನ್ನು ಕೊಡಬೇಕಾದ ಸಾಕೇತದವರ ಆದ್ಯ ಕರ್ತವ್ಯ. ಹಾಗಾಗಿ ಯಾಗದಲ್ಲಿ ಭಾಗಿಯಾಗುವುದಕ್ಕೆ ಬೇಕಾಗಿ ಆ ಮೂಲಕವಾಗಿ ಹೊರಟೆ ಸಾಕೇತದತ್ತ ನಮಸ್ಕಾರ. ವಂದಿಸಿಕೊಂಡಿದ್ದೇನೆ. ಸ್ವಾಮಿ, ಬಹಳಷ್ಟು ಆಶ್ಚರ್ಯವಾಗ್ತಾ ಉಂಟು. ಎಲ್ಲಿಂದ ಬಂದವರು ಅಂತ ಗೊತ್ತಾಗುವುದಿಲ್ಲ. ನೀವು ಯಾರು? ನಮ್ಮ ಅರಮನೆಗೆ ಯಾಕೆ ಬಂದಿದ್ದೀರಿ ತಿಳಿಸುವಿರಾ? ನಾನು ಇಲ್ಲಿಗಾಗೇ ಬಂದವ. ಹೌದೇ? ಕುಮಾರ ಕುಮಾರ ಶಂಕರ ಬಂದರಳು ಕಾಲಿ ಕುಮಾರ ಶಂಕರ ಬಂದರಳು ಕಾಲಿ ಅದು ಕಲಿಸಿದೆನೆಂದು ಬೇಡಿ. ನಾನು ನಿಂತಲ್ಲಿ ನಿಲ್ಲುವ ಸ್ವಾಮಿ ಅಲ್ಲ. ಹೌದು. ಲೋಕ ಸಂಚಾರ ಮಾಡುತ್ತಾ ಇರುವವ. ಸರಿ. ಅದೇ ರೀತಿ ಸಂಚಾರ ಮಾಡ್ತಾ ಬರುವಾಗ ಮಹಾರಾಜ, ಏನು? ಹೇಗೆ ಹೇಳುವುದಂತಲೇ ನನಗೆ ವಿಷಯ ಸಿಗುತ್ತಾ ಇಲ್ಲ. ಸತ್ಯ ವಿಷಯ ಏನು ಅಂತ ಹೇಳಿ. ಸಂಚಾರ ಮಾಡ್ತಾ ಬರ್ತಿರುವಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಯುದ್ಧವಾಗಿ ಆ ಕ್ಷೇತ್ರದಲ್ಲಿ ಒಬ್ಬ ಬಿದ್ದು ಹೊರಳಾಡುತ್ತಾ ಇದ್ದ. ಹೌದೇ? ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದ. ಯಾರೋ ವೀರನಾಗಿರಬೇಕು. ಆತನ ಬಳಿಗೆ ಹೋಗಿ ವಿಚಾರಿಸಿದ್ರೆ ಊರೂರು ಸಂಚಾರ ಮಾಡುವಂತ ಹೇಳಿದ ಕೂಡಲೇ ನನಗಾಗಿ ನೀವು ಅಯೋಧ್ಯೆವರೆಗೆ ಹೋಗಬೇಕು. ಅಯೋಧ್ಯೆಯವರೆಗೆ ಹೋಗಬೇಕು? ಹೌದು. ಅಂದ್ರೆ ಹೆಸರು ಕೇಳಿದೆ. ಯಾರಂತೆ? ಋತುಧ್ವಜ ಅಂತ ಹೇಳಿದ. ಋತುಧ್ವಜ? ಹೌದು. ನನ್ನ ಕ್ಷೇತ್ರದಲ್ಲಿ ನಾನು ಅಂತ ಹೇಳಿದ್ರೆ ಅವರು ನಂಬಲಿಕ್ಕಿಲ್ಲ. ಅದಕ್ಕಾಗಿ ಈ ಪದಕವೊಂದನ್ನು ಅವರಿಗೆ ಕೊಡಿ ಅಂತ ಹೇಳಿದ್ರು. ಹಾಗೆ ತಿರುಗಿ ನೋಡ್ಬೇಕಿದ್ರೆ ಬಿದ್ದು ಪ್ರಾಣವೇ ಕ್ಷಣದಿ ನನ್ನಯ ಪುತ್ರ ನಡೆದಿಯವಾತೆ. ಅಯ್ಯೋ ದೇವರೇ! ಅತ್ಯಧಿಕ ದುಃಖಗಳು ಲಾಲಿಸಿ ಮುಟ್ಟೆಯವು ತಡೆದು ಪುತ್ರ ನಡೆದಿಗನೆಂಬ ವಾರ್ತೆಯ ತಿಳಿದು ಚತುರಿದ ಕ್ಷಣದಿ. ಅಯ್ಯೋ ದೇವರೇ! ಊರು ಸುತ್ತಾಡಿಕೊಂಡು ಲೋಕ ಸಂಚಾರ ಮಾಡಿ ಬರ್ತೇನೆ ಎನ್ನುವ ಹಾಗೆ ಹೊರಟು ಹೋದಂತಹ ನನ್ನ ಮಗ ಜೀವನ್ಮನನು ಹೋರಾಟದಲ್ಲಿ ಮಡಿದು ಹೋದರೆ ಇನ್ಯಾರಿದ್ದಾರೆ ನನಗೆ? ಅಗಟಗಟಯೋ ವಿಧಿಯೇ ಅಗಟಗಟಯೋ ವಿಧಿಯೇ ರಕ್ತಸಂಹಾರಿ ಕರುಣವಿರದೆ ದುಃಖವಿಂದು ಸವನಿಸಿದೆ ದಿಕ್ಕುಗಾನೆನು. ತಕ್ಕುಲತೆಯ ಸಂಸಾರದಿ ಸಿಕ್ಕಿ ಬಳಲುವಂತಾಯ್ತೆ. ನಿತ್ತ ಮಾತದೇಕೆ ಜೀವ ಹಕ್ಕಿ ಹಾರಲಿ, ನನ್ನ ಜೀವ ಹಕ್ಕಿ ಹಾರಲಿ.
ಬದುಕಿಗಿಂತ ನನಗೆ ಮರಣವಾದ್ರೆ ಬರುತ್ತಿದ್ರೆ ಆನಂದದಿಂದ ಸ್ವಾಗತಿಸುತ್ತಿದ್ದೆ, ಆನಂದದಿಂದ ಸ್ವಾಗತಿಸುತ್ತಾ ಇದ್ದೆ. ಪತಿಯ ಕೈ ಹಿಡಿದು ಹೊಂಗನಸನ್ನು ಕಾಣುವ ಈ ವೇಳೆಯಲ್ಲಿ ಇಲ್ಲ, ನನ್ನವರು ನನ್ನನ್ನು ಬಿಟ್ಟು ಬಲು ದೂರ ಸಾಗಿಬಿಟ್ಟರೆ, ಬಲು ದೂರ ಸಾಗಿಬಿಟ್ಟರೆ, ಅಬ್ಬೋ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮುತ್ತೈದೆ ಬಯಸುವುದು ಏನನ್ನು? ಮುತ್ತೈದೆ ಸಾವನ್ನು. ಆ ಸಾವಿಗೂ ನನ್ನ ಪಾಲಿಗೆ ಬಾರದೆ ಹೋಯಿತಲ್ಲ. ಹಣೆಯ ತಿಲಕ, ಮಾಂಗಲ್ಯದ ಕೊರಲ ಪದಕ, ಇದು ಶಾಶ್ವತವಾಗಿ ಬೇಕೆನ್ನುವುದಾಗಿ ಬೇಡುತ್ತಾಳೆ. ಆದರೆ ಅದರಲ್ಲಿ ನಾನು ವಂಚಿತಳಾದೆ. ನೋಡಿದೆ ಎಂದಾದರೆ ಮಾವಯ್ಯ ದೀನ ಸ್ಥಿತಿಯಲ್ಲಿದ್ದಾರೆ. ನಾನಿಲ್ಲಿ ಬದುಕಬೇಕೆ? ನನ್ನ ಗಂಡನಿಲ್ಲದ ಬದುಕು ನನಗೆ ಬೇಕೆ? ಆದರೂ ಮಾವಯ್ಯ ಇದ್ದಾರಲ್ಲ, ಬದುಕು ಪತಿಯಾದ ಮದಾಲತೆಯು ಬೇಯುತ್ತದೊಬ್ಬನೇ ದರಗುರುಳಿ ಬೀಳುತ್ತದೆ ದಯಂತಂಬನದಿ ಕೊನೆಯು ಸುರ ನೆಳೆದಿರಲು ಮಡದಿಯ ತನುವನು ಬಿಡದಾಲಂಗಿಸಿ ಮಡದಿಯ ತನುವನು ಬಿಡದಾಲಂಗಿಸಿ ನುಡಿಸಿದ ಬಲು ತೆರದಿ ಕಡೆಗವಳನು ಚಿತೆ ಎಡೆಗೇರಿರುತ್ತಲಿ ಕಡು ದುಃಖದಿ ಮುಳುಗಿ ಮಡದಿಯ ತನುವನ್ನು ಬಿಡದಾಲಂಗಿಸಿ ನುಡಿಸಿದ ಬಲು ತೆರದಿ ಏಳೆ, ಇದು ನಿನ್ನ ಗಂಡ ಬಂದಿದ್ದೇನೆ, ಎದ್ದೇಳು ಚಿನ್ನ, ಎದ್ದೇಳು. ಅಯ್ಯೋ ಶಿವನೇ, ಇವಳ ಉಸಿರೇ ನಿಂತು ಹೋಗಿದೆಯಲ್ಲ. ಯಾಕೆ ಹೀಗಾಯಿತು ಒಂದು ಅರ್ಥವಾಗುವುದಿಲ್ಲ. ನಾವಿರುವರು ಪ್ರೀತಿಸಿ ಮೋಹಿಸಿ ಮದುವೆ ಆದವು. ಆದರೆ ಈ ಕಾಲಕ್ಕೆ ನನ್ನ ಪ್ರೀತಿಯ ಮಡದಿಯಾದಂಥ ಮದಾಲಸನನ್ನು ಕಳೆದುಕೊಳ್ಳುವಂತಹ ದುರ್ಯೋಗ ನನಗೆ ಪ್ರಾಪ್ತವಾಯಿತೆ. ಶಿವನೇ, ನಿನ್ನನ್ನು ಈ ರೀತಿಯಾಗಿ ನೋಡ್ತೇನೆ ಎನ್ನುವ ಹಾಗೆ ಕನಸಿನಲ್ಲಿಯೂ ಭಾವಿಸಿದವನಲ್ಲ ಚಿನ್ನ. ಯಾವತ್ತೂ ದಿಗ್ವಿಜಯವನ್ನು ಪೂರೈಸಿ ನಿನ್ನ ಅರಮನೆಯನ್ನು ಸೇರುವಂತಹ ಹೊತ್ತಿನಲ್ಲಿ ನನಗೆ ಬೇಕಾಗಿ ಅಂತಃಪುರದಲ್ಲಿ ಕಾಯುತ್ತಾ ಕುಳಿತವಳು ನೀನು. ಆದರೆ ನನ್ನ ಅರಮನೆ, ನನ್ನ ಅಂತಃಪುರವೆಲ್ಲ ಬರಿದಾಗಿ ಹೋಯಿತಲ್ಲ, ಬರಿದಾಗಿ ಹೋಯಿತಲ್ಲ. ಇನ್ನು ನನ್ನ ಸಂತೋಷವನ್ನು ಯಾರಲ್ಲಿ ವ್ಯಕ್ತಪಡಿಸಲಿ ಚಿನ್ನ? ಏಳೆ, ಏಳು ಬಂಗಾರಿ, ಏಳು, ಏಳು, ಏಳು. ಅಪ್ಪಯ್ಯ, ಅಪ್ಪಯ್ಯ, ನೋಡಿ ಅಪ್ಪಯ್ಯ, ಕಾಲ ಮಿಂಚಿ ಹೋಯಿತು. ಇನ್ನು ಹತ್ತು ಪ್ರಯೋಜನವಿಲ್ಲ. ಎದ್ದೇಳು ಮಗನೇ. ನಮ್ಮ ಸೊಸೆಗೆ ಆಗಬೇಕಾದಂತಹ ಅಂತ್ಯ ಸಂಸ್ಕಾರಾದಿ ವಿಧಿಗಳನ್ನು ನಾವು ಮಾಡಿ ಪೂರೈಸಬೇಕು. ಸರಿ ಅಪ್ಪಯ್ಯ, ಹೀಗೆ ಬಾ, ಆ ಕಡೆಗೆ ನಡಿ. ಹೀಗೆ ಬಾ. ಆ ಕಡೆಗೆ ನಡಿ. ಬದುಕಿನೊಳಂದರು ಅಪ್ಪಯ್ಯ, ಮದುವೆಯಾದರೆ ಸಲಮಲ ಪ್ರೀತಿಯ ಸುದೆಯನ್ನು ನುಡಿದ ಹದಿಪದೆಯನು ನೆನೆವೆ. ಸಾಕೇತದ ಅಧೀಶನಾದಂತ ನನ್ನ ಜೀವನದಲ್ಲಿ ಇಂತಹ ಒಂದು ದುರ್ಗತಿ ಬರಬಾರದಿತ್ತು. ಹೌದಯ್ಯ. ಏನು ಮಾಡೋಣ ಹೇಳು?
ಕಾಲದೋಷವೋ ಕರ್ಮದೋಷವೋ ಒಂದೂ ಅರ್ಥವಾಗುವುದಿಲ್ಲ. ವಿಧಿಯ ವೈಪರೀತ್ಯ ಅಂತಲೇ ಹೇಳಬೇಕು. ಸರಿ. ಆದ್ರೆ ಇವಳ ಅತೀವವಾದಂತಹ ಪ್ರೀತಿಗೆ ಒಳಗಾದವು ನಾನು. ಹೌದು, ನಾವಿರುವರು ಬಹಳಷ್ಟು ಅಂದವಾಗಿ ಚಂದವಾಗಿ ಬಾಳ್ವೆಯನ್ನು ಸಾಗಿಸುತ್ತಾ ಇದ್ದವು. ನಿಜ. ಅಪ್ಪಯ್ಯ, ಕೇಳು ನನ್ನ ಪ್ರತಿಜ್ಞೆ. ಏನು ಮಗನೇ? ಯಾವಾಗ ನನ್ನ ರಸಿಯಾದಂತಹ ಮದಾಲಸೆ ನನ್ನಿಂದ ದೂರವಾಗಿ ಬಿಟ್ಟಳು, ಆ ಲೋಕವನ್ನು ಸೇರಿದ್ದಾಳು, ಇನ್ನು ಮುಂದೆ ಋತುತ್ವಜನಾದಂತಹ ನಾನು ಮತ್ತೊಬ್ಬಳು ಹೆಣ್ಣನ್ನು ನೋಡಲಾರೆ, ಮತ್ತೊಂದು ಮದುವೆಯಾಗಲಾರೆ. ಇದು ಇದು ನನ್ನ ಶಪಥ. ಹೌದೇ? ಓಹೋ ಮಗನೇ, ಆ ಬಗ್ಗೆ ಯೋಚನೆ ಮಾಡಬೇಡ. ಭಗವಂತ ಯಾವತ್ತಾದರೂ ಒಂದು ದಿನ ಕರುಣೆ ತೋರಿಸಿಯಾನು. ಆದೀತು. ಹಾಗೆಂತ ನಮ್ಮ ಅರಮನೆಯಲ್ಲೇ ಇದ್ದುಕೊಂಡು ಯೋಚನೆ ಮಾಡುವ. ಹೀಗೆ ಬನ್ನಿ. ದೂತರಿಂದಲಿ ತಿಳಿದು ವಾರ್ತೆಯ ನೊಂದನಾಗಲೇ ಬಳಲಿ ಬಾಡುತ್ತ ಮನದಿ ಕಳವಳಗೊಳ್ಳುತ್ತ ನಿಮ್ಮ ಶ್ರೇಯಸ್ಸಿಗಾಗಿ ದುಡಿದಂತಹ ಋತುಧ್ವಜ ಈಗ ಮಡದಿಯನ್ನು ಕಳೆದುಕೊಂಡು ದುಃಖಿಸುತ್ತಾ ತಿರುಗಾಡ್ತಾ ಇದ್ದಾನೆ. ಆತನ ಶ್ರೇಯಸ್ಸಿಗೆ ಬೇಕಾಗಿ ನಾವು ಪರಶಿವನನ್ನೇ ಧ್ಯಾನಿಸಬೇಕು. ಬರದಿದನು ಜನ ಸಹಿತ ಪಣಿಪತಿ ಹರನ ಸಂಕೀರ್ತನದಿ ಬೇಡಿದ ಬರಲಿ ಬರಲಿ ಮದಾಲ ದೈವ ಮದಾಳೆ ಎದಿರಿ ಉರಗರಾಜನೆ ಕೇಳು ಶೀಘ್ರದಿ ವಿರಚಿಸೈ ಪಿತೃಶಾರ್ಥ ಪಿಂಡದ ಪರಮಶೇಷಾನ್ನವನು ಭ್ರಾಣಿಸು ಮದ್ಯಪಣದಿಂದ ತರಳೆ ಶ್ವಾಸದಲ್ಲಿ ತಾನವತರಿಸುವಳು ಸಾಕೇತದವನು ಗರಜಿಯಾಗುತ್ತ ಸೂರ್ಯ ಕುಲವನ್ನು ಬೆಳಗಿ ಮರಳುವಳು. ಈ ಕಾಲಕ್ಕೆ ಕೋಮಲಸನ್ನು ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಭಕ್ತಿಗೆ ಪ್ರತ್ಯಕ್ಷರಾಗಿದ್ದೀರಿ. ವರವೇನೆಂದು ಬೇಕೆಂಬುದು ಕೇಳಯ್ಯ. ದೇವರೇ, ಮದಾಲಸೆಯನ್ನು ಕಳೆದುಕೊಂಡಂತಹ ಋತುಧ್ವಜ ಕೊರಗಿನಲ್ಲಿದ್ದಾನೆ. ಆತನ ಕೊರಗನ್ನು ದೂರ ಮಾಡಬೇಕು. ಹೇಗೆ ದೇವರೇ? ದೇವ, ಈ ಕಾಲಕ್ಕೆ ಮದಾಲಸನಿಗೆ ಸಿಗಬೇಕಾದ್ರೆ ಪಿತೃಕಾರ್ಯ ಮಾಡಬೇಕು. ಶ್ರದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ 3 ಪಿಂಡವನ್ನು ಇಡಬೇಕು. ಅದರಲ್ಲಿ ಮದ್ಯದ ಪಿಂಡವನ್ನು ಭೋಜಿಸಬೇಕು. ಆ ಸಂದರ್ಭದಲ್ಲಿ ಆಕೆ ಮತ್ತೆ ಸಿಗುತ್ತಾರೆ ನಿನಗೆ. ನಿಮಗೆಲ್ಲರಿಗೂ ಶುಭವಾಗಲಿ. ಮಕ್ಕಳೇ, ದೇವನಾಡಿದಂತಹ ಮಾತನ್ನಾಲಿಸಿದವಲ್ಲ, ನೇರವಾಗಿ ಅದನ್ನಾಲಿಸುವುದಕ್ಕೆ ಹೋಗುವ ಮುಂದೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗಳೇ. ಪುನಃ ಕರೆದುಕೊಂಡು ಬಂದವರಿದ್ದೇವೆ. ಹೌದು ಮಗನೇ. ಮತ್ತೊಮ್ಮೆ ಇವಳನ್ನು ನಾವು ಪಡೆಯುತ್ತೇನೆ ಎನ್ನುವಂತಹ ಯೋಚನೆಯೇ ಇರಲಿಲ್ಲ. ನಾವು ನಂಬಿದಂತಹ ಭಗವಂತ ಕೈ ಬಿಡಲಿಲ್ಲ. ಮಗನೇ, ಈಗಲಾದರೂ ಸಂತೋಷವಾಯಿತು. ಮತ್ತೆ ಮಗನನ್ನು ಕರೆದುಕೊಂಡು ಬಂದಿದ್ದೀವಿ. ನನ್ನಲ್ಲಿ ಬಂದು ಮಣಿಯನ್ನು ಕೇಳಿದ ನಿಮ್ಮಲ್ಲಿ ನಾನು ಸತ್ತಿದ್ದೇನೆ ಎನ್ನುವ ಹಾಗೆ ಹೇಳಿದ. ಹೌದು, ಸುಳ್ಳು. ಅದರಿಂದಲೇ ಇಂತಹ ದುರತ್ತಮಯವಾದಂತಹ ಸನ್ನಿವೇಶ ನಿಜ ನಡೆಯುವುದಕ್ಕೆ ಮೂಲ ಕಾರಣ. ಹೌದು ಮಗನೇ. ತಾಳ ಕೇತ, ಅವನ ತಾಳ ಮಗನೇ, ಏನು ಅಂತ ತೋರಿಸಲೇಬೇಕು. ಒಂದು ಮಾತು ಹೇಳಬೇಕಾ? ಏನು? ವೃದ್ಧಾಪ್ಯ ಆವರಿಸ್ತಾ ಉಂಟು. ನೀವು ಬರುವುದು ಬೇಡ, ನಾನು ಬರುವುದಲ್ಲ. ಯುವರಾಜ ಪಟ್ಟ ಕಟ್ಟಿ ವರುಷ ಕೆಲವು ಕಳೆಯಿತು. ಇನ್ನಾದರೂ ಅಯೋಧ್ಯೆಯ ಪಟ್ಟವನ್ನೇರಿ ಸಂಭ್ರಮ ಕಾಣಬೇಕು. ನೀವು ಹೇಳುವುದು ಸಹಜವಾದುದೇ. ಆದ್ರೆ ಲೋಕ ಧರ್ಮ ಅಂತ ಉಂಟು, ಅದನ್ನು ಮೀರಿ ನಡೆಯುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ನಾನೀಗ ಪಟ್ಟವನ್ನು ಏರಿದೆ ಎಂದಾದ್ರೆ ನಾಳಿನ ಇದು ಅಪವಾದಕ್ಕೆ ಒಳಗಾಗಬೇಕಾಗಿದೆ. ರಕ್ಕಸ ಮೆರೆಯುತ್ತಾ ಇದ್ದಾನೆ. ನಮಗೆ ಕ್ಷೇಮ ಅನ್ನೋದು ಇಲ್ಲ. ಇವ ಪೀಠವನ್ನು ಏರಿದ್ದಾನೆ.
ನಾನು ಪ್ರಜಾರಂಜಕನಾಗಿ ಮೆರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸರಿ. ಅವನ ವಧೆ ಆದಲ್ಲಿಗೆ ನನಗೆ ಸಮಾಧಾನ, ಎಲ್ಲವರು ಒಂದಾಗಿ
ಸುಕ್ಷೇಮವಾಗಿದೆ, ನಡೆಯುತ್ತೇನೆ ಸಾಕೇತ. ಸುಖದ ಸಂಸಾರದಳು 4 ಸಂತತಿಯ ಸಕನಿಗೆ ಯುದ್ಧ ಸತ್ತರ್ಮವು ಇದೆಯಾ? ಗಂಡನಾದವನಿಗೆ ಎಷ್ಟು ಸಮಸ್ಯೆ ಉಂಟು ಅಂತ ಗೊತ್ತುಂಟೇನೆ ನಿನಗೆ? ಈಗ ಅರ್ಥವಾಯ್ತು ನನಗೆ. ಪ್ರಾರಂಭಿಸುವುದು ದೊಡ್ಡ ವಿಚಾರ ಅಲ್ಲ, ಮುಗಿಸುವುದು ಕಷ್ಟ ಇಷ್ಟು ಹೊತ್ತಿಗೆ ಮುಗಿಸುವುದಾ? ಅಲ್ಲ. ಬಿಡು. ದೈವ ಸಂಕಲ್ಪ ಏನು ಮಾಡ. 4 ಮಂದಿ ಮಕ್ಕಳು, ವಿಕ್ರಾಂತ, ಸುಬಾವು, ಶತ್ರುಮರ್ದನ, ಅಲಾರ್ಕ, ಅಲಂಕರೆಂಬವರು. ಎಂತಹ ಮುದ್ದಾದಂತ ಮಕ್ಕಳು, ಭಗವಂತ ಕೊಟ್ಟಂತ ಗಂಡು ಮಕ್ಕಳು ನನ್ನ ಹಾಗೆ, ನನ್ನ ಹಾಗೆ. ನಿಮ್ಮ ಹಾಗೆ ಅಂತ ಹೌದಲ್ಲ? ಹೇಳ್ತಾ ಇದ್ದೀನಿ. ಅದರಲ್ಲಿ ವಾದ ಇಲ್ಲಲ್ಲ? ವಾದ ಇಲ್ಲ. ಹೆಣ್ಣಾದ್ರೆ ವಾದ ಮಾಡ್ತಾ ಇದೆಯಲ್ಲ. ಆಗ್ಲಿ, ಸಂತೋಷವಾಯ್ತು. ಸರಿ. ನನಗೆ ಸಾಕು ಅಂತ ಆಗಿದೆ ಈಗ. ಯಾವುದು? ಯಾವುದು ಸಾಕು? ಅದು ರಾಜ್ಯಭಾರ ಮಾಡಿದ್ದು ಸಾಕು. ದೀರ್ಘ ವರ್ಷಗಳಿಂದ ಆ. ಬೇಕಾದಷ್ಟು ರಾಜ್ಯಭಾರವನ್ನು ಮಾಡುತ್ತಾ ಬಂದಿದ್ದೇನೆ. ಪ್ರಜಾರಂಜಕನಾಗಿ ಬೆರೆದಿದ್ದೇನೆ. ನಿಜ. ಎಲ್ಲವರ ಹೊಗಳಿಕೆಗೆ ಪಾತ್ರನಾಗಿದ್ದೇನೆ. ಸತ್ಯ. ಹಾಗೆಂದು ಈ ಸಾಕೇತದ ಆ. ಅಧೀಶನಾಗಿ ನಾನು ಇನ್ನು ಇರುವುದಲ್ಲ, ಅಲ್ಲ. ಮೇಲ್ವಿಚಾರಕನಾಗಿ ನಾನು ಇರಲೇಬೇಕು. ಸತ್ಯ ಸ್ವಾಮಿ. ಆದ್ರೆ ಕರ್ತವ್ಯ ಪ್ರಜ್ಞೆ ಅನ್ನೋದು ಸದಾಕಾಲ ಜಾಗೃತವಾಗಿದೆ. ಹೌದು. 4 ಮಂದಿ ಮಕ್ಕಳಲ್ಲಿ ಆ. ಅಲರ್ಕನೆಂಬವನಿದ್ದಾನೆ. ಓರ್ವನಿದ್ದಾನೆ. ಹೌದಲ್ಲ? ಅಪರಾಧ ಅಂತ ತಿಳಿಬಾರದು. ಯಾಕೆ? ತಾಯಿ ತಂದೆಯರು ಪ್ರತಿ ಕ್ಷಣದಲ್ಲಿ ಯೋಚಿಸುವುದು ಏನನ್ನು? ಏನೇ? ನಮ್ಮ ಮಕ್ಕಳ ಏಳಿಗೆಯನ್ನು. ನಾವು ಜೀವನದಲ್ಲಿ ಕಷ್ಟವನ್ನೇ ಅನುಭವಿಸಿ ಬಂದಿದ್ದೇವೆ. ಅದೊಂದು ಅಪರಾಧ ಮಾಡಿದ್ದೇನೆ. ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದೆನ್ನೋ ನೆಲೆಯಿಂದ ಮೂವರಿಗೆ ವೈರಾಗ್ಯ ಬರುವಂತೆ ನಾನು ಮಾಡಿ ಕಾದಿಗೆ ಕಳುಹಿಸಿಕೊಟ್ಟವಳು. ಒಳ್ಳೆಯದು. ಆ. ಮರಳಿಯವರನ್ನು ಪಡೆದಿದ್ದೇವೆ. ಸರಿ. ಅವರಿಗೆ ಬೇಕಾದಂತಹ ಸಲಹೆ, ಸೂಚನೆ, ಧರ್ಮ ಬುದ್ಧಿಯನ್ನು ಬೋಧಿಸಿದ್ದೇವೆ. ಆ. ಚಿನ್ನ ನೋಡು, ಅಲರ್ಕನಿಗೆ ಯೋಗ್ಯವಾದಂತಹ ಪೀಠವನ್ನು ಕೊಟ್ಟಿದ್ದೇವೆ. ಖಂಡಿತ. ಯೋಗ್ಯವಾದಂತಹ ಗುರುಗಳನ್ನು ಬರೆಸಿ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆದು ಹೋಯಿತು. ಹೌದು. ಇನ್ನು ಮುಂದೆ ಆ. ಸಾಕೇತದ ಅಧೀಶ ಅವನಾಗ್ತಾನೆ. ನಾವು ಸ್ವಲ್ಪ ವೈರಾಗ್ಯವನ್ನು ಹೊಂದಿದ್ದೇವೆ. ಖಂಡಿತ. ಹಾಗಾಗಿ ನಾವು ಯೋಚನೆ ಮಾಡುವುದು ಇನ್ನು ವಾನಪ್ರಸ್ಥಾಶ್ರಮವೇ ಸೇರುವುದು ಒಳ್ಳೆಯದು ಅಂತ. ಹಾಗಾಗಿ ಮದಾಲಸ ಪರಿಣಯ ಆ. ಅನ್ನುವಂತಹ ಕಥಾಭಾಗವನ್ನು ನೋಡಿದ ಕೇಳಿದ ಸರ್ವರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನಿತ್ತು ಕಾಪಾಡಲಿ ಎಂದು ಹೇಳಿಕೊಳ್ಳುತ್ತಾ ಈ ಪುಣ್ಯ ಕಥೆಗೆ ಮಂಗಲವನ್ನು ಹಾಡುವುದಕ್ಕೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸ್ತೇವೆ. ಭದ್ರಂ ಶುಭಂ. ಶ್ರೀ ಜಗದಿಗ ಮೇತ್ರೆಯರು ಬರುದೋಟದಿ ನಡೆದರುತ್ತವರು ಉಸುರರುಳಿದು ಮಂತ್ರಾಕ್ಷತೆಯಿಂದ ದ್ವೇಷಯ ತಳಿದು ಬಿದ್ದಿದ ಮುದದಿದ್ದರು ಮಸದ ಕೀರ್ತಿಯ ಪಡೆಯಿರುತ್ತ ಜಗದೀ ಜಾಗಾರತಿಯ ಬೆಳಗಿದರು ಶೋಭಾನಂ. వరిజదళంబకాయ జయ మంగళం నిత్యచారుగుణ కదంబకాయ జూమ మంగళం మంగళాద్వైతాయ దాయ దైతం మంగళాద్వైతాయ దాయ చంద్రధర ప్రియ కాయ సుందరంగ జోగికాయ శుభ మంగళం వరిజదళంబకాయ జయ మంగళం జయ మంగళం నిత్య శుభ మంగళం మంగళం జయ మంగళం శుభ మంగళం జయ మంగళం. ರಂಗನಾಯಕ ರಾಜೀವನೋಜನ ರಮಣಾದಿ ಬೆಳಗಾಯಿತೇಳೆನ್ನುತ್ತ ರಮಣಾದಿ ಬೆಳಗಾಯಿತೇಳೆನ್ನುತ್ತ